ಕನ್ನಡಿಗರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ, ಕನ್ನಡಿಗರಿಗೆ ಆಗ್ತಾ ಇರುವಂತಹ ದ್ರೋಹಗಳು, ಮತ್ತೆ ಹೊರ ರಾಜ್ಯದಿಂದ ಬಂದಿರುವಂತವರ ಒಂದು ಏನೋ ಕಪಿಮುಷ್ಟಿಯಲ್ಲಿ ನಾವುಗಳು ಸಿಲುಕೊಂಡು ಒದ್ದಾಡ್ತಾ ಇರೋದು, ಇದನ್ನೆಲ್ಲ ನೋಡಿ ಸಹ ರಾಜಕಾರಣಿಗಳು ಸುಮ್ಮನೆ ಕೂತಿರೋದು. ಇಂಥ ಬೆಳವಣಿಗೆಗಳನ್ನ ನಾವು ಎಲ್ಲರೂ ನೋಡ್ತಾ ಇದ್ವಿ. ಬಟ್ ಏನು ಮಾಡಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಕನ್ನಡಿಗರಂತಂದು ಕೂರಿಸಿದ್ರು. ಅಳಿದರೂ ಕನ್ನಡ, ಉಳಿದರೂ ಕನ್ನಡ. ನೀವು ಬೇರೆ ರಾಜ್ಯಗಳನ್ನು ನೋಡ್ಬೋದು, ಅವರ ಭಾಷೆಗಳಿಗೆ ಕೊಡುವಂತಹ ಒತ್ತು ಯಾಕೆ ನಮ್ಮ ರಾಜ್ಯದಲ್ಲಿ ಇಲ್ಲ? ಕನ್ನಡಕ್ಕೆ ಯಾಕೆ ಅಷ್ಟೊಂದು ಒತ್ತು ಕೊಡಲ್ಲ ಜಾಸ್ತಿ? ಅದಕ್ಕೆ ನೇರವಾಗಿ ಕನ್ನಡಿಗರೇ ನಾವೇ ಕಾರಣ. ಬಂದ್ರು ಇದೇ ತರ ನಾವುಗಳು ಅವ್ರ ಜೊತೆ ಏನೋ ಹೊಂದಾಣಿಕೆ ಮಾಡ್ಕೊಂಡು ಹೋದ್ವಿ. ಕೊನೆಗೆ ಅವ್ರು ನಮ್ಮನ್ನೇ ಆಳಕ್ ಶುರು ಮಾಡಿದ್ರು. ಅದೇ ರೀತಿ ಬ್ರಿಟಿಷ್ ಕೈಲಿದ್ದಂತಹ ಸ್ವತಂತ್ರವನ್ನ ತೆಗೆದು ಉತ್ತರ ಭಾರತದವ್ರ ಕೈಲಿ ಕೊಟ್ಟು ನಮ್ಮನ್ನೆಲ್ಲ ಆಳಕ್ ಬಿಟ್ಟಿದ್ದಾರೆ. ಆದ್ರೆ ಇನ್ನೊಂದು ವಿಚಾರ ಏನಂದ್ರೆ, ನಮ್ಮಂತ ಸಾವಿರಾರು ಕನ್ನಡಿಗರು ಇನ್ನೂ ಬದುಕಿದೀವಿ. ಅದು ನಾವುಗಳಿರೋವರೆಗೂ ಸಾಧ್ಯ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಕನ್ನಡವನ್ನ ಉಳಿಸಕ್ಕೆ ಕರ್ನಾಟಕ ಸರ್ಕಾರ ಯಾಕೆ ಹೋರಾಟಗಾರರ ಅವಶ್ಯಕತೆ ಅಂತ ಅವ್ರೇನಾದ್ರು ಅದನ್ನ ಮಾಡ್ಬಿಟ್ಟಿದ್ರೆ ಕರ್ನಾಟಕ ಸರ್ಕಾರದವರು, ನಾವೆಲ್ಲ ಮತ ಹಾಕಿ ಅವ್ರನ್ನ ಲಕ್ಷಾಂತರ ರೂಪಾಯಿ ಅವ್ರಿಗೆ ತೆರಿಗೆ, ನಮ್ಮ ತೆರಿಗೆ ಅಂತಲ್ಲ ಅವ್ರಗಳಿಗೆ ಒಂದು ಏನೋ ಸಂಬಳ ಕೊಡ್ತಾ ಅವ್ರು ಓಡಾಡೋ ಕಾರು, ಅವ್ರಿರೋ ಮನೆ, ಮತ್ತೆ ವಿಧಾನಸೌಧದಲ್ಲಿ ಒಂದು ಸದನ ನಡೀತಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಒಂದೇ ಒಂದು ದಿನದ ಖರ್ಚು ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಇದನ್ನೆಲ್ಲ ನಾವು ಭರಿಸ್ತಾ ಇರೋದು ನಮ್ಮ ಪ್ರತಿನಿಧಿಯಾಗಿ ನಿಂತ್ಕೊಂಡು ನಮಗೋಸ್ಕರ ನೀವು ಕೆಲಸ ಮಾಡಿ ಅಂತ ನಾವು ಅವ್ರನ್ನ ಬಿಟ್ಟಿದ್ದೀವಿ. ಬಟ್ ಅಲ್ಲಿರುವಂತಹ ಒಂದಷ್ಟು ರಾಜಕಾರಣಿ ಅಂತ ಹೇಳೋ ಎಲ್ಲಾರನ್ನೂ ಹೇಳ್ತೀನಿ ನಾನು, ಎಲ್ಲರೂ ಯಾರು ಒಳ್ಳೆಯವರಿಲ್ಲ ಇಲ್ಲಿ ರಾಜಕಾರಣಿಗಳು. ಸುಳ್ಳು ಸಂತೆ ರಾಜಕೀಯ ನಮ್ಗೆ ಯಾಕೆ ಬೇಕಯ್ಯ, ಯಾರ್ಯಾರ್ದೋ ಜೀವ ತೆಗೆಯೋದಿವ್ರೇಯ. ಪ್ರತಿಯೊಬ್ಬರು ಇವತ್ತು ಏನು ಕನ್ನಡ ಶಾಲಾ ಕೊಟ್ಟರು, ಪ್ರತಿಯೊಬ್ಬರು ಯಾರೇ ಶಾಲಾ ಕೊಟ್ಟರು ಕೂಡ ಅವ್ರನ್ನ ರೋಲ್ ಕಾಲ್ ಅಂತ ಬರೆಯೋದಾಗಿರ್ಬೋದು, ಅಥವಾ ಯಾವ್ದೋ ಒಂದು ಪೊಲೀಸ್ ಸ್ಟೇಷನ್ ಹೋದ್ರೆ ಇವತ್ತು ಶಾಲಾ ಹಾಕೊಂಡು ಯಾವ್ದೋ ಒಂದು ಹೋರಾಟಕ್ಕೆ ಅನುಮತಿ ಕೇಳಕ್ಕಂತ ಹೋದ್ರೆ ಒಬ್ಬ ಥರ್ಡ್ ಕ್ಲಾಸ್ ರೌಡಿಗೆ, ಒಬ್ಬ ಕಳ್ಳನಿಗೆ ಕೊಡೋ ಗೌರವವನ್ನು ಕೂಡ ಇವತ್ತು ಹೋರಾಟಗಾರರಿಗೆ ಕೊಡ್ತಾ ಇಲ್ಲ. ರೇಣುಕಾ ಸ್ವಾಮಿ ಬಾಡಿನ ತಿಂದಂತ ನಾಯಿನ ತೋರಿಸಿರುವಷ್ಟು ಕೂಡ ಒಂದು ನಾಡು ನುಡಿಗಾಗೋ ಸಮಸ್ಯೆನ ಇದೇ ನಾಯಿ ನೋಡಿ ಆ ಬಾಡಿನ ತಿಂದಿದ್ದು ಅಂತ ಏನು ಅಷ್ಟು ಝೂಮ್ ಆಗಿ ತೋರಿಸಿದ್ರಲ್ಲ, ಅದೇ ಕೆಲಸನ ಏನೇನ್ ಸಮಸ್ಯೆ ಆಗ್ತಿದೆ ಕನ್ನಡಿಗರ ಉದ್ಯೋಗದ ಬಗ್ಗೆ ಏನಕ್ಕೆ ಮೊನ್ನೆ ನಾವು ಸ್ಟ್ರೈಕ್ ಮಾಡಿದ್ವಿ. ಎಷ್ಟು ಮಾಧ್ಯಮದವರು ಫ್ರೀಡಮ್ ಪಾರ್ಕ್ ಬಂದ್ರು. ಒಂದಷ್ಟು ಮಾಧ್ಯಮಗಳು ಹೋರಾಟಗಾರರಿರ್ತಕ್ಕಂಥ ಇಂಗ್ಲಿಷ್ ಅಚ್ಚೆ ನನ್ನ ಕೈಯಲ್ಲಿಲ್ಲ, ಸಹಜವಾಗಿ ಇಂಗ್ಲಿಷ್ ಅಚ್ಚೆ ಇದ್ದಾಗ ಅವ್ರು ಹೋಗಿ ಮೈಕ್ ಇಟ್ಬಿಟ್ಟು ಪ್ರಶ್ನೆ ಮಾಡೋದು, ನಿಮ್ ಕೈಯಲ್ಲಿ ಇಂಗ್ಲಿಷ್ ಇದೆ, ನೀವು ಕನ್ನಡ ಹೋರಾಟ ಮಾಡ್ತೀರಾ, ಅಭಿಮಾನ ತೋರಿಸ್ತಾ ಇದ್ದೀರಾ, ನಿಮ್ ಕೈಯಲ್ಲಿ ಇಂಗ್ಲಿಷ್ ಅಲ್ಲಿ ಅಚ್ಚೆ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನನ್ನ ಪ್ರಶ್ನೆ ಇಷ್ಟೇ ಮೇಡಮ್, ನಿಮ್ ಕೈಯಲ್ಲಿ ಇಂಗ್ಲಿಷ್ ಇದೆ, ಏನ್ ಹೇಳ್ತೀರಾ? ಅಥವಾ ಇನ್ನೊಬ್ರು ಮುಂದಷ್ಟು ಜನ ಬಂದ್ಬಿಟ್ಟು ಕನ್ನಡದ ವ್ಯಂಜನಾಕ್ಷರಗಳು ಹೇಳಿ, ಕಾಗುಣಿತ ಹೇಳಿ ಅಂತ ಕೇಳುವಂಥದ್ದು. ಈ ಮೂಲಕ ನಾನು ಹೇಳೋದು, ಕನ್ನಡ ಹೋರಾಟ ಮಾಡೋದಕ್ಕೆ ಯಾವುದೋ ಒಬ್ಬ ಕನ್ನಡದ ಪ್ರಾಧ್ಯಾಪಕನಾಗಿ ಅಥವಾ ಕನ್ನಡದ ಇನ್ಯಾವುದೋ ಶಿಕ್ಷಕನಾಗಿ ಇರಬೇಕು ಅಂತ ರೂಲ್ಸ್ ಏನಿಲ್ಲ, ಅವೆಲ್ಲ ತಿಳ್ಕೋಬೇಕು ಅಂತ ಏನಿಲ್ಲ. ಒಂದು ಕನ್ನಡ ಹೋರಾಟ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಅಂತ ತಿಳ್ಕೊಂಡ್ರೆ ಸಾಕು. ಇವತ್ತು ಪೊಲೀಸರು ಕೂಡ ಹೋರಾಟಗಾರನ ಒಂದು ಗೌರವಿಸುವಂತ ಕೆಲಸ ಮಾಡ್ತಿಲ್ಲ, ಮಾಧ್ಯಮದವರು ಅಷ್ಟೇ ಹೋರಾಟಗಾರನ ನೋಡಿದ್ರೆ ಇರುವಂತ ಅಸಡ್ಡೆ, ಹಳದಿ ಕೆಂಪು ಶಾಲನ್ನ ನೋಡಿದ್ರೆ ಹಾಕೊಂಡು ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದ್ರೆ ಇವನಾ ಅಂತ ಅನ್ನೋ ರೀತಿ ಒಂದು ಅಸಡ್ಡೆ, ಅದು ಬದಲಾಗಬೇಕು. ಯಾಕಂದ್ರೆ ಎಲ್ಲರೂ ಆ ರೀತಿ ಇರೋದಿಲ್ಲ, ನಮ್ಮ ತರನೂ ಇರ್ತೀವಿ. ಇಷ್ಟು ವಯಸ್ಸು 27ನೇ ವಯಸ್ಸಲ್ಲಿ ನಾವು ಮಾಡಿರುವಷ್ಟು ಹೋರಾಟ, ನಾವು ಕೂತಿರುವಷ್ಟು ಉಪವಾಸ, ನಾವು ಕೈಗೊಂಡಿರುವಂತ ಅಭಿಯಾನ, ಎಷ್ಟು ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಕೈಗೊಂಡಿದ್ದೀವಿ, ಎಷ್ಟು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿದೀವಿ ಅಂತ ಹೇಳಿ ನಮ್ಮ ಸಾಮಾಜಿಕ ಜಾಲತಾಣದ ಪ್ರೊಫೈಲ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ರಾಜಕೀಯಕ್ಕೂ ಮತ್ತೆ ಕನ್ನಡ ಪರ ಹೋರಾಟಗಾರರು ಏನು ವ್ಯತ್ಯಾಸ ಇಲ್ಲ? ಖಂಡಿತವಾಗ್ಲೂ ಇಲ್ಲ. ಯಾಕೆ ವ್ಯತ್ಯಾಸ ಇರಬೇಕು ಅಂತ ನಾನು ಕೇಳೋದು, ಯಾಕೆ ವ್ಯತ್ಯಾಸ ಇರಬೇಕು? ಕನ್ನಡದ ಹೆಸರು ದುಡ್ಡು ಮಾಡಕ್ ಸಾಧ್ಯನೇ ಇಲ್ಲ. ನಾನೇ ಹೇಳ್ತೀನಿ, ನೀವು ಕನ್ನಡದ ವಿಚಾರ ತಗೊಳ್ಳಿ, ಕಾವೇರಿ ಹೋರಾಟ ಮಾಡ್ತೀರಾ, ನೀವು ಯಾರ ಹತ್ರ ದುಡ್ಡು ಕೇಳ್ತೀರಾ? ಇವಾಗ ತಮಿಳ್ನಾಡು ಹತ್ರ ದುಡ್ಡು ಕೇಳಕ್ಕಾಗುತ್ತಾ? ನಾವು ಬಿಟ್ಬಿಡ್ತೀವಿ, ನೀವು ದುಡ್ಡು ಕೊಡಿ ಅಂತ. ನಾವು ನಾಮಫಲಕ ಅಭಿಯಾನ ಮಾಡ್ತೀರಾ, ನೀವು ಹೋಗ್ಬಿಟ್ಟು ಅಂಗಡಿಯವನ್ನ ನಾಮಫಲಕ ಯಾಕಪ್ಪ ಹಾಕಿಲ್ಲ, ನೀನು 10,000 ಕೊಡ್ಬೇಕು ಅಂದ್ರೆ ನಾನು 2,000 ರೂಪಾಯಿ ಹೊಸ ಬೋರ್ಡ್ ಹಾಕ್ಸ್ತೀನಿ ಹೋಗು ಅಂತಾನೆ. ನೀವು ಎಲ್ಲಿ ದುಡ್ಡು ಮಾಡ್ತೀರಾ? ಅವ್ರಿಗೆ ಸಮಾಜದಲ್ಲಿ ನಡೀತಾ ಇರೋ ಯಾವುದೇ ವಿಚಾರ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಇನ್ಸ್ಟಾಗ್ರಾಮ್ ರೀಲ್ಸು, ಮತ್ತೆ ಪಬ್ಗಳು, ಗೋರ್ಮಂಗ್ಲ, MG ರೋಡು ಬಿಟ್ರೆ ಹೊರಗಡೆ ಊಟಿ, ಕೊಡೈಕೆನಾಲ್, ಮತ್ತೆ ಈ ತರ ಟ್ರಿಪ್ಸು, ಈ ತರ ಇದರಲ್ಲಿ ತುಂಬಾ ತೊಳ್ಕೊಂಡ್ರೆ ಈಗಿನ 2000-2005 ಏನ್ ಮಕ್ಳುಗಳಿದ್ದಾರೆ ಅವರೆಲ್ಲರೂ ಅದರಲ್ಲಿ ಇದಾಗಿದ್ದಾರೆ. ಅವ್ರಿಗೆ ಕನ್ನಡಿಗರ ಉದ್ಯೋಗ ಯಾಕೆ ಸಿಗ್ಬೇಕು ಅಂತ ಗೊತ್ತಿಲ್ಲ, ಏನಕ್ಕೆ ನಾವು ಹೋರಾಟ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅಥವಾ ಕನ್ನಡ ಬಗ್ಗೆ ನಾನು ಏನಕ್ಕೆ ಕೇಳಬೇಕು
ನಾವೆಲ್ಲ ಇಂಡಿಯನ್ಸ್ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಗೊತ್ತು ನಮ್ ತಾಯ್ನಾಡ ಭಾಷೆ ನನ್ ತಾಯಿ ಸಮಾನ ಅವ್ಳ ಗಂಟೆಗೆ ಬಂದ್ರೆ ತಗ್ಯೋಗ್ ಸಿದ್ಧ ನಾವ್ ಪ್ರಾಣ. ಇವತ್ತು ನೀವು ನೋಡ್ತಾ ಹೋದ್ರೆ ಈ ಭಾಗದಲ್ಲಿ ಎಷ್ಟು ಜನ ತಮಿಳಿಗರಿದ್ದಾರೆ ಅಂತ. ಸ್ವಂತ ಮನೆಗಳಿಟ್ಕೊಂಡು ತಮಿಳಿಗರು ಇವತ್ತು ಎಕರೆ ಗಟ್ಟಲೆ ಜಮೀನ್ ಇದೆ ಅವರು ಇಲ್ಲೇ ಉಳ್ಕೊಂಡು ಹೋಗ್ಲಿಲ್ಲ ವಾಪಸ್ಸು. ಅದಾದ್ಮೇಲೆ ಸಿಟಿ ಮಾರ್ಕೆಟ್ ಬಂದ್ರು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಎನ್ನಡ ಎಕ್ಕಡ ಎಲ್ಲ ಬಾಡ್ರಿಂದ ಆಚೆ ಇಲ್ಲೇನಿದ್ರು ಕನ್ನಡ ಬಂದ್ರು, ದುಡಿತಾ ಇದ್ದಾರೆ. ದುಡಿಲಿ, ತೊಂದರೆ ಇಲ್ಲ, ಯಾರು ಎಲ್ಲಿ ಬೇಕಾದ್ರೂ ದುಡಿಬಹುದು. ನಾನು ಅದ್ರ ಬಗ್ಗೆ ಏನು ಇದು ಮಾಡಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ. ಯಾರು ಇಡೀ ಭಾರತದ ಎಲ್ಲಿ ಬೇಕಾದ್ರೂ ದುಡಿ ಬರ್ತೀರಾ, ದುಡಿತೀರಾ, ತಿಂತೀರಾ. ಇಲ್ಲಿ ನೀರಿಗೆ ನೀವು ಒಂದು ಕುಡಿತಾ ಇದ್ರೆ, ಇಲ್ಲಿ ಗಾಳಿ ತಗೊಳ್ತಾ ಇದ್ರೆ, ಇಲ್ಲಿನ ಸೌಲಭ್ಯಗಳನ್ನೆಲ್ಲೂ ತಗೊಳ್ತಾ ಇದ್ದೀರಾ. ಆದ್ರೆ 50 ವರ್ಷ 60 ವರ್ಷ ಅದನ್ನ ಮನೆ ತಮಿಳೇ ಮಾತಾಡ್ತಾ ಇದ್ದಾರೆ. ಇಲ್ಲೇ ಇದ್ಮೇಲೆ ಇಲ್ಲಿನ ರೀತಿ ನೀತಿ ಬೇಕಿಲ್ವಾ? ಏನೋ ಬಡವ ರಾಸ್ಕಲ್ ನಿಂಗೆ ಕನ್ನಡ ಬರಲ್ವಾ? ಬಟ್ ಕನ್ನಡದವ್ರೆ ಅದನ್ನ ಹೇಳೋದು ತುಂಬಾ ನೋವಾಗುತ್ತೆ. ಇಷ್ಟೇನಾ ಅಭಿಮಾನ, ನಾನೆಲ್ಲ ಬಿಟ್ಬಿಡ್ಬೇಕಿದ್ನಲ್ಲ, ಈ ನನ್ನ ಮಕ್ಳು ಸಾಯ್ಬೇಕು. ನಮ್ಮನ್ನಂತೂ ಯಾರು ಎದುರಿಸಕ್ಕಾಗಲ್ಲ. ನಾವು ಉಸಿರು ಇರೋವರೆಗೂ ನಮ್ಮನ್ನ ಯಾರು ಹೋರಾಟ ಮಾಡ್ಕೊಂಡೇ ಬದುಕೊಂಡ್ಬಿಡ್ತೀವಿ ನಾವು. ತಾಯಿ ಹೇಳಿಕೊಟ್ಟ ಭಾಷೆ ಕನ್ನಡ, ಭಾಷೆ ಉಳಿಸುವ ಆಸೆ ಕನ್ನಡ, ತಂದೆ ಮಾಡಿಟ್ಟಿರೋ ಆಸ್ತಿ ಕನ್ನಡ, ಅದಕ್ಕೆ ಬಳಸೋ ಜಾಸ್ತಿ ಕನ್ನಡ, ಹುಳು ಕಲಿಸಿದ ಪಾಠ ಕನ್ನಡ. ಈ ಬೆಂಗಳೂರು ಡಿವೈಡ್ ಆದ್ಮೇಲೆ ಈ ರಾಮನಗರ ಕೂಡ ಬೆಂಗಳೂರಿಗೆ ಸೇರಿಸಬೇಕು ಅಂತ ಹೇಳಿದ್ದಾರೆ. ಈಗಿರೋ ಬೆಂಗಳೂರನ್ನೇ ಕನ್ನಡಿಗರ ಅಸ್ಮಿತೆಯನ್ನ, ಕನ್ನಡಿಗರ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಇವಾಗ ನಿಮ್ಗೆ ಏನಾದ್ರು ತೊಂದರೆ ಆಯ್ತು ಅಂತ ಹೇಳಿದ್ರೆ, ನೀವು ಯಾರೋ ಒಬ್ಬರು ಸಡನ್ ಜ್ಞಾಪಿಸ್ಕೊಂತೀರ. ಒಂದು ನಿಮ್ ತಂದೆ ತಾಯಿ ಅಣ್ಣ ತಮ್ಮದಿರನ್ನ ಜ್ಞಾಪಿಸ್ಕೊಬೇಕು. ಅವ್ರು ಎಲ್ರೂ ಕೈಲೂ ಆಗ್ಲಿಲ್ಲ ಅಂದ್ರೆ ಯಾರೋ ಹೋರಾಟಗಾರನೇ ಜ್ಞಾಪಿಸ್ಕೊಳ್ಳೋದು. ಇವ್ರ ಹತ್ರ ಹೋದ್ರೆ ನಮ್ಗೆ ನ್ಯಾಯ ಸಿಗ್ಬೋದು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಓಕೆ, ಈ ಹಾದಿಯಲ್ಲಿ ಏರು ಇಳಿತಗಳಾಗಿರ್ಬೋದು, ಹಲ್ಲೆಗಳು ಆಗಿರ್ಬೋದು, ಬೆದರಿಕೆ ಕರೆಗಳೇನಾದ್ರು ಬಂದಿದ್ಯಾ? ಬೆಂಗಳೂರಿನ 20 ಲಕ್ಷ ತಮಿಳಿಗರನ್ನ ಪ್ರತಿನಿಧಿಸ್ತಕ್ಕಂಥ ಅಧ್ಯಕ್ಷ ಅವನು. ಆತ ಏನ್ ಮಾಡ್ತಾನೆ, ನನಗೆ ಕರೆ ಮಾಡ್ಬಿಟ್ಟು ನಿನ್ನ ತಲೆ ಕಳಿಸ್ಬಿಟ್ಟು ಸಿಲ್ಕ್ ಬೋರ್ಡಿನ ಒಂದು ಫ್ಲೇವರ್ ಕೆಳಗಡೆ ನೇತಾಡ್ತೀನಿ ಅಂತ ಹೇಳಿ ಬೆದರಿಕೆ ಆಗುತ್ತೆ. ಎಲ್ಲವೂ ಮೇಡಮ್, ಎಲ್ಲ ನೀವು ಕೇಳ್ತಿರಲ್ಲ ಪ್ರಶ್ನೆ, ಎಲ್ಲದಕ್ಕೂ ಮೂಲ ತೊಡ್ಕೊಳ್ಳೋ ರಾಜಕಾರಣಿಗಳೇ ಬರೋದು. ಅವರೇ ನಿಜವಾದ ದೊಡ್ಡ ಕಳ್ಳರು, ಕದೀಮರು ಎಲ್ಲ ಅವರೇ. ಯಾರು ಒಳ್ಳೆಯವ್ರಲ್ಲಿ ಯಾರೋ ಒಬ್ಬ ರಾಜಕಾರಣಿ ಒಳ್ಳೆಯವನು ಅಂತಿದ್ದಾರೆ, ನಾನು ದುಡ್ಡು ತಗೊಳ್ಳೋದೇ ಓಟ್ ತಗೊಂಡಿದ್ದೀನಿ ಅಂತ ಯಾರೋ ಒಬ್ಬ ಬಂದು ಮುಂದೆ ನಿಂತ್ಕೊಳ್ಳಿ, ನಾನು ಒಂದು ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ ನಿಮ್ಮ ಮಾತಿಗೆ, ಮತ್ತೆ ಅವನ್ನ ನಾನು ಒಂದು ಇನ್ಸ್ಪಿರೇಷನ್ ಆಗಿ ತಗೊಂತೀನಿ ಅಂಥವ್ರು ಯಾರು ಇದ್ರೆ ಇಲ್ಲ, ನನಗೆ ತಿಳಿದಿರಂಗಿಲ್ಲ. ಬಟ್ ಅಕಸ್ಮಾತ್ ಇದ್ರೆ ಆ ಥರ ಮಾಡ್ತೀನಿ ನಾನು. ಆ ಥರ ಇಲ್ಲ, ಎಲ್ಲರೂ ಕಚಡಗಳೇ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡ ಹೋರಾಟಗಾರರು ಅಂದ್ರೆ ಮೈಯಲ್ಲಿ ಏನೋ ಒಂಥರ ಕಿಚ್ಚು ಮೂಡುತ್ತೆ. ಕನ್ನಡ ಅಂದ್ರೆ ಸಾಕು, ಎಲ್ಲರೂ ಕೂಡ ಕನ್ನಡ ಪದವನ್ನ ಬಳಸಲೇಬೇಕು ಅನ್ನುವಂಥದ್ದು. ಇವತ್ತು ನಮ್ಮ ಜೊತೆ ಕನ್ನಡ ಹೋರಾಟಗಾರರು ಆಗಿರುವಂತಹ ಚೇತನ್ ಸೂರ್ಯ ಅವರು ಹಾಗೆ ಆದಿತ್ಯ ಅವರು ನಮ್ಮ ಜೊತೆ ಇದ್ದಾರೆ. ಕನ್ನಡ ಹೋರಾಟಗಾರರ ಬಗ್ಗೆ ತಿಳಿದುಕೊಳ್ಳೋಕೆ ಇದೊಂದು ಮೂಲ ಅವಕಾಶ ಅಂತಾನೆ ಹೇಳ್ತೀನಿ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಕನ್ನಡ ಹೋರಾಟದ ಬಗ್ಗೆ, ಕನ್ನಡದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಕನ್ನಡ ನಾಡು ನುಡಿ ಎಲ್ಲದ್ರ ಬಗ್ಗೆನೂ ತಿಳ್ಕೊಬೇಕು ಅಂತ ನನ್ನಲ್ಲಿರುವ ಕೆಲವೊಂದು ಡೌಟ್ಸ್ಗಳಾಗಿರ್ಬೋದು, ಕನ್ನಡ ಪರ ಹೋರಾಟಗಾರರ ಬಗ್ಗೆ ಆಗಿರ್ಬೋದು, ಅವರ ಬಗ್ಗೆ ತಿಳ್ಕೊಳ್ಳೋಕೆ ನಾನಿವತ್ತು ಬಂದಿರೋದು ಕನ್ನಡ ಪರ ಹೋರಾಟಗಾರರ ಹತ್ರ ಚೇತನ್ ಸೂರ್ಯ ಅವರು ಹಾಗೆ RNR ಹತ್ರ ಬಂದಿದ್ದೀನಿ. ಹಲವಾರು ಕ್ವಶನ್ಸ್ಗಳಿದಾವೆ, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಇಬ್ರು? ತುಂಬಾ ಚೆನ್ನಾಗಿ. ಹೇಗೆ ನಡೀತಾ ಇದೆ ಕೆಲಸಗಳೆಲ್ಲ? ತುಂಬಾ ಚೆನ್ನಾಗಿ ನಡೀತಾ ಇದೆ. ನೀವು ನೋಡ್ತಾ ಇರೋಗೆ ಪ್ರಸ್ತುತ ಬೆಳವಣಿಗೆಗಳೆಲ್ಲ ನಿಮ್ಮ ಮಾಧ್ಯಮ ಮುಖಾಂತರನೇ ತಿಳಿಸ್ತಾ ಇದೀವಿ. ಕನ್ನಡಿಗರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ, ಕನ್ನಡಿಗರಿಗೆ ಆಗ್ತಾ ಇರುವಂತಹ ದ್ರೋಹಗಳು, ಮತ್ತೆ ಹೊರ ರಾಜ್ಯದಿಂದ ಬಂದಿರುವಂತವರ ಒಂದು ಏನೋ ಕಪಿಮುಷ್ಟಿಯಲ್ಲಿ ನಾವುಗಳು ಸಿಲುಕೊಂಡು ಒದ್ದಾಡ್ತಾ ಇರೋದು, ಇದನ್ನೆಲ್ಲ ನೋಡಿ ಸಹ ರಾಜಕಾರಣಿಗಳು ಸುಮ್ಮನೆ ಕೂತಿರೋದು. ಇಂಥ ಬೆಳವಣಿಗೆಗಳನ್ನ ನಾವು ಎಲ್ಲರೂ ನೋಡ್ತಾ ಇದ್ವಿ. ಬಟ್ ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಕನ್ನಡಿಗರಂತಂದು ಕೂರಿಸಿರೋದು. ಇದು ನಮ್ಮ ಇವತ್ತಿನ ಒಂದು ಬೆಳವಣಿಗೆ ಇರುವಂಥದ್ದು ಕನ್ನಡಿಗರಿಗೆ. ಓಕೆ, ನಿಮಗೆ ಯಾಕೆ ಇಷ್ಟೊಂದು ಕನ್ನಡದ ಮೇಲೆ ಒಲವು? ಕನ್ನಡದ ಮೇಲೆ ಒಲವು ಅಂತಕ್ಕಂಥದ್ದು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಅದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಇದು ಒಲವು ಅನ್ನೋದಕ್ಕಿಂತನೂ ಈ ನೆಲದಲ್ಲಿ ಇರುವಂತಹ ಪ್ರತಿಯೊಬ್ಬನ ಕರ್ತವ್ಯ ಆಗ್ತದೆ. ಇವತ್ತು ಸಾವಿರಾರು ಸಂಘಟನೆಗಳು, ಸಾವಿರಾರು ಪಕ್ಷಗಳು ಅಥವಾ ಸಾವಿರಾರು ರೀತಿಯ ಸಿದ್ಧಾಂತಗಳ ನೆಲಗಟ್ಟಿನ ಮೇಲೆ ಇರ್ತಕ್ಕಂಥ ವಿವಿಧ ರೀತಿಯ ಸಂಘಟನೆಗಳಿದ್ದರೂ ಕೂಡ ಯಾವುದಾದ್ರೂ ಒಂದು ಶಾಲು, ಯಾವುದಾದ್ರೂ ಒಂದು ಸಂಘಟನೆ ಎಲ್ಲ ರೀತಿಯ ವರ್ಗದನ್ನು ಸೆಳೆಯುವಂತಹ, ಎಲ್ಲ ವರ್ಗದ ಕಣ್ಣೀರನ್ನು ಒರೆಸುವಂತಹ ಶಕ್ತಿ ಇರೋದು ಈ ಹಳದಿ ಕೆಂಪು ಶಾಲೆ. ಇವತ್ತು ಚಾಲಕರಿಗೆ ಸಮಸ್ಯೆ ಆದಾಗಲೂ ಕೂಡ ಇದೇ ಹಳದಿ ಕೆಂಪು ಶಾಲನ್ನು ಹಾಕೊಂಡು ಹೋರಾಟಕ್ಕಿಳಿತಾರೆ. ರೈತರ ಸಮಸ್ಯೆ ಆದಾಗ ಹಸಿರು ಶಾಲಿನ ಜೊತೆಗೆ ಇದೇ ಒಂದು ಕನ್ನಡದ ಶಾಲನ್ನು ಹಾಕೊಂಡು ಹೋರಾಟಕ್ಕಿಳಿತಾರೆ. ಆ ಮೂಲಕ ಎಲ್ಲಾ ವರ್ಗದವರೆಗೂ ಕೂಡ
ಕನ್ನಡ ಕೈ ನೆಲದಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ ಅವರ ಆಸ್ತಿ. ಹಾಗಾಗಿ ಇದರಲ್ಲಿ ನನಗೇನೋ ಒಲವು ಅಂತ ಏನು ಅನ್ಸಲ್ಲ. ಪ್ರತಿಯೊಬ್ಬರ ಕರ್ತವ್ಯ ಕನ್ನಡಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಓಕೆ, ನೀವು ಬೇರೆ ರಾಜ್ಯಗಳನ್ನು ನೋಡ್ಬೋದು, ಅವರ ಭಾಷೆಗಳಿಗೆ ಕೊಡುವಂತಹ ಒತ್ತು ಯಾಕೆ ನಮ್ಮ ರಾಜ್ಯದಲ್ಲಿ ಇಲ್ಲ? ಕನ್ನಡಕ್ಕೆ ಯಾಕೆ ಅಷ್ಟೊಂದು ಒತ್ತು ಕೊಡಲ್ಲ ಜಾಸ್ತಿ? ಅದಕ್ಕೆ ನೇರವಾಗಿ ಕನ್ನಡಿಗರೇ ನಾವೇ ಕಾರಣ ಇಷ್ಟೇ. ನಾವು ಭಾರತೀಯರು ಎಂಬ ದೊಡ್ಡ ಒಂದು ಮನೋಭಾವ ನಮ್ಮಲ್ಲಿದೆ. ನಾವು ಭಾರತೀಯರು, ನಾವೆಲ್ಲ ಒಂದು ಅಂತ. ಅದು ಕೇವಲ ಕನ್ನಡಿಗರಲ್ಲಿ ಮಾತ್ರ ಇದೆ ಹೊರತು ಬೇರೆ ರಾಜ್ಯದವ್ರಿಗೆ ಇಲ್ಲ. ಯಾಕಂದ್ರೆ ನೀವು ನೋಡ್ಕೊಂಡ್ ಬರ್ಬೋದು, ನಮ್ಮಲ್ಲಿ ಇರುವಂತ ಅಷ್ಟು ರಾಜ್ಯಗಳಲ್ಲಿ ಎಲ್ಲಾ ರಾಜ್ಯದವ್ರು ಸಿಗೋದು ಯಾವ್ದಾದ್ರು ಒಂದು ನೀವು ರಾಜ್ಯ ಅಂತ ಬಂತಂದ್ರೆ ಅದು ಕರ್ನಾಟಕ ಆಗುತ್ತೆ. ಇಲ್ಲಿ ನಾವೇನ್ ಮಾಡ್ಬಿಟ್ಟಿದೀವಿ, ನಾವೆಲ್ಲ ಭಾರತೀಯರು ಅನ್ನೋ ಒಂದು ಕಿರೀಟನ ತೆಗೆದು ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದೀವಿ. ನಾವು ಕನ್ನಡಿಗರು ಅನ್ನೋದನ್ನ ಮರ್ತು ಬಿಟ್ಟಿದೀವಿ. ಭಾರತ ಅನ್ನೋದು ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಅಥವಾ ರಚನೆ ಆಗೋದಕ್ಕಿಂತ ಮುಂಚೆ ನಮ್ಗೆ 5,000 ವರ್ಷ ಇತಿಹಾಸ ಇದೆ. ನಮ್ಮಲ್ಲಿ ನಾವು ಫಸ್ಟ್ ಸ್ವಾಭಿಮಾನನೋ ಅಥವಾ ಅಭಿಮಾನನೋ ಬೆಳೆಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದೇ ರೀತಿ ಮುಂದುವರೆದ್ರೆ ಇನ್ನು ಮುಂದಕ್ಕೆ ತುಂಬಾ ಕಷ್ಟ ಆಗ್ತಾ ಹೋಗ್ತದೆ. ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ, ನಾಳೆ ನಾವುಗಳು ನಮ್ಮ ಹೆಸರುಗಳನ್ನ ಇಟ್ಕೊಬೇಕು ಅಥವಾ ನಮ್ಮ ಭಾಷೆಯನ್ನು ಮಾತಾಡ್ಬೇಕಂದ್ರೆ ಕೇಂದ್ರದಲ್ಲೋ ಅಥವಾ ಬೇರೆ ಭಾಷೆಯನ್ನು ಅನುಮತಿ ಪಡೆದು ನಾವು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದೇ ತರ ಸ್ವತಂತ್ರಕ್ಕಿಂತ ಮುಂಚೆ ಭಾರತಕ್ಕೆ ಬಂದಂತ ಬ್ರಿಟಿಷರು ಸಹ ಇದೇ ತರ ಬಂದ್ರು. ಇದೇ ತರ ನಾವುಗಳು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋದ್ವಿ. ಕೊನೆಗೆ ಅವ್ರು ನಮ್ಮನ್ನೇ ಆಳಕ್ ಶುರು ಮಾಡಿದ್ರು. ಅದೇ ರೀತಿ ಬ್ರಿಟಿಷ್ ಕೈಲಿದ್ದಂತಹ ಸ್ವತಂತ್ರವನ್ನ ತೆಗೆದು ಉತ್ತರ ಭಾರತದವ್ರ ಕೈ ಕೊಟ್ಟು ನಮ್ಮನ್ನೆಲ್ಲ ಆಳಕ್ ಬಿಟ್ಟಿದ್ದಾರೆ. ಆದ್ರೆ ಇನ್ನೊಂದು ವಿಚಾರ ಏನಂದ್ರೆ ನಮ್ಮಂತ ಸಾವಿರಾರು ಕನ್ನಡಿಗರು ಇನ್ನೂ ಬದುಕಿದೀವಿ. ಅದು ನಾವುಗಳಿರೋವರೆಗೂ ಸಾಧ್ಯ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇನ್ನೊಂದು ಕ್ವಶನ್. ಕೆಲವೊಬ್ರು ಹೇಳ್ತಾರೆ ಕನ್ನಡವನ್ನ ಉಳಿಸಕ್ಕೆ ಕರ್ನಾಟಕ ಸರ್ಕಾರ ಇದೆ, ಯಾಕೆ ಈ ಹೋರಾಟಗಾರರ ಅವಶ್ಯಕತೆ ಅಂತ? ಅವ್ರೇನಾದ್ರು ಅದನ್ನ ಮಾಡ್ಬಿಟ್ಟಿದ್ರೆ ಕರ್ನಾಟಕ ಸರ್ಕಾರದವರು, ನಾವೆಲ್ಲ ಮತ ಹಾಕಿ ಅವ್ರನ್ನ ಲಕ್ಷಾಂತರ ರೂಪಾಯಿ ಅವ್ರಿಗೆ ತೆರಿಗೆ, ನಮ್ಮ ತೆರಿಗೆ ಅಂತ ಅವ್ರಗಳಿಗೆ ಒಂದು ಸಂಬಳ ಕೊಡ್ತಾ ಅವ್ರು ಓಡಾಡೋ ಕಾರು, ಅವ್ರಿರೋ ಮನೆ, ಮತ್ತೆ ವಿಧಾನಸೌಧದಲ್ಲಿ ಒಂದು ಸದನ ನಡೀತಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಒಂದೇ ಒಂದು ದಿನದ ಖರ್ಚು ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಇದನ್ನೆಲ್ಲ ನಾವು ಭರಿಸ್ತಾ ಇರೋದು ನಮ್ಮ ಪ್ರತಿನಿಧಿಯಾಗಿ ನಿಂತ್ಕೊಂಡು ನಮಗೋಸ್ಕರ ನೀವು ಕೆಲಸ ಮಾಡಿ ಅಂತ ನಾವು ಅವ್ರನ್ನ ಬಿಟ್ಟಿದ್ದೀವಿ. ಬಟ್ ಅಲ್ಲಿರುವಂತಹ ಒಂದಷ್ಟು ರಾಜಕಾರಣಿ ಅಂತ ಹೇಳೋ ಎಲ್ಲಾರನ್ನೂ ಹೇಳ್ತೀನಿ ನಾನು, ಎಲ್ಲರೂ ಯಾರು ಒಳ್ಳೆಯವರಿಲ್ಲ ಇಲ್ಲಿ ರಾಜಕಾರಣಿಗಳು. ಪ್ರಾದೇಶಿಕ ಪಕ್ಷದಿಂದ ಹಿಡಿದು ರಾಷ್ಟ್ರೀಯ ಪಕ್ಷದವರೆಗೂ ಎಲ್ಲರೂ ಅವ್ರವ್ರ ಲಾಭ ನೋಡ್ಕೊಂತ ಇದ್ದಾರೆ ಹೊರತು ಯಾರೂ ಸಹ ನಮ್ಮ ಬಗ್ಗೆ ಅಥವಾ ಕನ್ನಡಿಗರ ಬಗ್ಗೆ ಯಾವುದೇ ರೀತಿಯಾದಂಥ ಗಮನ ಇಲ್ಲ ಇಲ್ಲಿರುವಂತ ರಾಜಕಾರಣಿಗಳಿಗೆ. ಅದೊಂದು ವಿಚಾರ ಹಿಡಿದು ರಾಜಕಾರಣಿಗಳ ಮೇಲೆ ಬಿಟ್ರೆ ನಾಳೆ ಇವತ್ತು ನಾವೆಲ್ಲ ಇಲ್ಲ ಅಂದ್ರೆ, ಈಗ ನಾವು ಕನ್ನಡ ಪರ ಹೋರಾಟಗಾರರು, ಒಂದು ಜಾತಿ ಪರವಾಗಿ ಹೋರಾಟಗಾರರಿದ್ದಾರೆ, ಧರ್ಮದ ಪರವಾಗಿ ಹೋರಾಟಗಾರರಿದ್ದಾರೆ. ಜಾತಿ ಪರವಾಗಿ ಹೋರಾಟ ಮಾಡ್ಬೇಕಂದ್ರೆ 100 ಜನ ರಾಜಕಾರಣಿಗಳಿದ್ದಾರೆ. ಧರ್ಮದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಬೆನ್ನೆಲುಬಾಗಿ 100 ಜನ ರಾಜಕಾರಣಿಗಳಿದ್ದಾರೆ. ಜೊತೆಗೆ ಅವರ ಸಂಘ ಸಂಸ್ಥೆಗಳು ತುಂಬಾ ದುಡ್ಡು ತುಂಬಿಕೊಂಡು ಕೂತಿದ್ದಾರೆ. ನಮ್ಮ ಕನ್ನಡ ಪರ ಸಂಘಟನೆ ಅಂತ ಬಂದಾಗ ಯಾರು ಸಹ ಕನ್ನಡದ ಹೆಸರಲ್ಲಿ ಒಟ್ಟು ಕೇಳಲ್ಲ, ನಾವುಗಳು ಸಹ ಆಗ್ತಾ ಇಲ್ಲ. ಅದ್ರ ಜೊತೆಗೆ ನಮಗೆ ಯಾವುದೇ ಬ್ಯಾಕ್ಬೋನ್ ಇಲ್ಲ ಕನ್ನಡ ಪರ ಸಂಘಟನೆಗಳು. ಯಾವ ರಾಜಕಾರಣಿಗಳು ಕೂಡ ಫಂಡ್ ತಂದು ತಗೊಳ್ಳಿ ನೀವು ಮಾಡಿ ಅಂತ ಹೇಳ್ತಾ ಇಲ್ಲ. ನಮ್ಮನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದ್ರೆ, ಇನ್ನೊಂದು ಸ್ವಲ್ಪ ವರ್ಷ ಇದೇ ತರ ಆಡಿಸಿದ್ರೆ ಇವ್ರನ್ನೆಲ್ಲ ಮಣ್ಣು ಮುಕ್ಕಿಸ್ಬೋದು, ಮುಂದೆ ನಾವು ಆಡಿದ್ದೇ ರಾಜ್ಯ, ಇಲ್ಲಿ ಲಾಭಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು. ಕನ್ನಡ ಪರ ಸಂಘಟನೆಗಳು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೇಳ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅದರಲ್ಲಿ ಒಳ್ಳೆಯವರು ಕೆಟ್ಟವ್ರು ಎಲ್ಲರೂ ಇದ್ದಾರೆ. ಒಳ್ಳೆಯವರು ಬರೀ ಒಳ್ಳೆಯವರು ಇದ್ದಾರೆ, ಬರೀ ಕೆಟ್ಟವರು ಇದ್ದಾರೆ ಅಂತ ಹೇಳಿಲ್ಲ. ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇದ್ದಾರೆ, ತುಂಬಿದ್ದಾರೆ ಸಂಘಟನೆಗಳಲ್ಲಿ. ಅದರಿಂದ ನಮ್ಮಂತಹ ಯುವಕರು, ಈಗಿನ ವಯಸ್ಸಿನ ಯುವಕರು, ನಾವೊಂದಷ್ಟು ಜನ ಇದೀವಿ, ನಮ್ಮನ್ ಬಿಟ್ರೆ ಇನ್ನೊಂದಷ್ಟು ಜನ ಇದ್ದಾರೆ ಅಷ್ಟೇ ಅಂತ ನನಗನ್ಸುತ್ತೆ. ಇನ್ ಮುಂದೆ ಹೋಗ್ತಾ ಆ ಒಂದು ಆಸಕ್ತಿ ಕಮ್ಮಿ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಇದೆ. ಬಟ್ ಕನ್ನಡ ಪರ ಸಂಘಟನೆಗಳು ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಸರ್ಕಾರಗಳನ್ನ ನಂಬ್ಕೊಂಡು ಕರ್ನಾಟಕ ಇರಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವರೆಲ್ಲ ಆಡಳಿತ ಏನಿರ್ತದೆ ಕೇಂದ್ರದಲ್ಲಿ ಅವರ ಕೈಗೊಂಬೆಯಾಗಿ ಇವರೆಲ್ಲ ಮಾಡ್ತಾ ಇದ್ದಾರೆ ಹೊರತು ಯಾರು ಸಹ ಕನ್ನಡಿಗರ ಪರವಾಗಿ ಧ್ವನಿ ಎತ್ತೋ ರಾಜಕಾರಣಿಗಳು ಯಾರು ಇಲ್ಲ ನನ್ನ ಪ್ರಕಾರ ಇದು. ಓಕೆ, ನೀವು ನೋಡ್ಬೋದು ಕೆಲವೊಂದೊಂದ್ ಕಡೆ ಕನ್ನಡ ಪರ ಹೋರಾಟಗಾರರು ಮೊದಲೆಲ್ಲ ಹೆಂಗೆ ಅಂದ್ರೆ ಒಬ್ರು ಅಥವಾ ಇಬ್ರು ಹೆಸರು, ಇವ್ರು ಕನ್ನಡ ಪರವಾಗಿ ಹೋರಾಟಗಾರರು. ಇವಾಗ ಹೇಗಾಗಿದೆ ಅಂದ್ರೆ ತುಂಬಾ ಜನ, ಹಲವಾರು ಜನ. ಇವಾಗ ಒಂದು ಅಂಗಡಿ ಮುಂಭಾಗದಲ್ಲಿ ನೋಡ್ಬೋದು ನೀವು ಹಿಂದಿ ಮಾತಾಡೋದು, ನಾನು ಕನ್ನಡ ಪರ ಹೋರಾಟಗಾರರು ಅಂತ ಹೇಳಿ ಮಾತಾಡೋದು. ಕೆಲವೊಂದ್ ಕಡೆ ಸ್ಕ್ಯಾಮ್ ನಡೀತಾ ಇದೆ, ಈ ತರ ಕೆಲವೊಬ್ರು ಈ ತರ ಮಾಡ್ತಾ ಇದಾರ ಅಂತ. ಈಗ ಏನ್ ಪ್ರಶ್ನೆ ಕೇಳಿದ್ರಲ್ಲ, ಇದು ನಿಜವಾಗ್ಲೂ ಪ್ರತಿಯೊಬ್ರು ಇವತ್ತು ಏನು ಕನ್ನಡ ಶಾಲಾ ಕೊಂಡ್ರು ಪ್ರತಿಯೊಬ್ರು ಯಾರೇ ಶಾಲಾ ಕೊಂಡ್ರು ಕೂಡ ಅವ್ರನ್ನ ರೋಲ್ ಕಾಲ್ ಅಂತ ಬರೆಯೋದಾಗಿರ್ಬೋದು. ಅಥವಾ ಯಾವ್ದೋ ಒಂದು ಪೊಲೀಸ್ ಸ್ಟೇಷನ್ ಹೋದ್ರೆ ಇವತ್ತು ಶಾಲಾ ಹಾಕೊಂಡು ಯಾವ್ದೋ ಒಂದು ಹೋರಾಟಕ್ಕೆ ಅನುಮತಿ ಕೇಳಕ್ಕಂತ ಹೋದ್ರೆ ಒಬ್ಬ 3rd ಕ್ಲಾಸ್ ರೌಡಿಗೆ, ಒಬ್ಬ ಕಳ್ಳನಿಗೆ ಕೊಡೋ ಗೌರವವನ್ನು ಕೂಡ ಇವತ್ತು ಹೋರಾಟಗಾರರಿಗೆ ಕೊಡ್ತಾ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ
ಒಂದಷ್ಟು ಗುಂಪಿದೆ, ನಾನು ಒಪ್ತೀನಿ, ಅದು ವಿಪರ್ಯಾಸ, ಅದು ನಮ್ಮ ಹೋರಾಟಗಾರರು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಒಂದಷ್ಟು ಗುಂಪುಗಳಿದೆ ಕನ್ನಡ ಶಾಲೆ ಹಾಕೊಂಡು ಹೋರಾಟದ ಹೆಸರಲ್ಲಿ ಹೋರಾಟವನ್ನ ಮಾಡಿದಿರ ದೊಂಬರಾಟವನ್ನ ಮಾಡ್ಕೊಂಡು, ಹೋರಾಟದ ಸಂದರ್ಭದಲ್ಲಿ ಶರ್ಟ್ ಅನ್ನ ಕಿತ್ಕೊಂಡು ಕೂತ್ಕೊಂಡು ಅನಾವಶ್ಯಕವಾಗಿ ಒಂದಷ್ಟು ಬೇಡದ ಚಟುವಟಿಕೆಗಳನ್ನ ಮಾಡ್ಕೊಂಡು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ರೆ ನೈಜ ಹೋರಾಟಗಾರರಿಗೆ ಬೆಲೆ ಕಮ್ಮಿ ಆಗಿದೆ. ಅವರ ಒಂದು ಫಾಲೋವರ್ ಸಂಖ್ಯೆ ನೀವು ಚೆಕ್ ಮಾಡಿದ್ರೆ ನಿಜವಾದ ಹೋರಾಟಗಾರರ ಸಂಖ್ಯೆ ತೀರಾ ಕಡಿಮೆ ಇರ್ತದೆ. ಯಾರೆಲ್ಲ ಒಂದು ಶೋಕಿಗೋಸ್ಕರ ಒಂದು ಶಾಲನ ಹಾಕಿರ್ತಾರೆ ಅಥವಾ ಯಾರೆಲ್ಲ ಬೆಳೆದ ವಿಚಾರಕ್ಕೆ ಹಾಕಿರ್ತಾರೆ ಅಂತವ್ರ ಸಂಖ್ಯೆ ಹೆಚ್ಚಾಗಿದೆ. ಮತ್ತೆ ಈಗಾಗಲೇ ಈ ಹಿಂದಿ ನಾಮಫಲಕದ ವಿಚಾರ ಹೇಳಿದ್ರೆ ನಾನು ಅದನ್ನ ಒಪ್ಪಲ್ಲ. ಯಾಕಂದ್ರೆ ನಾಮಫಲಕದ ಇವತ್ತು ಯಾರೋ ನಾನೊಬ್ಬ ಉದ್ಯಮಿ ಆದಾಗ ನಂತರ ಯಾರೋ ಒಬ್ಬ ಕನ್ನಡ ಶಾಲೆ ಹಾಕೋ ಬಂದ್ಬಿಟ್ಟು ನೀವು ಬೋರ್ಡ್ ಅಲ್ಲಿ ಕನ್ನಡ ಇಲ್ಲ ದುಡ್ಡು ಕೊಡು ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ನಾನು ಗಡ್ಡ ಅಲ್ಲ, ಒಬ್ಬ ಉದ್ಯಮಿಯಾಗಿ. ನಾಮಫಲಕದ ಹೆಸರಲ್ಲಿ ದುಡ್ಡು ಮಾಡ್ತಿರೋದು ನಾನು ಒಪ್ಪಲ್ಲ. ಆದರೆ ಈ ಒಂದು ಹೋರಾಟದ ಹೆಸರಲ್ಲಿ ಸುಮಾರು ಜನ ಸೇರ್ಕೊಂಡಿದ್ದಾರಲ್ಲ, ನಿಜವಾದ ಹೋರಾಟಗಾರರಿಗೆ ಅಗೌರವ ತಂದಿರೋದಂತೂ ಸತ್ಯ. ಜೊತೆಗೆ ಅವರ ಒಂದು ನಡೆ ಏನಿದೆಯಲ್ಲ, ಅವರ ಒಂದು ಮೆಂಟಾಲಿಟಿ ಒಂದಷ್ಟು ಜನರದ್ದು. ಈ ಒಂದು ಶಾಲನ್ನ ಯಾರ ಶೋಕಿಗೆ ಬೆಳೆಸ್ತಾ ಇದ್ದಾರೆ, ಈ ಒಂದು ಶಾಲನ್ನ ಯಾರು ಬೇಡದ ಚಟುವಟಿಕೆಗೆ ಬೆಳೆಸ್ತಾ ಇದ್ದಾರೆ, ಖಂಡಿತವಾಗ್ಲೂ ಅವ್ರಿಗೆ ಒಂದಷ್ಟು ಕಠಿಣ ಒಂದು ಪ್ರಕರಣಗಳಲ್ಲಿ ಯಾರು ಸಿಗಾಕೊಂತಾರೆ. ಈಗ ಯಾರೋ ರೋಲ್ ಕಾಲ್ ಮಾಡಿದ್ರು, ಇನ್ನೊಂದು ಮತ್ತೊಂದು ಏನೇ ಒಂದು ಅಲಿಗೇಷನ್ ಅವ್ರ ಮೇಲೆ ಬಂದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ. ಆದ್ರೆ ಒಬ್ಬರಿಂದ ಎಲ್ಲ ಇಡೀ ಸಮುದಾಯಕ್ಕೆ ಕನ್ನಡ ಶಾಲಾ ಕಲ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಅದೇ ದೃಷ್ಟಿ ನೋಡೋದಿದೆಯಲ್ಲ, ಆ ಒಂದು ಮೈಂಡ್ ಸೆಟ್ ನ ನಾವು ವಿರೋಧಿಸ್ತೀವಿ. ಓಕೆ, ಇವಾಗಷ್ಟೇ ನೀವು ಹೇಳಿದ್ರೆ ನಾನು ಇದಕ್ಕೆ ಏನ್ ಹೇಳ್ಬಲ್ಲೆ ಅಂದ್ರೆ ಕಾವೇರಿ ಹೋರಾಟ ಆಯ್ತು. ಅಲ್ಲಿ ಹೇಗಾಯ್ತು ಅಂದ್ರೆ ನೀವೇ ಇವಾಗ ಹೇಳಿದ್ರಿ, ಕೆಲವೊಬ್ರು ಶೋಕಿ ಡಿಜೆ ತರ ಅವಶ್ಯಕತೆನೇ ಇರ್ಲಿಲ್ಲ. ಅಲ್ಲಿ ನೀವು ಕೂಡ ಉಪವಾಸ ಸತ್ಯಾಗ್ರಹಣ ಮಾಡಿದ್ವಿ. ಕೆಲವೊಬ್ಬೊಬ್ಬರಿಗೆ ಅಂದ್ರೆ ಬಟ್ಟೆ ಬಿಚ್ಚಿ ನಾವು ನೀರ್ ಬರೋ ತನಕ ನಾವು ಬಟ್ಟೆ ಹಾಕೊಳ್ಳಲ್ಲ ಅಂದಿದ್ದು ಒಂದು ಡಿಜೆ ಬಂದಿರೋದೊಂದು, ಅದು ಎಲ್ರಿಗೂ ಮಾತಾಯಿತು. ಡಿಜೆ ಅವಶ್ಯಕತೆನೇ ಇರ್ಲಿಲ್ವಲ್ಲ, ಹೋರಾಟನ ಸಾಗವಾಗಿ ಮಾಡ್ಬೋದಿತ್ತಲ್ಲ ಅಂತ. ಸಾಮಾನ್ಯವಾಗಿ ಒಬ್ಬೊಬ್ರು ಸರ್ಕಾರದ ಗಮನವನ್ನ ಸೆಳೆಯೋದಕ್ಕೆ, ಜೊತೆಗೆ ಮಾಧ್ಯಮದವ್ರನ್ನ ಗಮನವನ್ನ ಸೆಳೆಯೋದಕ್ಕೆ ಡಿಜೆ ಕರ್ಸೋದಾಗಿರ್ಬೋದು ಅಥವಾ ಬೇರೆ ಹೇಳೋದಲ್ಲ, ಇನ್ನೊಬ್ರು ಯಾರೋ ನೇಣ ಕೊಡೋ ರೀತಿ, ಶಾಲನ ಬಿಗಿದುಕೊಳ್ಳೋ ರೀತಿ ಎಲ್ಲ ಸಾಕಷ್ಟು ಮಾಡಿದ್ರು. ಬಟ್ ನನಗೆ ಬೇಸರ ಆಗ್ತಿರೋದ್ರಿಂದ ಇಲ್ಲಿ ಬರೀ ಹೋರಾಟಗಾರರ ಒಂದು ಸಮಸ್ಯೆ ಇಲ್ಲ, ಮಾಧ್ಯಮದ ಜವಾಬ್ದಾರಿ ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಇವತ್ತು ನಿಮ್ಮ ಒಂದು ಮಾಧ್ಯಮ ಕನ್ನಡದ ವಿಚಾರವಾಗಿ ಧ್ವನಿ ಎತ್ಕೊಂಡು ಇಷ್ಟು ದೂರ ಬಂದು ಒಂದು ಒಳ್ಳೆಯ ಸಂದರ್ಶನ ಮಾಡ್ತಿದ್ರು, ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ರು. ಆದರೆ ಮಾಧ್ಯಮದವರು ಇವತ್ತು ಸಾಮಾನ್ಯವಾದಂತಹ ಹೋರಾಟಕ್ಕೆ ಅವರ ಒಂದು ಇತಿಮಿತಿಯಲ್ಲಿ ಬೆಳಕು ಚೆಲ್ಲದೆ ಇರೋದ್ರಿಂದ ಮಾಧ್ಯಮದವ್ರನ್ನ ಸೆಳೆಯಬೇಕು ಅಂತ ಹೇಳಿ ಒಂದಷ್ಟು ಜನ ನಾನಾ ವಿಚಿತ್ರವಾದಂತಹ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಬೆಂಬಲ ಅದಕ್ಕಂತೂ ಇಲ್ಲ. ಆದ್ರೆ ಇವತ್ತು ಮಾಧ್ಯಮದವರು ಇವತ್ತು ಯಾರೋ ಮೊನ್ನೆ ನಮ್ಮ ದರ್ಶನ್ ಸರ್ ಪ್ರಕರಣ ತಗೊಳ್ಳಿ, ರೇಣುಕಾ ಸ್ವಾಮಿ ಬಾಡಿನ ತಿಂದಂತ ನಾಯಿನ ತೋರಿಸಿರುವಷ್ಟು ಕೂಡ ಒಂದು ನಾಡು ನುಡಿಗಾಗೋ ಸಮಸ್ಯೆನ ಇದೇ ನಾಯಿ ನೋಡಿ ಆ ಬಾಡಿನ ತಿಂದಿದ್ದು ಅಂತ ಏನು ಅಷ್ಟು ಝೂಮ್ ಆಗಿ ತೋರಿಸಿದ್ರಲ್ಲ, ಅದೇ ಕೆಲಸನ ಏನೇನು ಸಮಸ್ಯೆ ಆಗ್ತಿದೆ ಕನ್ನಡಿಗರ ಉದ್ಯೋಗದ ಬಗ್ಗೆ ಏನಕ್ಕೆ ಮೊನ್ನೆ ನಾವು ಸ್ಟ್ರೈಕ್ ಮಾಡಿದ್ರೆ ಎಷ್ಟು ಮಾಧ್ಯಮದವರು ಫ್ರೀಡಮ್ ಪಾರ್ಕ್ ಬಂದ್ರು. ನಾವು ಇವಾಗ ನೀವು ಹೋರಾಟ ಮಾಡೋ ರೀತಿ ಬಗ್ಗೆ ನೀವು ಪ್ರಶ್ನೆ ಮಾಡೋದಾದ್ರೆ ಮಾಧ್ಯಮದವರ ಜವಾಬ್ದಾರಿ, ಮಾಧ್ಯಮದವ್ರನ್ನ ಏನ್ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಇವತ್ತು ಅದೇ ನನಗೆ ಹೇಳ್ದಂಗೆ ಇವತ್ತು ಯಾರೋ ಒಂದು ಹೋರಾಟ ಫ್ರೀಡಮ್ ಪಾರ್ಕ್ ಮಾಡ್ತಾ ಇದ್ವಿ, ಯಾರಾದ್ರೂ ಒಂದು ಮಾಧ್ಯಮ ಬಂದು ಏನಿದು ಹೋರಾಟ, ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಒಂದು ಪೀಕ್ ಟೈಮ್ ಅಲ್ಲಿ ಒಂದು 5 ನಿಮಿಷ ಸಮಯವನ್ನು ನೀವು ಹೋರಾಟಗಾರರಿಗೆ ಏನಕ್ಕೋಸ್ಕರ ಹೋರಾಟ ಮಾಡ್ತಿದ್ರು ಅಂತ ಕೊಟ್ಟಿದ್ರೆ ಭವಿಷ್ಯ ಅಷ್ಟೆಲ್ಲ ಡ್ರಾಮಾ ಮಾಡುವಂಥದ್ದು, ಮಾಧ್ಯಮವನ್ನ ಸೆಳಿಬೇಕು ಅಂತ ಡ್ರಾಮಾ ಮಾಡುವಂತ ಪ್ರಸಂಗ ಬರಲ್ಲ. ಇಲ್ಲಿ ಕೇವಲ ಹೋರಾಟಗಾರ ತಪ್ಪು ಅಥವಾ ಡಿಜೆ ಹಾಕೋರು ತಪ್ಪು ಅಥವಾ ಅರೆಬೆತ್ತಲೆ ಮಾಡೋರು ಅಥವಾ ಇನ್ನೇನೋ ಸತ್ತೋಗ್ತೀನಿ ಅಂತ ಮಾಡೋರು, ಇದನ್ನ ಮಾತ್ರ ನಾವು ವಿರೋಧ ಮಾಡಕ್ ಆಗಲ್ಲ. ಮತ್ತೆ ಇನ್ನೊಂದು ವಿಚಾರ ನಮ್ಗೆ ಬಹಳ ನೋವಾಗೋದೇನಂದ್ರೆ ಒಂದಷ್ಟು ಮಾಧ್ಯಮಗಳು ಹೋರಾಟಗಾರರಿರ್ತಕ್ಕಂಥ ಇಂಗ್ಲಿಷ್ ಅಚ್ಚೆ ನನ್ನ ಕೈಯಲ್ಲಿಲ್ಲ, ಸಹಜವಾಗಿ ಇಂಗ್ಲಿಷ್ ಅಚ್ಚೆ ಇದ್ದಾಗ ಅವ್ರು ಹೋಗಿ ಮೈಕ್ ಇಟ್ಬಿಟ್ಟು ಪ್ರಶ್ನೆ ಮಾಡೋದು, ನಿಮ್ ಕೈಯಲ್ಲಿ ಇಂಗ್ಲಿಷ್ ಇದೆ ನೀವು ಕನ್ನಡ ಹೋರಾಟ ಮಾಡ್ತೀರ ಅಂತ. ಅಥವಾ ಇನ್ನೊಬ್ರಿಗೆ ಒಂದಷ್ಟು ಜನ ಬಂದ್ಬಿಟ್ಟು ಕನ್ನಡದ ವ್ಯಂಜನಾಕ್ಷರಗಳು ಹೇಳಿ, ಕಾಗುಣಿತ ಹೇಳಿ ಅಂತ ಕೇಳುವಂಥದ್ದು. ಈ ಮೂಲಕ ನಾನು ಹೇಳೋದು, ಕನ್ನಡ ಹೋರಾಟ ಮಾಡೋದಕ್ಕೆ ಯಾವುದೇ ಒಬ್ಬ ಕನ್ನಡದ ಪ್ರಾಧ್ಯಾಪಕನಾಗಿ ಅಥವಾ ಕನ್ನಡದ ಇನ್ಯಾವುದೋ ಶಿಕ್ಷಕನಾಗಿ ಇರಬೇಕು ಅಂತ ರೂಲ್ಸ್ ಏನಿಲ್ಲ, ಅವೆಲ್ಲ ತಿಳ್ಕೊಬೇಕು ಅಂತ ಏನಿಲ್ಲ. ಒಂದು ಕನ್ನಡ ಹೋರಾಟ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಅಂತ ತಿಳ್ಕೊಂಡ್ರೆ ಸಾಕು, ಅವ್ನು ಹೋರಾಟ ಮಾಡ್ಬೋದು. ನಿಮ್ಮ ಪ್ರಶ್ನೆಗೆ ಉತ್ತರ ಸರಳವಾಗಿ ಹೇಳೋದಾಯ್ತು ಅಂದ್ರೆ ಮಾಧ್ಯಮವನ್ನು ಸೆಳೆಯೋದಕ್ಕೆ ಅಷ್ಟೆಲ್ಲ ಮಾಡ್ತಾರೆ. ಮಾಧ್ಯಮದವರು ದಯವಿಟ್ಟು ಪ್ರತಿಯೊಂದು ಹೋರಾಟವನ್ನ ಯಾವುದೇ ಸ್ವಾರ್ಥ ಬಿಟ್ಟು ದಿನದ 5 ನಿಮಿಷ ತೋರಿಸಿ ಸಾಕು, ನಿಸ್ವಾರ್ಥವಾಗಿ ಕಮರ್ಷಿಯಲ್ ಅಪೇಕ್ಷೆ ಮಾಡಿದ್ರೆ ನಿಸ್ವಾರ್ಥವಾಗಿ ತೋರಿಸಿ. ಎಲ್ಲರೂ ಆಗಿದ್ದಾರೆ ಅಂತ ಹೇಳಲ್ಲ, ನಿಮ್ ತರ ಒಂದಷ್ಟು ಜನ ಪ್ರಾಮಾಣಿಕವಾಗಿದ್ದಾರೆ. ಬಟ್ ಹಲವಾರು ಚಾನಲ್ಗಳು ಒಬ್ಬ ಹೋರಾಟದ ಹಿಂದಿನ ಉದ್ದೇಶವನ್ನ ತೋರಿಸೋದಕ್ಕೆ ಕಮರ್ಷಿಯಲ್ ಮಾತಾಡುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ದೊಂಬರಾಟ ಮಾಡಿದ್ರೆ ತೋರಿಸ್ತಾರೆ, ಏನು ಯಾರೋ ಕಚೇರಿ ಮುಂದೆ ಒಬ್ಬೊಬ್ರಿಗೆ ಅನ್ಯಾಯ ಆಗಿರ್ತದೆ, ಕನ್ನಡ ಹೋರಾಟಗಾರ ಏನ್ ಮಾಡಿರ್ತಾರೆ ಆ ನ್ಯಾಯ ಕೊಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಅಲ್ಲಿ BBMP ಮುಂದೆ ಒಂದು ಕನ್ನಡ ಧ್ವಜ ನೆಡಬೇಕು, ಬೆಳಗಾವಿಯ ಮಹಾನಗರ ಪಾಲಿಕೆ ಮುಂದೆ ಕನ್ನಡ ಧ್ವಜ ನೆಟ್ಟರು.
ಕನ್ನಡ ಧ್ವಜ ನೆಡಬೇಕು ಅನ್ನೋ ಒಂದು ಸಾಕಷ್ಟು ವರ್ಷಗಳ ಕೂಗಲ್ಲ ಮಾಧ್ಯಮದವ್ರು ತೋರಿಸಿಲ್ಲ. ಅದೇ ಹೋರಾಟಗಾರರು ಏನ್ ಮಾಡಿದ್ರು, ರಾತ್ರೋರಾತ್ರಿ ಹೋಗಿ ಧ್ವಜವನ್ನ ನೆಟ್ಟು ಆ ಧ್ವಜ ಸ್ತಂಭಕ್ಕೆ ತನ್ನ ಶಾಲನ್ನ ಕಟ್ಟಿ ತನ್ನ ಕುತ್ತಿಗೆ ಕಟ್ಟಿ ಅಲ್ಲೇ ಕುತ್ಕೊಂಡ್ಬಿಟ್ರು, ನಾನು ಹೇಳೋದಿಲ್ಲ ಅಂತ ಹೇಳಿ ಮಾಡಿದ್ರೆ ಸಾಕಷ್ಟು ಮಾಧ್ಯಮಗಳು ಏನಂತ ಬರೆದ್ರು, ಕನ್ನಡಿಗರ ಕನ್ನಡ ಪ್ರೇಮ ಅಂತ ಬರೆದಿಲ್ಲ. ಬಹುತೇಕ ಮಾಧ್ಯಮಗಳು ಏನಂತ ಬರೆದ್ರು, ಪಾಲಿಕೆ ಮುಂದೆ ಶಾಲು ಹಾಕೊಂಡು ಕನ್ನಡ ಹೋರಾಟಗಾರನ ಹೈ ಡ್ರಾಮಾ ಅಂತ ಬರೆದ್ರು. ಇದು ಈ ಧೋರಣೆ ಬದಲಾಗಬೇಕು. ಮಾಧ್ಯಮ ಹೋರಾಟಗಾರರನ್ನ ನೋಡ್ತಾ ಇರ್ತಕ್ಕಂಥ ರೀತಿ ಬದಲಾಗಬೇಕು. ಇವತ್ತು ಮಾಧ್ಯಮ ಆಗಿರಲಿ, ಪೊಲೀಸ್ ಆಗಿರಲಿ, ಸಮಾಜದಲ್ಲಿ ಒಂದಷ್ಟು ಆಗ್ತಿರುವಂತಹ ಅನ್ಯಾಯವನ್ನ ಅದ್ರ ಬಗ್ಗೆ ಬೆಳಚುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ಬೇಕಾಗ್ತದೆ. ಇವತ್ತು ಪೊಲೀಸರು ಕೂಡ ಹೋರಾಟಗಾರರನ್ನ ಒಂದು ಗೌರವಿಸುವಂತ ಕೆಲಸ ಮಾಡ್ತಿಲ್ಲ. ಮಾಧ್ಯಮದವರು ಅಷ್ಟೇ ಹೋರಾಟಗಾರರನ್ನ ನೋಡಿದ್ರೆ ಇರುವಂತಹ ಅಸಡ್ಡೆ, ಹಳದಿ ಕೆಂಪು ಶಾಲನ್ನ ನೋಡಿದ್ರೆ ಹಾಕೊಂಡು ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದ್ರೆ ಇವನ ಅಂತ ಅನ್ನೋ ರೀತಿ ಒಂದು ಅಸಡ್ಡೆ, ಅದು ಬದಲಾಗಬೇಕು. ಯಾಕಂದ್ರೆ ಎಲ್ಲರೂ ಆ ರೀತಿ ಇರೋದಿಲ್ಲ, ನಮ್ಮ ತರನೂ ಇರ್ತೀವಿ. ಇಷ್ಟು ವಯಸ್ಸು 27ನೇ ವಯಸ್ಸಲ್ಲಿ ನಾವು ಮಾಡಿರುವಷ್ಟು ಹೋರಾಟ, ನಾವು ಕೂತಿರುವಷ್ಟು ಉಪವಾಸ, ನಾವು ಕೈಗೊಂಡಿರುವಂತಹ ಅಭಿಯಾನ, ಎಷ್ಟು ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಕೈಗೊಂಡಿದ್ದೀವಿ, ಎಷ್ಟು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿದೀವಿ ಅಂತ ಹೇಳಿ ನಮ್ಮ ಸಾಮಾಜಿಕ ಜಾಲತಾಣದ ಪ್ರೊಫೈಲ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ವಿಪರ್ಯಾಸ ಏನಾದ್ರು ನಮ್ಗೆ ಫಾಲೋವರ್ ಇರಲ್ಲ, ನಮ್ಗೆ ಬೇಕಾದ್ರೂ ಇಲ್ಲ, ದೊಂಬರಾಟ ಮಾಡಿದ್ರು ಅಂತ ಹೇಳಿದ್ರು ಅಂಥವ್ರು ಇರ್ತಾರೆ. ಅವ್ರು ಬರದೆ ಫಾಲೋವರ್ ಹೆಚ್ಚಿಸ್ಕೊಳ್ಳೋದಕ್ಕೆ, ಮಾಧ್ಯಮವನ್ನ ಸೆಳೆಯೋದಕ್ಕೆ. ಸೊ ಮಾಧ್ಯಮದವರು ಕೂಡ ಅವರ ಜವಾಬ್ದಾರಿಯನ್ನ ಮೆರಿಬೇಕು. ಓಕೆ, ಇನ್ನೂ ಕೆಲವೊಬ್ರು ಹೇಳ್ತಾರೆ ರಾಜಕೀಯಕ್ಕೂ ಮತ್ತೆ ಕನ್ನಡ ಪರ ಹೋರಾಟಗಾರರು ಏನು ವ್ಯತ್ಯಾಸ ಇಲ್ಲ. ಖಂಡಿತವಾಗ್ಲೂ ಇಲ್ಲ. ಯಾಕೆ ವ್ಯತ್ಯಾಸ ಇರಬೇಕು ಅಂತ ನಾನು ಕೇಳೋದು ಯಾಕೆ ವ್ಯತ್ಯಾಸ ಇರಬೇಕು? ಅವರು ಮಾಡ್ತಾ ಇರೋದು ರಾಜ್ಯಕ್ಕೆ, ನಾವು ಮಾಡ್ತಾ ಇರೋದು ರಾಜ್ಯಕ್ಕೆ. ಅವ್ರು ದುಡ್ಡು ತಗೊಂಡು ಮಾಡ್ತಾರೆ, ನಾವು ಫ್ರೀ ಆಗಿ ಮಾಡ್ತಾ ಇದೀವಿ. ನೀವು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನೀವಂತಲ್ಲ ಪ್ರತಿಯೊಬ್ರು ಕೇಳೋದಿಷ್ಟೇ, ನೀವು ಸಾಚಗಳ ರಾಜಕೀಯ ಸಂಘಟನೆಯಲ್ಲಿರೋ ಸಾಚಗಳ, ನಿಮ್ಮನ್ನ ಯಾಕೆ ನಾವು ನೋಡ್ಬೇಕು? ನೀವು ದುಡ್ಡು ತಗೊಳ್ಳಲ್ವಾ? ನೀವು ಅದು ಡೀಲ್ ಮಾಡ್ತೀರಾ, ಇದು ಡೀಲ್ ಮಾಡ್ತೀರಾ, ಬೆದರಿಸಿ ದುಡ್ಡು ತಗೊಂಡಿರೋ, ಸರ್ಕಾರದ ದುಡ್ಡು ತಗೊಂಡಿರೋ ಅನ್ನೋ ಒಂದು ಎಲ್ಲರ ಮೈಂಡಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಇದೊಂದು ಕಪ್ಪು ಛಾಯೆ ಇದು ತುಂಬ್ಕೊಂಡ್ಬಿಟ್ಟಿದೆ. ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಕೇಳಿ. ಒಂದು ಮನೇಲಿ 5 ಜನ ಮಕ್ಳಿದ್ರೆ 5 ಜನ ಮಕ್ಕಳು IAS ಆಗ್ಬಿಡ್ತಾರ, IPS ಆಗ್ಬಿಡ್ತಾರ, ಡಾಕ್ಟರ್ ಆಗ್ಬಿಡ್ತಾರ, ಅಥವಾ ಒಳ್ಳೆಯವ್ರು ಆಗ್ತಾರ? ಆಗಲ್ಲ. ಒಬ್ಬ ಕೆಟ್ಟವನಾಗಿರ್ತಾನೆ, ಒಬ್ಬ ಒಳ್ಳೆಯವನಾಗಿ. 5 ಬೆರಳು ಒಂದೇ ತರ ಇದೆಯಾ? ಒಂದು ಉದ್ದ ಇದೆ, ಒಂದು ಚಿಕ್ಕ ಇದೆ, ಈ ತರ ಇದೆ ಅಲ್ವಾ? ಅದೇ ರೀತಿ ಈಗ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ತಗೊಂಡ್ರೆ ಪ್ರಾಮಾಣಿಕರು ಇದ್ದಾರೆ, ಅಪ್ರಾಮಾಣಿಕರು ಇದ್ದಾರೆ. ನೀವು ಮಾಧ್ಯಮ ಅಂತ ತಗೊಂಡ್ರೆ ನೀವು ಪ್ರಾಮಾಣಿಕರು ಇರ್ತೀರಾ, ಒಂದಷ್ಟು ಜನ ಅಪ್ರಾಮಾಣಿಕರನ್ನ ಇರ್ತೀರಾ. ನಿಮಗೆ ಗೊತ್ತಿರೋದು ನೀವೇ ತೋರಿಸ್ತಾ ಇರ್ತೀರಾ, ಯಾಕಂದ್ರೆ ನಿಮ್ಗೆ ಗೊತ್ತಿರೋದು ಯಾರೋ ಏನೋ ಒಂದು ಮಾಡಿರ್ತಾರೆ. ಡಾಕ್ಟರ್ ಫೀಲ್ಡ್ ಅಂತ ಅಥವಾ ವೈದ್ಯಕೀಯ ಫೀಲ್ಡ್ ಅಂತ ತಗೊಂಡ್ರೆ ಅಲ್ಲೂ ಸಹ ಒಳ್ಳೆ ಡಾಕ್ಟರ್ ಇರ್ತಾನೆ, ಕೆಟ್ಟ ಡಾಕ್ಟರ್ ಇರ್ತಾನೆ. ಅದೇ ರೀತಿ ಕನ್ನಡ ಪರ ಸಂಘಟನೆಯು ಕೂಡ ನಿಮ್ಮ ತರಹ ಮನುಷ್ಯರೇ, ಇಲ್ಲೂ ಒಳ್ಳೆಯವರು ಕೆಟ್ಟವ್ರು ಎಲ್ಲರೂ ಇರ್ತಾರೆ. ಒಳ್ಳೆಯವ್ರನ್ನ ಸ್ವೀಕರಿಸಿ, ಕೆಟ್ಟವ್ರನ್ನ ತಿರಸ್ಕರಿಸಿ. ನಾನು ಅಷ್ಟೇ ಹೇಳೋದು, ನಿರಾಕರಿಸ್ಬೇಕು ಅವ್ರನ್ನ. ನೀವು ಅವ್ರನ್ನ ಇಟ್ಕೊಂಡು ಅವ್ರನ್ನೇ ಹೇಳ್ಕೊಂಡು ಮಾಡೋದಲ್ಲ. ಒಳ್ಳೆಯವರು ಇರ್ತಾರೆ, ಹುಡುಕ್ಬೇಕು. ಆಳಕ್ಕೆ ಹೋದಷ್ಟು ಮುತ್ತು ಸಿಗುತ್ತೆ. ಹಂಗೆ ಅದೇ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ಬಿಡ್ತೀನಿ. ನಾನು ಹೇಗೆ ಅಂದ್ರೆ, ಇವಾಗ ಫಸ್ಟ್ ಒಬ್ರು ಬರ್ತಾರೆ, ಇವಾಗ ಕನ್ನಡ ಪರ ಹೋರಾಟಗಾರರು ಅಂತ ಹೇಳಿ ಬರ್ತಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಬಂದು 1 ವರ್ಷ 2 ವರ್ಷದಲ್ಲಿ ಮನೆ, ಕಾರು, ಬಂಗ್ಲೆ ಎಲ್ಲಾನು ಕಲಿಸ್ತಾರೆ. ಅವರಿಂದ ಇವಾಗ ಸ್ವಾರ್ಥ ಇಲ್ಲದೆ ಮಾಡ್ತಾ ಇರೋ ಹೋರಾಟಗಾರ ಕೆಟ್ಟ ಹೆಸರು ಬರ್ತಾರೆ. ಅದೇ ಬೇರೆಯವ್ರ ತಲೆಲೆಲ್ಲ ಮೂಡಿ. ಇವಾಗ ನನ್ನ ತಲೆಯಲ್ಲಾದ್ರೂ ಅಷ್ಟೇ, ಅವ್ರು ಹೇಗ್ ಮಾಡ್ತಿದ್ರೆ ಇವ್ರು ಹಾಗೆ ಅಲ್ವಾ ಅಂತ ಬರೋದು ಬಂದೇ ಬರುತ್ತಲ್ಲ. ನೀವು ನಿಜ. ನಾನು ಹೇಳ್ತೀನಿ ಕೇಳಿ, ಒಳ್ಳೆಯವರು ಕೆಟ್ಟವ್ರು ಇಬ್ರು ನೋಡಿದೀನಿ ನಾನು. ಒಳ್ಳೆಯವರು ನೋಡಿದೀನಿ, ಕೆಟ್ಟವ್ರನ್ನ ನೋಡಿದ್ದೀನಿ. ನೀವು ಅನ್ಕೊಳ್ಳೋ ರೀತಿ ಪ್ರತಿಯೊಬ್ರು ಹೊರಗಡೆ ಏನು ಅನ್ಕೊಂತೀರಾ, ಯಾರೋ ಒಬ್ಬ ಮಿಡಲ್ ಕ್ಲಾಸ್ ಇಂದ ಬರ್ತಾನೆ, ಬಂದು ಸಂಘಟನೆಗೆ ಸೇರಿದ ತಕ್ಷಣ ಏನೋ ದುಡ್ದ, ಅದು ಮಾಡ್ತಾ ಇದು ಮಾಡ್ತಾ, ಕಾರ್ ತಗೊಂಡ, ಮನೆ ತಗೊಂಡ. ಒಂದು ಸರಿ ಅವ್ರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ, ಅವ್ನು ತಗೊಂಡಿರೋ ಕಾರ್ ಲೋನಲ್ಲೇ ತಗೊಂಡಿರ್ತಾನೆ. ಇಲ್ಲಿ ಓಡಾಡ್ಬೇಕು ಕಾರಲ್ಲಿ, ಅವ್ನು ತಗೊಂಡಿರೋ ಮನೆ ಲೋನಲ್ಲಿ ತಗೊಂಡಿರ್ತಾನೆ. ಅಕಸ್ಮಾತ್ ಅವ್ನೇನೋ ಕನ್ನಡದ ಹೆಸರು ದುಡ್ಡು ಮಾಡಕ್ ಸಾಧ್ಯನೇ ಇಲ್ಲ. ನಾನೇ ಹೇಳ್ತೀನಿ, ನೀವು ಕನ್ನಡದ ವಿಚಾರ ತಗೊಳ್ಳಿ. ಕಾವೇರಿ ಹೋರಾಟ ಮಾಡ್ತೀರಾ, ನೀವು ಯಾರ ಹತ್ರ ದುಡ್ಡು ಕೇಳ್ತೀರಾ? ಇವಾಗ ತಮಿಳ್ನಾಡು ಹತ್ರ ದುಡ್ಡು ಕೇಳಕ್ಕಾಗತ್ತಾ? ನಾವು ಬಿಟ್ಬಿಡ್ತೀವಿ, ನೀವು ದುಡ್ಡು ಕೊಡಿ ಅಂತ. ನಾಮಫಲಕ ಅಭಿಯಾನ ಮಾಡ್ತೀರಾ. ನೀವು ಹೋಗ್ಬಿಟ್ಟು ಅಂಗಡಿಯವನ್ನ ನಾಮಫಲಕ ಯಾಕಪ್ಪ ಹಾಕಿಲ್ಲ, ನೀನು 10,000 ಕೊಡ್ಬೇಕು ಅಂದ್ರೆ ನಾನು 2,000 ರೂಪಾಯಿ ಹೊಸ ಬೋರ್ಡ್ ಹಾಕ್ಸ್ತೀನಿ ಹೋಗು ಅಂತಾನೆ. ನೀವು ಎಲ್ಲಿ ದುಡ್ಡು ಮಾಡ್ತೀರಾ? ಅಥವಾ ಯಾವ ವಿಚಾರದಲ್ಲಿ ದುಡ್ಡು ಮಾಡ್ಬೋದು ಅಂತೇಳಿ, ಆ ವಿಚಾರದಲ್ಲಿ ನಾನು ಹೇಳ್ತೀನಿ, ದುಡ್ಡು ಮಾಡಕ್ ಆಗಲ್ಲ. ಯಾರು ದುಡ್ಡು ಮಾಡ್ತಾ ಇದಾರೆ ಅಂತ ನೀವು ಅನ್ಕೊಂಡಿದ್ದೀರಲ್ಲ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ದುಡ್ಡು ಮಾಡ್ತಾ ಇದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಮಾಡ್ತಾ ಇದ್ರೆ ಎಲ್ಲಿ ಮಾಡ್ತಾ ಇದಾರೆ, ಅವ್ರ ಬುದ್ಧಿ ಉಪಯೋಗಿಸ್ಕೊಂಡು, ಇಲ್ಲಿನ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು ಮಾಡ್ತಾ ಇರ್ಬೋದೇನೋ. ಅಲ್ಲಿ ಮಾಡ್ತಾ ಇರೋದು ಅದ್ರ ಬಗ್ಗೆ ನಮ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂತೀನಿ. ನಾವು ಎಲ್ಲವನ್ನೂ ನೀವು ಕೇಳಿದ ಪ್ರಶ್ನೆ ಬಂದು ರಾಜಕಾರಣಿಗಳಿಗೂ ಇವ್ರಿಗೂ ಏನು ಡಿಫ್ರೆನ್ಸ್ ಇಲ್ಲ ಅಂತ ನೀವು ಪ್ರಶ್ನೆ ಕೇಳ್ತೀರಾ. ಇರಬಾರ್ದು. ಅವ್ರು ದುಡ್ಡು ತಗೊಂಡು ನಾವು ದುಡ್ಡು ತಗೊಳ್ದಲ್ಲೇ ಮಾಡ್ತಾ ಇದೀವಿ. ನಾವು ಮಾಡ್ತಾ ಇರೋದು ಸೇವೆ, ಅವ್ರು ಮಾಡ್ತಾ ಇರೋದು ಕರ್ತವ್ಯ. ಬಟ್ ಇಲ್ಲಿ ಅವ್ರ ಕರ್ತವ್ಯ ಮಾಡ್ತಾ ಇಲ್ಲ, ಅವ್ರ ಮಕ್ಳನ್ನ, ಅವ್ರ ಮೊಮ್ಮಕ್ಳನ್ನ, ಅವ್ರ ಮನೇನ ಉದ್ಧಾರ ಮಾಡ್ಕೊಂತಿದ್ದಾರೆ ಹೊರತು ನಾವ್ ಯಾರೂ ಸಹ ಇಲ್ಲಿ ನಮ್ಮ ಮನೇನ ಉದ್ಧಾರ ಮಾಡ್ತಾ ಇಲ್ಲ. ನಾನು ನಿಮ್ಗೆ ಫ್ರಾಂಕ್ ಆಗಿ ಹೇಳ್ತಾ ಇದೀನಿ, ಕನ್ನಡ ಪರ ಹೋರಾಟಗಾರ ನಿಮ್ ಇತಿಹಾಸ ತೆಗ್ತಾ ಹೋದ್ರೆ ನಿಮ್ಗೆ ದೊಡ್ಡ ಲೀಡರ್ ಒಂದು 2-3 ಜನ ಸಿಗ್ಬೋದು ಅಷ್ಟೇ. ಕನ್ನಡ ಪರ ಹೋರಾಟಗಾರ ತುಂಬಾ ಜನ ಅದು ಬಿಟ್ಟರೆ ನಿಮ್ಗೆ 100 ಸಂಘಟನೆಗಳು ಸಿಗ್ತವೆ. ಇತ್ತೀಚೆಗೆ ಒಂದಷ್ಟು ಜನ ಬೆಳಕಿಗೆ ಬಂದ್ರು. 2015ರಿಂದ ಇರ್ಬೋದು. ಅಲ್ಲಿಂದ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷ ರೂಪೇಶ್ ರಾಜಣ್ಣ ಅವರು ಯೂತ್
ಇವಾಗಿನ ಒಂದು ಯುವ ಶಕ್ತಿ ಅಂತ ಅವ್ರು ಬಂದ್ರು. ಅವ್ರಾದ್ಮೇಲೆ ಒಂದಷ್ಟು ಜನ ಸಂಘಟನೆಗಳನ್ನ ಮಾಡಿದ್ರು. ಅದ್ರ ಜೊತೆ ನಮ್ಮಂತ 100 ಜನ ಯುವಕರು ಕನ್ನಡ ಪರ ಹೋರಾಟಗಳನ್ನ ಮಾಡ್ಕೊಂಡೇ ಬರ್ತಾರೆ. ಬಟ್ ಅಳುಬ್ರು ಅಂತ ತಗೊಂಡ್ರೆ ನಿಮ್ಗೆ 2 3 ಜನ ಸಿಗ್ತಾರೆ. ಬಟ್ ಆ 3 ಜನ ನೀವು ಬರೀ ಅವರು ದೊಡ್ಡ ಕಾರಲ್ಲಿ ಬಂದ್ರು ಅಂತ ನೋಡ್ತೀರಾ, ಫಾರ್ಚುನರ್ ಅಲ್ಲಿ ಬಂದ್ರು, ಇನ್ನೊಂದ್ರಲ್ಲಿ ಬಂದ್ರು, ಮತ್ತೊಂದ್ರಲ್ಲಿ ಬಂದ್ರು ಅಂತ ನೋಡ್ತೀರಿ. ಬಟ್ ನಾನ್ ಹಂಗ್ ನೋಡಲ್ಲ. ಅವರು ಆ ಫಾರ್ಚುನರ್ ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಅಥವಾ ಲೋನ್ ತಗೊಂಡಿದ್ದಾರೆ ಅಂತ ನೋಡ್ತೀನಿ. ಅವ್ರ ಮನೆ ಮೇಲೆ ಎಷ್ಟು ಸಾಲ ಇದೆ ಒಂದ್ಸತಿ ನೀವು ಚೆಕ್ ಮಾಡ್ಕೊಂಡು, ಎಲ್ಲ ಆಗಲ್ಲ, ಸುಮ್ಮನೆ ನಾವು ಹೇಳ್ಕೊಳ್ಳೋದಷ್ಟೇ, ದುಡ್ಡು ಮಾಡ್ಬಿಟ್ರು ಅದ್ ಮಾಡ್ಬಿಟ್ರು. ಬಟ್ ಕೆಟ್ಟವ್ರು ಇದ್ದಾರೆ, ಖಂಡಿತವಾಗ್ಲೂ ಕೆಟ್ಟವರಿಂದನೇ ನಮ್ಮಂತಹ ಪ್ರಾಮಾಣಿಕ ಯುವಕರಿಗೆ ಇವತ್ತು ಸಂಘಟನೆಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸಂಘಟನೆ ಅಂತ ಹೋಗಿ ಶಾಲೆ ಹಾಕೊಂಡು ಹೋದ್ರೆ ಅವರು ನಗಾಡುವಂಥದ್ದು, ನಮ್ಮನ್ನ ನೋಡಿ ಟೀಕೆ ಮಾಡುವಂಥದ್ದು, ಮತ್ತೆ ಏಕವಚನ ಬಳಸುವಂಥದ್ದು ಶಾಲೆ ಹಾಕೊಂಡು ಹೋದ್ರೆ ಅದನ್ನ ನಡೀತಾ ಇದೆ. ಬಟ್ ನಾವುಗಳು ಬಂದಾಗಿಂದ ನಮಗದಾಗಕ್ ಬಿಟ್ಟಿಲ್ಲ. ಯಾರು ಸಹ ಏಕವಚನದಲ್ಲಿ ಮಾತಾಡ್ಸೋದು, ಕಾನೂನಿನ ದೊಡ್ಡವ್ರು ಯಾರು, ನಾನು ನಿನಗೆ ಗೌರವ ಕೊಡ್ತೀನಿ, ನೀನ್ ನನಗೆ ಗೌರವ ಕೊಟ್ಟರೆ ನಾನು ನಿಮ್ಗೆ ವಾಪಸ್ ಕೊಡ್ತೀನಿ, ಇಲ್ಲ ನೀನ್ ಯಾವ ರೀತಿ ಕೊಡ್ತೀವಿ ಅದ್ರ ಡಬಲ್ ಅವಮಾನ ನಾನು ಮಾಡ್ತೀನಿ. ಈ ರೀತಿ ನಮ್ಮ ಒಂದು ನಿಲುವಿರುವಂಥದ್ದು, ನಾವು ನಡ್ಕೊಂಡು ಹೋಗ್ತಾ ಇರೋದು ಅದೇ ಒಂದು ಇದರಲ್ಲಿ. ಓಕೆ, ಒಂದು ಹೋರಾಟ ಮಾಡ್ಬೇಕು ಅಂದ್ರೆ ಲೈಕ್ ತುಂಬಾ ಜನ ಬೇಕಾಗೇ ಆಗುತ್ತೆ. ಇವಾಗ ನನ್ನ ನೀವು ಕರೆದು ಕೂಡ ಒಂದು ಹೋರಾಟಕ್ಕೆ ನನ್ನ ಅಮೌಂಟ್ ಇದೆ, ನನ್ ಬರಲ್ಲ. ಸೊ ಇವಾಗ ನೀವು ಬೇರೆಯವ್ರನ್ನ ಕರೆಸ್ಕೋಬೇಕಾದ್ರೆ ಅವ್ರಿಗೆ 500 300 200 ಕೊಡ್ಲೇಬೇಕಾಗುತ್ತೆ. ಸೊ ಆ ದುಡ್ಡು ಎಲ್ಲಿಂದ ಬರುತ್ತೆ? ಕನ್ನಡ ಪರ ಹೋರಾಟಗಾರರು ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ತಾರೆ ಅನ್ನೋದು ಸುಳ್ಳು. ಯಾಕಂದ್ರೆ ಒಂದು ರಾಜಕೀಯ ಸಮಾವೇಶಗಳಾದ್ರೆ ಕಮ್ಮಿ ಅಂದ್ರೆ 10 ಲಕ್ಷ ಜನ ಸೇರ್ತಾರೆ. 10 ಲಕ್ಷ ಜನ ಮಿನಿಮಮ್. ಒಬ್ಬ ರಾಜಕಾರಣಿ, ನಿಮ್ಗೆ ಈಗಿನ ಮುಖ್ಯಮಂತ್ರಿಗಳ ಹುಟ್ಟುಹಬ್ಬಕ್ಕೆ 2 ವರ್ಷದಿಂದ 10 ಲಕ್ಷ ಜನ ಸೇರಿದ್ರು ಅಂತ ಮಾಧ್ಯಮದವರೇ ವರದಿ ಮಾಡಿದ್ರೆ, ಆ 10 ಲಕ್ಷ ಜನನ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದ್ರು ಅನ್ನೋದು ನಿಮ್ಗೂ ಗೊತ್ತು, ನನಗೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತ ವಿಚಾರ. ಬಟ್ ಕನ್ನಡ ಪರ ಹೋರಾಟ ಅಂತ ಹೇಳ್ತಿದ್ರೆ ನಿಮ್ಗೆ ಎಲ್ಲೂ 10 ಲಕ್ಷ ಜನ ಸೇರೋದು ಇತಿಹಾಸ ಇಲ್ಲ. ಹಳೆ ಕಾಲದಲ್ಲಿ ಇತ್ತು, ರಾಜ್ಕುಮಾರ್ ಅವ್ರ ಕಾಲದಲ್ಲಿ. ಈಗ ನೀವು ತಗೊಂಡ್ಬಂದ್ರೆ 15 ವರ್ಷದಿಂದ ತಗೊಂಡ್ಬಂದ್ರೆ 10 ಲಕ್ಷ ಜನ ಸೇರಿಸಿದ್ರೆ ನನಗೆ ಒಂದು ಕೊಡಿ. ಸೇರಿದ್ರೆ ಹಬ್ಬ ಅಂದ್ರೆ ಒತ್ತಿದಿ ಯಾವ್ದೋ ಒಂದು ಬಂದಾಯ್ತು. ನಾವು ಹೇಳ್ಕೊಂತೀವಿ 1000 ಜನ ಸೇರಿದ್ರು ಅಥವಾ ಲಕ್ಷಾಂತರ ಜನ ಸೇರಿದ್ರು ಅಂತ ಮಾಡಿದ್ದಾರೆ, ಅವ್ರವ್ರ ಏರಿಯಾದಲ್ಲಿ ಮಾಡಿದ್ದಾರೆ. ಬಟ್ ಫ್ರೀಡಂ ಪಾರ್ಕ್ ಅಲ್ಲಿ ಎಷ್ಟು ಲಕ್ಷ ಜನ ಸೇರ್ಬೋದು ನಿಮ್ ಪ್ರಕಾರ? ಸೇರಿದ್ರೆ ಒಂದು 2000 ಜನ ಸೇರಿದ್ರೆ ಹೆಚ್ಚು, ಅಷ್ಟೇ ಜಾಗ ಇರೋದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ. ಆ 2000 ಜನನ್ನ ನಾವು ದುಡ್ಡು ಕೊಟ್ಟು ಕರ್ಕೊಂಬರಲ್ಲ. ಯಾಕಂದ್ರೆ ಅಲ್ಲಿ ಇದ್ದಿದ್ದಂಥದ್ದು ಒಂದು ಸುಮಾರು 100 ರಿಂದ 150 ಸಂಘಟನೆಗಳಿತ್ತು. ಒಂದೊಂದು ಸಂಘಟನೆ 10 ಜನ ಬಂದ್ರು ಆಗೋದು. ಕರೆಕ್ಟ್ ಅಲ್ವಾ? ಇದು ನಾವೆಲ್ಲ ಇದೇ ಹೇಳೋದು. ನೀವು ಕೇಳ್ತಾ ಇರೋದು ಒಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ, ಇದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೊಬೇಕು. ನಾವು ಸುಮ್ಮನೆ ರಾಜಕಾರಣಿಗಳು ಕರ್ಕೊಂಡ್ಬರೋದು ದುಡ್ಡುಗೋಸ್ಕರ. ಇವತ್ತು ನನ್ನ ಹಿಂದೆ ಬಂದ್ರೆ ನಾನು ಎಲ್ಲಾದ್ರೂ ಹೋದ್ರೆ 10 ಜನ ಹುಡುಗರು ಬರ್ತಾರೆ. ಅವ್ರು ಯಾರು ಸಹ ಶ್ರೀಮಂತರು ಅಥವಾ ಕೋಟ್ಯಾಧೀಶ್ವರ ಮಕ್ಕಳು ಅಥವಾ ವೆಲ್ ಸೆಟಲ್ಡ್ ಆಗಿರೋರು, ಗೌರ್ಮೆಂಟ್ ಕೆಲಸದಲ್ಲಿ ಇರುವಂತವ್ರು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಯಾರು ಬರಲ್ಲ. ಎಲ್ಲರೂ 10,000 15,000 20,000 30,000 ದುಡಿಯೋರೇ ಬರೋದು. ಏನಕ್ಕೆ ಬರ್ತಾರೆ ಅಂತ ಹೇಳಿ ಅವ್ನು ಹಸಿರುತ್ತೆ. ನಾನು ಈ ಸಮಾಜದಲ್ಲಿ ಇರಬೇಕು, ನಾನು ಬೆಳಿಬೇಕು ಅನ್ನೋದಕ್ಕಿಂತ ಅವ್ನು ಅನ್ಯಾಯ ಆಗ್ತಾ ಇರುತ್ತೆ ಸಮಾಜದಲ್ಲಿ. ಎಲ್ಲೋ ಪೊಲೀಸ್ ಹಿಡಿತಾನೆ, ಕೆಟ್ಟ ಮಾತಲ್ಲಿ ಬೈತಾನೆ. ಯಾಕಂದ್ರೆ ಅವ್ನು ಬಡವ, ಶ್ರೀಮಂತರಿಗೆ ಬೈಯಕ್ಕಾಗಲ್ಲ. ಎಲ್ಲೋ ಸರ್ಕಾರಿ ಆಫೀಸ್ ಹೋಗ್ತೀವಿ ಅಂತ ಹೇಳಿದ್ರೆ ಆ ಸರ್ಕಾರಿ ಆಫೀಸಲ್ಲಿ ಅವ್ನು ಬೆಲೆ ಕೊಡೋ ಆಚೆ ನಿಲ್ಸಿರ್ತಾನೆ. ಅದೇ ಯಾರೊಬ್ಬ ಇನ್ಫ್ಲೂಯೆನ್ಸ್ ಇರೋನು, ರಾಜಕಾರಣಿ ಮಗನೋ, ರಾಜಕಾರಣಿ ಕಡೆಯವನು, ರಾಜಕಾರಣಿ PA ಬಂದ್ರೆ ಅವನ್ನ ಕರ್ದಿ ಒಳಗಡೆ ಕೂರಿಸಿ ಕಾಫಿ ಕೊಡ್ತಾರೆ. ಬಡವ ಹೋದ್ರೆ ಅವ್ನ ಹೊರಗಡೆ ನಿಲ್ಸಿರ್ತಾರೆ ಲಂಚ ಕೊಡ್ಬೇಕು ಅಂತ. ಅವನು ಅದು ಬೇಸತ್ತು ನಮ್ಮಂತವ್ರ ಹತ್ರ ಬರ್ತಾನೆ, ಅಣ್ಣ ನನ್ ದುಡ್ಡು ಬೇಡ ಅಥವಾ ಏನು ಬೇಡ, ನೀನು ಕರ್ದಾಗ ಬರ್ತೀನಿ, ನನಗೆ ಆಗ್ತಾರಂತ ಅನ್ಯಾಯನ ಆದ್ರೂ ನಾನು ತಡ್ಕೊಬೇಕು, ನಾನು ಹೋರಾಟಗಾರ ಆಗ್ಬೇಕು, ನಾನು ಪ್ರಶ್ನೆ ಮಾಡ್ಬೇಕು, ನನ್ನಿಂದ ಒಂದು ಸಂಘಟನೆ ಇದೆ, ಜನ ಇದ್ದಾರೆ, ನಾನು ಹೋರಾಡ್ತೀನಿ, ನನಗೂ ಪ್ರಶ್ನೆ ಮಾಡೋ ತಾಕತ್ತಿದೆ, ಈ ಒಂದು ಸಂವಿಧಾನ ನನಗೂ ಕೂಡ ಪ್ರಶ್ನೆ ಮಾಡೋ ತಾಕತ್ ನನಗೆ ಕೊಟ್ಟಿದೆ. ಕೊಟ್ಟಿದೆ ಅಂತ ಹೇಳೋಕ್ಕೂ ಭಯ. ಸಂವಿಧಾನ ನಮ್ಗೆ ಮಾತಾಡುವಂತ ಹಕ್ಕನ್ನ ಕೊಟ್ಟಿದೆ ಅಂತ ಹೇಳೋಕ್ಕೂ ಇವತ್ತು ಯುವಕರಿಗೆ ಭಯ. ಒಂದಷ್ಟು ಜನ ಹಂಗಾದ್ರೆ ಇನ್ನೊಂದಷ್ಟು ಜನ ಯುವಕರು ಏನಿದ್ದಾರೆ ಅವ್ರಿಗೆ ಸಮಾಜದಲ್ಲಿ ನಡೀತಾ ಇರೋ ಯಾವುದೇ ವಿಚಾರ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಇನ್ಸ್ಟಾಗ್ರಾಮ್ ರೀಲ್ಸು ಮತ್ತೆ ಪಬ್ಗಳು, ಕೋರ್ಮಂಗ್ಲ, MG ರೋಡು ಬಿಟ್ರೆ ಹೊರಗಡೆ ಊಟಿ, ಕೊಡೈಕೆನಾಲ್ ಮತ್ತೆ ಈ ತರ ಟ್ರಿಪ್ಸ್, ಈ ತರ ಇದರಲ್ಲಿ ತುಂಬಾ ತೊಳ್ಕೊಂಡ್ಬಿಟ್ಟು ಈಗಿನ 2000-2005 ಏನ್ ಮಕ್ಳುಗಳಿದ್ದಾರೆ ಅವರೆಲ್ಲರೂ ಅದರಲ್ಲೇ ಇದಾಗಿದ್ದಾರೆ. ಅವ್ರಿಗೆ ಕನ್ನಡಿಗರಿಗೆ ಉದ್ಯೋಗ ಯಾಕೆ ಸಿಗ್ಬೇಕು ಅಂತ ಗೊತ್ತಿಲ್ಲ, ಏನಕ್ಕೆ ನಾವು ಹೋರಾಟ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅಥವಾ ಕನ್ನಡ ಬಗ್ಗೆ ನಾನು ಏನಕ್ಕೆ ಕೇಳಬೇಕು, ನಾವೆಲ್ಲ ಇಂಡಿಯನ್ಸ್ ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದಾರೆ. ಬಟ್ ಅದನ್ನ ತಿಳಿಸ್ಬೇಕಂದ್ರೆ ಮುಖ್ಯವಾಗಿ ನಾವೇನೇ ಮಾಡೋದು, ರಾಜಕಾರಣಿಗಳೇನೇ ಮಾಡ್ಬೋದು, ಪೊಲೀಸರೇನೇ ಮಾಡ್ಬೋದು, ಇದೆಲ್ಲ ಸರಿ ಹೋಗ್ಬೇಕಂದ್ರೆ ಒಬ್ರು ಕೈ ಮಾತ್ರ ಸಾಧ್ಯ ಇದೆ, ಅದು ಮಾಧ್ಯಮದವ್ರ ಕೈಲಿ. ನಿಮ್ಮಂಗೆ ಎಲ್ಲರೂ ಕೂಡ ಆಗಿ ಕನ್ನಡದ ಪರವಾಗಿ ನಡೆದ್ರೆ ಖಂಡಿತವಾಗ್ಲೂ ಅದು ಸಾಧ್ಯ ಆಗುತ್ತೆ. ನೀವ್ ಇವಾಗಷ್ಟೇ ಹೇಳಿದ್ರಿ, ಇವಾಗಿನ ಜನರೇಷನ್ ಅವರಿಗೆ ಅಷ್ಟೊಂದು ಕನ್ನಡದ ಮೇಲೆ ಅಭಿಮಾನ ಇದೆ ಅಂತ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಕನ್ನಡವರಿಗಿಂತ ಬೇರೆ ರಾಜ್ಯದವರೇ ಹೆಚ್ಚಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ಆ ವಿಚಾರದ ಬಗ್ಗೆ ನಿಜಾನೇ. ಆ ಟೈಮಲ್ಲಿ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಾಗಿರ್ಲಿಲ್ಲ, ಒಂದು ನಾಡ ದೊರೆ ಆಗಿದ್ರು. ಅವರು ಆಕ್ಚುಲಾಗಿ ರಾಜರು ಅಲ್ಲ, ನಾಡ ದೊರೆ. ಒಂದು ರಾಜನ ಕೆಳಗಡೆ ಒಂದು ಇದು ನೋಡ್ಕೊಂಡು ಪಾಳೆಗಾರ ತರ ಜೀವನ ಮಾಡ್ತಾ ಇದ್ರು. ಆ ವ್ಯಕ್ತಿ ಏನ್ ಮಾಡಿದ್ರು, ಜಾತಿ, ಧರ್ಮ, ಭಾಷೆ ಏನು ನೋಡ್ಲಿಲ್ಲ. ನಮ್ಮ ಕರ್ನಾಟಕದಲ್ಲಿ ಫಲವತ್ತಾದ ಭೂಮಿ ಇತ್ತು, ಇಲ್ಲಿ ದುಡ್ಕೊಬೇಕು, ಬನ್ನಿ, ತುಂಬಾ ಸ್ಪೇಸ್ ಇತ್ತು, ಬನ್ನಿ. ನೀವ್ ಅನ್ಕೊಂಡಿದ್ರೆ ಕೆಂಪೇಗೌಡರು ಎಲ್ಲರೂ ಕರ್ಕೊಂಡ್ ಬಂದ್ರು ಅಂತ? ಖಂಡಿತವಾಗ್ಲಿಲ್ಲ. ಬ್ರಿಟಿಷರು ಕರ್ಕೊಂಡ್ ಬಂದಿದ್ರು ತಮಿಳ್ನಾಡಿಂದ, ಆಂಧ್ರದಿಂದ. ನೀವು ಈ ಭಾಗದಲ್ಲಿ ನೋಡ್ಬೋದು, ಅಥವಾ ಏನ್ ಸಿಟಿ ಸೆಂಟರ್ ಎಲ್ಲ ತಮಿಳವ್ರು ಇದಾರಲ್ಲ, ಅವರೆಲ್ಲರೂ ಬಂದಿದ್ದು ಕೆಂಪೇಗೌಡರ ಕಾಲದಲ್ಲ, ಅವರೆಲ್ಲ ಬಂದಿದ್ದು ಬ್ರಿಟಿಷರ ಕಾಲದಲ್ಲಿ. ಬ್ರಿಟಿಷರು ಸ್ಲೇವ್ಸ್ ಆಗಿ ಕರ್ಕೊಂಡ್ ಬಂದ್ರು ಅವ್ರನ್ನೆಲ್ಲ ಇಲ್ಲಿ ಅವ್ರ ಕೆಲಸ ಮಾಡಕ್ಕೆ ಹೆಲ್ಪರ್ ಆಗಿ. ಅವರೆಲ್ಲರೂ ಇಲ್ಲಿ ಉಳ್ಕೊಂಡ್ರು. ಇವತ್ತು KGF ಹೋದ್ರೆ ನೀವು ಅಲ್ಲಿ KGF ಅಲ್ಲಿ ಗೋಲ್ಡ್ ಮೈನ್ ಮಾಡಕ್ಕೆ ಅಂತ ಕರ್ಕೊಂಡ್ರು. ಇಡೀ ಊರೇ ತಮಿಳಿಗೆ ಇದಾಗಿದೆ. ತಮಿಳಿನ ಪಕ್ಷ ಬಂದು ಅಲ್ಲಿ ಗೆಲ್ಲುತ್ತೆ KGF ಅಲ್ಲಿ. ಇವತ್ತಿಗೂ ಅದನ್ನ ಸೋಲ್ಸಕ್ ಆಗಿಲ್ಲ ಯಾರನ್ನು. ಅದೇ ರೀತಿ ವೈಟ್ ಫೀಲ್ಡ್ ಅಂತ ಬಂದ್ರೆ ನಿಮ್ಗೆ ವೈಟ್ ಫೀಲ್ಡ್ ಭಾಗ
ವೈಟ್ ಫೀಲ್ಡ್ ಕಟ್ಟಿದೆ ಯಾರು ನಮ್ಮ ರಾಜ್ಯವ್ರಿಗೆ ಒಂದು ಜಾಗನ ದಾನವಾಗಿ ಕೊಡ್ತಾರೆ ಬ್ರಿಟಿಷರಿಗೆ. ಒಂದು ಒಳ್ಳೆ ಫಲವತ್ತಾದ ಭೂಮಿ ಬೇಕು, ನೀರು ಬೇಕು ಅಂತ ಕೇಳ್ತಾನೆ ಬೆಂಗಳೂರಲ್ಲಿ ಒಬ್ಬ ಯಾರೋ ಬ್ರಿಟಿಷ್ ಆಫೀಸರು. ಇವ್ರು ಏನ್ ಮಾಡ್ತಾರೆ, ವರ್ತೂರ್ ಕೆರೆ ಅವತ್ತಿಗೆ ತುಂಬಾ ಸ್ವಚ್ಛವಾಗಿನ ಕೆರೆ, ಆ ಟೈಮಲ್ಲೇನೆ ಎಷ್ಟೋ 1000 ಎಕರೆನ ಬ್ರಿಟಿಷರು ಕೊಟ್ಬಿಡ್ತಾರೆ ನೀವು ತಗೊಳ್ಳಿ ಅಂತ. ಆತ ಏನ್ ಮಾಡ್ತಾನೆ, ಅವನಿಗೆ ಕೆಲಸದವ್ರು ಬೇಕಲ್ವಾ, ಅವ್ರಿಗೆ ಸ್ಲೇವ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ಬೇಕಂದ್ಬಿಟ್ಟು ತಮಿಳ್ನಾಡಿನ ಒಂದಷ್ಟು ಜನ ಕರ್ಕೊಂಡ್ಬಂದು ಇಲ್ಲಿ ಬಿಡ್ತಾರೆ. ಅವ್ನು ಬೇಜಾರಂತ ಅವ್ನು ಹೋಗ್ಬಿಡ್ತಾನೆ. ಇವ್ರು ಬಂದಿದ್ದವರೆಲ್ಲ ಇಲ್ಲಿ ನೋಡ್ಕೊಂತಾರೆ. ಇವತ್ತು ನೀವು ನೋಡ್ತಾ ಹೋದ್ರೆ ಈ ಭಾಗದಲ್ಲಿ ಎಷ್ಟು ಜನ ತಮಿಳಿಗರು ಅಂತ ಸ್ವಂತ ಮನೆಗಳಿಟ್ಕೊಂಡು ತಮಿಳಿಗರು ಇವತ್ತು ಎಕರೆ ಗಟ್ಟಲೆ ಜಮೀನ್ ಇದೆ ಅವ್ರದ್ದು. ಅವ್ರು ಇಲ್ಲಿ ಹೊಡ್ಕೊಂಡು ಹೋಗ್ಲಿಲ್ಲ ವಾಪಸ್ಸು. ಅದಾದ್ಮೇಲೆ ಸಿಟಿ ಮಾರ್ಕೆಟ್ ಬಂದ್ರು, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಂದ್ರು ದುಡಿತಾ ಇದ್ದಾರೆ, ದುಡಿಲಿ ತೊಂದರೆ ಇಲ್ಲ, ಯಾರು ಎಲ್ಲಿ ಬೇಕಾದ್ರೂ ದುಡಿಬಹುದು. ನಾನು ಅದ್ರ ಬಗ್ಗೆ ಏನು ಇದು ಮಾಡಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ. ಯಾರು ಇಡೀ ಭಾರತದ ಎಲ್ಲಿ ಬೇಕಾದ್ರೂ ದುಡಿ, ಬರ್ತೀರಾ, ದುಡಿತೀರಾ, ತಿಂತೀರಾ, ಇಲ್ಲಿ ನೀರಿಗೆ ನೀವು ಒಂದು ಕುಡಿತಾ ಇದ್ರೆ, ಇಲ್ಲಿ ಗಾಳಿ ತಗೊಳ್ತಾ ಇದ್ರೆ, ಇಲ್ಲಿನ ಸೌಲಭ್ಯಗಳನ್ನೆಲ್ಲೂ ತಗೊಳ್ತಾ ಇದ್ದೀರಾ. ಆದ್ರೆ 50 ವರ್ಷ 60 ವರ್ಷ ಅದನ್ನ ಇವತ್ತು ಮನೇಲಿ ತಮಿಳೇ ಮಾತಾಡ್ತಾ ಇದ್ದಾರೆ. ಕರ್ನಾಟಕದವರು ಮಹಾರಾಷ್ಟ್ರದಲ್ಲಿ ಇದ್ದಾರೆ. ಎಕ್ಸಾಂಪಲ್ಗೆ ನನ್ನ ಕುಟುಂಬನೇ ಹೇಳ್ತೀನಿ, ನನ್ನ ರಿಲೇಷನ್ಸ್ ಮಹಾರಾಷ್ಟ್ರದಲ್ಲಿ ಇದ್ದಾರೆ, ಸೆಟ್ಲ್ ಆಗಿದ್ದಾರೆ. ಅವ್ರು ಇಲ್ಲಿ ಬಂದು ಹಿಂದಿಲೇ ಮಾತಾಡ್ತಾರೆ. ಬೆಂಗಳೂರಿಗೆ ಬಂದ್ರೆ, ಕರ್ನಾಟಕಕ್ಕೆ ಬಂದ್ರೆ, ನಮ್ಮ ಊರುಗಳಿಗೆಲ್ಲ ಬಂದ್ರೆ ಅವ್ರ ಮನೆಯವರು ಹಿಂದಿನೇ ಮಾತಾಡ್ತಾರೆ. ಬರೀ 5 ವರ್ಷದ ಹಿಂದಿ ಕಲ್ತ್ಕೊಂಡ್ಬಿಡ್ತಾರೆ. 50 ವರ್ಷ 60 ವರ್ಷ ಆಗಿದೆಯವರೆಲ್ಲ ಬಂದು ಮನೇಲಿ ಇವತ್ತು ತಮಿಳೇ ಮಾತಾಡ್ತಾರೆ, ಸ್ಪಷ್ಟವಾಗಿ ಕನ್ನಡ ಬರೋದೇ ಇಲ್ಲ. ಅವ್ರಿಗೆ ಅವರ ಭಾಷೆ ಮೇಲಿರೋ ಪ್ರೇಮ, ಗೌರವ ನಮ್ಮವ್ರಿಗೆ ಇಲ್ವೇನೋ ಅನ್ಸ್ಬಿಡುತ್ತೆ. ಇಲ್ಲ ನಮ್ಮ ನೀರಲ್ಲೇ ಹಂಗಿದ್ಯಾ, ಸ್ವಾಭಿಮಾನ ಏನೋ ಬಿಟ್ಕೊಡ, ಹೋಗ್ಲಿ ಬಿಡು, ತ್ಯಾಗ ಮಾಡ್ಬಿಡೋಣ ಅಂತ ಇದೆಯಾ ಅಂತ ಒಂದ್ಸತಿ ಆ ಥರ ಅನ್ಸುತ್ತೆ. ಬಟ್ ಅದೇ ಸ್ವಾಭಿಮಾನ, ಈ ಬೆಂಗಳೂರು ಕಟ್ಟಿದ್ದು ಎಲ್ಲರೂ ಕೊಟ್ಟಿದ್ದು ತಪ್ಪೇನಲ್ಲ. ಬಟ್ ಅದನ್ನ ನಾವುಗಳು ಬಿಟ್ಬಿಟ್ವೇನೋ ಅಂತ ಆಗಿನ ಕಾಲದಲ್ಲಿ ನಾವು ಕೈ ಚೆಲ್ಲಿ ಬಿಟ್ಬಿಟ್ವಿ. ಬೇಡ ಬಿಡಿ, ಯಾರೋ ಒಬ್ರು ಬದುಕೊಂಡು ಹೋಗ್ಲಿ, ಹಂಗೆ ಹಿಂಗೆ ಅಂತ ಬಿಟ್ಬಿಟ್ವಿ. ಏನೂ ಆಗಿರ್ಲಿಲ್ಲ. ಈ 20 years ಇಂದಾನೆ ಯಾವ ನಾರ್ತ್ ಈಸ್ಟ್ ಬರಕ್ ಶುರು ಮಾಡಿದ್ರು ನಮ್ಗೆ. ಈ ತಮಿಳವರು ತೆಲುಗವರೆಲ್ಲ ಇಲ್ಲೇ ಇದ್ರು, ಚೆನ್ನಾಗಿ ಬದುಕ್ತಾ ಇದ್ರು. ಯಾವಾಗ 20 years ಇಂದ ನಾರ್ತ್ ಈಸ್ಟ್ ಅಲ್ಲಿಂದ ಇಲ್ಲ ಬರಕ್ ಶುರು ಮಾಡಿದ್ರು, ಕೆಲಸಕ್ಕೋಸ್ಕರ IT ಕಂಪ್ನಿ ಉದ್ಯೋಗಕ್ಕೆ ಬರಕ್ ಶುರು ಮಾಡಿದ್ರು. ಆಗ ಈ ಸಮಸ್ಯೆಗಳು ತುಂಬಾ ಶುರುವಾಗಿದ್ವು. ಮೊದಲು ಬರೀ ಭಾಷೆ ವಿಚಾರ, ನೀರ್ ವಿಚಾರ ಅಷ್ಟೇ ಇತ್ತು. ಇವತ್ತು ಉದ್ಯೋಗಕ್ಕೆ ನಾವು ಗಲಾಟೆ ಮಾಡ್ಬೇಕು, ನಮ್ಮೇಲೆ ದೌರ್ಜನ್ಯ ಗಲಾಟೆ ಮಾಡ್ಬೇಕು. ಆಮೇಲೆ ಇವತ್ತು ನೀವು ರೋಡಲ್ಲಿ ಹೋಗ್ತಾ ಇದ್ರೆ ನೋಡ್ಬೋದು ನೀವು, ಬೆಂಗಳೂರಲ್ಲಿ 20 ವರ್ಷದ ಹಿಂದೆ, 20 ವರ್ಷ ಆದ್ಮೇಲೆ ಅಪಾರ್ಟ್ಮೆಂಟ್ಗಳು ಅಥವಾ ಒಳ್ಳೊಳ್ಳೆ ಜಾಗಗಳು ಎಲ್ಲ ಇದ್ವು. ಅಲ್ಲೆಲ್ಲವೂ ಕೂಡ ತುಂಬಾ ಸ್ವಚ್ಛವಾಗಿ ಕ್ಲೀನ್ ಆಗಿ ಮೈಸೂರು ತರ ನಮ್ಮ ಬೆಂಗಳೂರು ಇತ್ತು. ಇವತ್ತು ನೀವು ನೋಡಿದ್ರೆ ಎಲ್ಲಿ ಬೇಕಲ್ಲಿ ಗುಟ್ಕಾ ತಿಂದು ಮುಗಿತಾರೆ, ಎಲ್ಲಿ ಬೇಕಲ್ಲಿ ಪೇಪರ್ ಎಸಿತಾರೆ, ಕೇಳಕ್ಕಾಗಲ್ಲ. ನಾವೇ ಎದುರ್ಕೋಬೇಕಾಗಿದೆ. ಅವ್ರಿಗೆ ಆ ಪರಿಸ್ಥಿತಿ ಉಂಟಾಗಿದೆ. ಇವತ್ತು ನೀವು ನಿಂತಿದ್ರೆ, ನಿಮ್ ಗಾಡಿ ನಿಂತಿತ್ತು ಅಂತ ಹೇಳಿದ್ರೆ, ನೀವು ಕನ್ನಡದವ್ರು ಲೋಕಲ್ ಅವ್ರು ಇಲ್ಲಿದ್ದೀರಾ, ನೀವು ಎದುರ್ಕೊಂತೀರ, ಎದುರುಗಡೆ ಆರ ನೋಡಿದ್ವಿ ಸೈಡ್ ಹೋಗಕ್ಕೆ, ನೀವು ಏನ್ ಅನ್ಕೊಂತಾನಂತ. ಅವ್ರು ಹಂಗಲ್ಲ, ನಿಮ್ಗೆ ಆರ ನೋಡಿ ಗುದ್ದು ಬೇಕಾದ್ರೆ ಹೋಗ್ತಾರೆ. ಬಿಡು, ಪೊಲೀಸ್ ಹತ್ರ ಹೋದ್ರೆ ನನ್ನ ಪರವಾಗಿ ಅವ್ರು ಮಾತಾಡೋದಂತ ಆ ತರ ಒಂದು ಮೆಂಟಾಲಿಟಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನೆಲ್ಲ ನಾವು ಬದಲಾಯಿಸ್ಬೇಕು. ಅದಾದ್ಮೇಲೆ ತುಂಬಾ ಜನ ನೋಡಿ, ಈ ಪಾಯಿಂಟ್ ತುಂಬಾ ಇದ್ರಾಗ ಹೇಳ್ತೀನಿ ನಿಮ್ಗೆ. ಈ ಕನ್ನಡಿಗರ ಉದ್ಯೋಗ ಸಿಗ್ಬೇಕು, ಇಲ್ಲಿರೋರೆಲ್ಲ ಕನ್ನಡಿಗರಿಗೆ 60% ಶೇಕಡ ನಾವು ಮೀಸಲಾತಿ ಇಡಬೇಕು ಅಂತ ಸರ್ಕಾರ ಮಾಡಿದಾಗ, ಇಲ್ಲಿನ ಕನ್ನಡಿಗರೇ, ಬೇರೆ ಭಾಷೆಯವ್ರು ಯಾರು ಹೇಳಿ ನೋಡ್ಲಿಲ್ಲ ನಾನು, ನಮ್ಮ ಕನ್ನಡಿಗರೇ. ಅದು ಪೊಲೀಸ್ ಅಧಿಕಾರಿಗಳಿಂದ ಹೇಳುದು, ಎಲ್ಲರೂ ಹೇಳಿದ್ರು. ಮತ್ತೆ ತುಂಬಾ ಜನ ಸರ್ಕಾರಿ ಅಧಿಕಾರಿಗಳೇ, ಅವ್ರೆಲ್ಲ ಮಾತಾಡಿದೀನಿ ನಾನು ಈ ವಿಚಾರದ ಬಗ್ಗೆ. ಮಾತಾಡಿದಾಗ ಅವ್ರು ಎಲ್ಲರೂ ಹೇಳಿದಿಷ್ಟೇ, ಬೆಂಗಳೂರು ಏನಾದ್ರು ಅಕಸ್ಮಾತ್ ಇವರೆಲ್ಲ ಹೋಗ್ಬಿಟ್ರೆ ನೀವೆಲ್ಲ ಏನ್ ಮಾಡ್ತೀರಾ, ಜೀವನ ಮಾಡಕ್ಕಾಗತ್ತಾ ನೀವು ಅಂತ ಎಲ್ಲ ಹೇಳಿದ್ರು. ನನ್ ಕನ್ವಿನ್ಸ್ ಮಾಡಕ್ ಬರ್ತಾರ ಅವರೆಲ್ಲ. ಇರ್ಲಿ ಬಿಡು, ಹಿಂಗೆ ಇರ್ಬೇಕು ಬೆಂಗಳೂರು ಅಂತ. ನಾನು ಹೇಳ್ತೀನಿ, 20 ವರ್ಷದಿಂದ ನಾವು ಬಟ್ಟೆ ಹಾಕೊಂತ ಇರ್ಲಿಲ್ವಾ, ಏನೋ ಎಲ್ಲ ಸುತ್ಕೊಂಡು ಓಡಾಡ್ತಾ ಇಲ್ವಾ? ಇಲ್ಲ ತಾನೆ. IT ಕಂಪ್ನಿ ಬಂದು 20 ವರ್ಷ ಆಗಿರೋದು, 20-25 ವರ್ಷ ಎಲೆ ಕಟ್ಕೊಂಡೇನು ಓಡಾಡ್ತಾ ಇರ್ಲಿಲ್ಲ. ನಾವು ಊಟ ಅನ್ನನೇ ತಿಂತಾ ಇದ್ವಿ, ಮಣ್ಣೇನಾದ್ರು ತಿಂತಾ ಇದ್ವಾ? ಇನ್ನೂ ಪೌಷ್ಟಿಕ ಇರುವಂತ ಆಹಾರ ತಿಂತಿದ್ವಿ, ರೇಷ್ಮೆ ಸೀರೆಗಳು ಉಟ್ಕೊಂತ ಇದ್ವಿ, ಮತ್ತೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಂತ ಇದ್ವಿ. ಇವತ್ತು ಏನೇನೋ ಹಾಕೊಂತ ಇದೀವಿ, ಅದು ಬೇರೆ ಪ್ರಶ್ನೆ. ದುಡ್ಡಿರೋ ನೊಂದಾಕೊಂಡು, ದುಡ್ಡಿಲ್ದಿರೋ ನೊಂದಾಕೊಂತಾನೆ. ಅವತ್ತು ರಾಜ್ಯ ತರ ಜೀವನ ಮಾಡ್ತಿದ್ವಿ. ನಾವು ಗಲ್ಲಿಗಳಲ್ಲಿ ಕ್ರಿಕೆಟ್ ಆಡ್ತಿದ್ವಿ, ಗ್ರೌಂಡ್ ಹೋಗಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ. ರೋಡಲ್ಲಿ ಕ್ರಿಕೆಟ್ ಆಡಿ, ಇವತ್ತು ಆಡಕ್ಕಾಗುತ್ತಾ ಬೆಂಗಳೂರಲ್ಲಿ? ಸಾಧ್ಯ ಇದೆಯಾ ರೋಡಲ್ಲಿ ಕ್ರಿಕೆಟ್ ಆಡಕ್ಕೆ? ಆಗದೇ ಇಲ್ಲ. ಅದು ಈ ಮಕ್ಳಿಗೆ ಗೊತ್ತೇ ಇಲ್ಲ. ಅವ್ರು ಗ್ರೌಂಡ್ಗೆ ಹೋಗ್ಬೇಕು ಅಥವಾ ಇಂಡೋರ್ ಗೇಮ್ಸ್ ಆಡಬೇಕು. ಈ ರೀತಿ ಆ ಒಂದು ತೆಗೆದಾಕ್ ಕೊಡ್ಬೇಕು. ಎಷ್ಟು ಜನ ಹಿಂದಿಯವರು ಉದ್ಯಮ ಮಾಡ್ತಾ ಇದಾರೆ, ಅಷ್ಟೇ ಅವ್ರ ಕಾರ್ಮಿಕರು ಇದ್ದಾರೆ, ಅವ್ರಿಗೆ ಅವ್ರು ಸರ್ವ್ ಮಾಡ್ತಾ ಇರೋದು. ಕನ್ನಡಿಗರಿಗೆ ಸರ್ವ್ ಮಾಡ್ತಾ ಇದೀವಿ. ಅವರೆಲ್ಲ ಹೋದ್ರು ಸರ್, ರಾಜ್ಯ ತರ ಜೀವನ ಮಾಡ್ತೀವಿ. 5,000 ರೂಪಾಯಿ ಇದ್ದಿದ್ದು ಬಾಡಿಗೆ ಇವತ್ತು 50,000 ಆಗಿದೆ. 3,000 ರೂಪಾಯಿ ಸಂಬಳ ಕೆಲಸ ಮಾಡ್ತಿದ್ದು, ಇವತ್ತು 15,000 ಕೊಟ್ಟು ಮಾಡ್ತಾ ಇಲ್ಲ. ಅವ್ರು ಬಂದಿರೋಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಹೊರತು ಇಲ್ಲಿ ಕಳ್ಕೊಳ್ಳೋಂಥದ್ದು ಏನಿಲ್ಲ. ಅವರೆಲ್ಲ ಹೋದ್ರೆ ಮತ್ತೆ ನಾವು ಅದೇ ತರ ಜೀವನ ಮಾಡ್ತೀವಿ. ಮತ್ತೆ ನೀರ್ ಟ್ಯಾಂಕರ್ಗಳು 200 ರೂಪಾಯಿಗೆ ಒಂದು ಟ್ಯಾಂಕರ್ ಸಿಗುತ್ತೆ, ಇವಾಗ 2,000 ರೂಪಾಯಿ ಆಗಿದೆ. ಆ ರೀತಿ ಇದಾಗ್ತದೆ. ಇದನ್ನ ನಾವುಗಳು ಗಂಟ್ಲು ಹರ್ಕೊಂಡು ಇಷ್ಟೆಲ್ಲ ಹೇಳ್ತೀವಿ. ಬಟ್ ಕನ್ನಡದವ್ರೆ ಅದನ್ನ ಹೇಳೋದು ತುಂಬಾ ನೋವಾಗುತ್ತೆ. ಇಷ್ಟೇನಾ ಅಭಿಮಾನ, ನಾನೆಲ್ಲ ಬಿಟ್ಬಿಡ್ಬೇಕಿದ್ನಲ್ಲ, ಈ ನನ್ನ ಮಕ್ಳು ಸಾಯ್ಬೇಕು, ನಮ್ಮನ್ನಂತೂ ಯಾರು ಎದುರ್ಸಕ್ಕಾಗಲ್ಲ. ನಾವು ಉಸಿರಿರೋವರೆಗೂ ನಮ್ಮನ್ನ ಯಾರು ಹೋರಾಟ ಮಾಡ್ಕೊಂಡೇ ಬದುಕೊಂಡ್ಬಿಡ್ತೀವಿ. ನಾವು ಹೋರಾಟ ಮಾಡ್ಕೊಂಡೇ ಬದುಕ್ತೀವಿ, ಯಾರು ನಮ್ಮನ್ನ ಅಲ್ಲಾಡ್ಸಕ್ಕಾಗಲ್ಲ. ಮುಂದಿನ ಪೀಳಿಗೆಗೋಸ್ಕರ ಅಷ್ಟೇ ನಾವು ಹೋರಾಡ್ತಾ ಇರುವಂಥದ್ದು. ಮುಂದೆ ಬರುವಂಥ ಜನರೇಷನ್ ಬೆನ್ನಿನ ಮೂಳೆ ಗಟ್ಟಿ ಇಲ್ಲ. ಈಗಿನ ಬರ್ತಾರೋ ಜನರೇಷನ್ಗಳಿಗೆ ಗಟ್ಟಿ ಆಗ್ಬೇಕು, ಗಟ್ಟಿ ಆಗಿ ಹೋರಾಡಬೇಕು, ಪ್ರಶ್ನೆ ಮಾಡಬೇಕು. ಇಷ್ಟೇ ನಮ್ಮ ಒಂದು ಇಂಟೆನ್ಷನ್ ಇಲ್ಲ. ಓಕೆ, ಇದಿಷ್ಟೆಲ್ಲ ಹೇಳಿದ್ರಲ್ಲ, ಸೊ ನಿಮ್ಮ ಮೇಲೆ ಕೇಸ್ ಆಗೇ ಇರತ್ತೆ, ಯಾರಾದ್ರೂ ಕೇಸ್ ಹಾಕಿರ್ತಾರೆ. ಸೊ ಎಷ್ಟು ಕೇಸ್ಗಳಾಗಿದ್ದಾವೆ? ನೀವು ನಂಬಲ್ಲ, ಒಂದು 4-5 ಕೇಸ್ ಹಾಕ್ಬೇಕಾಗಿತ್ತು ನಮ್ಮ ಮೇಲೆ. ಈಗ ಒಂದು 2 ಇದೆ.
ಇವಾಗ 4-5 ಕೇಸ್ ಆಗಬೇಕಾಗಿತ್ತು. ಅದು ಏನಕ್ಕೆ ಅಂತ ಕೇಳಿದ್ರೆ, ನಾನು ಒಂದನ್ನು ನಂಬುವಂಥವನು, ಕೇಸ್ ಆಗುತ್ತೆ ಅಂತ ಭಯ ಇಲ್ಲ. ಈಗ ಒಂದು ಕಾಡಲ್ಲಿ ಹೋಗಿ ನೀವು ಚಿಕ್ಕದಾಗಿರೋ ಒಂದು ಮೊಲ ಹೊಡೆದ್ರು ಬೇಟೆಗಾರ ಅಂತ ಹೇಳೋದು, ಹುಲಿ ಹೊಡೆದ್ರು ಬೇಟೆಗಾರ ಅಂತ ಹೇಳೋದು, ಕರೆಕ್ಟ್ ಅಲ್ವಾ? ಬಟ್ ಈಗಿನ ಕಾನೂನಲ್ಲಿ ಏನು ಮಾಡ್ತಾರೆ, ಬೇಟೆಯಾಡಿದೆ ಅಂದ್ಬಿಟ್ಟು ಜೈಲಿಗೆ ಹಾಕ್ತಾರೆ. ಒಂದೇ ಶಿಕ್ಷೆ, ನೀವು ಮೊಲ ಹೊಡೆದ್ರು ಒಂದೇ ಶಿಕ್ಷೆ, ಹುಲಿ ಹೊಡೆದ್ರು ಒಂದೇ ಶಿಕ್ಷೆ. ನಾವು ಅದಕ್ಕೆ ಹುಲಿನೇ ಹೊಡೆಯೋಣ, ಹುಲಿ ಹೊಡೆದು ದೊಡ್ಡ ಕೇಸ್ ಹಾಕ್ಸ್ಕೊಳ್ಳೋಣ. ಇಲಿಗಳೆಲ್ಲ ಹೊಡೆದು ದೊಡ್ಡ ಕೇಸ್ ಹಾಕ್ಸ್ಕೊಳ್ಳೋದು ಬೇಡ ನಮಗೆ. ಯಾಕಂದ್ರೆ ಹೊಡೆದ್ರೆ ಬೇಟೆಗಾರ ಅಂತಾನೆ ಇರಬೇಕು, ಸುಮ್ಮನೆ ಇಲಿ ಹೊಡೆಯೋದು ಮೊಲ ಹೊಡೆಯೋದು ಎಲ್ಲ ಮಾಡಬಾರ್ದು. ಈ ಥರ ಕೇಸ್ಗಳು 1-2 ಬಂದಿತ್ತು, ನಾವು ಅದಕ್ಕೆ ಭಯ ಪಟ್ಟಿಲ್ಲ. ಸ್ಟೇಷನ್ಗೆ ಹೋಗಿ ಮಾತಾಡಿದ್ದೀವಿ. ಯಾವುದೋ ಒಂದು ಬೇರೆ ಭಾಷೆ ಬ್ಯಾನರ್ ಹಾಕಿದ್ದಕ್ಕೆ ನಾವು ಅರ್ಧಾಗ ನಮ್ಮನ್ನು ಧಮಕಿ ಹಾಕಿರೋದಿರ್ಬೋದು. ನನಗೆ ರೂಲ್ಸ್ ಗೊತ್ತು, BBMP ಎಲ್ಲೂ ಬ್ಯಾನರ್ ಹಾಕಬಾರ್ದು ಅನ್ನೋದು ಈಗ ಕಡ್ಡಾಯ ಇದೆ. ಅಷ್ಟೇ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿದೆ. ಅವ್ನು ಹಾಕಿರೋನೇ ಏನೋ ರಾಜಾರೋಷವಾಗಿ ಹಾಕಿದ್ದಾನೆ. ಬಟ್ ನಾನು ಕಿತ್ತಾಕೋದು ನಾನೇನು ಭಯ ಪಡಬೇಕು? ಅದೊಂದು. ಅದಾದಮೇಲೆ ಕನ್ನಡಿಗರ ಒಂದು ನಾಮಫಲಕ ಅಭಿಯಾನದಲ್ಲಿ 1-2 ಕೇಸ್ಗಳೆಲ್ಲ ಆಯಿತು, ಅದೆಲ್ಲ ಮುಗೀತು, ಮೊನ್ನೆ ಎಲ್ಲ ಮುಗೀತು. ಕೇಸ್ ಹಾಕ್ಸ್ಕೊಳ್ಳೋದೇ ದೊಡ್ಡ ವಿಚಾರ ಅಲ್ಲ. ನಾನು ಕೇಸ್ ಹಾಕ್ಕೋಬೇಕಂದ್ರೆ ದೊಂಬರಾಟ ಆಗೋಗ್ಬಿಡ್ತದೆ ಎಲ್ಲ. ಈಗ ನಾನು ರೋಡ್ ತಡೆದ್ರೆ ನನ್ನ ಮೇಲೆ ಕೇಸ್ ಹಾಕ್ತಾರೆ. ನಾವೆಷ್ಟು ಬುದ್ಧಿವಂತಿಕೆಯಿಂದ ಉಪಯೋಗಿಸ್ತೀವಿ, ಬುದ್ಧಿವಂತಿಕೆಯಿಂದ ಮಾಡ್ತೀವಿ. ನಾನು ಕೇಸ್ ಹಾಕ್ಸ್ಕೊಂಡ್ರೆ ನಾನು ದೊಡ್ಡ ಹೋರಾಟಗಾರ, ಕೇಸ್ ಹಾಕ್ಸ್ಕೊಳ್ಳಿಲ್ಲ ಅಂದರೆ ದೊಡ್ಡ ಹೋರಾಟಗಾರ. ನಾವು ಮಾಡಿರೋ ಕೆಲಸ ನೀವು ಒಂದ್ಸತಿ ರಿಕಾಲ್ ಮಾಡ್ತಾ ನೋಡಿ. ನಾವು ಮಾಡುವಂಥ ಕೆಲಸ ಎಲ್ಲ ಸೂಕ್ಷ್ಮವಾಗಿರೋಂಥ ಕೆಲಸನೇ. ನಾವು ಮೌರ್ಯ ಸರ್ಕಲಲ್ಲಿ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ವಿ ಬೆಳಗ್ಗೆ, ಬೇರೆಯವ್ರು ಕೂತ್ಕೊಂಡ್ರೆ ಕೇಸ್ ಹಾಕ್ಬಿಡೋರು. ನಾವು ಕೂತ್ಕೊಂಡ್ವಿ, ಒಂದಷ್ಟು ಹೊತ್ತು ಮಾಡಿದ್ವಿ. ನಮ್ಮನ್ನ ಕರ್ಕೊಂಡ್ಬಂದು, ಯಾಕಂದ್ರೆ ನಾವು ಗೌರ್ಮೆಂಟ್ ಸರ್ಕಾರಕ್ಕೆ ನಾವು ಬೆಲೆ ಕೊಡಬೇಕಾಗುತ್ತೆ. ಅವ್ರು ನಮ್ಗೆ ಏನೇ ಮಾಡ್ಬೋದು, ಪೊಲೀಸರಾಗಿರ್ಬೋದು, ಇನ್ನೊಬ್ರು ಏನು, ನಾವೇನೋ ಅವ್ರನ್ನ ಎದುರಿಸಿದ್ವಿ ಅಂದರೆ ನಮ್ಮ ಕೈಯಾರೆ ನಮ್ಮ ಒಂದು ತಾಕತ್ತನ್ನ ಬಿಟ್ಕೊಟ್ಟಂಗಾಗುತ್ತೆ, ಕರ್ನಾಟಕದ ತಾಕತ್ತನ್ನ. ಅದಕ್ಕೋಸ್ಕರ ಒಂದೇ ಒಂದು ಕಾರಣಕ್ಕೆ ಕಾನೂನಿನ ಮೀರಿದಂಗೆ ಒಳಗಡೆ ಚೌಕಟ್ಟೊಳಗಡೆ ನಡ್ಕೊಂಡು ಹೋಗ್ತಾ ಇದೀವಿ. ಕೇಸ್ಗಳಿದ್ದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಕೇಸ್ಗಳಿದ್ದಾವೆ. ಬಟ್ ಅಂಥ ಸಿವಿಯರ್ ಕೇಸ್ ಯಾವುದೂ ಇಲ್ಲ. ಆ ಥರ ಬಿಟ್ಟು ನಾವೇನು ಮಾಡಿಲ್ಲ. ಸರ್ಕಾರದ ಒಂದು ಕಾನೂನನ್ನ ಚೌಕಟ್ಟನ್ನ ಬಿಟ್ಟು ಹೊಡೆದಾಕಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹೇಳೋಕ್ಕಾಗಲ್ಲ. ಮುಂದೆ ಆಗ್ಬೋದೇನೋ, ಇವಾಗಿಲ್ಲ, ಮುಂದೆ ಆಗ್ಬೋದೇನೋ. ತಾಳ್ಮೆ ಅನ್ನೋದು ಎಲ್ಲರಿಗೂ ಆಗುತ್ತೆ. ಪೊಲೀಸವರು ಇದೇ ರೀತಿ ಎಲ್ಲರೂ ಒಂದೇ ತಕ್ಕಡಿಲ್ಲ ಹಾಕಿ ನೋಡೋವರೆಗೂ ನಾವು ಎಲ್ಲಿವರೆಗೂ ಕಾನೂನು ಗೌರವ ಕೊಡಬೇಕು ಅಲ್ಲಿವರೆಗೂ ಕೊಡ್ತೀವಿ. ಮೊನ್ನೆ ಇದೇ ಥರನೇ ವೈಟ್ ಫೀಲ್ಡಲ್ಲಿ ಹೋರಾಟ ಪ್ಲಾನ್ ಇದ್ದಿದ್ದು, ಅನುಮತಿ ಕೊಡಲ್ಲ, ಹೋರಾಟನೇ ಮಾಡೋ ಹಾಗಿಲ್ಲ ಅಂತ ಹೇಳಿ ಸುಮಾರು ನಮಗೆ ಕನ್ವಿನ್ಸ್ ಮಾಡಿ ಕೊನೆಗೆ ಅಲ್ಲಿಗೆ ಹೋದರೆ ಅವರು ಭಾನುವಾರ, ಇದು ಫ್ರೀಡಮ್ ಪಾರ್ಕ್ಗೆ ಹೋದ್ರೂ ಕೂಡ ಭಾನುವಾರ ಅನುಮತಿ ಕೊಡಲ್ಲ ಅಂತಂದಾಗ ಕೇಸ್ ಆಗಲೇಬೇಕಾಗ್ತದೆ, ನಾವು ಕ್ರಮ ಮೀರಲೇಬೇಕಾಗ್ತದೆ. ಯಾಕೆಂದರೆ ಆ ಒಂದು ವಿಚಾರನ ಖಂಡಿಸಲೇಬೇಕು, ಸರ್ಕಾರದ ಗಮನವನ್ನು ಸೆಳೆಯಲೇಬೇಕು. ಅವಾಗ ನಮ್ಮ ಬೆಂಗಳೂರು ವಿಚಾರ ಕೇಳಿದ್ರೆ ಅದಕ್ಕೆ ಒಂದು ಆ್ಯಡ್ ಆನ್ ಮಾಡಬೇಕು ಅಂದರೆ, ಮೊನ್ನೆ ನಿಮ್ಗೆ ಗೊತ್ತಿರ್ಬೋದು, ಕೋರಮಂಗಲದ ಒಂದು ಲೇಡೀಸ್ PG ಒಳಗಡೆ ಒಬ್ಬರು ಬಿಟ್ಟು ಚಾಕು ಇರ್ತಾರೆ. ಅಲ್ಲಿ ಮೃತಪಟ್ಟಿರೋರು ವಲಸಿಗರೇ, ಉತ್ತರ ಭಾರತದವರು, ಚುಚ್ಚಿರೋನು ಉತ್ತರ ಭಾರತದವನು. ಎಂಡ್ ಆಫ್ ದಿ ಡೇ ಅಲ್ಲಿ ಸುದ್ದಿ ಏನಂತ ಬಂತು, ಬೆಂಗಳೂರಿನಲ್ಲಿ ಲೇಡೀಸ್ PGಗಳಲ್ಲಿ ಸೇಫ್ಟಿ ಇಲ್ಲ, ಬೆಂಗಳೂರು ಹೆಣ್ಮಕ್ಳಿಗೆ ಸೇಫ್ ಅಲ್ಲ ಅಂತ ಒಂದು ವಿಚಾರ. ಇದೇ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ನಮ್ಮ ಬ್ರಿಗೇಡ್ ರಸ್ತೆಯಲ್ಲಿ ಲಕ್ಷಾಂತರ ಜನ ಏನೋ ಸೇರ್ಕೊಂತಾರೆ ಒಂದು ಸಂಭ್ರಮ ಮಾಡೋದಕ್ಕೆ. ಅಲ್ಲಿ ಯಾರೋ ಒಂದು ಹುಡುಗಿನ ಚುಡಾಯಿಸ್ತಾರೆ ಅಥವಾ ಇನ್ನೊಂದು ಮತ್ತೊಂದು ಬೇಡದಂತ ಒಂದು ಚಟುವಟಿಕೆ ಆಗುತ್ತೆ. ಮಾರನೇ ದಿನ, ಹೊಸ ವರ್ಷದ ದಿನ, ಕನ್ನಡಿಗರ ಒಂದು ಅದೇನು ಪಾಪ ಮಾಡಿದ್ರು ಕನ್ನಡಿಗರು ಗೊತ್ತಿಲ್ಲ, ಸುದ್ದಿ ಚಾನಲ್ ಆನ್ ಮಾಡಿದ್ರೆ ಒಂದೇ ತಡರಾತ್ರಿ ಬೆಂಗಳೂರಿನಲ್ಲಿ ಕಿರುಕುಳ, ಮಹಿಳೆಯರಿಗೆ ಕಿರುಕುಳ ಅಂತ. ಮೊದಲನೇದಾಗಿ ಯಾವ ನಮ್ಮ ಹೆಣ್ಣು ಮಕ್ಕಳು ಪಬ್ಗೆ ಹೋಗೋದು ಬಿಡೋದು ಅವರ ವೈಯಕ್ತಿಕ ಸ್ವಾತಂತ್ರ್ಯ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ, ಅದು ಅವ್ರ ಇಷ್ಟ. ಆದರೆ ನಮ್ಮ ಕನ್ನಡದ ಹೆಣ್ಮಕ್ಳು ಸಹಜವಾಗಿ ಬಹುತೇಕ ಜನ ಅಲ್ಲಿ ಹೋಗೋದಿಲ್ಲ. ಸಿಟಿ ಮಂದಿ ಹೋಗ್ತಾರೆ, ಹಳ್ಳಿ ಮಂದಿ ಯಾರು ಹೋಗಲ್ಲ. ಆದರೆ ಕರ್ನಾಟಕದ ಬೆಂಗಳೂರು ಸೇಫ್ ಅಲ್ಲ ಹೆಣ್ಮಕ್ಳಿಗೆ ಅಂತ ಹೇಳಿ ಸುದ್ದಿ ಬರ್ತಕ್ಕಂಥದ್ದು ನಿಜವಾಗ್ಲೂ ಬೇಸರ ಆಗುತ್ತೆ. ಜೊತೆಗೆ ಇಲ್ಲಿ ಬರೀ ವಲಸಿಗರು ಅಂತಲ್ಲ, ಮೊನ್ನೆ ಇದೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರು, ನೇಪಾಳ, ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದು ಇದೇ ವೈಟ್ ಫೀಲ್ಡಲ್ಲಿ ಲಕ್ಷಾಂತರ ಜನ ಈಗಲೂ ಗುಡಿಸ್ಲಾಕೊಂಡಿದ್ದಾರೆ. ಅವ್ರುಗಳಿಗೆ ವೋಟ್ ಐ ಡಿ ಮಾಡಿಸ್ಕೊಟ್ಟಿರೋದು ಅಲ್ಲಿನ ಸ್ಥಳೀಯ ಸಚಿವರು, ಶಾಸಕರುಗಳು ಅವ್ರುಗಳೇ ವೋಟ್ ಐ ಡಿ ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರೆ ಮತದ ಆಸೆಗೋಸ್ಕರ. ಇವತ್ತು ಒಬ್ಬ ಕನ್ನಡಿಗ ತನ್ನದೇ ನೆಲದಲ್ಲಿ, ತನ್ನದೇ ರಾಜಧಾನಿ ಬೆಂಗಳೂರಿನಲ್ಲಿ ನಿಂತ್ಕೊಂಡು ಒಂದೇ ಒಂದು ಕಾರ್ಪೊರೇಷನ್ ಸೀಟ್ ಗೆಲ್ಲಕ್ಕಾಗಲ್ಲ, ಈ ಶಾಲಾ ಹಾಕೊಂಡು ಗೆಲ್ಲಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ವೋಟ್ ಹಾಕೋಲ್ಲ ಬಹುತೇಕ ವಲಸಿಗರು. ಆದರೆ ನಾವು ಒಂದು ಚಾಲೆಂಜ್ ಹಾಕಿದ್ದೀವಿ, ಮುಂದಿನ ದಿನಗಳಲ್ಲಿ ಅಪ್ಕಮಿಂಗ್ BBMP ಆಗುತ್ತೋ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗುತ್ತೋ ಗೊತ್ತಿಲ್ಲ, ಎಲೆಕ್ಷನ್ ಡಿಕ್ಲೇರ್ ಆಗಿದ ತಕ್ಷಣನೇ ಎಲೆಕ್ಷನ್ ನಿಲ್ತೀವಿ, ಗೆಲ್ತೀವೋ ಸೋಲ್ತೀವೋ, ನಮ್ಮ ವಿಚಾರನ, ನಮ್ಮ ಸತ್ಯವನ್ನ ಮಾತ್ರ ಮುಂದೆ ಇಟ್ಟು ಜನರ ಮುಂದೆ ನಿಂತ್ಕೊಂಡು ನಾವು ಎಲೆಕ್ಷನ್ ನಿಲ್ತಾ ಇದ್ದೀವಿ. ಅಲ್ಲಿ ನಾವು ಗೆಲುವು ಬೀಳೋದು ಸೆಕೆಂಡ್ರಿ. ಆದರೆ ಈ ಬೆಂಗಳೂರು ಡಿವೈಡ್ ಆದ್ಮೇಲೆ ಈ ರಾಮನಗರ ಕೂಡ ಬೆಂಗಳೂರಿಗೆ ಸೇರಿಸಬೇಕು ಅಂತ ಹೇಳಿದ್ದಾರೆ. ಈಗಿರೋ ಬೆಂಗಳೂರನ್ನೇ ಕನ್ನಡಿಗರ ಅಸ್ಮಿತೆಯನ್ನ, ಕನ್ನಡಿಗರ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ರಾಮನಗರ ಎಲ್ಲೋ ರೈತರು ನಿಜವಾದ ಕನ್ನಡದ ವಾತಾವರಣ ನಾವು ಸವಿಬೇಕು ಅಂದರೆ ರಾಮನಗರ, ಬಿಡದಿ, ಇದರಿಂದ ಆಚೆಗೆ ಹೋದ್ರೆ ನಮಗೆ ವಾತಾವರಣ, ಹಳ್ಳಿ, ತೋಟ ಎಲ್ಲ ಇದೆ. ಅದು ಕೂಡ ಇವರು ಏನು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಸೇರಿಸೋದಾಯ್ತು ಅಂದರೆ ಅಲ್ಲೂ ಕೂಡ ಸೈಟಿನ ಒಂದು ರೆವಿನ್ಯೂ ಜಾಸ್ತಿ ಆಗುತ್ತೆ, ಅಪಾರ್ಟ್ಮೆಂಟ್ಗಳು ಬರ್ತವೆ, ಖಾಸಗಿ ಕಂಪ್ನಿಗಳು ತಲೆ ಇರ್ತವೆ, ಫ್ಯಾಕ್ಟ್ರಿಗಳಲ್ಲಿ ಹಿಂದಿಯವ್ರು ಕೆಲಸಕ್ಕೆ ಬರ್ತಾರೆ. ಇಲ್ಲೇ ಬೆಂಗಳೂರಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡಿನ ಕೆಲಸಕ್ಕೆ 10,000 ರೂಪಾಯಿಗೆ ಹಿಂದಿಯವ್ರು ಕೆಲಸ ಮಾಡ್ತಿದ್ರು. ಏನಕ್ಕಂದ್ರೆ ರಜೆ ಹಾಕಲ್ಲ, ಹಬ್ಬ ದಿನ ರಜೆ ಕೊಡಬೇಕಾಗಿಲ್ಲ,
ಕಾರ್ಮಿಕ ಇಲಾಖೆಯಲ್ಲಿ ಇರುವಂತಹ ಕನಿಷ್ಠ ನಿಯಮಾವಳಿಗಳನ್ನ ಮೀರಿ ಹಿಂದಿಯವ್ರ ಕೈಯಲ್ಲಿ ದುಡಿಸ್ಕೊಳ್ತಾ ಇದ್ದಾರೆ. ಅದೇ ಒಬ್ಬ ಕನ್ನಡಿಗ ಅದನ್ನ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಕನ್ನಡದವ್ರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಇವತ್ತು ರಾಮನಗರನ್ನ ನೀವು ಬೆಂಗಳೂರಿಗೆ ಸೇರಿಸ್ತಾ ಇರೋದು ಒಳ್ಳೆ ಬೆಳವಣಿಗೆ ಇಲ್ಲ ಅಂತ ನಾವು ಹೇಳ್ತಿಲ್ಲ, ಆದ್ರೆ ಅದನ್ನ ನಮ್ಮ ರೈತರಿಗೆ ಏನು ಒಳ್ಳೇದಾಗ್ತದೆ ಅಥವಾ ಅಲ್ಲಿ ಇರ್ತಕ್ಕಂಥ ನಮ್ಮ ಸ್ಥಳೀಯ ಕನ್ನಡಿಗರ ಗತಿ ಏನು? ಇವತ್ತು ದೂರದಲ್ಲಿ ಯಾವುದೋ ಒಂದು ಆಸೆ ತೋರಿಸ್ಬಿಟ್ಟು ಅದೇನೋ ಬಿಸಿಲು ಕುದುರೆ ಅಂತಾರಲ್ಲ, ಒಂದು ಮೇನ್ ರೋಡ್ಗಳಲ್ಲಿ ದೂರಲ್ಲಿ ನೀರಿದೆ ಅಂತ ಹತ್ರ ಹೋದಷ್ಟು ನೀರಿರಲ್ಲ. ಆ ರೀತಿ ರಾಮನಗರದಲ್ಲಿ ಯಾವುದೋ ಒಂದು ಕತೆ ಹೇಳಿ ಇದೊಂದು ಸರ್ಕಾರ ರೈತರಿಗೆ ಯಾಮಾರಿಸಿ ಅದನ್ನ ಬೆಂಗಳೂರು ಸೇರಿಸ್ತೀನಿ ಅಂತ ಹೇಳಿ ಅಲ್ಲಿ ವಲಸಿಗರಿಗೆ ಕಂಫರ್ಟ್ ಮಾಡ್ಕೊಡೋದಕ್ಕೆ ಏನು ಹುನ್ನಾರ ನಡೆಸಿದೆ. ಇದನ್ನ ಬಿಡಬೇಕಾಗ್ತದೆ. ಹಂಗೆ ನಿಜವಾಗಿ ಕನ್ನಡಿಗರಿಗೆ ಒಳ್ಳೇದಾಗಿದ್ರೆ ಮುಖ್ಯವಾಗಿ ಉತ್ತರ ಕರ್ನಾಟಕನ ಬೆಂಗಳೂರು ಸೇರಿಸಬೇಕಾದ್ರೆ, ಉತ್ತರ ಕರ್ನಾಟಕನೂ ಕೂಡ 2ನೇ ರಾಜಧಾನಿ ಆಗ್ಬಿಟ್ಟು ನಮ್ಮ ಬೆಳಗಾವಿ 2ನೇ ರಾಜಧಾನಿ ಅಂತ ಹೇಳ್ತೀವಿ, ಅಧಿಕೃತ ಮಾಡಿ ಅಲ್ಲೂ ಕೂಡ IT ಕಂಪ್ನಿಗಳನ್ನ ತೆರವು ಮಾಡಿ ಕನ್ನಡಿಗರಿಗೆ ಒಳ್ಳೇದು ಏನು ಮಾಡಬೇಕು ಅದನ್ನ ಮಾಡ್ತಾ ಇದೆ ಸರ್ಕಾರ. ಬೇಡದಂಥ ವಿಚಾರಗಳನ್ನ ತಗೊಂಡೋಗಿ ಕೊನೆಗೆ ಅದೇನಾಗುತ್ತೆ, ವಲಸಿಗರ ಒಂದು ಇಲ್ಲಿನ ಭಾಷೆ ಕಲಿಯಲ್ಲ, ನಾನು ಯಾಕೆ ಕಲಿಬೇಕು? ಈಗ ಯಾವುದೋ ಒಬ್ಬ ಕ್ಯಾಬ್ ಚಾಲಕನ ಹತ್ರ ನೀವು ಮೈಕ್ ಹಿಡಿದೆ, ಹಿಂದಿನಲ್ಲಿ ಮಾತಾಡಿ ಅವ್ರು ಹಿಂದಿ ಮಾತಾಡ್ತಾನೆ, ತಮಿಳ್ ಮಾತಾಡ್ತಾನೆ. ಅಂದ್ರೆ ನಮ್ಮಲ್ಲಿ ದುಡ್ಡಿಗೆ ಏನ್ ಬೇಕಾದ್ರೂ ಮಾಡ್ತಾ ಇದ್ದೀವಿ ನಾವು. ಅನಿವಾರ್ಯತೆ ಆಗೋಗಿದೆ, ಯಾಕಂದ್ರೆ ಅವರಂತೂ ಕಲಿಯಲ್ಲ, ನಾವಂತೂ ಮಾತಾಡಲೇಬೇಕು ಅನ್ನೋ ಅನಿವಾರ್ಯತೆ ಆಗಿದೆ. ಈ ಬೆಂಗಳೂರು ಈಗಾಗಲೇ ಹಾಳಾಗಿರೋ ಸಾಕು. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ರೈತರು ಒಳ್ಳೆಯದಾಗಿದ್ರೆ ಅದು ಸೇರ್ಪಡೆ ಮಾಡಲಿ, ಅವರು ರಾಮನಗರ ಸೇರಿಸಲಿ ಬಿಡಲಿ, ಮುಂದಿನ ದಿನಗಳಲ್ಲಿ ಚುನಾವಣೆ ನಾವು ಎದುರಿಸ್ತೀವಿ. ಈ ಒಂದು ರಾಜ್ಯದಲ್ಲಿ BBMP ಮೂಲಕ ನಾವು ಒಳಗಡೆ ಖಾಲಿ ಇಡೋ ಮೂಲಕ ರಾಜಕೀಯಕ್ಕೆ ಯುವಕರು ರಾಜಕೀಯಕ್ಕೆ ಬಂದರೆ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತೇಳಿ ನಾವು ತೋರಿಸುವಂಥ ಕೆಲಸವನ್ನು ಮುಂದಿನ ಮಾಡ್ತೀವಿ. ಓಕೆ, ಈ ನಿಮ್ಮ ಹೋರಾಟದ ಹಾದಿಯಲ್ಲಿ ನಿಮ್ಮ ಮನೆಯವರ ಬೆಂಬಲಗಳಿದೆಯಾ? ಸಂಪೂರ್ಣವಾಗಿ 100ಕ್ಕೆ 1000 ಪಟ್ಟು ಅವ್ರ ಬೆಂಬಲ ಇದೆ. ಅವ್ರ ಬೆಂಬಲ ಇದ್ರೆ ಇಲ್ಲ ಅಂದ್ರೆ ಯಾರು ಮಾಡಕ್ಕ ನಾವಂತಲ್ಲ ಹೋರಾಟಗಾರರು ಸಾಧ್ಯನೇ ಇಲ್ಲ. 100ಕ್ಕೆ 1000 ಪಟ್ಟು ಮನೆಯವರ ಬೆಂಬಲ ಇರೋದ್ರಿಂದನೇ ಅದು ಕೇವಲ ಮಾರಲ್ ಸಪೋರ್ಟ್ ಅಲ್ಲ, ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಎಷ್ಟೋ ಸರಿ ಮಾಡ್ತಾರೆ. ನಾವು ಇವಾಗ ನೋಡಿ, ಇವಾಗ ಇಲ್ಲಿ ಬರ್ಬೇಕಂತ ಹೇಳಿದ್ರೆ ನಮ್ಮ ಕೆಲಸಗಳನ್ನ ನಿಲ್ಲಿಸ್ಬೇಕಾಗುತ್ತೆ, ಒಂದಷ್ಟು ವಿಚಾರ ಆಗುತ್ತೆ, ಅದೆಲ್ಲ ಆಗುತ್ತೆ. ಅದಕ್ಕೆಲ್ಲವೂ ನಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಸರ್ಕಲ್, ನಾಟ್ ಓನ್ಲಿ ಫ್ಯಾಮಿಲಿ, ಸ್ನೇಹ ಬಳಗನೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ನಾವ್ಯಾರು ಕೋಟ್ಯಾಧೀಶ್ವರ ಮನೇಲಿ ಉಳಿದವರಲ್ಲ, ನಾವು ಕೂಡ ಪ್ಯೂರ್ ಮಧ್ಯಮ ವರ್ಗದ ಮನೆತನದಲ್ಲಿ ಹುಟ್ಟಿರೋವಂಥವ್ರೆ. ಇವತ್ತು ನಾವು ಕೆಲಸ ಮಾಡೇ ಜೀವನ ಮಾಡ್ತಾರಂಥದ್ದು. ಎಲ್ಲೂ ಕುತ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿ ಅದು ಮಾಡಿ ಮಾಡ್ತಾ ಇಲ್ಲ, ಎಲ್ಲವನ್ನೂ ನಾವು ಮಾಡ್ತೀವಿ. ರೋಡಿಗೆ ಇಳಿದು ಕಸ ಗುಡ್ಸೋಕ್ಕೆ ಕೂಡ ನಾವು ರೆಡಿ ಇದ್ದೀವಿ. ಅದೇ ರೀತಿ ಏನು ಕೆಲಸ ಮಾಡೋಕ್ಕೂ ರೆಡಿ ಇದ್ದೀವಿ, ಹಂಚ್ಕೊಳ್ಳಲ್ಲ. ಬಟ್ ಹೋರಾಟ ಅಂತ ಬಂದಾಗ, ಹೊರಗಡೆ ಅಂತ ಹೋದಾಗ ನಮ್ಮದೇ ಆದಂಥ ಒಂದು ಘನತೆ ಗೌರವ ಎಲ್ಲ ಇರ್ತದೆ. ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಸಪೋರ್ಟ್ ಇರಬೇಕು, ಅದ್ರ ಜೊತೆಗೆ ನಾವು ಕೂಡ ಕೆಲಸ ಮಾಡಲೇಬೇಕು. ಓಕೆ, ಯಾಕೆ ಈ ಹೋರಾಟದ ಹಾದಿನ ಚೂಸ್ ಮಾಡ್ಕೊಂಡು? ಇದು ಮೊನ್ನೆನೋ ಬಂದಿರುವಂಥದ್ದಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ಇವತ್ತಿನ ಯುವಕರು, ನಮ್ಮ ವಯಸ್ಸಿನ ಯುವಕರು ನೀವು ಕೇಳಿದ್ರೆ ಹಳೆ ಹೋರಾಟದ ಬಗ್ಗೆ ಗೊತ್ತಿಲ್ಲ. ನನಗೆ ಇವಾಗಲ್ಲ, ನನಗೆ ಆಲ್ಮೋಸ್ಟ್ 6th 7th ಹುಚ್ಚು ಹೋರಾಟ ಅನ್ಬೋದು. ನಾನು ಇವಾಗ ತುಂಬ ಜನ ನಾರಾಯಣಗೌಡರು ಇವಾಗ ನೋಡ್ತಾ ಇದ್ದಾರೆ. ನಾನು ಅವ್ರು ಇನಿಷಿಯಲ್ ಡೇಸಲ್ಲಿ ನೋಡಿ ನಾರಾಯಣಗೌಡರು, ಅವ್ರು ನನ್ನ ಸ್ಕೂಲ್ ಫಂಕ್ಷನ್ ನನಗೆ ಪ್ರೈಸ್ ಎಲ್ಲ ಕೊಟ್ಟಿದ್ದಾರೆ. ಡ್ಯಾನ್ಸ್ ಫಂಕ್ಷನ್ನಲ್ಲಿ ಅಲ್ಲಿ ಪ್ರವೀಣ್ ಶೆಟ್ಟಿ ಆಗಿರ್ಬೋದು, ನಾರಾಯಣಗೌಡರು ಆಗಿರ್ಬೋದು. ಅವ್ರನ್ನ ಅವಾಗಿಂದ ನನಗೆ ಫಿಲಮ್ ನೋಡೋದು ಹುಚ್ಚಿಲ್ಲ. ಹೀರೋಗಳನ್ನ ಕಂಡ್ರೆ ನನಗೆ ಆಸಕ್ತಿ ಇಲ್ಲ. ನನಗೆ ಯಾವ ರೀತಿ ಅಂತ ಹೇಳಿದ್ರೆ, ಈ ನಾರಾಯಣಗೌಡರು ನೋಡಿದ್ರೆ ನನಗೆ ಹೀರೋ ಅನ್ಸೋದು, ಆ ಟೈಮಲ್ಲಿ ಪ್ರವೀಣ್ ಶೆಟ್ಟಿ ನೋಡಿದ್ರೆ ನನಗೆ ಹೀರೋ ಅನ್ಸೋದು, ವಾಟಾಳ್ ನಾಗರಾಜ್ ಅವ್ರು ನೋಡಿದ್ರೆ ಹೀರೋ ಅನ್ಸೋದು. ನಿಮ್ಗೆ ತಿಳಿದಿರೋ ಹಾಗೆ ಬಾಲಾಸಾಬ್ ಠಾಕ್ರೆ ಅಂತ ಮಹಾರಾಷ್ಟ್ರದಲ್ಲಿದ್ದಾರೆ. ಅವ್ರು ನನಗೆ ಭಾಷೆ ಬಗ್ಗೆ ಗಂಧೆಗಳೇನು ಗೊತ್ತಿಲ್ಲ ಆ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ. ಅವಾಗ ನಾನು ಅವ್ರನ್ನೆಲ್ಲ ಹೀರೋಗಳ ಥರ ನೋಡ್ತಿದ್ದೆ. ಒಂದೇ ಕಾರಣ, ಅವ್ರು ಮಾಡ್ತಿದ್ದು ಹೋರಾಟ. ಅವ್ರನ್ನ ನೋಡಿದ್ರೆ ಏನಕ್ಕೆ ಎದುರುಕೊಳ್ಳೋರು? ಈಗ ಅಧಿಕಾರದಲ್ಲಿಲ್ಲ ಅವರು, ಅಥವಾ ಅವರು ಯಾವುದೋ ಒಂದು ಪೋಸ್ಟರ್ ಇಲ್ಲ, ಅಂದರೆ ಸರ್ಕಾರಿ ನೌಕರರಿಲ್ಲ, ಆದರೂ ಅವ್ರನ್ನ ನೋಡಿ ಎದುರುಕೊಂತಾರೆ ಜನ. ಅಂದರೆ ಏನೋ ಅನ್ಯಾಯ ಆದವರು ಬಂದವ್ರ ಹತ್ರ ನೋವು ತೋಡ್ಕೊತಾರೆ. ಏನು ನಂಬಿಕೆ, ಆ ನಂಬಿಕೆ ಗಳಿಸ್ಕೊಬೇಕು ಅನ್ನೋದು ನಮ್ಮಲ್ಲಿ ಹುಚ್ಚು. ಇವತ್ತು ಎಲ್ಲರೂ ಫಿಲಮ್ ಹೀರೋಗಳನ್ನ ನೋಡಿ ನಾನು ಆ ಥರ ಆಗಬೇಕು, ಈ ಥರ ಆಗಬೇಕು ಅಂತ ಅನ್ಕೊಂತಾರೆ. ನಾನು ಆ ಥರ ಬೆಳೆದು ಬಂದಿಲ್ಲ. ನನ್ನ ಆದಿ ಬಂದು ಚಿಕ್ಕ ವಯಸ್ಸಿಂದ ನಾನು ಕೂಡ ಒಂದು ಡಬಲ್ ಡಿಗ್ರಿ ಮಾಡಿದ್ದೀನಿ. ಡಬಲ್ ಡಿಗ್ರಿ ಮಾಡೋ ಸಹ ನಾನು ಯಾವುದೇ ಉದ್ಯೋಗಕ್ಕೆ ಹೋಗ್ತಾ ಇಲ್ಲ. ನನ್ನದೇ ಆದಂಥ ಸ್ವಂತ ಉದ್ಯಮ ಮಾಡ್ಕೊಂಡು ಇವತ್ತು ನಾನು ಎಲ್ಲಾದರೂ ಹೋದ್ರೆ ನನ್ನ ಕೆಲಸ ಸಿಗುತ್ತೆ, ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಹೋರಾಟ ಎಲ್ಲ ಮಾಡೋಕ್ಕಲ್ಲ. ನನ್ನ ಗುರಿ ಒಂದಿದೆ. ಆ ಗುರಿ ತಲುಪಬೇಕಂತ ಹೇಳಿದ್ರೆ ನಾನು ಇದೇ ದಾರಿಲಿ ಹೋಗ್ಬೇಕು. ನನ್ನ ಗುರಿ ತಲುಪಬೇಕಂದ್ರೆ ನಾನು ಹೋರಾಟದ ದಾರಿಲಿ ಹೋಗ್ಬೇಕು. ನನ್ನ ಹೋರಾಟನೇ ನನ್ನ ಗುರಿ ಅಲ್ಲ, ಗುರಿ ಬೇರೆನೇ ಇದೆ. ಆ ಗುರಿ ತಲುಪಬೇಕು, ನಾನು ಇದೇ ದಾರಿಲಿ ಹೋಗ್ಬೇಕು. ಇನ್ನೊಂದಷ್ಟು ವರ್ಷ ಹೋಗ್ತೀನಿ. ಅದು ತಲುಪೋವರೆಗೂ ನಾವು ಹೋಗ್ತಾನೆ ಇರ್ತೀವಿ. ಹೋರಾಟ ಅನ್ನೋದು ಕೇವಲ ನಾವು ಬಾವುಟ ಹಾಕೊಂಡು ಹೋರಾಟ ಮಾಡ್ತೀವಿ, ಇನ್ನೊಂದು ಮಾಡ್ತೀವಲ್ಲ, ಜೀವನನೇ ಹೋರಾಟ ಇದ್ದಂಗೆ. ಅದರಲ್ಲಿ ಖುಷಿಯಾಗೋ ವಿಚಾರ ಏನು ಗೊತ್ತಾ? ಇವಾಗ ನಿಮ್ಗೆ ಏನಾದ್ರು ತೊಂದರೆ ಆಯಿತು ಅಂತ ಹೇಳಿದ್ರೆ, ನೀವು ಯಾರೋ ಒಬ್ಬರು ಸಡನ್ನ ಜ್ಞಾಪಿಸ್ಕೊಂತೀರ. ಒಂದು ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮದಿರನ್ನ ಜ್ಞಾಪಿಸ್ಕೊಬೇಕು. ಅವ್ರು ಎಲ್ಲರೂ ಕೈಲೂ ಆಗಲಿಲ್ಲ ಅಂದರೆ ಯಾರೋ ಹೋರಾಟಗಾರನೇ ಜ್ಞಾಪಿಸ್ಕೊಳ್ಳೋದು, ಇವ್ರ ಹತ್ರ ಹೋದ್ರೆ ನಮ್ಗೆ ನ್ಯಾಯ ಸಿಗ್ಬೋದು ಅಂತ. ಅದು ತುಂಬ ಗ್ರೇಟ್ ಅಲ್ವಾ? IAS IPS ಮುಖ್ಯಮಂತ್ರಿಗಳಿಗಿನ್ನ ಗ್ರೇಟ್ ನನ್ನ ಪ್ರಕಾರ. ಯಾರೋ ಒಬ್ರು ನಾನು ನಂಬಿಕೆ ಆಗಿರ್ತೀನಿ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಅದೇ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ನೀವು ಹೇಳ್ದಂಗೆ ನಾನು ಆ ವಯಸ್ಸಿಂದನೂ ನಾರಾಯಣಗೌಡ್ರನ್ನ, ಪ್ರವೀಣ್ ಶೆಟ್ಟಿನ, ವಾಟಾಳ್ ನಾಗರಾಜ್ ಅವ್ರನ್ನ,
ಬಾಲಾ ಠಾಕ್ರೆ ಬಂದು ಕನ್ನಡದ ವಿರೋಧ ನನಗೆ ಆಮೇಲೆ ಗೊತ್ತಾಯ್ತು ಒಂದಷ್ಟು ವರ್ಷಗಳಾದ್ಮೇಲೆ. ಅವಾಗ ನಾನು ಅವ್ರನ್ನ ಇಷ್ಟಪಟ್ಬಿಟ್ಟಿದ್ದೆ, ಬಿಡಕ್ಕಾಗಲ್ಲ. ಯಾಕಂದ್ರೆ ನಾವೆಲ್ಲ ಅವ್ರನ್ನ ಇನ್ಸ್ಪೈರ್ ಆಗಿರ್ತೀವಿ, ಆ ಇನ್ಸ್ಪಿರೇಷನ್ ತಗೊಂತೀವಿ. ಬಟ್ ಇವತ್ತು ಅವರ ಅವ್ರಿಲ್ಲ, ಅವ್ರ ಸಂಘಟನೆ ಬಂದು ಅವ್ರ ವಿರುದ್ಧವಾಗಿ ನಿಂತ್ಕೊಳ್ಳೋ ಅಂತ ಒಂದು ಮನಸ್ಥಿತಿ. ಯಾಕಂದ್ರೆ ಕನ್ನಡ ಅಂತ ಬಂದಾಗ ಯಾರನ್ನ ಬೇಕಾದ್ರು ಇನ್ಕ್ಲೂಡಿಂಗ್ ಮನೆಯವ್ರನ್ನ ಕೂಡ ವಿರೋಧ ಮಾಡ್ಕೊಳಕ್ ನಾನು ರೆಡಿ ಇದ್ದೀನಿ ಕನ್ನಡದ ವಿಚಾರವಾಗಿ. ಈ ತರ ನಮ್ಮ ಹೋರಾಟ ಹಾದಿಯನ್ನು ಚೂಸ್ ಮಾಡ್ಕೊಂಡಿದ್ದು. ಜೊತೆಗೆ ನಮಗೆ ಅನ್ಯಾಯ ಆಗುತ್ತೆ ಅಂತ ನಾವು ಹೋರಾಟ ಮಾಡ್ತಾ ಇಲ್ಲ, ನಮಗೆ ಅನ್ಯಾಯ ಆಗುತ್ತೆ ನಾವು ಬದುಕಬೇಕಂತ ಇದುವರೆಗೂ ನಾನು ಒಂದೇ ಒಂದು ವಿಚಾರನಾಗ್ಲಿ ಇನ್ಫ್ಲೂಯೆನ್ಸ್ನಾಗ್ಲಿ ಅಥವಾ ನಮ್ಮ ಶಕ್ತಿಯನ್ನಾಗ್ಲಿ ನನಗೋಸ್ಕರ ನಾನು ಬಳಸ್ಕೊಂಡಿಲ್ಲ. ಇವತ್ತು ನನಗೆ 1000 ತೊಂದರೆಗಳಿದೆ, ಅದು ಸರ್ಕಾರದಿಂದ ಆಗಿರ್ಬೋದು, ಆಫೀಸರ್ಗಳಿಂದ ಆಗಿರ್ಬೋದು, ಬೇರೆ ಬೇರೆ ವಿಭಿನ್ನ ತೊಂದರೆಗಳಿದೆ. ಅದನ್ನ ನಾನು ಬೇರೆಯವರಿಂದ ಹೇಳಿಸಿ ಮಾಡಿಸ್ಕೊಬೋದು. ಇವತ್ತು ನಾನು ಮಾಡಲ್ಲ, ಅದು ನನ್ನ ಸಿದ್ಧಾಂತ. ನನ್ನ ತೊಂದರೆಗೆ ನಾನು ಇರಬಾರ್ದು. ನನ್ನ ಜೀವನದ ಕೆಲ ಸಮಯವನ್ನ ಅಸಹಾಯಕರಿಗೆ, ಧ್ವನಿ ಇಲ್ಲದವ್ರಿಗೆ ಧ್ವನಿ ಆಗ್ಬೇಕು ಅಂತ ನನ್ನ ಉದ್ದೇಶ ಇರೋದು. ಅದಕ್ಕೋಸ್ಕರ ಬದುಕ್ತಿದೀವಿ, ಮುಂದೆ ಕೂಡ ಅದೇ ರೀತಿ ಬದುಕ್ತೀವಿ. ಓಕೆ, ಈ ಹಾದಿಯಲ್ಲಿ ಏರು ಇಳಿತಗಳಾಗಿರ್ಬೋದು, ಹಲ್ಲೆಗಳು ಆಗಿರ್ಬೋದು, ಬೆದರಿಕೆ ಕರೆಗಳೇನಾದ್ರು ಬಂದಿದ್ಯಾ? ತುಂಬಾ ಬಂದಿದೆ, ಅಧಿಕಾರಿಗಳಿಂದಾನೇ ಬೆದರಿಕೆ ಕರೆಗಳು ಬಂದಿದೆ. ಆ ವಿಚಾರಕ್ಕೆ ಇದೇ ಒಂದು 2020ರಿಂದ ಹಿಂದೆ ನಾವು ಸಹಜವಾಗಿ ಈ ಭಾಷೆಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮತ್ತೆ ವಲಸಿಗರಿಗೆ ಲಿಂಕ್ ಭಾಷೆಯಾಗಿ ಹಿಂದಿ ರಾಜ್ಯಗಳಲ್ಲೂ ಇಂಗ್ಲಿಷ್ನ ಬಳಸ್ತಾರೆ. ಅದೇ ರೀತಿ ನಾವು ಕೂಡ ಇಂಗ್ಲಿಷ್ ಬಳಸ್ತೀವಿ. ಆದರೆ ಒಂದಷ್ಟು 2020ರ ಹಿಂದೆ ತಮಿಳನ್ನ ಬಳಕೆ ಮಾಡೋದು ಒಂದಷ್ಟು ಪ್ರದೇಶಗಳಲ್ಲಿ ಈಗಲೂ ಕೂಡ ಅಲ್ಲಲ್ಲ ಇದೆ. ನಾವು ಅವಾಗ ದೊಡ್ಡ ಮಟ್ಟದ ವಿರೋಧ ಕಟ್ಕೊಂಡು ತುಮಕೂರಿಗೆ ತಮಿಳಿನ ಒಂದು ಬರಹ ಇಟ್ಕೊಂಡಿರ್ತಕ್ಕಂಥ ಜಾಹೀರಾತುಗಳು ರವಾನೆ ಆಗ್ತಿತ್ತು. ಹೊಸೂರಿಂದ ನೇಸ್ ರೋಡ್ ಮಾರ್ಗವಾಗಿ ತುಮಕೂರಿಗೆ ನಾವೆಲ್ಲ ಒಂದಷ್ಟು ಜನ ಹೋಗಿ ನೇಸ್ ರೋಡ್ ಹತ್ರ ಮುಂದೆ ಯಾವೆಲ್ಲ ತಮಿಳ್ ಬ್ಯಾನರ್ ತಗೊಂಡು ಗಾಡಿಗಳು ಬರ್ತವೆ ಅಡ್ಡ ಹಾಕಿ ಅದನ್ನ ಕಟ್ ಮಾಡುವಂಥ ಕೆಲಸವನ್ನ ಮಾಡಿದ್ವಿ. ಅದನ್ನ ಗೊತ್ತಾಗಿದ್ದಂಥ ಬೆಂಗಳೂರಲ್ಲಿ ಒಬ್ಬ, ಆತನ ಹೆಸರು ಬೇಡ ಈ ಸಂದರ್ಭದಲ್ಲಿ, ಬೆಂಗಳೂರಿನ 20 ಲಕ್ಷ ತಮಿಳಿಗರನ್ನ ಪ್ರತಿನಿಧಿಸ್ತಕ್ಕಂಥ ಅಧ್ಯಕ್ಷ ಅವನು. ಆತ ಏನು ಮಾಡ್ತಾನೆ, ನನಗೆ ಕರೆ ಮಾಡಿಬಿಟ್ಟು ನಿನ್ನ ತಲೆ ಕಳಿಸ್ಬಿಟ್ಟು ಸಿಲ್ಕ್ ಬೋರ್ಡಿನ ಒಂದು ಫ್ಲೇವರ್ ಕೆಳಗಡೆ ನೇತಾಕ್ತೀನಿ ಅಂತ ಹೇಳಿ ಬೆದರಿಕೆ ಆಗಿರ್ತಾನೆ. ಆ ಟೈಮಲ್ಲಿ ನಮ್ಮ ಸಂಘಟನೆಯವರು, ನಮ್ಮ ಸ್ನೇಹಿತರು ಎಲ್ಲರೂ ಅವ್ರಿಗೆ ಫೋನ್ ಮಾಡಿ, ಅವ್ರು ಶಾಂತಿನಗರದಲ್ಲಿ ಅದೊಂದು ಅಂಗಡಿ ಇದೆ. ಆತ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಆತ ಇರೋದು ಒಂದು ಚಪ್ಪಲಿ ಅಂಗಡಿ ಇಟ್ಕೊಂಡು, ಒಂದು ರೋಡ್ ಸೈಡ್ ಒಂದು ಚಿಕ್ಕ ಚಪ್ಪಲಿ ಒಲಿಯುವಂಥ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಹೋರಾಟಗಾರನ ಫೋನ್ ಮಾಡಿ ನಿಮ್ಮ ತಲೆ ಕಟ್ ಮಾಡಿ ಸಿಲ್ಕ್ಬೋರ್ಡ್ ನೇತಾಕ್ತೀನಿ ಅಂತ ಹೇಳಿದ್ರೆ ಇಂಥ ಬೆದರಿಕೆ ಕರೆಗಳನ್ನು ನಾವು ಫೇಸ್ ಮಾಡಿದ್ದೀವಿ. ಆಮೇಲೆ ಗೊತ್ತಾಯ್ತು ಅವರ ಬ್ಯಾಕ್ಗ್ರೌಂಡು ಈ ನಮ್ಮ ರಾಜೀವ್ ಗಾಂಧಿ ಅವ್ರನ್ನ ಏನು ಹತ್ಯೆ ಮಾಡಿದ್ರು, ಅವರು ಒಂದಷ್ಟು ಜನ ಏನು ತಲೆ ಮಾಡಿಸ್ಕೊಂಡು ಕನಕಪುರ ರೋಡಲ್ಲಿ ಬಚ್ಚಿಕೊಂಡಿದ್ರಲ್ಲ ಅವರ ಸಂತತಿಗಳು ಇವರೆಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು. ಈ ರೀತಿ ಬೆದರಿಕೆಗಳು ನಾನಾ ರೀತಿಯಲ್ಲಿ ಬಂದಿದ್ದಾವೆ, ಹಿಂದಿಯವರಿಂದ ಬಂದಿದ್ದಾವೆ, ತಮಿಳವರಿಂದ ಬಂದಿದ್ದಾವೆ. ಇವತ್ತಿನವರೆಗೂ ಕೂಡ ಯಾವ ಬೆದರಿಕೆಗೂ ಎದುರಿಲ್ಲ, ಅಂಜಿದೆ. ಎಷ್ಟೋ ಜನ ಆ ಒಂದು ಬೆದರಿಕೆಗೆ ಎದುರಿ, ಪೊಲೀಸರ ಬೆದರಿಕೆಗೆ ಎದುರಿ ಒಂದಷ್ಟು ಜನ ಹೋರಾಟ ಬಿಟ್ಟೋದು, ಒಂದಷ್ಟು ಜನ ಇಂಥವ್ರ ಒಂದು ಬೆದರಿಕೆಗೆ ಎದುರಿ ಹೋರಾಟವನ್ನು ಬಿಟ್ಟೋದು. ನಾವು ಇವತ್ತು ಕೂಡ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಇಲ್ಲೇ ಕೂತಿದ್ದೀವಿ. ನಮ್ಮ ಒಂದು ಕಚೇರಿಯ ವಿಳಾಸ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ನಾವು ಧೈರ್ಯವನ್ನು ಇಬ್ಬರೇ ಇರ್ತೀವಿ. ಯಾರಾದರೂ ಒಬ್ರು ಅಲ್ಪ ಸ್ವಲ್ಪ ಹೆಸರು ಮಾಡಿಬಿಟ್ರೆ ಬಾಡಿಗಳೆಲ್ಲ ಇಟ್ಕೊಂಡು ಗನ್ಮೇಲೆ ಇಟ್ಕೊಂಡೆಲ್ಲ ಹೋಗ್ತಾರೆ. ಬಟ್ ಇಷ್ಟೆಲ್ಲ ಒಂದು ಘರ್ಷಣೆಗಳ ಮಧ್ಯೆ ಸದಾ ಓಡಾಡುವಂಥ ನಾವು ಯಾವುದೇ ಗನ್ಮೇಲೆ ಇಲ್ದಿರ ಧೈರ್ಯವಾಗಿ ನಾವು ಇಬ್ಬರೇ ಒಂದು ಕಚೇರಿಯಲ್ಲಿ ಇರ್ತೀವಿ, ಅಥವಾ ನಾವು ಇಬ್ಬರೇ ಎಲ್ಲೇ ಹೋದ್ರು ನಾವು ಒಬ್ಬೊಬ್ಬರು ಕೂಡ ಇಬ್ಬರಿಗೂ ಕೂಡ ನಾವು ಓಡಾಡುವಂಥ ಕೆಲಸ ಮಾಡ್ತೀವಿ. ನಮ್ಗೆ ಯಾವುದೇ ರೀತಿ ಭಯ ಇಲ್ಲ. ಬೆಂಗಳೂರು ನಮ್ಮದು. ಬೆದರಿಕೆ ಒಂದಲ್ಲ, 10 ಅಲ್ಲ, 1000 ಬರಲಿ. ನಮ್ಮ ಬೆಂಗಳೂರು ಈ ಕನ್ನಡ ಶಾಲೆ ಯಾರೆಲ್ಲ ಹಾಕೊಂಡಿರ್ತಾರೆ ಅವ್ರದ್ದು. ಬೆಂಗಳೂರು ಕನ್ನಡಿಗರ ಸ್ವತ್ತು. ತಮಿಳಲ್ಲ, ತೆಲುಗು ಅಲ್ಲ, ಕನ್ನಡ ಬಿಟ್ಟು ಯಾವುದೇ ಭಾಷೆ ಹೇಳಿಕೆ ಮಾಡಿದ್ರು ಅಂತ ಎಷ್ಟೇ ಬೆದರಿಕೆ ಬಂದರೂ ಕೂಡ ಜಗದೇ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ. ಭಯ ಪಡೋದು. ಯಾವತ್ತಾದ್ರೂ ಅನಿಸಿತ್ತಾ ನಿಮಗೆ ಬೇಡ ಈ ಹಾದಿನ ಚೇಂಜ್ ಮಾಡ್ಬಿಡೋಣ, ಬದಲಾಯಿಸ್ಬಿಡೋಣ ಈ ಹಾದಿನ ಅಂತ? ಖಂಡಿತವಾಗ್ಲೂ ಒಂದೊಂದು ಟೈಮು ಭಾಳ ಬೆಳಗ್ಗೆ ನಾವು ದೂರವಾಣಿ ಕೊಡ್ತೀವಿ ಒಬ್ಬ ಹೋರಾಟಗಾರರಿಂದ. ಅವ್ರು ಅದೇ ಹೇಳ್ತಾ ಇದ್ರು, ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ. ಹೋರಾಟ ಮೊನ್ನೆ ಕನ್ನಡಿಗರ ಉದ್ಯೋಗದ ವಿಚಾರವಾಗಿ ಖಾಸಗಿ ಉದ್ಯಮಿಗಳು ಸರ್ಕಾರಕ್ಕೆ ಬೆದರಿಕೆ ಹಾಕಿರ್ತಾರೆ. ನೀವೇನಾದರೂ ಈ ಒಂದು ಕನ್ನಡಿಗರ ಉದ್ಯೋಗದಲ್ಲಿ ಕರ್ನಾಟಕದ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡೋದೇ ಆಯಿತು ಅಂದರೆ ನಮ್ಮ ಉದ್ಯಮಗಳನ್ನು ನಾವು ಗುಜರಾತ್ಗೆ, ಆಂಧ್ರಗೆ ಶಿಫ್ಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿರ್ತಾರೆ. ಆ ರೀತಿ ಬೆದರಿಕೆ ಹಾಕಿರೋದ್ರಲ್ಲಿ ಬಯೋಕಾನನ ಉದ್ಯಮಿಗಳು ಕೂಡ ಒಬ್ಬರು. ಈ ಮೂಲಕ ಅದು ಅವ್ರಿಗೆ ರೀಚ್ ಆದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮತ್ತು ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ನು ಅವ್ರಿಗೆ ರೀಚ್ ಆದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ವಿಡಿಯೋ ಒಬ್ಬ ಹೋರಾಟಗಾರ ಏನು ಮಾಡಿರ್ತಾನೆ, ಆ ಬೆದರಿಕೆಗೆ ಎದುರುಬಿಟ್ಟು ಸರ್ಕಾರ ತನ್ನ ಒಂದು ಆದೇಶವನ್ನು ಜಾರಿ ಮಾಡಿಬಿಟ್ಟಿತ್ತು. ಇನ್ನೇನು ಜಾರಿ ಮಾಡಬೇಕು ಸದನದ ಒಳಗಡೆ ಅವರ ಒಂದು ಸಂಪುಟ ಸಭೆಯಲ್ಲಿ ಪಾಸ್ ಆಗಿತ್ತು, ಕನ್ನಡಿಗರ ಉದ್ಯೋಗದಲ್ಲಿ ಇಂತಿಷ್ಟು ಪ್ರಮಾಣದ ಒಂದು ಮೀಸಲಾತಿಯನ್ನು ಕನ್ನಡಿಗರಿಗೆ ನೀಡಬೇಕು ಅಂತ ಹೇಳಿ. ಇನ್ನೇನು ಆ ಬಿಲ್ ಪಾಸ್ ಆಗಬೇಕು ಅಷ್ಟರಲ್ಲಿ ಇವರ ಒಂದು ಬರೀ ಒಂದು ಟ್ವೀಟ್ಗೆ ಹೆದರು ಬಿಟ್ಟು ಸಿದ್ದರಾಮಯ್ಯ ಅವರ ಸರ್ಕಾರ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಟ್ಟಿತ್ತು. ಎಲ್ಲರಿಗೂ ಗೊತ್ತಿದೆ. ಫೋನ್ ಪೇನ ನಾವೆಲ್ಲರೂ ಕೂಡ ಅನ್ಇನ್ಸ್ಟಾಲ್ ಮಾಡುವಂಥ ಕೆಲಸ ಮಾಡಿದ್ವಿ. ಅದೇ ರೀತಿ ಬಯೋಕಾನ್ಗೆ ಒಬ್ಬ ಕನ್ನಡಿಗ ಏನು ಮಾಡಿರ್ತಾರೆ, ಮಸಿ ಬಲ್ದಿರ್ತಾರೆ. ಅದು ಚಿಕ್ಕದು, ಅದು ವಿಧಾನಸೌಧ ಹತ್ರ ಎಲ್ಲೋ ಒಂದು ಕಲ್ಲು ಇರ್ತಾರೆ, ಸ್ಪಾನ್ಸರ್ ಬೈ ಬಯೋಕಾನ್ ಅಂತ ಬೋರ್ಡ್ ಹಾಕಿರ್ತಾರೆ. ಆ ಒಂದು ಚಿಕ್ಕ ಒಂದು ಅಕ್ಷರಗೆ ಮಸಿ ಬಲ್ದಿರೋ ಒಂದು ಕಾರಣಕ್ಕೆ
ಪೊಲೀಸರು ಅವ್ರನ್ನ ಟ್ರೇಸ್ ಮಾಡಿ ಫೋನ್ ಮಾಡಿ ಸ್ಟೇಷನ್ಗೆ ಕಳ್ಸ್ಕೊಂಡ್ರಂತೆ. ಸ್ಟೇಷನ್ಗೆ ಹೋದಂಥ ಆ ಹೋರಾಟಗಾರನ ನೋಡ್ಬಿಟ್ಟು ಕೇಳ್ತಾರಂತೆ, ಬರೀ ಬಾಯಲ್ಲಿ ಬೀಪ್ ಪದಗಳನ್ನೇ ಬಳಸಿ ಆ ಪೊಲೀಸರು. ಆಮೇಲೆ ಅಲ್ಲಿಂದ ACP ಅವ್ರು ಕರ್ಕೊಂಡೋಗಿ ACP ಅವ್ರು ಹೇಳ್ತಾರಂತೆ, ಇವನ ಮೇಲೆ ಹಳೆ ಕೇಸೆಲ್ಲ ತೆಗೆದುಬಿಟ್ಟು ರೌಡಿ ಶೀಟ್ ಓಪನ್ ಮಾಡಿ ಅಂತ ಹೇಳಿ ಎದುರಿಸ್ತಾರಂತೆ. ಅವಾಗ ಆ ಹೋರಾಟಗಾರರು ನಮ್ಮ ಸ್ನೇಹಿತರ ಜೊತೆ ಹೇಳಿದ್ರು, ಅವ್ರನ್ನ ಫೋನ್ ಮಾಡಿದ್ರು, ಬಹಳ ನೋವಿಂದ ಹೇಳ್ತಾ ಇದ್ರಂತೆ, ಈ ಹೋರಾಟ ಯಾಕಾದ್ರೂ ಬಂದು ಅಂತ ಅನಿಸ್ತಾ ಇದೆ ಅಂತೇಳಿ. ಅವ್ರು ಸುಮಾರು ಈ ಹೋರಾಟದ ಒಂದು ಹಾದಿಗೆ ಬಂದು ಸುಮಾರು 15 ವರ್ಷ ಆಗಿದೆ, ಬರೀ ಹಿರಿಯ ಒಬ್ಬ ಹೋರಾಟಗಾರವರು. ಅಂಥವ್ರಿಗೇನೆ ಆ ರೀತಿ ಬೆದರಿಕೆ ಆಗ್ತಾರೆ, ಇಲ್ದಿರೋ ಕೇಸೆಲ್ಲ ಓಪನ್ ಮಾಡ್ತೀನಿ ಅಂತ ಹೆದರಿಸ್ತಾರೆ ಅಂದರೆ ಇನ್ನೂ 27 ವರ್ಷದ ಯುವಕರು ನಾವು, ನಮ್ಗೆ ಯಾವ ರೀತಿ ಈ ವ್ಯವಸ್ಥೆ ಎದುರಿಸಲ್ಲ? ಮೊದಲನೇದಾಗಿ ನಾವು ಬೆದರಲ್ಲ, ನಮ್ಮ ಪ್ರಾಣ ಹೋದ್ರೂ ಕೂಡ ನಾವು ಕನ್ನಡಿಗ ಕರ್ನಾಟಕ ಅನ್ನೋ ಒಂದು 3 ಅಕ್ಷರ ಬಿಟ್ಟು ಆ ಸಿದ್ಧಾಂತ ಬಿಟ್ಟು ಆಚೆ ಬರಲ್ಲ. ಆದರೆ ಅಂಥ ಒಬ್ಬ ಹಿರಿಯರು ಇವತ್ತು ಆ ಒಂದು ನಿರ್ಧಾರ, ಅಯ್ಯೋ ಯಾಕಪ್ಪ ಬಂದೆ ಫೀಲ್ಡ್ಗೆ ಅಂತ ಒಂದು ಫೀಲ್ ಮಾಡಿದ್ದಾರೆ ಅಂತಂದರೆ ಈ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿ ಯಾರೆಲ್ಲ ಹೋರಾಟ ಮಾಡಕ್ಕೆ ಬರ್ತಾರೆ ಅವರ ಧ್ವನಿಯನ್ನು ಕುಗ್ಗಿಸ್ಲಿಕ್ಕೆ ನೋಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಬೇಕು. ಈ ಮೂಲಕ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಈಗಲೂ ಅವ್ರ ಫೋನನ್ನು ಕಿಚ್ಚಿಟ್ಕೊಂಡಿದ್ದಾರೆ, ಹೋರಾಟಗಾರರ ಫೋನನ್ನು. ನಾನು ಅವ್ರಿಗೆ ಯಾರಂತಲೇ ಹೇಳ್ದಂಗೆ ಹೋರಾಟಗಾರನ್ನ ಕನಿಷ್ಠ ನಾಯಿ ಕೂಡ ಗೌರವ ಕೂಡ ಹೋರಾಟಗಾರರಿಗೆ ಕೊಡ್ತಾ ಇಲ್ಲ, ಬೆದರಿಕೆ ಹಾಕೋದು. ಆಮೇಲೆ ಇನ್ನೊಂದಷ್ಟು ಬೆಳಗಾವಿ ಪ್ರಕರಣಗಳು ಏನಾಗ್ತದೆ ಹೋರಾಟಗಾರರಿಗೆ, ಈಗ ನಮ್ಮ ಅಂಬೇಡ್ಕರ್ನ ನಾವು ಪೂಜೆ ಮಾಡುವಷ್ಟು ಬೇರೆ ಯಾರು ಪೂಜೆ ಮಾಡಲ್ಲ. ಇವತ್ತು ನೀವು ಅಂಬೇಡ್ಕರ್ ಬಗ್ಗೆ ಏನು ಬೇಕಾದ್ರೂ ಕೇಳಿ, ನಾವು ಹೇಳ್ತೀವಿ, ಅಷ್ಟು ತಿಳ್ಕೊಂಡಿದ್ದೀವಿ, ಅಷ್ಟು ಆರಾಧಿಸ್ತೀವಿ. ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕುವಂಥದ್ದು ಕನ್ನಡ ಹೋರಾಟಗಾರರ ಮೇಲೆ. ಅಂದರೆ ಆ ಹೋರಾಟನ ಹತ್ತಿಕ್ಕಬೇಕು ಅಂದರೆ ಏನೋ ಒಂದು ಅಟ್ರಾಸಿಟಿ ಕೇಸ್ ಹಾಕಿ ಅವರ ಧ್ವನಿಯನ್ನು ಕುಗ್ಸುವಂಥ ಕೆಲಸವನ್ನು ಮಾಡುವಂಥದ್ದು. ಈ ರೀತಿಯೆಲ್ಲ ಬಹಳ ಬೇರೆ ಬೇರೆ ಮಾರ್ಗಗಳಿಂದ ಬಂದು ಹೋರಾಟಗಾರರನ್ನ ಬೆದರಿಸಿದಂಥ ಸಂದರ್ಭದಲ್ಲಿ ಅವಾಗ ಅನ್ಸೋ ಸಹಜ. ಆದರೆ ಆ ಒಂದು ಕ್ಷಣ ನೆಕ್ಸ್ಟ್ ಮತ್ತೆ ಆ ಅನ್ಯಾಯ ಆದಾಗ ಬೇರೆ ಯಾರು ಹೋಗಲ್ವಲ್ಲಪ್ಪ. ಈಗ ಇದೇ ಕಾವೇರಿ ತಮಿಳ್ನಾಡಿಗೆ ನಿರಂತರವಾಗಿ ಬಿಟ್ಟು ಕನ್ನಡದವ್ರಿಗೆ ಕಾವೇರಿ ನೀರು ಬರಿದಾದಾಗ ಓಕೆ, ನಾವೇ ಈ ಥರ ಹೆದರ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ರೆ ಮತ್ತೆ ನಾಳೆ ದಿನ ರೈತರಿಗೆ ಕಂಗಾಳ ಹೋಗ್ತಾರೆ ಅಂತ ಹೇಳಿ ಮತ್ತೆ ಒಂದು ಧೈರ್ಯ ತಗೊಂಡು ಬರುವಂಥ ಕೆಲಸವನ್ನು ಈ ಕನ್ನಡ ಹೋರಾಟಗಾರರೆಲ್ಲ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಕನ್ನಡಿಗರ ಹೋರಾಟಗಾರರ ಮೇಲೆ ಕೇಸ್ ಇದೆ. ಈ ಬೆದರಿಕೆ ಇನ್ನೊಂದು ನೋವೇನೆಂದ್ರೆ ಕನ್ನಡ ಸರ್ಕಾರ ಬಂದ ಮೇಲೆ ಬೆದರಿಕೆ ಜಾಸ್ತಿ ಆಗಿರೋದು. ಒಂದು ಪಕ್ಷ ನಾನು ಯಾರೋ ಪಕ್ಷದ ಪರ ಮಾತಾಡ್ತಿಲ್ಲ, BJP ಪಕ್ಷದಲ್ಲಿ ಇದ್ದವರು ಕೂಡ ಬಂಧನ ಮಾಡ್ತಿದ್ರು, ಯಾವುದೋ ಒಂದು ಗ್ರೌಂಡಲ್ಲಿ ತಗೊಂಡು ಬಿಟ್ಬಿಡ್ತಾ ಇದ್ರು. ಯಾವುದೋ ಒಂದು ರೇರ್ ಕೇಸಲ್ಲಿ ಯಾರೋ ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಮಾಡಿದಂಥ ಸಂದರ್ಭದಲ್ಲಿ ಕೇಸ್ ಹಾಕೋರು. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕಂಪಲ್ಸರಿ ಕೇಸ್ ಬಿಡ್ತಾರೆ. ಇದನ್ನ ಸರ್ಕಾರದವರು ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಕನ್ನಡ ಹೋರಾಟಗಾರರಿಗೆ ಒಂದು ಕನಿಷ್ಠ ಪಕ್ಷದ ಗೌರವನ ಕೊಡಬೇಕಾಗ್ತದೆ. ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಇದೇ ಕಾವೇರಿ ಹೋರಾಟದಲ್ಲಿ ಸಾವಿರಾರು ಜನ ದೊಂಬರಾಟ ಮಾಡ್ತಾ ಇದ್ರೆ, ಆ ಫ್ರೀಡಮ್ ಪಾರ್ಕಲ್ಲಿ ಎಲ್ಲರೂ ದೊಂಬರಾಟ, ಒಂದಷ್ಟು ಜನ ದೊಂಬರಾಟ ಮಾಡಿ ಒಂದಷ್ಟು ಜನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರು ಕೂಡ ಅಲ್ಲಿಂದ ಕೂಗತ್ತೆ ದೂರದ ಮೌರ್ಯ ಸರ್ಕಾರದಲ್ಲಿ ಒಂದು 200 ಮೀಟ್ರು ನಾವು ಇಬ್ಬರೇ ಉಪವಾಸ ಕೂತಿದ್ದೀವಿ ಅಂದ್ರೆ ಅದರ ಅರ್ಥ ಪ್ರಾಮಾಣಿಕ ಹೋರಾಟಗಾರರು ಇರ್ತೀವಿ, ಪ್ರಾಮಾಣಿಕ ಉಪವಾಸ ಕೂತಿದ್ದೀವಿ. ಅವರ ಒಂದಷ್ಟು ಜನಕ್ಕೋಸ್ಕರ, ಯಾರು ಕೆಲವೊಬ್ರಿಗೋಸ್ಕರ ನಮ್ಮಂಥ ನಿಷ್ಠಾವಂತ ಹೋರಾಟಗಾರರನ್ನ ಅಗೌರವದಿಂದ ನಡೆಸ್ಕೊಳ್ಳುವಂಥದ್ದು ನಿಜವಾಗ್ಲೂ ಸರಿಯಲ್ಲ. ನಿಮ್ಮ ಬೆದರಿಕೆ ನಾವು ಯಾವತ್ತು ಹೆದರೋದು. ಓಕೆ, ಎಷ್ಟೇ ಹೋರಾಟಗಳನ್ನ ಮಾಡಿದ್ರು ಕೂಡ ಕನ್ನಡ ನಶಿಸಿ ಹೋಗ್ತಾನೆ ಇದೆ. ಸ್ವಲ್ಪ ಜನ ಮಾತಾಡಲ್ಲ, ಬಂದ್ರೂ ಕೂಡ ಕನ್ನಡ ಮಾತಾಡಲ್ಲ. ಯಾಕೆ ಈ ಹೋರಾಟದ ಕಿಚ್ಚು ಇನ್ನು ಯಾರಿಗೂ ಮುಟ್ಟಿಲ್ವಾ? ನಿರಾಭಿಮಾನ. ನಮ್ಗೇನಕ್ಕೆ, ನಾವೇನಕ್ಕೆ ಮಾತಾಡಬೇಕು? ನಾನು ಅವಾಗಲೇ ಹೇಳ್ದಂಗೆ ಅವರೇ ಮಾತಾಡ್ತಾರೆ. ಈಗ ಇಷ್ಟು ವರ್ಷ ಇಲ್ಲೇ ಇಟ್ಕೊಂಡು ಇಲ್ಲೇ ಉದ್ಯಮವನ್ನು ಸ್ಟಾರ್ಟ್ ಮಾಡಿರ್ತಾರೆ, ಇಲ್ಲೇ ಸೈಟ್ ತಗೊಂಡಿರ್ತಾರೆ, ಅವ್ರ ಮಕ್ಕಳು ಇಲ್ಲೇ ಓದ್ತಾ ಇರ್ತಾರೆ. ಅವ್ರ ಮಕ್ಕಳು ಸ್ಕೂಲಲ್ಲೂ ಕೂಡ ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಕಲಿಸುವಂತ ಕೆಲಸ ಮಾಡಲ್ಲ, ಕನಿಷ್ಠ ಪಕ್ಷ 3ನೇ ಭಾಷೆಯಾಗಿ ಕೂಡ ಕಲಿಸುವಂತ ಒಂದು ಕೆಲಸವನ್ನ ಮಾಡೋದಿಲ್ಲ. ಅಸಾಧ್ಯ. ಕನ್ನಡ ಕಡ್ಡಾಯ ಮಾಡಿ ಅಂತ ಹೇಳಿದ್ರೆ ಅದ್ರ ವಿರುದ್ಧ ಹೈಕೋರ್ಟ್ಗೆ ಕೇಸ್ ಹಾಕಿ ಮತ್ತೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಆ ಕನ್ನಡ ಕಡ್ಡಾಯ ಅನ್ನುವಂಥದ್ದನ್ನ ಒಂದು ಇದನ್ನೇ ಬೀಳ್ಸ್ಕೊಂಡು ಬರುವಂಥದ್ರಲ್ಲಿ ವಲಸಿಗರು ಎತ್ತಿರ್ಬೇಕು. ಜೊತೆಗೆ ನಮ್ಮವರು ಅಷ್ಟೇ. ಈಗ ಕ್ಯಾಬ್ ಚಾಲಕರಾಗಿರ್ಬೋದು, ಡೆಲಿವರಿ ಹುಡುಗರಾಗಿರ್ಬೋದು, ನಿನ್ನ ಭಾಷೆ ನಾನು ಮಾತಾಡಲ್ಲ, ನನ್ನ ಭಾಷೆ ನೀನು ಮಾತಾಡು, ಅವಾಗ ಮಾತ್ರ ನಾನು ಸೇವೆ ಕೊಡ್ತೀನಿ ಅಂತ ಖಂಡಿತವಾಗ್ಲೂ ಕಲಿತಾರೆ. ಕನ್ನಡ ಅನ್ನುವಂಥದ್ದು ಅನಿವಾರ್ಯತೆ ಆಗಬೇಕು. ಕನ್ನಡ ಅನ್ನುವಂಥದ್ದು ಒಂದು ಆಪ್ಷನ್ ಆಗಬಾರ್ದು. ಈ ಕರ್ನಾಟಕದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಕನ್ನಡ ಕಲ್ತಿರ್ಬೇಕಪ್ಪ ಅಂತ. ಇವತ್ತು ನಮ್ಮ ಆದಿವರು ಮೊನ್ನೆ ನಾನು ಅವ್ರು ಮಾತಾಡುವಾಗ ಹೇಳ್ತಾ ಇದ್ರು, ಜಪಾನ್ಗೆ ಯಾರಾದರೂ ಉದ್ಯೋಗಕ್ಕೆ ಹೋಗ್ಬೇಕು ಅಂದರೆ ಬೆಂಗಳೂರಲ್ಲಿ ಒಂದು ಕೋಚಿಂಗ್ ಸೆಂಟರ್ ಇದೆ ಅಂತ. ಜಪಾನ್ನ ಕಳಿಸ್ಬಿಟ್ಟು ಆಮೇಲೆ ಅಲ್ಲಿಗೆ ಕೆಲಸಕ್ಕೆ ತಗೊಳ್ಳೋವಂಥದ್ದು. ಇದು ಫಾರಿನ್ ಅಮೆರಿಕ ಇನ್ನೊಂದು ಮತ್ತೊಂದು ಎಲ್ಲರೂ ಹೋಗ್ಬೇಕು ಅಂತಂದ್ರೆ ಇಂಗ್ಲೀಷ್ ಟೆಸ್ಟ್ ಮಾಡ್ತಾರಂತೆ, ಇಂಗ್ಲೀಷ್ ಬರುತ್ತೆ. ಕರ್ನಾಟಕದಲ್ಲಿ ಕನ್ನಡ ಅದೇ ರೀತಿ ಅನಿವಾರ್ಯತೆ ಭಾಷೆ ಆದಾಗ ಯಾವುದೋ ಒಂದು ಸಾಮಾನ್ಯ ಭಾಷೆ ಅನ್ನೋದಕ್ಕಿಂತ, ಪ್ರಾದೇಶಿಕ ಭಾಷೆ ಅನ್ನೋದಕ್ಕಿಂತ ಕರ್ನಾಟಕದಲ್ಲಿ ಯಾರೆಲ್ಲ ದುಡಿತಾರೆ, ಕರ್ನಾಟಕದಲ್ಲಿ 6 ತಿಂಗಳು ಮೇಲೆ ಅತಿಥಿಗಳಾಗಿ ಬರೋರಿಗೆ ಕಲಿಯಲೇಬೇಕು ಅಂತ ಹೇಳಲ್ಲ. ಅತಿಥಿಗಳಾಗಿ ಬನ್ನಿ, ಹೋಗಿ ಇಲ್ಲೇ ಇರ್ತೀನಿ, ಇಲ್ಲೇ ದುಡಿತೀನಿ, ಇಲ್ಲಿನ ಗಾಳಿ, ಇಲ್ಲಿನ ನೀರು, ಎಲ್ಲ ಸವಲತ್ತುಗಳನ್ನು ಪಡಿತೀನಿ ಅನ್ನೋವಾಗ ಇಲ್ಲಿನ ಭಾಷೆ ಅನಿವಾರ್ಯತೆ ಅಂತ ನಾವು ಆ ಅನಿವಾರ್ಯತೆಯನ್ನು ಉಂಟು ಮಾಡಬೇಕಾಗ್ತದೆ. ಅದು ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ, ಜನಸಾಮಾನ್ಯನ ಜವಾಬ್ದಾರಿ, ಕನ್ನಡಿಗನ ಜವಾಬ್ದಾರಿ. ನಾನು ಹೇಳ್ದಂಗೆ ಡ್ರೈವರು ಯಾರೇ ಬಂದು
ಏನೋ ಭಯ್ಯ ಅಲ್ಲಿಗೆ ಬರ್ತೀಯ ಎಲ್ಲಿಗೆ ಬರ್ತೀಯ ಅಂದಾಗ ಅವರ ಭಾಷೆ ಮಾತಾಡಬಾರ್ದು, ಕನ್ನಡದಲ್ಲೇ ಮಾತಾಡಬೇಕು. ಅವಾಗ ಯಾರು ಆ ರೀತಿ ಕೇಳಕ್ಕೆ ಬರ್ತಾರೆ, ಕನ್ನಡ ಇಲ್ಲ ಅಂತಂದ್ರೆ ಇದಾಗಲ್ಲ ಅಂತೇಳಿ ಕನ್ನಡ ಕಡ್ಡಾಯವಾಗಿ ಕಲಿತಾರೆ. ಅದೇ ರೀತಿ ಯಾವ್ದು ಈಗಿನ ಕನ್ನಡಿಗರು ಈ ಕಾಲೇಜುಗಳ ಮುಂದೆ ಎಲ್ಲ ಬರೀ ಪಾನಿಪುರಿಗೋಸ್ಕರ ಭಯ್ಯ ಪಾನಿಪುರಿ ಇದೋ ಅಂತ ಅಂದ್ಕೊಂಡು ಅವನಿಗೆ ಕನ್ನಡ ಬರ್ತಾ ಇರುತ್ತೆ, ಆದರೆ ಅವರೇ ಹಿಂದಿಯನ್ನ ಮಾತಾಡುವಂಥದ್ದು. ಮೊನ್ನೆ ನಮ್ಮ ಹೋರಾಟಕ್ಕೆ ನೇಪಾಳಿ ಹುಡುಗ ಬಂದಿದ್ದ. ನೇಪಾಳದ ಹುಡುಗ ಆಗಿ ಕೂಡ ಅವನು ಅದ್ಭುತವಾಗಿ ಕನ್ನಡ ಮಾತಾಡ್ತಾನೆ, ಕಲಿತು ಕನ್ನಡ ಹೋರಾಟ ಮಾಡ್ತಾನೆ. ಅಂಥವ್ರಿಗೆ ನಾವು ಯಾವತ್ತೂ ಬೆಂಬಲಿಸ್ತೀವಿ, ಕೈ ಎತ್ತಿ ಮುಗಿತೀವಿ, ಗೌರವಿಸ್ತೀವಿ. ಆದರೆ ಇಲ್ಲೇ ಬಂದು ನಾನು ಯಾಕೆ ಮಾತಾಡಲಿ, ನೀನೇ ನನ್ನ ಭಾಷೆ ಮಾತಾಡುವ ನಮಗೆ ನಾವು ಯಾವತ್ತೂ ದಂಡಿಸ್ದಿರ ಬಿಡೋದಿಲ್ಲ. ನಿನ್ನ ಭಾಷೆನ ನಾನು ಮಾತಾಡಿದ್ರಿಂದ ನಾನು ಮಾತಾಡೋ ಭಾಷೆನ ನೀನು ಕಲಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಮ್ಮ ಈ ಜಪಾನಿ ಭಾಷೆ ಅಂತ ಏನು ಹೇಳುತ್ತಲ್ಲ, ಅದಕ್ಕೆ ಅದ್ಭುತವಾಗಿ ಇವ್ರು ಹೇಳ್ತಾರೆ. ಅದೇ ಇವಾಗ ನಮ್ಮ ಅಕ್ಕ ಒಂದು ಜರ್ಮನಿ ಕಂಪ್ನಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ 2 ವರ್ಷ ಆದ್ಮೇಲೆ ಜರ್ಮನಿ ಕಳಿಸ್ತಾರೆ ವರ್ಕಿಗೆ. ಅದೊಂಥರ ಇದು ಇದ್ದಂಗೆ, ಪ್ರಮೋಷನ್ ಇದ್ದಂಗೆ. ಅಲ್ಲಿ ಹೋಗ್ಬೇಕಂದ್ರೆ ಎಲ್ಲರೂ ಕಾಯ್ತಾ ಇರ್ತಾರೆ, ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ಬೇಕು ಅನ್ನೋದು ಅವ್ರಿಗೊಂದು ಡ್ರೀಮ್ ಇರುತ್ತೆ. ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಅವ್ರಿಗೆ ಇರೋದು 8 ಅವರ್ ಡ್ಯೂಟಿ ಅಷ್ಟೇ. ಸಾಫ್ಟ್ವೇರ್, ಈ ಸಿವಿಲ್, ಇದಕ್ಕೆಲ್ಲ ಡಿಪಾರ್ಟ್ಮೆಂಟ್ಗೆಲ್ಲ 8 ಅವರ್ ಡ್ಯೂಟಿನೇ ಕರೆಕ್ಟಾಗಿರ್ತದೆ. ಆ ಒಂದು ಸಂದರ್ಭದಲ್ಲಿ 1 ಗಂಟೆನ ಅದಕ್ಕೋಸ್ಕರ ಎತ್ತಿರ್ತಾರೆ ಭಾಷೆ ಕಲಿಯೋಕ್ಕೆ ಅಂತ. ಜರ್ಮನಿಗೆ 1 ಅವರ್ ಪ್ರತಿದಿನ ಮಾಡಲೇಬೇಕು, ಅವ್ರು ಕಲೀಲೇಬೇಕು. ಪ್ರತಿಯೊಬ್ಬರು ನಾನು ಕಲಿಯಲ್ಲ ಹೋಗಲ್ಲ ಅನ್ನೋಂಗಿಲ್ಲ, ಯಾರು ಹೋಗ್ತೀರೋ ಅವ್ರಿಗೆ ಗೊತ್ತಿರಲ್ಲ, ಬಟ್ ಎಲ್ಲರೂ ಕಲ್ತಿರ್ಬೇಕು, ರೆಡಿ ಇರಬೇಕು. ಅದೇ ರೀತಿ ಜಪಾನ್ಗೆ ಹೋದ್ರೆ ಅಲ್ಲಿ ಭಾಷೆ ಕಲಿಬೇಕು, ಜರ್ಮನಿಗೆ ಹೋದ್ರೆ ಅಲ್ಲಿ ಭಾಷೆ ಕಲ್ತ್ಕೊಂಡೇ ಹೋಗ್ಬೇಕು. ಇವತ್ತು ಜಪಾನು, ಜರ್ಮನಿ, ಚೈನಾ ಈ 3 ದೇಶಗಳಿಂದ ಬರುವಂಥ ಪ್ರಾಡಕ್ಟ್ಸ್ ಮೇಲೆ ಇಂಗ್ಲೀಷ್ ಇರಲ್ಲ. ನೀವು ಬೇಕಾದ್ರೆ ಗಮನಿಸಿ, ಚೈನಾದಿಂದ ಬರುವಂಥದ್ದು ಇಂಗ್ಲೀಷ್ ಇರಲ್ಲ, ಅವ್ರ ಭಾಷೆಲೇ ಬರೆಯೋದು. ಇವತ್ತು ನೀವು ಎಷ್ಟೋ ದೇಶಗಳಲ್ಲಿ ಇಂಗ್ಲೀಷೇ ಗೊತ್ತಿಲ್ಲ, ಅವರು ಲೋಕಲ್ ಲ್ಯಾಂಗ್ವೇಜಲ್ಲೇ. ಆಮೇಲೆ ನಮ್ಮಲ್ಲಿ 7 ಕೋಟಿ ಕನ್ನಡಿಗರು, ಬೇರೆ ದೇಶಗಳಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. ಒಂದು ರಾಜ್ಯದಲ್ಲಿರುವಂಥದ್ದು ಬೇರೆ ದೇಶದಲ್ಲಿದೆ. ಅವರು ಉದ್ಧಾರ ಆಗೋಕ್ಕಾಗ್ತಿದೆ, ಅವ್ರ ಬೆಳವಣಿಗೆ ಆಗೋಕ್ಕಾಗ್ತಿದೆ, ನಮ್ಗಳಿಗೆ ಯಾಕೆ ಆಗೋಕ್ಕಾಗ್ತಾ ಇಲ್ಲ? ಇದನ್ನು ಮಾತಾಡೋಕೆ ಹೋದರೆ 1000 ಜನ ನಮಗೆ ವಿರೋಧ ಮಾಡ್ತಾರೆ. ಭಾಷೆ ಕಲಿಯೋದ್ರಲ್ಲಿ ಕಲಿಬೇಡಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳೋದು ಒಂದೇ, ನಾನು ಯಾರನ್ನು ಹಿಂದಿಯವ್ರನ್ನ, ತಮಿಳವ್ರನ್ನ, ತೆಲುಗವ್ರನ್ನ, ಅವ್ರು ಯಾರೋ ನಾನು ಕನ್ನಡ ಮಾತಾಡಿ ಅಂತ ಇದುವರೆಗೂ ಕೇಳಿದ್ರು. ನಾನು ಯಾವತ್ತೂ ಯಾರನ್ನೂ ಕೇಳಲ್ಲ, ನನ್ನನ್ನು ನಾವು ಕೇಳ್ಬೋದು. ಈಗ ನಾನೇ ಬಿಟ್ಟಿದ್ದೀನಿ ತಾನೇ ನನ್ನ ರಾಜ್ಯದಲ್ಲಿ, ನೀನು ಮಾತಾಡ್ಕೊ ಏನಾದರೂ ಮಾಡ್ಕೊ ಅಂತ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಇದೇ ಜಗಳ ಆಗೋದು ಸಂಘಟನೆಗಳಿರೋದು. ಏನು ಜಗಳ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ನೀವು ಹೋಗ್ಬಿಟ್ಟು ಏನೋ ಒಂದು ಕೇಳಿದ್ರೆ ನೀವು ಕನ್ನಡದಲ್ಲೇ ಕೇಳ್ತೀರಾ, ಅದನ್ನು ಗೊತ್ತಿಲ್ಲ ಅಂದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕು ನಿಮ್ಮನ್ನ, ಮೇಡಮ್ ನಾನು ಇವಾಗ ಬಂದಿದ್ದೀನಿ, ನಾನು ಕಲ್ತಿಲ್ಲ ಕಲಿತೀನಿ ಅನ್ಬೇಕು. ನಿಮ್ಮನ್ನು ಹಿಂದಿಲಿ ಮಾತಾಡೋ ಅಂತ ಹೇಳ್ಬಾರ್ದು, ತಪ್ಪಲ್ವಾ ಇದು? ಈ ಒಂದು ವಿಚಾರಕ್ಕೆ ನಾವು ಹೋರಾಟ ಮಾಡುವಂಥದ್ದು ಇದೇ ನಡೀತಾ ಇರೋಂಥ. ನಮ್ಮ ಜಗಳಗಳನ್ನ ಸೋಷಿಯಲ್ ಮೀಡಿಯಾ ನೋಡೋರು, ಇವ್ರೇನಪ್ಪ ರೋಡಲ್ಲಿ ಹೋಗೋರೆಲ್ಲ ಹಿಂದಿ ಕನ್ನಡ ಮಾತಾಡುವಂತ ಅಂತ. ನಾವು ಯಾರು ಅಷ್ಟು ಟೈಮ್ ಇಲ್ಲ ನಮಗೆ, ಎಲ್ಲರೂ ಕನ್ನಡ ಮಾತಾಡೋ ಅಂತ ಹೇಳೋಕ್ಕೆ. ಅವನು ಯಾವಾಗ ಗಾಂಚಲಿ ತೋರಿಸ್ತಿರ್ತಾನೆ, ನನ್ನನ್ನು ಹಿಂದಿಲಿ ಮಾತಾಡೋಂತಿರ್ತಾನೆ. ನನಗೆ ಸ್ವಾಭಿಮಾನ, ನನ್ನೆಲ್ದ ನಾನಿದ್ದೀನಿ, ನಮ್ಮೂರಲ್ಲಿ ನಾನಿದ್ದೀನಿ. ಅವ್ನು ಯಾರು ನನಗೆ ಹೇಳೋಕ್ಕೆ ಬೇರೆ ಭಾಷೆ ಮಾತಾಡೋಂತ? ಸಾಧ್ಯ ಇದ್ರೆ ಕಲ್ತ್ಕೊಳ್ಳಿ, ಅವ್ರು ಹೋಗ್ತಾ ಇರಲಿ. ಈ ಥರ ನಮ್ಮ ಉದ್ದೇಶ, ನಮ್ಮ ಹೋರಾಟಗಳು ಇದೆಲ್ಲ ಇದೇ ಥರ ನಡೆಯುವಂಥದ್ದು. ಓಕೆ, ಈಗಷ್ಟೇ ನೀವು ಹೇಳಿದ್ರೆ ಜಪಾನಲ್ಲಿ 1 ಅವರ್ ಕನ್ನಡ ಅವರ ಭಾಷೆಯನ್ನು ಕಲಿಯಕ್ಕೆ ಅಂತ ಇದೆ. ಯಾಕೆ ನಮ್ಮ ಕರ್ನಾಟಕದಲ್ಲೂ ಮಾಡಿಲ್ಲ? ಯಾಕೆ ಈ ಸಿಸ್ಟಮ್ ಇಲ್ಲ ಇಲ್ಲಿ? ಸಿಸ್ಟಮ್ ಇಲ್ಲ ಅಂದರೆ ನೀವು ಅವಾಗ ಒಂದು ಮಾತು ಕೇಳಿದ್ರಿ, ಹೋರಾಟ ಏನಕ್ಕೆ, ಹೋರಾಟ ಏನಕ್ಕೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ. ನಿಜವಾಗ್ಲೂ ಹೇಳ, ಹೋರಾಟ ಎಲ್ಲಿ ಮಾಡಬೇಕು ಅಂತ 5 ವರ್ಷಕ್ಕೊಂದು ಎಲೆಕ್ಷನ್ ಬರುತ್ತೆ. ನಿಜವಾದ ಹೋರಾಟ ಅದೇ. ಇದೊಂದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಹೋರಾಟಗಳು ಬೇಡ, ಹೋರಾಟಗಾರರು ಬೇಡ. ನಮಗೆ ಕೊಟ್ಟಿರುವಂಥ ಸ್ವತಂತ್ರ ಈ ಬೇರೆ ದೇಶಗಳಲ್ಲಿ ಇಲ್ಲ. ತುಂಬ ದೇಶಗಳಲ್ಲಿ ಹೇಳ್ತಾರೆ ಎಲ್ಲರೂ ಡೆಮೊಕ್ರೆಟಿಕ್ ಕಂಟ್ರಿ, ಪ್ರಜಾಪ್ರಭುತ್ವ ಕಂಟ್ರಿ ಅಂತ ಹೇಳ್ತಾರೆ. ಬಟ್ ಎಷ್ಟೋ ದೇಶಗಳಲ್ಲಿ ಅವ್ರು ಒಬ್ಬನ ಕ್ಯಾಂಡಿಡೇಟ್ ನಿಲ್ಲಿಸಿ ಓಟ್ ಹಾಕ್ತಾರೆ. ಇದು ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡಿ. ಅಂದರೆ ಯಾರೋ ಒಬ್ಬನೇ ನಿಂತಿರ್ತಾನೆ, ನೀವು ಓಟ್ ಹಾಕ್ಲೇಬೇಕು, ಅದು ಪ್ರಜಾಪ್ರಭುತ್ವನ? ಇಬ್ಬರು ನಿಂತರೆ ನಾನು ಇಷ್ಟ ಬಂದವ್ರಿಗೆ ಹಾಕ್ತೀನಿ, ಅದು ಸರ್ವಾಡಳಿತ ಇದೆ. ಬಟ್ ಹೊರಗಡೆ ಪ್ರಜಾಪ್ರಭುತ್ವ ಅಂತ ತೋರಿಸ್ಕೊಂತ. ಬಟ್ ನಮ್ಮ ದೇಶದಲ್ಲಿ ನಿಮ್ಗೆ ಯಾವ ದೇಶ ಸುತ್ತಿದ್ರು ಈ ಥರ ವ್ಯವಸ್ಥೆ ಅಥವಾ ಈ ಥರ ಜನಗಳು, ಈ ಥರ ಒಂದು ಪರಿಸರ, ಫುಡ್ಸು ಎಲ್ಲೂ ಸಿಗಲ್ಲ. ತುಂಬ ಚೆನ್ನಾಗಿದೆ. ಇದೇನು ತುಂಬ ಜನ ರಾಜಕಾರಣಿಗಳು ಹೇಳ್ತಾರೆ, ಇಂಡಿಯಾನ ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಅಥವಾ ಕಾನೂನನ್ನ ಚೇಂಜ್ ಮಾಡ್ತೀನಿ, ಸಿಸ್ಟಮ್ನ ಚೇಂಜ್ ಮಾಡ್ತೀನಿ. ನೀವೇನು ಚೇಂಜ್ ಮಾಡಿ, ಅಲ್ಲಿ ಏನು ಬರ್ದೋಗಿದಾರಲ್ಲ ಹಿರಿಯರು, ದೊಡ್ಡವರು, ಅದನ್ನು ಪಾಲಿಸ್ಕೊಂಡು ಹೋದ್ರೆ ಸ್ವರ್ಗ ಇದ್ದಂಗೆ ಇರುತ್ತೆ ದೇಶ. ಬಟ್ ಆ ಥರ ಇರ್ತದೆ. ಅದರಿಂದ ನಮ್ಮ ಪ್ರಜಾಪ್ರಭುತ್ವದ ದೇಶದಲ್ಲಿ ಮತದಾನ ಮಾಡುವಾಗ ಮತದಾರ ಏನಾದರೂ ಕರೆಕ್ಟಾಗಿ ಓಟ್ ಹಾಕ್ಬಿಟ್ರೆ, ಈ ಜಾತಿ, ಧರ್ಮ, ಭೇದ ಭಾವ ಎಲ್ಲವನ್ನು ಬಿಟ್ಟು, ದುಡ್ಡನ್ನು ಬಿಟ್ಟು ಕರೆಕ್ಟಾಗಿ ಯಾರು ನಾನು ನಿಜವಾಗ್ಲೂ ನನಗೆ ಒಬ್ಬ ಕನ್ನಡಿಗ ಓಟ್ ಹಾಕ್ಬೇಕಂತ ಹೇಳಿದ್ರೆ ದೇಶ ನೋಡಿ ಓಟ್ ಹಾಕ್ಬಾರ್ದು. ನಾನು ಕನ್ನಡಿಗ ಫಸ್ಟ್, ನಾನು ಸ್ಟೇಟ್ ಲೆವೆಲಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು ಅರ್ಥ ಹಾಕ್ಬೇಕು. ನಾನು ಯಾರೋ ಸೆಂಟ್ರಲಲ್ಲಿ ಯಾರೋ ಚೆನ್ನಾಗಿ ಮಾಡ್ತಾನೆ, ದೇಶ ಮುಂದೆ ತರ್ತಾರೆ ಅಂತ ನಾವು ಓಟ್ ಹಾಕ್ಬಾರ್ದು, ತಪ್ಪು. ಅದಕ್ಕೂ ಒಂದು ಎಲೆಕ್ಷನ್ ಇದೆ, MP ಎಲೆಕ್ಷನ್ ಅಂತ. ಅವಾಗ ಹಾಕಿ ನೀವು ದೇಶ ನಡೆಸೋಕ್ಕೆ. ಬಟ್ MLA ಎಲೆಕ್ಷನಲ್ಲಿ ಈ ಏರಿಯಾದಲ್ಲಿ ನಿಮ್ಗೆ ಉದಾಹರಣೆ ಕೊಡ್ತೀನಿ ಕೇಳಿ. ಮಾದೇಪುರ ವಿಧಾನಸಭಾ ಕ್ಷೇತ್ರ ಅಂತ ಇದು, ಈ ಕ್ಷೇತ್ರ ಇರುವಂಥದ್ದು. ಇಲ್ಲಿ ನನ್ನ ಪ್ರಕಾರ ಒಂದು 70 to 75% ಹೊರಗಿನವರೇ ಇರೋದು, 25% ಮಾತ್ರ ನಾವು ಕನ್ನಡಿಗರು ಇರೋದು ಈ ಭಾಗದಲ್ಲಿ. ಇಲ್ಲಿನ MLA ಹೆಸರು ಗೊತ್ತಿಲ್ಲದಲ್ಲೇ ನಾರ್ತ್ ಈಸ್ಟು ಒಂದು ಪಕ್ಷಕ್ಕೆ ಕೊಟ್ಟಾಕ್ತಾರೆ. ಕಾರಣ ಏನಂದ್ರೆ ಅವರೆಲ್ಲ ಅಲ್ಲಿಂದ ಬಂದಿರ್ತಾರೆ ದೇಶ ನಡೆಸ್ಬೇಕಂತ. ನಿಮಗೆ ನಾವು ಆಡಾದ್ರೆ ಪರವಾಗಿ MLA ಎಲೆಕ್ಷನ್ ಅಲ್ಲಿ ದೇಶ ನಡೆಸಕ್ಕೆ ಏನು ಕೊಟ್ಟಾಕ್ತೀಯಾ, ತಿಳ್ಕೊಬೇಕಲ್ವ ನಾವು. ಆಮೇಲೆ ದುಡ್ಡು ಕೊಟ್ರೆ ಆಗ್ತಾರೆ.
ಯಾರೋ ಲೀಡ್ರಿಂದ ಓಡಾಡಿ ಓಟ್ ಹಾಕ್ತಾರೆ. ಇದೆಲ್ಲ ಬಿಟ್ಬಿಡ್ಬೇಕು. ಕನ್ನಡಿಗ ನಿಜವಾಗ್ಲೂ ಓಟ್ ಹಾಕ್ಬೇಕಂದ್ರೆ ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ಕನ್ನಡಕ್ಕೆ ಮೂರನ್ನ ಯಾರು ನೀಟಾಗಿ ಕಾಪಾಡ್ತಾ ಇದ್ದಾರೆ, ಅವ್ರಿಗೆ ಸುರಕ್ಷತೆಯ ಯಾರು ನಿಂತಿದ್ದಾರೆ ಅವ್ರು ಓಟ್ ಹಾಕಬೇಕು. ನಮ್ಮ ದುರದೃಷ್ಟ ಏನಂತ ಹೇಳಿದ್ರೆ ಒಂದು ಒಳ್ಳೆ ಪ್ರಾದೇಶಿಕ ಪಕ್ಷ ಇದೆ ನಮ್ಮಲ್ಲಿ. ಅಂದ್ರೆ ನನಗೋಸ್ಕರನೇ ಬದುಕುವಂಥ ಪಕ್ಷ ಇಲ್ಲ, ಕನ್ನಡಿಗರಿಗೋಸ್ಕರ ಅಧಿಕಾರಕ್ಕೋಸ್ಕರ ಮರ್ಜ್ ಆಗುವಂಥ ಪಕ್ಷಗಳಿದ್ದಾವೆ. ಮತ್ತೆ ಅವರ ಒಂದು ಮಂತ್ರಿಗಿರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರು ಹಿಂದಿ ಬೇಕಾದ್ರೂ ಮಾತಾಡ್ತಾರೆ, ಹಿಂದಿ ಬೇಕಾದ್ರೂ ಮಾತಾಡ್ತಾರೆ. ಒಳ್ಳೆ ಪ್ರಾದೇಶಿಕ ಪಕ್ಷ ಬರಲಿ ಅಂತ ನಾನು ಬಯಸ್ತೀನಿ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡದ ಹೆಸರಲ್ಲಿ ಓಟ್ ಕೇಳುವಂಥ ಕೆಲಸಗಳು ಆಗ್ತವೆ. ಅವ್ರು ಬರಲಿ ಇವ್ರು ಬರಲಿ ಅಂತ ನಾನು ವೇಟ್ ಮಾಡಲ್ಲ. ನಾವೇ ಶುರು ಮಾಡೋಣ, ಅವ್ರವ್ರು ಮಾಡ್ಕೊಳ್ಳಿ. ಯಾವತ್ತು ಒಬ್ಬ ಬಂದು ಸಿಸ್ಟಮ್ ಚೇಂಜ್ ಮಾಡ್ತಾನೆ ಸುಳ್ಳು, ನಾನು ಬಂದು ಏನೋ ಸಿಸ್ಟಮ್ ಚೇಂಜ್ ಮಾಡ್ಬಿಡ್ತೀನಿ ಅನ್ನೋ ಸುಳ್ಳು. ಪ್ರತಿಯೊಬ್ಬರು ಚೇಂಜ್ ಆಗಲಿ ಈ ಸಿಸ್ಟಮ್ ಚೇಂಜ್. ನಾನು ಬರೀ ಒಂದು ವಿಚಾರನ ಮುಂದಕ್ಕೆ ತರ್ಬೋದು ಅಷ್ಟೇ, ಮುಂಚೂಣಿಗೆ ತರ್ಬೋದು ಈ ಥರ ಇದೆ ವಿಚಾರ ಅಂತ. ಅದನ್ನು ತಗೊಂಡು ಹೋಗೋದು ಪ್ರತಿಯೊಬ್ಬರು ಜನರೇ. ಯಾವತ್ತು ನಾವು ನಾಯಕನ ನಂಬ್ಕೊಂಡು ನಿಂತ್ಕೊಂತೀವಿ ಅವ್ರು ನಾವು ಆಗಲ್ಲ. ಪ್ರತಿಯೊಬ್ಬರು ನಾಯಕರಾಗಬೇಕು, ಪ್ರತಿಯೊಬ್ಬರು ನಾಯಕರ ಗುಣ ಇರ್ತದೆ, ಬಟ್ ಆಚೆ ಬರಬೇಕು. ನಮ್ಮ ಖುಷಿಲಿ ಅಥವಾ ಭಯದಲ್ಲಿ ಬಿಟ್ಬಿಡ್ತೀವಿ ನಾಯಕತ್ವ ಗುಣನ, ಅದನ್ನು ನಾವು ಹೊರಗಡೆ ತಂದ್ಕೊಬೇಕಾಗುತ್ತೆ ಫಸ್ಟ್. ಓಕೆ, ಕೆಲವೊಬ್ರು ಕನ್ನಡದ ಪರ ಹೋರಾಟಗಾರರನ್ನ ನೋಡ್ಬೋದು, ಮುಂದೆ ಹೇಳ್ತಾ ಇರ್ತಾರೆ, ಮೀಡಿಯಾ ಮುಂದೆ ಆಗಿರ್ಬೋದು, ಬೇರೆ ಎಲ್ಲರೂ ನಮ್ಮ ಉಸಿರು ಕನ್ನಡ, ನಮ್ಮ ನೆಲ ಕನ್ನಡ, ನಮ್ಮ ಜಲ ಕನ್ನಡ, ಅದು ಕನ್ನಡ ಇದು ಕನ್ನಡ ಅಂತ. ಆದ್ರೆ ಅವರ ಮನೆಯಲ್ಲಿರುವ ಮಕ್ಕಳಿಗೆ ಕನ್ನಡ ಬರಲ್ಲ, ಕೆಲವೊಬ್ರು ಮಕ್ಕಳಿಗೆ. ಇಲ್ಲ, ಈ ವಿಚಾರವಾಗಿ ನಾನು ನೋಡಿಲ್ಲ. ನಾನು ಯಾಕಂದ್ರೆ ಹೇಳ್ಬೇಕಿರೋದು ಫ್ಯಾಕ್ಟ್ ಹೇಳ್ಬೇಕಲ್ವಾ, ನಾನು ಆ ಥರ ಯಾರನ್ನೂ ನೋಡಿಲ್ಲ. ಯಾರು ಇದ್ರೆ ನನಗೆ ಹೇಳಿ, ಅದ್ರ ಬಗ್ಗೆ ನಾನು ಬೇಕಾದ್ರೆ ಇದು ಮಾಡ್ತೀನಿ. ಇದುವರೆಗೆ ಕನ್ನಡ ಪರ ಹೋರಾಟಗಾರರು ಏನಿದ್ದಾರೆ, ಇದರ ಒಂದು ಎಕ್ಸಾಂಪಲ್ ಏನಂದ್ರೆ ಕನ್ನಡ ಮೀಡಿಯಮಲ್ಲಿ ಓದಿಸಿ ಅಂತಾರೆ. ಕನ್ನಡ ಮೀಡಿಯಮಲ್ಲಿ ಓದಿಸಿ ಅಂತ ಯಾರು ಕೇಳ್ತಿಲ್ಲ, ನೀನು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸೋ. ಬಟ್ ಅಲ್ಲಿ ವ್ಯತ್ಯಾಸ ಏನಂದ್ರೆ ಇಂಗ್ಲೀಷ್ ಮೀಡಿಯಮಲ್ಲೂ ಕನ್ನಡ ಅನ್ನೋದನ್ನ ಫಸ್ಟ್ ಸಬ್ಜೆಕ್ಟಾಗಿ ನಾನು ತಗೊಂಡಿದ್ದೆ. ಓಕೆ, ನಾನು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರೋದು. ನಾನು ಮಿಕ್ಕಿದ 5 ಸಬ್ಜೆಕ್ಟ್ನ ನಾನು ಇಂಗ್ಲೀಷಲ್ಲೇ ಓದ್ತೀನಿ. ಬಟ್ ಕನ್ನಡ ಅನ್ನೋದು ಫಸ್ಟ್ ಲ್ಯಾಂಗ್ವೇಜ್ ಅಂತ ಬರುತ್ತೆ ನಮಗೆ. ಅದು ತುಂಬಾ ನನಗೆ ಸಂಧಿಗಳು, ದೀರ್ಘಗಳು, ಛಂದಸ್ಸು, ಆಮೇಲೆ ಇನ್ನು ಏನೇನು ಹಲವಾರು ಇದಾವಲ್ಲ ಅವನ್ನೆಲ್ಲ ನಮಗೆ ಕಲಿಸ್ಕೊಡ್ತಾರೆ. ಆ ಥರ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ನಾನು ತಗೊಂಡಿದ್ದೆ. ಬೇರೆಯವರು ಎಲ್ಲ ಭಾಷೆಯನ್ನು ಕಲೀಲಿ, ಮತ್ತು ಅವ್ರ ಮಕ್ಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋದ್ರೆ ಕನ್ನಡ ಓದಿಸ್ಲಿ. ನಾವು ಅವ್ರನ್ನ ಕೇಳ್ಬೋದು, ಕನ್ನಡ ಪರ ಹೋರಾಟ ನಿಜವಾಗ್ಲೂ ಕೇಳ್ಬಾರ್ದು. ಫಾರಿನ್ ಯಾಕೆ ಓದಿಸ್ಬಾರ್ದು? ರಾಜಕಾರಣಿ ಯಾಕೆ ಪ್ರಶ್ನೆ ಮಾಡೋದ ನೀವು? ಅವನು ಕನ್ನಡದವನೇ ಅಲ್ವಾ, ಅವನು ಕನ್ನಡಿಗರು ಓಟ್ ತಗೊಂಡೆ, ಬಟ್ ಅವ್ನು ಸಂಘಟನೆ ಕಟ್ಕೊಂಡಿಲ್ಲ, ಅವನೊಂದು ಪಕ್ಷ ಕಟ್ಕೊಂಡಿದ್ದಾನೆ. ಅವ್ನು ನಿಜವಾಗ್ಲೂ ರಾಜಕಾರಣಿ ಒಬ್ಬ MLA ಆಗೋದು, ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಂಥದ್ದು, ನನಗೆ ಹಾಕಿರುವಂಥ ಮತದಾರರು ಏನಿದ್ದಾರೆ, ನನ್ನ ಭಾಷೆಗೆ ಋಣಿಯಾಗಿರ್ತೀನಿ ಅಂತಾನೆ ಒಂದು ಏನು ತೊಗೊಂತಾನೆ, ಇದು ತೊಗೊಂತಾನೆ, ಪ್ಲೆಡ್ಜ್ ಮಾಡಿದಾಗ ಅದನ್ನು ಹೇಳ್ತಾರೆ ಅವರು. ಏನೋ ಒಂದು ಈ ನೆಲ ಜಲಕ್ಕೋಸ್ಕರ ನಾನು ಬದುಕ್ತೀನಿ, ಇದಕ್ಕೋಸ್ಕರ ನಾನು ಇದು ಮಾಡ್ತೀನಿ ಅಂತ. ಬಟ್ ಅವ್ರನ್ನ ಯಾರನ್ನೂ ಪ್ರಶ್ನೆ ಮಾಡಲ್ಲ. ಬಂದು ಕನ್ನಡ ಹೋರಾಟಗಾರರೇ. ಯಾವುದೇ ಒಂದು ಸಭೆ ಸಮಾರಂಭಗಳಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ರಾಜಕೀಯದವರಾಗಿರ್ಬೋದು, ಯಾರಾದ್ರೂ ಅಷ್ಟೇ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚೋಗ್ತಾ ಇದಾವೆ. ನಿಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸೇರಿಸಿ, ಆದ್ರೆ ಅವ್ರು ಭಾಷಣ ಮಾಡ್ತಾ ಇರುವಂತ ವ್ಯಕ್ತಿ ಮಗನೇ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇರ್ತಾರೆ. ಕರೆಕ್ಟ್. ಇದನ್ನ ನಾನು ಹೇಳ್ಬೋದು, ನನ್ನ ಮಕ್ಳನ್ನ ಸೇರಿಸ್ಬೋದು, ಕನ್ನಡ ಪರ ಹೋರಾಟಗಾರರ ಮಕ್ಳನ್ನ ಸೇರಿಸ್ಬೋದು, ಅಥವಾ ಹೇಳ್ಬೋದು ಭಾಷಣ ಮಾಡ್ಬೋದು ಸೇರಿಸಿ ಅಂತ. ಅದು ಜವಾಬ್ದಾರಿ ಯಾರು? ಗೌರ್ಮೆಂಟ್ ಸ್ಕೂಲ್ ನಿರ್ವಹಣೆ ಮಾಡೋದು ಯಾರು? ರಾಜಕಾರಣಿಗಳು. ಹೇಳಿ, ರಾಜಕಾರಣಿಗಳ? ಅದಕ್ಕೆ ಅಂತ ಒಬ್ಬ ಮಿನಿಸ್ಟ್ರನ್ನ ದುಡ್ಡು ಕೊಟ್ಟು ಇಟ್ಟಿದೀವಲ್ವಾ, ದುಡ್ಡು ಕೊಟ್ಟು ಇಟ್ಟಿದ್ದೀವಿ ನಾವು, ಸಂಬಳ ಕೊಟ್ಟು. ನಾನು 10,000 ದುಡ್ಡ್ರೆ ಅದರಲ್ಲಿ 2,000 ರೂಪಾಯಿ ತೆಗೆದು ನನ್ನನ್ನು ಕಾಪಾಡುವಂಥ ರಾಜಕಾರಣಿ ಕೊಟ್ಟಿರ್ತೀನಿ ನಾನು ಟ್ಯಾಕ್ಸ್ ರೂಪದಲ್ಲಿ. ನನಗೆ ಸೆಕ್ಯೂರಿಟಿ ಕೊಡೋದು, ನನ್ನ ಎಜುಕೇಷನ್ಗೆ ನನಗೆ ದಾರಿ ಮಾಡಿಕೊಡು, ಹೆಲ್ತ್ಗೆ ದಾರಿ ಮಾಡಿಕೊಡು ಅಂತ 2,000 ರೂಪಾಯಿ ತೆಗೆದು ನಾನು ಇಡ್ತೀನಿ. 20% ತೆಗೆದು ನಾವು ಟ್ಯಾಕ್ಸ್ ಅಂತ ಕಟ್ತೀವಿ ಜನಕ್ಕೆ. ಅವ್ರುಗಳನ್ನ ಯಾಕೆ ಪ್ರಶ್ನೆ ಮಾಡಲ್ಲ? ಅವ್ರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು ಫಾರಿನಲ್ಲಿ ಹೋಗಿ ಓದ್ಕೊಂಡ್ಬರ್ತಾರೆ. ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನೀವು ಕನ್ನಡ ಪರ ಹೋರಾಟಗಾರರ ಮಕ್ಕಳು ಅಲ್ಲೋದ್ರು ಇಲ್ಲೋದ್ರು ಅಂತೆಲ್ಲ ಹೇಳ್ತೀರಾ, ಅದು ಅವ್ರ ವೈಯಕ್ತಿಕ. ಇಂಗ್ಲೀಷ್ ಮೀಡಿಯಂ ಹೋಗ್ತಾರೆ ಅಂತ ಸರಿ ಒಪ್ಕೊಂತೀನಿ, ಸರಿ ನಾವು ಕಳಿಸ್ತಾ ಇದ್ದೀವಿ, ತಪ್ಪು, ನಮ್ಮ ತಪ್ಪೇ, ನಾವು ಕಳಿಸ್ತಾ ಇದ್ದೀವಿ. ರಾಜಕಾರಣಿಗಳ ಮಕ್ಕಳಿದಾರಲ್ಲ, ಓದೋದು ಫಾರಿನಲ್ಲಿ, ಆಯ್ತಾ? ಅಲ್ಲಿನ ತುಂಬ ಸ್ಕಿಲ್ ಇರ್ತದೆ. ಫಾರಿನಲ್ಲಿ ಹೊಸ ಅಡ್ವಾನ್ಸ್ಡ್ ಆಗಿ ಟೆಕ್ನಾಲಜಿಗಳಿರ್ತದೆ, ಎಲ್ಲ ಮಾಡ್ಕೊಂಡು ಬರ್ತಾರೆ. ಅವ್ರನ್ನ ಕರ್ಕೊಂಡ್ಬಂದು ಏನಕ್ಕೆ ನಮ್ಮಂಥ ಬಡವರು, ಮಧ್ಯಮ ವರ್ಗದವರು ಓದಿ ಕಷ್ಟಪಟ್ಟು ಈ ಗೌರ್ಮೆಂಟ್ ಸ್ಕೂಲ್ಗಳು, ಈ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ವ್ಯವಸ್ಥೆ ಇಲ್ದಿರೋ ಅಂಥದ್ರಲ್ಲಿ ಕಷ್ಟಪಟ್ಟು ತುಂಬ ಸಫರ್ ಮಾಡ್ಕೊಂಡು ನಾವು ಓದಿರ್ತೀವಿ. ಇಲ್ಲಿ ನಮ್ಮ ಹತ್ರ ಬಂದ್ಬಿಟ್ಟು ಏನು ಕಾಂಪಿಟೇಷನ್ ಬಿಡ್ತಾರೆ ಅವರು? ಕಳಿಸ್ಬೇಕು ಫ್ರಾನ್ಸಲ್ಲೋ ಅಥವಾ ಅಬ್ರಾಡಲ್ಲೋ, ಅಲ್ಲೇ ಎಲೆಕ್ಷನ್ ನಿಲ್ಲಿಸ್ಬೇಕು. ಇವತ್ತು ಎಷ್ಟು ಜನ MLA ಮಕ್ಕಳುಗಳು ಅಲ್ಲಿಂದ ಓದ್ಕೊಬಂದು ಇಲ್ಲಿ ಬಂದು ಸಿನಿಮಾಗಳು ಮಾಡ್ತಾ ಇಲ್ಲ, ಎಲೆಕ್ಷನ್ಗೆ ನಿಂತ್ಕೊತಾ ಇಲ್ಲ, ದೊಡ್ಡ ಹುದ್ದೆಗಳನ್ನ ತಗೊತಾ ಇಲ್ಲ. ಯಾಕೆ? ಹೋಮ್ ಮಿನಿಸ್ಟರ್, ನಮ್ಮ ಸ್ಟೇಟ್ ಹೋಮ್ ಮಿನಿಸ್ಟರ್ ಮಗ ಏನಕ್ಕೆ BCCIಗೆ ಅಧ್ಯಕ್ಷ ಆಗಿದ್ದಾನೆ? ಬಡವ್ರ ಮಕ್ಕಳನ್ನ ಮಾಡ್ಬೋದಲ್ವಾ? ಅವ್ನು ಎಲ್ಲಿ ಓದಿರ್ತಾನೆ? ಹೊರ ರಾಜ್ಯದಲ್ಲಿ ಓದಿಸೋದು, ನಮ್ಮಂಥವ್ರ ಮೇಲೆ ಫೈಟಿಂಗ್ ಬಿಡೋದು. ನಾವು ಹೆಂಗೆ ಫೈಟ್ ಮಾಡೋಕ್ಕಾಗುತ್ತೆ? ನಾವು ಬರೀ ಫೈಟಿಂಗಲ್ಲೇ ಜನ ಕಳೆದ್ಬಿಡ್ತೀವಿ. ನಮಗೆ ಏನಂತಾರೆ, ಬರೀ ಅದೇ ಹೇಳಿದ್ರಲ್ಲ, ಜೀವನನೇ ಹೋರಾಟ. ನಮ್ಗಳಿಗೆ, ಅವ್ರುಗಳಿಗಲ್ಲ. ಅವ್ರಿಗೆ ಶೋಕಿ ಅದು. ಅವ್ನು ಸೋತ್ರೂ ಅವನಿಗೆ ದುಡ್ಡಿರುತ್ತೆ, ಬಿಸ್ನೆಸ್ ಮಾಡ್ಕೊಂಡು ಬದುಕ್ತಾನೆ. ಬಟ್ ನಾವು ಹಂಗಲ್ಲ. ನಾವು ಇವಾಗ ನನ್ನ ಉದಾಹರಣೆ ತಗೊಂಡ್ರೆ, ಏನಕ್ಕೆ ಈಗಿನ ಮಿಡಲ್ ಕ್ಲಾಸ್ ಹುಡುಗರು ಹೋರಾಟಕ್ಕೆ ಬರಲ್ಲ ಅಂತ ಹೇಳಿದ್ರೆ, ಅವ್ರಿಗೊಂದು ಭಯ ಇರುತ್ತೆ, ಸೆಕ್ಯೂರಿಟಿ ಭಯ ಇರ್ತದೆ. ಬಟ್ ನಮಗಿಲ್ಲ ಅಂತಲ್ಲ, ನಮಗೂ ಇದೆ. ಬಟ್ ಒಂದು ಹುಚ್ಚಿದೆ ಮೈಂಡಲ್ಲಿ, ಇಲ್ಲ ನಾವು ಹಿಂಗೆ ಹೋಗ್ಬೇಕು, ಏನಾದರೂ ಆಗಲಿ ಒಂದಿನ, ಇವತ್ತಲ್ಲ ನಾಳೆಲ್ಲ ನಾಡಿದ್ದಲ್ಲ ತಲುಪ್ತೀವಿ. ನಾವು ವಿಧಾನಸೌಧದೊಳಗೆ ಹೋಗ್ತೀವಿ. ಹೋದಾಗ ಸಾಧ್ಯನೇ ಅದು, ಸುಮ್ಮನೆ ನಾವು ಹಂಗೆ ಅಂತ ಹೇಳಲ್ಲ, ಒಳ್ಳೆ ಪ್ಲ್ಯಾನ್ ಮಾಡಿದ್ದೀವಿ.
ಹೋಗ್ತೀವಿ, ಧೈರ್ಯವಾಗಿ ಹೇಳ್ತಾ ಇದೀವಿ. ತುಂಬಾ ಜನ ನಮ್ಗೆ ರಾಜಕೀಯ ಅಂದ್ರೆ ದೂರ, ನಾವು ಹಂಗಿರ್ತೀವಿ ಹಿಂಗಿರ್ತೀವಿ, ನಾನು ಸುಮ್ಮನೆ ಸೇವೆ ಮಾಡ್ತೇನೆ. ಇವತ್ತು ಹೇಳ್ತೀನಿ ಕೇಳಿ, ನಿಜವಾಗ್ಲೂ ನಾವು ಸೇವೆ ಮಾಡ್ತಾ ಇಲ್ಲ. ಸೇವೆ ಮಾಡೋದು ನಾನು ಯಾಕೆ ಮಾಡಬೇಕು? ಸಂಬಳ ಕೊಟ್ಟು ಇಟ್ಟಿದ್ದೀವಲ್ಲ 224 ಜನನ, ಅವ್ರ ಕೈ ಕೆಳಗಡೆ ಎಷ್ಟು ಜನ ಇದ್ದಾರೆ? ಬೆಂಗಳೂರಲ್ಲಿ 194 ಜನನ ಕೆಲಸಕ್ಕೆ ಇಟ್ಟಿದ್ದೀವಿ ನಾವು. ಅವ್ರು ಮಾಡಲಿ ಕೆಲಸನ, ಕರ್ತವ್ಯನ, ನಾವೇನಕ್ಕೆ ಸೇವೆ ಮಾಡಬೇಕು? ಅವ್ರು ಮಾಡಲಿ ಸೇವೆನ. ನಾವು ಸೇವೆ ಮಾಡ್ತಾ ಇಲ್ಲ. ನಾವು ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ. ಅದೇ ರೀತಿ ಒಂದು ದಿನ ತೋರಿಸ್ತೀವಿ ಯುವಕರು ಯಾವ ರೀತಿ ಬದಲಾಗ್ತಾರೆ. ಏನಂತಾರಲ್ಲ 10 ವರ್ಷಕ್ಕೆ ಒಂದೊಂದು ದಶಕಕ್ಕೆ ಬದಲಾಗ್ತಾರೆ ಅಂತ, ಆ ರೀತಿ ಬದಲಾಗ್ತಾ ಹೋಗ್ತಾ ಇದೆ, ಬದಲಾಗುತ್ತೆ ಮುಂದೆ ಕೂಡ. ಗೌರ್ಮೆಂಟ್ ಸ್ಕೂಲ್ಗಳು ನಶಿಸಿ ಹೋಗೋದಕ್ಕೆ ಏನಿರ್ಬೋದು ಕಾರಣ? ಒಂದು ರೂಲ್ಸ್ ಮಾಡಬೇಕು. ಏನಂದ್ರೆ ಎಲ್ಲರೂ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ. ಪ್ರತಿಯೊಬ್ಬರು, ಇವಾಗ ನಿಮಗೂ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂದ್ರೆ ಹೋಗಿ ಅಪ್ಲಿಕೇಶನ್ ಹಾಕ್ತಾರೆ. ಕರೆಕ್ಟ್ ಅಲ್ವಾ? ಕರೆಕ್ಟಾ? ಹೋಗ್ತೀರಾ? ಮೊದಲೆಲ್ಲ ಹೇಳ್ತಿದ್ರು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೊಳ್ಳೋಕ್ಕೆ ಕನ್ನಡ ಕಲ್ತಿರ್ಬೇಕು ಅಂತ ಒಂದು ರೂಲ್ಸ್ ಮಾಡಿ ಅಂತ ಹೇಳ್ತಿದ್ರು. ಅದು ಇದೆ, ಎಲ್ಲರೂ ಕನ್ನಡದಲ್ಲಿ, ನಮ್ಮ ಲೋಕಲಲ್ಲಿ ಎಲ್ಲ ಕನ್ನಡದಲ್ಲಿ ಬರ್ತಾರೆ. ಬಟ್ ಇವಾಗ ಬೇರೆ ಕಡೆಯಿಂದ ಗೌರ್ಮೆಂಟ್ ಕೆಲಸಕ್ಕೆ ಬೇರೆಯವರು ಬರ್ತಾರೆ. ಯಾವಾಗ ನೀವು ಗೌರ್ಮೆಂಟ್ ಕೆಲಸ ತಗೊಂಡವನು, ಜನಪ್ರತಿನಿಧಿಗಳು ಇನ್ಕ್ಲೂಡಿಂಗ್ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಯಾರ್ಯಾರು ಆಗ್ತೀರಾ ಅವರೆಲ್ಲರೂ ಕೂಡ ಅವ್ರ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ಬೇಕು. ಒಂದೇ ಒಂದು ಕಡ್ಡಾಯ ಮಾಡಿ. ಇಡೀ ಗೌರ್ಮೆಂಟ್ ಸ್ಕೂಲು ರೋಡ್ ಒಂದು ಗೌರ್ಮೆಂಟ್ ಸ್ಕೂಲ್ ಅವರೇ ಕಟ್ಟಿಸ್ತಾರೆ. ಯಾಕಂದ್ರೆ 1 ವರ್ಷಕ್ಕೆ ಕಟ್ಟುವಂಥ ಮಕ್ಕಳ ಫೀಸ್ನ ಒಂದು ಗೌರ್ಮೆಂಟ್ ಸ್ಕೂಲ್ ಥರ ಮಾಡ್ಬೋದು. ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ. ನೀವು ಕೇಳಿರ್ಬೋದು ಸುಮಾರು ವಿಚಾರ, ರಾಜಕಾರಣಿಗಳು, ಫಿಲಮ್ ಆಕ್ಟರ್ಗಳೆಲ್ಲ ಸೇರಿಸೋರು ಹೇಳ್ತಾರೆ 1 ವರ್ಷಕ್ಕೆ 1 ಕೋಟಿ ಬೇಕು, 1.5 ಕೋಟಿ ಬೇಕು ನನ್ನ ಮಗನ ಓದಿಸೋಕ್ಕೆ ಅಂತ. 1 ಕೋಟಿ ಕೊಟ್ಟರೆ ಒಂದು ಗೌರ್ಮೆಂಟ್ ಸ್ಕೂಲ್ ಆಗೋಗುತ್ತೆ. ಎಲ್ಲವೂ ಮೇಡಮ್, ಎಲ್ಲ ನೀವು ಕೇಳ್ತಿರಲ್ಲ ಪ್ರಶ್ನೆ, ಎಲ್ಲದಕ್ಕೂ ಮೂಲ ಅಂತ ಹುಡ್ಕೊಂಡು ರಾಜಕಾರಣಿಗಳೇ ಬರೋದು. ಅವರೇ ನಿಜವಾದ ದೊಡ್ಡ ಕಳ್ಳರು, ಕದೀಮರು ಎಲ್ಲ ಅವರೇ. ಯಾರು ಒಳ್ಳೆಯವ್ರಲ್ಲಿ, ಯಾರೋ ಒಬ್ಬ ರಾಜಕಾರಣಿ ಒಳ್ಳೆಯವನು ಅಂತಿದ್ದಾರೆ, ನಾನು ದುಡ್ಡು ತಗೊಳ್ಳೋದೇ ಓಟ್ ತೊಗೊಂಡಿದ್ದೀನಿ ಅಂತ ಯಾರೋ ಒಬ್ಬ ಬಂದು ಮುಂದೆ ನಿಂತ್ಕೊಳ್ಳಿ, ನಾನು ಅವ್ನ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ ಈ ಮಾತಿಗೆ, ಮತ್ತೆ ಅವನ್ನ ನಾನು ಒಂದು ಇನ್ಸ್ಪಿರೇಷನ್ ಆಗಿ ತೊಗೊತೀನಿ ಅಂಥವ್ರು ಯಾರು ಇದ್ರೆ ಇಲ್ಲ, ನನಗೆ ತಿಳಿದಿರಂಗೆ ಇಲ್ಲ. ಬಟ್ ಅಕಸ್ಮಾತ್ ಇದ್ರೆ ಆ ಥರ ಮಾಡ್ತೀನಿ ನಾನು. ಆ ಥರ ಇಲ್ಲ. ಎಲ್ಲರೂ ಕಚಡಗಳೇ, ಎಲ್ಲರೂ ಕರಪ್ಟ್ ಆಗಿದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಇವತ್ತು ನಾವುಗಳು ಯಾವ ರೀತಿ ಜನಗಳು ಪಬ್ಲಿಕ್ ಯಾವ ಥರ ಇದೀವಿ ಅಂತ ಹೇಳಿದ್ರೆ, ನಾವು ನಮ್ಮ ಟಿ ವಿ ಇದೆ ಮನೇಲಿ, 250 ರೂಪಾಯಿ ಕೊಟ್ಟರೆ ತಿಂಗಳ ಪೂರ್ತಿ ನೀವು ಟಿ ವಿ ತೋರಿಸ್ತೀರ ನಮಗೆ, ಆಯ್ತಾ? ನೋಡಿಕೊಂಡು ಅವನ ಆಗರಣ ಮಾಡಿದ್ರೆ ಇವನು ಆಗರಣ ಮಾಡಿದ್ರೆ ನಾನು ಯಾರನ್ನ ಕೇಳಿ? ನನ್ನ ದುಡ್ತಾನೆ ಅವ್ನು ತಿಂತಾ ಇರೋದು. ವಿಧಾನಸೌಧದೊಳಗಡೆ ಇವರೆಲ್ಲರೂ ತಮಾಷೆಯಾಗಿ ಮಾತಾಡ್ತಾರೆ. ಒಂದು ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ನಾನು ಹೇಳ್ತೀನಿ, ಸೀರಿಯಸ್ ಆಗಿ ಹೇಳ್ತಿರೋದು, ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ ಒಂದು ಸದನ ಮಾಡಬೇಕಂತ ಹೇಳಿದ್ರು. ಆ 1 ಕೋಟಿ ರೂಪಾಯಿನವರು ತಿಂದು ಕುಡಿದು ಹಾಳು ಮಾಡಿ ಜಗಳ ಮಾಡಿಕೊಂಡು ಬೇರೆಯವ್ರನ್ನ ಇವ್ನು ಟೀಕೆ ಮಾಡಿ ನನ್ನ ಸಮಸ್ಯೆಗಳನ್ನೇ ಯಾರು ಕೇಳ್ತಾ ಇಲ್ಲ. ಯಾರು ಕೇಳೋದಿಲ್ಲ. ನೀವು ಹೆಂಗೆ ಹೋದ್ರು, ಎಲ್ಲೇ ಹೋದ್ರು, ನಾನಲ್ಲ ಯಾರನ್ನ ಕೇಳಿದ್ರು ಮೂಲ ಬಂದು ರಾಜಕಾರಣ. ಈ ಸಿಸ್ಟಮ್ಮು ಬದಲಾಗಬಾರ್ದು. ಆ ಸಿಸ್ಟಮ್ ಒಳಗೆ ಇದಾರಲ್ಲ ಅವ್ರು ಬದಲಾಗಬೇಕು. ಅವ್ರು ಬದಲಾಗೋದು ಹೆಂಗಂದ್ರೆ ನಾವುಗಳು ಮನಸ್ಸು ಮಾಡಿ ಯುವಕರು ಅಥವಾ ಜನಗಳು ಒಳ್ಳೆಯವ್ರಿಗೆ ಮತ ಹಾಕಬೇಕು, ಮತ ಹಾಕಿ ಬದಲು ಮಾಡಬೇಕು ನಾವು. ಓಕೆ, ರೀಸೆಂಟ್ ಆಗಿ ಒಂದು ಕಾಂಟ್ರವರ್ಸಿ ಆಯ್ತು. ಈಗ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಹೇಳಿದ್ರಲ್ಲ, ಸೊ ಶಿಕ್ಷಣ ಮಂತ್ರಿಗೆ ಕನ್ನಡ ಬರಲ್ಲ, ಓದಲು ಮತ್ತೆ ಬರೆಯಲು ಬರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ಟ್ವಿಟರ್ ಕನ್ನಡ ವ್ಯಕ್ತಪಡಿಸಿದ್ದೆ. ಆದರೆ ಶಿಕ್ಷಣ ಸಚಿವರು ಇವತ್ತು ನಮ್ಮ ದುರಂತ ಅಂತ ಹೇಳ್ಬೋದು. ಶಿಕ್ಷಣ ಸಚಿವರಿಗೆ ಒಂದು ಕನ್ನಡ ಬರಲ್ಲ ಅನ್ನೋದೊಂದು. ಶಿಕ್ಷಣ ಸಚಿವರಾಗಿ ಅವ್ರಿಗೆ ಒಂದಷ್ಟು ಜವಾಬ್ದಾರಿ ಇರಬೇಕಾಗ್ತದೆ. ಈಗ ಈಗಷ್ಟೇ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳ ಬಗ್ಗೆ ಕೇಳಿದ್ರೆ ಅದು ಕೂಡ ಆತನ ಜವಾಬ್ದಾರಿ. ಆ ಸರ್ಕಾರಿ ಶಾಲೆಗಳನ್ನ ನಿರ್ವಹಣೆ ಮಾಡುವಂಥದ್ದು ಇನ್ನೊಂದು ಮತ್ತೊಂದು ಅದಿಲ್ಲ. ಆಮೇಲೆ ಶಿಕ್ಷಣ ಸಚಿವರಿಗೆ ಮೊನ್ನೆ ಆಗಿದ್ದಂಥ ಘಟನೆಯಲ್ಲಿ ಹಿಂದಿ ಬಂದಿಲ್ಲ ಅಂತ ಹೇಳಿ ಒಂದು ಇದಾಯಿತು. ಹಿಂದಿಯನ್ನ ಹೇರಿಕೆ ಮಾಡಬೇಡಿ ಅಂತ ನಾವೇ ಸಾಕಷ್ಟು ವರ್ಷಗಳಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನನ್ನ ಪ್ರಕಾರ ಆತ ಕನ್ನಡ ನೆಲದ ಶಿಕ್ಷಣ ಸಚಿವ. ಆತನಿಗೆ ಹಿಂದಿ ಬರಬೇಕಾಗಿರುವಂತಹ ಯಾವುದೇ ರೀತಿಯ ಅನಿವಾರ್ಯತೆ ಅಥವಾ ಅವಶ್ಯಕತೆ ಇರಲಿಲ್ಲ. ಮೊನ್ನೆ ಅವ್ರಿಗೆ ಕನ್ನಡದ ಒಂದು ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣದಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಬಂದಿಲ್ಲ ಅಂತ ಹೇಳಿ ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡಿದ್ರು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಏನು ಮೇಲೆ ಗದರುವಂತ ಒಂದು ಕೆಲಸವನ್ನು ಏನು ಮಾಡಿದ್ರು ರಾಹುಲ್ ಗಾಂಧಿ ಅವರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈ ಉತ್ತರ ಭಾರತದ ಯಾರೆಲ್ಲ ಹೈಕಮಾಂಡ್ ಇದ್ದಾರೆ ಅವ್ರಗಳ ವಿರುದ್ಧ ನಾವು ನಿಂತ್ಕೊಂತೀವಿ. ಆ ಪರ್ಟಿಕ್ಯುಲರ್ ವಿಚಾರದಲ್ಲಿ ನಾವು ನಮ್ಮ ಸಚಿವರು ಪರ ನಿಂತ್ಕೊತೀವಿ. ಏನಕ್ಕೆ ಅಂತಂದ್ರೆ ಹಿಂದಿ ಬರಲೇಬೇಕು ಅಂತ ಏನೂ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಬರಬೇಕು ಅಂತಂದ್ರೆ ಅವ್ರು ಕನ್ನಡ ಕಲ್ತ್ಕೊಂಡು ಬರಲಿ, ನಾವು ಹಿಂದಿ ಕಲಿಬೇಕು ಅನ್ನೋದೇನು ಇಲ್ಲ. ಹಿಂದಿ ನಮ್ಗೆ ಇಷ್ಟ ಆದ್ರೆ ನಾನು ಕಲಿತೀವಿ, ಕಲಿಲೇಬೇಕು ಅಂತ ಅವ್ರು ಯಾರು ನಮ್ಮ ಮೇಲೆ ಬಲವಂತವಾಗಿ ಈ ರೀತಿಯನ್ನು ಮಾಡುವ ಅವಶ್ಯಕತೆ ಇಲ್ಲ. ನಾವು ಕಲಿಯೋದು ಇಲ್ಲ, ನಮ್ಗೆ ಇಷ್ಟ ಆಯ್ಕೆ ಕೊಡಿ, ಕಲಿಯೋದಿದ್ರೆ ಕಲಿತೀವಿ, ಕಲಿಯಲೇಬೇಕು ಅನ್ನೋ ಹೇಳಿಕೆ ಇದು ಯಾವುದೇ ನಮಗೀಗ ಹಿಂದಿ ಭಾಷೆ ವಿರುದ್ಧ ನಾವಿಲ್ಲ. ಈ ಭಾಷೆಯನ್ನು ನೀವು ಕಲಿಯಲೇಬೇಕು ಅಂತ ಪಠ್ಯಪುಸ್ತಕಗಳಲ್ಲಿ ಬಲವಂತವಾಗಿ ಇಂಪೋಸ್ ಮಾಡ್ತಿದ್ದಾರಲ್ಲ, ಹೇಳಿಕೆ ಮಾಡ್ತಿದ್ದಾರಲ್ಲ, ಅದ್ರ ವಿರುದ್ಧ ನಾವಿರೋವಾಗ ನಮ್ಮ ನೆಲದ ಸಚಿವರಿಗೆ ಕನ್ನಡ ಬಂದಿಲ್ಲ ಅವಮಾನ, ಕನ್ನಡ ಮಾತಾಡಿಲ್ಲ ಅಂದ್ರೆ ಅವಮಾನ, ಹಿಂದಿ ಮಾತಾಡಿಲ್ಲ ಅಂತಂದ್ರೆ ಅದು ಖಂಡಿತವಾಗ್ಲೂ ಅವಮಾನ ಅಲ್ಲ. ಹಿಂದಿ ಬರಲೇಬೇಕು ಅಂತ ಏನೂ ಇಲ್ಲ. ಅವ್ರು ರೆಪ್ರೆಸೆಂಟ್ ಮಾಡೋದು ಕನ್ನಡಿಗರನ್ನ, ಉತ್ತರ ಭಾರತದವ್ರು ನಾನು.
ಓಕೆ, ಕಾವೇರಿ ಹೋರಾಟದ ಬಗ್ಗೆ ನೀವು ಕೂಡ ಮಾಡಿದ್ದೀರಾ, ತುಂಬಾ ಜನ ಕೂಡ ಮಾಡಿದ್ದೀರಾ. ಸೊ ಆ ಹೋರಾಟದಲ್ಲಿ ಹೇಗಿತ್ತು ಅಂದ್ರೆ ಬೆಳಿಗ್ಗೆ ಹೋರಾಟ, ಮಧ್ಯಾಹ್ನ ಜೈಲೂಟ, ಸಂಜೆ ಮನೆ ಕಡೆ ಓಟ ಅನ್ನೋ ತರ ಇತ್ತು. ಸೊ ಅದ್ರ ಬಗ್ಗೆ ಆ ವಿಚಾರಕ್ಕೆ ನೀವು ನೋಡಿರೋದಷ್ಟೇ, ಅದರಿಂದ ಆಚೆಗೆ ಎಷ್ಟೋ ಜನರ ಕೇಸ್ ಆಗಿದೆ. ಒಂದು ಜೈಲೂಟ, ಇನ್ನೊಂದು ಮತ್ತೊಂದು ಅದೆಲ್ಲ ನಾನು ಈಗಾಗಲೇ ಹೇಳ್ದಂಗೆ ಹೈಕೋರ್ಟಿಂದ ಆದೇಶ ಏನು ಬಂದಿದೆ ಅದರ ನಂತರದಲ್ಲಿ ಆ ಬೆಳವಣಿಗೆ ಇಲ್ಲ. ಅದಕ್ಕಿಂತ ಮುಂಚೆನೂ ಕೂಡ ಹೋರಾಟ ಅಂತಂದ್ರೆ ಅಷ್ಟು ಸುಲಭವಾಗಿಲ್ಲ. ನಿಜ ಹೇಳ್ಬೇಕಂದ್ರೆ ಕಾನೂನಿನ ಇತಿಮಿತಿ ಒಳಗಡೆ ನಾವು ಮಾಡಿದಂಥ ಹೋರಾಟ ಯಾರೆಲ್ಲ ಮಾಡಿರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿ ಜೈಲಿನ ಮತ್ತೊಂದು ಆಗಲ್ಲ. ನಾವು ಕಾನೂನಿನ ಒಳಗಡೆ ಇದ್ದು ನಮ್ಮ ಆಕ್ರೋಶವನ್ನ ಸರ್ಕಾರಕ್ಕೆ ಕೇಳಿಸೋ ರೀತಿ ಮಾಡ್ತೀವಿ. ಆದರೆ ಈ ಬೆಳಗ್ಗೆ ಏನೋ ಊಟ ಮಾಡೋದಕ್ಕೋಸ್ಕರ ಯಾರು ಕೂಡ ಖಂಡಿತವಾಗ್ಲೂ ಹೋರಾಟಕ್ಕೆ ಬರಲ್ಲ. ನಾನು ಒಪ್ಪಲ್ಲ, ಆ ಮಾತನ್ನ ನಾನು ಒಪ್ಪಲ್ಲ. ಬಹುತೇಕ ಪ್ರಕರಣಗಳು ಕೇಸ್ ಆಗಿದೆ, ತುಂಬಾ ಜನರ ಕೇಸ್ ಆಗಿದೆ. ಅದೇ ಕಾವೇರಿ ಇಶ್ಯೂ ನಂಗೆ ಒಪ್ಪಬೇಕು ಈ ಮಾತನ್ನ, ಇಲ್ಲ ಒಪ್ಪಬೇಕು, ಸೀರಿಯಸ್ ಆಗಿ ಒಪ್ಪಬೇಕು. ಏನಕ್ಕೆ ಅಂತ ಕೇಳಿದ್ರು, ಹೇಳಿದ್ರಲ್ಲ, ಇನ್ನೊಂದ್ಸತಿ ಹೇಳಿ. ಬೆಳಿಗ್ಗೆ ಹೋರಾಟ, ಮಧ್ಯಾಹ್ನ ಜೈಲೂಟ, ಸಂಜೆ ಮನೆ ಕಡೆ ಊಟ. ನಿಜವಾಗ್ಲೂ ಒಪ್ಪಬೇಕು. ಇಲ್ಲ ಜೊತೆ ಒಪ್ಪಬೇಕು. ಏನಕ್ಕೆ ಅಂದ್ರೆ ಇದನ್ನ ಮಾಡಿರೋದೇ ಎಲ್ಲರೂ, ನಿಮ್ಮ ಸಿಸ್ಟಮು, ಮಾಧ್ಯಮದವರು ಎಲ್ಲರೂ ನೀವು ಮಾಡಿರೋದು ಕರೆಕ್ಟಾಗಿ ನೀವು ಹೇಳ್ತಾ ಇರೋದು, ತಪ್ಪೇ ಇಲ್ಲ ನೀವು ಹೇಳಿರೋದ್ರಲ್ಲಿ. ಅದನ್ನ ಮಾಡಿರೋದೇ ನೀವು. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಈ ಬೆಳಗ್ಗೆ ಹೋರಾಟ ನಾವು ಮಾಡ್ತೀವಿ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ, ಮಧ್ಯಾಹ್ನ ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ನಾವು ಪೊಲೀಸ್ ಹೊಡೆಯೋಕ್ಕಾಗುತ್ತಾ? ಊಟ ತಿನ್ಲೇಬೇಕಲ್ವ ನಾವು ಜೈಲಿಂದನ? ಮತ್ತೆ ಸಾಯಂಕಾಲ ನಾವು ಫ್ರೀಡಮ್ ಪಾರ್ಕಲ್ಲ ಮಲಗೋಕ್ಕಾಗುತ್ತಾ? ಮನೆ ಕಡೆ ಹೋಗ್ಲೇಬೇಕಲ್ವ? ಕರೆಕ್ಟಾಗಿಲ್ಲ ಹೇಳಿ, ಕರೆಕ್ಟಾ? ಹೋಗ್ಲೇಬೇಕಲ್ವ? ಅದು ತಪ್ಪೇನಿದೆ? ಈಗೇನಾದ್ರು ನೀವೇನು ನಮ್ಮ ಜೊತೆ ನಿಂತ್ಕೊಂಡು ಇಲ್ಲ ಸರ್ ನೀವು ಮಾಡಿ ಹೋರಾಟ, ನಾವು ಮಾಧ್ಯಮದಲ್ಲೆಲ್ಲ ಹಂಗಂಗೆ ತೋರಿಸ್ತೀವಿ, ನೀವೇನು ಹೇಳ್ತೀರಾ, ಸರ್ಕಾರದವ್ರನ್ನ ಪ್ರಶ್ನೆ ಮಾಡಿ, ನಮ್ಮನ್ನು ಪ್ರಶ್ನೆ ಮಾಡೋದ್ರ ಪೊಲೀಸವ್ರನ್ನ ಯಾಕೆ ಸರ್ ಬಿಡ್ತಾರಲ್ಲ ನೀವು ಅವ್ರನ್ನ ಇದು ಮಾಡಿ ಅಂತ ಹೇಳಿದ್ರೆ ಹತ್ತದ್ದು ವಿರುದ್ಧ ನಾವು ಮಾಡ್ಬೋದು. ಸಿಸ್ಟಮ್ ಮಾಡಿ ಕೂರಿಸ್ಬಿಟ್ಟಿದ್ದೀರಲ್ಲ, ಬೆಳಿಗ್ಗೆ ನಾವು ಮನೇಲಿ ಊಟ ತಿನ್ಕೊಂಬರ್ತೀವಿ, ಮಧ್ಯಾಹ್ನ ಅಲ್ಲಿ ತಿಂತೀವಿ, ರಾತ್ರಿ ಹೋಗ್ತೀವಿ ಮನೆಗೆ. ಕ್ರಾಂತಿ ಮಾಡಕ್ಕೆ ಎಲ್ಲಿ ಬಿಡ್ತೀರಾ ನೀವು? ಈಗ ಅದನ್ನೇ ನಾವಿಬ್ರು ಏನನ್ನ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದೇ ವಿಚಾರ ನಾನು ಹೇಳ್ತಾ ಇರೋದು. ಈ ಥರ ನೀವು ಹೇಳಿದ ಕರೆಕ್ಟಾಗಿ ನೀವು ಹೇಳ್ತಾ ಇರೋದು ಇದಾಗ್ಬಿಟ್ಟಿದೆ, ಎಲ್ಲರ ಮೈಂಡಲ್ಲೂ ಅದು ಬಂದ್ಬಿಟ್ಟಿದೆ. ಇದಾಗಬಾರ್ದು. ಯಾಕಂದರೆ ನೀವು ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತ ನೀವು ಕೇಳಿರ್ಬೋದು, 3 ದಿನ ವಿಧಾನಸೌಧ ಬಾಗ್ಲಾಕ್ಸಿದ್ರು. 3 ದಿನ ಇದು ಯಾರಿಗೂ ಗೊತ್ತೇ ಇಲ್ಲ. ಅವ್ರ ಹೆಸರು ಕೇಳ್ಬಿಟ್ರೆ ನೋಡಿ ಇವಾಗ ಮೈ ಜುಮ್ ಅಂತದೆ. ಯಾಕಂದರೆ ಅವ್ರನ್ನ ನೋಡ್ಕೊಂಡು ಅವ್ರ ಬಗ್ಗೆ ತಿಳ್ಕೊಂಡು ಬಂದಿರೋದು ನಾವೆಲ್ಲ ಅಂತ ಹೋರಾಟಗಾರರ ಬಗ್ಗೆ. ವಿಧಾನಸೌಧನ ರೈತರೆಲ್ಲ ಮುದುಕಿ ಹಾಕಿ 3 ರಿಂದ 4 ಲಕ್ಷ ಜನ ಇಡೀ ಇದನ್ನ ಬಾಕ್ಲಾಕ್ಬಿಟ್ಟಿದ್ರು ವಿಧಾನಸೌಧ. ಆ ತಾಕತ್ ಇವಾಗ ಯಾರಿಗಿದೆ ಅಂತ ಹುಟ್ಟಲ್ಲ, ಸಾಧ್ಯನೇ ಇಲ್ಲ ಬಿಡಿ, ಮುಗ್ದೋಯ್ತದಲ್ಲ ಕಾಲ. ಅಂತ ಅವ್ರು ಇದ್ದಂಥ ಹೋರಾಟ ಅವರು, ನೀವು ನಂಬ್ತಿರೋ ಬಿಡ್ತಿರೋ 2 ಕೋಟಿ ರೂಪಾಯಿ ದುಡ್ಡಿದ್ದಿದ್ರೆ ಅವತ್ತು ಅವ್ರ ಪಕ್ಷದಲ್ಲಿ ಅವ್ರೇನೋ ರೈತರ ಸಂಘ ಮಾಡಿದಾರಲ್ಲ, 2 ಕೋಟಿ ರೂಪಾಯಿ ದುಡ್ಡಿದ್ದಿದ್ರೆ 3 ಸತಿ ಮುಖ್ಯಮಂತ್ರಿ ಆಗ್ತಿರೋರು. ಎಲ್ಲ ಕ್ಷೇತ್ರದಲ್ಲೂ ನಿಲ್ಲಿಸಿದ್ರು. ಬರೀ ಸ್ವಲ್ಪ ಸೋತೋಗ್ಬಿಡೋರು, ದುಡ್ಡಿಲ್ಲ ಅವ್ರ ಹತ್ರ. ರೈತರು ಎಷ್ಟಂತ ಮಾಡೋಕ್ಕಾಗತ್ತೆ? ಅವತ್ತು ಬಂಡವಾಳಶಾಹಿಗಳಿದ್ರು. ಆ ರೀತಿ ದುಡ್ಡುಗೋಸ್ಕರ ಅವ್ರು ಮುಖ್ಯಮಂತ್ರಿ ಆಗ್ತಿದ್ದವರು, ಅಷ್ಟು ಗಡಿಸಿದ್ದವರು. ಅಮೆರಿಕದಲ್ಲೂ ಹೋರಾಟ ಮಾಡಿದ್ದಾರೆ, ನೀರಾ ಚಳವಳಿ ಅಂತೆಲ್ಲ ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ, ವಿದೇಶದ ವಿರುದ್ಧವಾಗಿ ಹೋರಾಡಿದ್ದಾರೆ. ಆ ಥರ ಎಲ್ಲ ಮಾಡುವಂಥ ತುಂಬ ಬುದ್ಧಿವಂತ ಹೋರಾಟಗಾರ. ಅಂಥವರು ರೈತರನ್ನೆಲ್ಲ ಒಗ್ಗೂಡಿಸ್ಕೊಂಡು, ನನಗೂ ಇವತ್ತು ಗೊತ್ತಿದೆ, ನಮ್ಮ ಊರಲ್ಲಿ ನಮ್ಮ ಫ್ಯಾಮಿಲಿ ಇವತ್ತು ಅಳದ್ರು ನಾವು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಹೋರಾಟ ಅಂತ ಹೇಳಿದ್ರೆ ಅವರವರೇ ಬುಕ್ತಿ ಕಟ್ಕೊಂಡು ಹೋಗ್ಬಿಡೋರು, ರೊಟ್ಟಿ ಚಟ್ನಿ ಮಾಡ್ಕೊಂಡು ಹೋಗ್ಬಿಡೋರು ಬೆಂಗಳೂರಿಗೆ ಹೋರಾಟ ಮಾಡ್ತೀವಿ ಅಂತ. ಆ ಥರ ಹೋರಾಟಗಳು ಬರಬೇಕು ಅಂತ ನಾವು ಇವತ್ತು ಕನ್ಸ್ಕೊಳ್ತಾ ಇದ್ದೀವಿ. ಅದಕ್ಕೆಲ್ಲದಕ್ಕೂ ಕಾರಣ ಏನು ಗೊತ್ತಾ? ಇವತ್ತು ಪಬ್ಲಿಕ್ನ ಕರ್ಕೊಂಬರಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ಬ್ಯುಸಿಯಾಗಿ ಬಿಡ್ತಾರೆ. ಸಾರ್ವಜನಿಕರು ಯಾರನ್ನೂ ಕರ್ಕೊಂಬರಕ್ಕಾಗಲ್ಲ ನಾವು ಹೋರಾಟಕ್ಕೆ. ಅವರವ್ರದ್ದೇ ಆದಂಥ ಸಮಸ್ಯೆಗಳು, ಫ್ಯಾಮಿಲಿ, ಮಕ್ಕಳು, ಹೆಂಡತಿ, ಫೀಸು, ದುಡ್ಡು ಅಂದ್ಕೊಂಡು ಫುಲ್ ತುಂಬ ಬ್ಯುಸಿ ಆಗಿದ್ದಾರೆ. ಯಾವುದಾದ್ರು ಒಂದೇ ಒಂದು ಮಾರ್ಗ ಇದೆ ಅಂತ ಹೇಳಿದ್ರೆ ಅದು ವಿದ್ಯಾರ್ಥಿಗಳನ್ನ ಕರ್ಕೊಬರ್ಬೋದು. ಅದು ಒಂದಕ್ಕೆ ವಿದ್ಯಾರ್ಥಿಗಳನ್ನ ಕರ್ಕೊಬರ್ಬೋದು. ನಾನು ನಿಮ್ಮ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ಯಾರು ವಿದ್ಯಾರ್ಥಿಗಳು ನೋಡ್ತಿದ್ರೆ, ನಿಮ್ಮಂಥ ವಿದ್ಯಾರ್ಥಿ ನಾಯಕರಾಗಿರೋರು ಇವತ್ತು CM ಆಗಿರೋರು ಸಿದ್ದರಾಮಯ್ಯ ಅವರು, ವಿದ್ಯಾರ್ಥಿ ನಾಯಕರೇ DCM ಆಗಿರೋರು, ಅವರು ಕೂಡ ವಿದ್ಯಾರ್ಥಿ ನಾಯಕರೇ. ನಿಮ್ಗೆ ಹಿಂದೆ ನೋಡ್ಕೊಂಡು ಬಂದರೆ ಎಲ್ಲರೂ ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಯಾವಾಗ ಹೋರಾಟ ಮಾಡಿರ್ತಾನೆ ಅವನೇ ಇವತ್ತು ದೊಡ್ಡ ನಾಯಕ ಆಗಿದ್ದಾನೆ. ನೀವುಗಳೆಲ್ಲ ಕೈ ಜೋಡಿಸಿದ್ರೆ ಸರ್ಕಾರನೇ ಉಳಿಸಾಕ್ಬೋದು, ಅಷ್ಟು ಒಂದು ತಾಕತ್ತಿದೆ. ಅದ್ರ ಜೊತೆಗೆ ನಮ್ಮ ನಾಯಕರೇನಿದ್ದಾರೆ, ಕನ್ನಡ ಪರ ಹೋರಾಟಗಾರರು ಏನಿದಾರಲ್ಲ, ಅವರೆಲ್ಲರೂ ಒಂದು ಸ್ವಲ್ಪ ಒಗ್ಗಟ್ಟಿನ ಕೊರತೆ ಇರೋದಂತೂ ನಿಜ. ನಮ್ಮಲ್ಲಿ ಎಲ್ಲರೂ ಗೊತ್ತಿರೋದೇ, ಇದು ಕಾಂಟ್ರವರ್ಸಿ ಆಗೋದು ಏನಾಗೋದು ಏನೂ ಆಗಲ್ಲ, ಇದು ಎಲ್ಲರೂ ಗೊತ್ತಿರೋದೇನೆ. ಅವ್ರವ್ರ ಮನಸ್ಸಲ್ಲಿ ಇರೋದೇ, ನಾನು ಓಪನ್ ಆಗಿ ಹೇಳ್ತೀನಿ ಅಷ್ಟೇ. ಅದೊಂದು ಸ್ವಲ್ಪ ಜಲ್ಲಾದರೆ ಇವತ್ತಿಗೂ ತಾಕತ್ತಿದೆ ಕನ್ನಡ ಪರ ಸಂಘಟನೆಗೆ. ಈ ಸರ್ಕಾರನ ಉಳಿಸಾಕುವಂಥ ತಾಕತ್ತು ಅವರಲ್ಲಿದೆ. ಒಂದು ದೊಡ್ಡ ನಾಯಕರು 4-5 ಜನ ಒಂದಾಗಬೇಕಷ್ಟೇ. ಅವರು ಅದನ್ನೇ ನಾವು ಆಶಿಸ್ತೀವಿ ಒಂದಾಗಲಿ ಅಂತ. ಅವ್ರು ಒಂದಾಗಲಿಲ್ಲ ಅಂತ ಹೇಳಿದ್ರು ಮುಂದಿನ ನಡೆ ಏನಿದೆ, ಈಗಿನ ಒಂದು ಕಾಲಘಟ್ಟಕ್ಕೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ದಿನ, 1-2 ವರ್ಷ ಆಗ್ಬೋದು ಅಷ್ಟೇ. ನೀವು ಇರ್ತೀರ ಮಾಧ್ಯಮ ಫೀಲ್ಡಲ್ಲೇ, ನಿಮಗೂ ಬೆಳವಣಿಗೆಗಳು ಗೊತ್ತಾಗ್ತದೆ. ಯಾಕಂದರೆ ಇವಾಗ ನೀವು ಬಂದು ಇಂಟರ್ವ್ಯೂ ತೊಗೊಂಡಿದ್ದೀರಾ, ಅದು ಬೆಳವಣಿಗೆಗಳು ಗೊತ್ತಾಗುತ್ತೆ ನಿಮಗೂ. ಯಾಕಂದರೆ ಇನ್ನು ಮುಂದೆ ನೀವು ಫಾಲೋ ಮಾಡ್ತಾ ಇರ್ತೀರಾ ಒಂದಷ್ಟು ಹೋರಾಟಗಳನ್ನ, ನಿಮಗೂ ಗೊತ್ತಾಗುತ್ತೆ ಬೆಳವಣಿಗೆಗಳು. ಆಕ್ಚುಲಿ ನಂದಿದು ಪರ್ಸನಲ್ ಎಕ್ಸ್ಪೀರಿಯನ್ಸು. ನಾರ್ತ್ ಇಂಡಿಯಾ ಕಡೆ ಎಲ್ಲ ಹೋದ್ರೆ ನಮ್ಮನ್ನ ಮದ್ರಾಸಿ ಅಂತ ಕರೀತಾರೆ. ಯಾಕೆ?
ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ತಮಿಳ್ನಾಡಿಂದ ಜನಗಳು ಇಲ್ಲಿ ಏನಕ್ಕೆ ಬಂದರು ಅಂತ ಮೇನ್ ಪಾಯಿಂಟ್ ಇದ್ದಿದ್ದು ಬ್ರಿಟಿಷರು ತಮಿಳ್ನಾಡಲ್ಲೇ ಮಡ್ರಾಸಲ್ಲಿ. ಅವರು ಅಲ್ಲಿಂದ ಸರ್ಕ್ಯುಲೇಟ್ ಆಗೋರು ಎಲ್ಲ ಕಡೆಗೂ, ಇನ್ಕ್ಲೂಡಿಂಗ್ ಆಂಧ್ರ ಇಲ್ಲಿಗೆಲ್ಲ ಸರ್ಕ್ಯುಲೇಟ್ ಆಗೋರು. ನಮ್ಮಲ್ಲಿ ಏನಾಗಿತ್ತು ಗೊತ್ತಾ, ರಾಜ್ಯಾಡಳಿತ ಚೆನ್ನಾಗಿತ್ತು ನಮ್ಮಲ್ಲಿ. ಸೌತ್ ಇಂಡಿಯಾ ಕಡೆ ರಾಜ್ಯಾಡಳಿತ ತುಂಬ ಚೆನ್ನಾಗಿತ್ತು, ವ್ಯವಸ್ಥೆನ ತುಂಬ ಚೆನ್ನಾಗಿ ಮಾಡಿಬಿಟ್ಬಿಟ್ಟು. ನಾಟ್ ಓನ್ಲಿ ಕರ್ನಾಟಕ ಅಂತ ನಾನು ಹೇಳ್ತಿಲ್ಲ, ತಮಿಳ್ನಾಡಲ್ಲೂ ಸಹ, ಆಂಧ್ರದಲ್ಲೂ ಆಗಿರ್ಬೋದು, ಕೇರಳದಲ್ಲೂ ಆಗಿರ್ಬೋದು, ನಮ್ಗೆ ಏನೂ ತೊಂದರೆ ಇರಲಿಲ್ಲ. ರಾಜ್ಯದಲ್ಲಿ ನೀವು ನೋಡಿರ್ಬೋದು, ರಾಜರು ಶ್ರಮ ಬೀಳೋರು. ಅದರಲ್ಲೂ ನಮ್ಮ ಕರ್ನಾಟಕ ರಾಜರು, ಮೈಸೂರು ಮಹಾರಾಜರು ತುಂಬ ಶ್ರಮ ಬಿದ್ದು ಅವರ ಒಡವೆಗಳನ್ನ ಅಡ ಇಟ್ಟು ಕೆಲಸಗಳನ್ನ ಮಾಡುವಂಥದ್ದಿದೆ, ಲೈಟ್ ತಂದಿರುವಂಥದ್ದಿದೆ, ರೋಡ್ ಹಾಕ್ಸಿರುವಂಥದ್ದಿದೆ, ಮತ್ತು ವಿಧವೆ ವೇತನ ತಂದಿರುವಂಥದ್ದಿದೆ, ಮತ್ತು ಹೆಣ್ಮಕ್ಳಿಗೆ ಶಿಕ್ಷಣ ತಂದಿರುವಂಥದ್ದಿದೆ, ಎಲೆಕ್ಷನ್ ತಂದಿದ್ದು ನಮ್ಮ ಮಹಾರಾಜರೇ. ಈ ಥರ ಎಲ್ಲ ಹೊಸ ಹೊಸ ವಿಚಾರಗಳನ್ನ ನಮ್ಮವರು ಶ್ರಮಪಟ್ಟು ಆಡಳಿತ ಮಾಡಿದ್ರು, ಅಡ್ಮಿನಿಸ್ಟ್ರೇಷನ್ ಮಾಡಿದ್ರು. ನಾರ್ತ್ ಇಂಡಿಯಾದಲ್ಲಿ ಏನಾಗ್ಬಿಡ್ತಿತ್ತು ಅಂದರೆ ಒಬ್ಬೊಬ್ಬ ರಾಜ ಹತ್ತತ್ತು ಮದುವೆ ಆಗೋದು, ಯುದ್ಧನೇ ಮಾಡಿಲ್ಲ ಅವರು, ಹತ್ತತ್ತು ಮದುವೆ ಆಗೋದು, ತಿನ್ನೋದು ಸಾಯೋದು, ಎಂಜಾಯ್ ಮಾಡೋದು, ಇದನ್ನೇ ಜೀವನ ಮಾಡ್ಕೊಂಡು ಹೋದ್ರು. ಅಲ್ಲಿ ಏನಾಗ್ಬಿಡ್ತು, ಜನಗಳನ್ನ ಪ್ರಜೆಗಳನ್ನ ನೀಟಾಗಿ ನೋಡ್ಕೊಳ್ಳಿಲ್ಲ. ನಮ್ಮಲ್ಲಿ ಬ್ರಿಟಿಷರು ಬಂದರು, ಬ್ರಿಟಿಷರು ಮಡ್ರಾಸ್ ಇದನ್ನೆಲ್ಲ ಅದನ್ನೇ ಕರೆದ್ರು ಅವ್ರು. ಯಾಕಂದರೆ ಕನ್ನಡ ತೆಲುಗು ಹೇಳಕ್ಕೆ ಬರ್ತಾ ಇರಲಿಲ್ಲ, ಅದೆಲ್ಲ ಏನಕ್ಕೆ ಅಂದ್ಬಿಟ್ಟು ಮಡ್ರಾಸ್ ಅನ್ನೋರು. ಅದು ಹಂಗೆ ಫೇಮಸ್ ಆಗೋದು. ಇನ್ಕ್ಲೂಡಿಂಗ್ ಇವತ್ತು ಮಹಾರಾಷ್ಟ್ರಕ್ಕೆ ನೀವು ಮಡ್ರಾಸಿನ ಅಂತಾರೆ, ಗುಜರಾತ್ಗೆ ಹೋದ್ರೆ ನೀವು ಮಡ್ರಾಸಿನ ಅಂತಾರೆ. ಈ ಒಂದು ಭಾಷೆ ಏನು ಕೇಳ್ತಾ ಇದ್ದೀರಲ್ಲ, ಕರೆಕ್ಟ್ ನೀವು ಹೇಳೋದು ಏನು ಕರೀತಾರೆ ಅಂತ ಹೇಳಿದ್ರೆ ಅವಾಗಿಂದ ಬಂದ್ಬಿಟ್ಟಿದೆ, ಸುಮಾರು 100 ವರ್ಷದಿಂದ ಬಂದ್ಬಿಟ್ಟಿದೆ ಮಡ್ರಾಸಿ ಅಂತ. ನಾವು ಬದಲಾಯಿಸ್ಕೊಬೇಕು. ಯಾರಾದ್ರೂ ಕೇಳಿದ್ರೆ ಗರ್ವದಿಂದ ಹೇಳೋದು ಕನ್ನಡಿಗ ಅಂತ. ಇದಕ್ಕೆ ನಾನು ಹೇಳ್ತಾ ಇರೋದು, ಈ ಮಡ್ರಾಸಿ ಅನ್ನೋ ಪದ ಹೋಗ್ಬೇಕಂದ್ರೆ ಯಾರನ್ನಾರು ಕೇಳಿ ನೀವು ಯಾರು ಅಂತ ಹೇಳಿದ್ರೆ ನಾನು ಇಂಡಿಯನ್ನು, ಭಾರತೀಯ, ಬರೀ ರಾಷ್ಟ್ರಗೀತೆ ಆಡೋ ಮಾತ್ರ ನಮಗೆ ರಕ್ತ ಕುದಿಬೇಕು, ನಿಂತ್ಕೊಬೇಕು ಅನ್ನೋದು. ಇವತ್ತು ಥಿಯೇಟ್ರಲ್ಲಿ ಹಾಕಿದ್ರೆ ಎಲ್ಲ ನಿಂತ್ಕೊಂತಾರೆ, ನಾನು ನಿಂತ್ಕೊತೀನಿ, ಗೌರವ ಕೊಡ್ತೀನಿ ಅದಕ್ಕೆ. ಅದೇ ಯಾಕೆ ನಮ್ಮ ನಾಡಗೀತೆ ಆಡುವಾಗ ಏನಕ್ಕೆ ಯಾರು ಅಷ್ಟು ಗೌರವ ಕೊಡೋದು, ಸೀರಿಯಸ್ ಆಗಿ ತೊಗೊತಾ ಇಲ್ಲ. ಕಡ್ಡಾಯ ಮಾಡಿಲ್ಲ ಸ್ಕೂಲಲ್ಲಿ, ಕಡ್ಡಾಯ ಮಾಡಿಲ್ಲ ಅಲ್ವಾ. ನಾವು ಮಾತೆತ್ತದ ಏನು ಮಾಡ್ಬಿಡ್ತೀವಿ, ಯಾರೋ ದೊಡ್ಡ ನಾಯಕನ ಹತ್ರ ಹೋಗ್ಬಿಟ್ಟು ಮೈಕ್ ಹಿಡ್ಕೊಂಡ್ಬಿಟ್ಟು ಸರ್ ನಿಮಗೆ ಕಾಗುಣಿತ ಹೇಳಿ, ವರ್ಣಮಾಲೆ ಹೇಳಿ, ಛಂದಸ್ ಹೇಳಿ, ಮತ್ತು ಮೊದಲ ವರ್ಣಮಯ ಚಿತ್ರ ಹೇಳಿ, ಮೊದಲ ಕವಿ ಯಾರು, ಮೊದಲ ಶಾಸನ ಯಾವುದು, ಇದೆಲ್ಲ ಕೇಳ್ತೀರಾ. ಅದನ್ನ ತಗೊಂಡು ನಾನು ಏನು ಮಾಡಲಿ? ಈಗ ಇರೋ ಕನ್ನಡ ನಾನು ಓದ್ತೀನಿ, ಸರಿನಾ? ನಾನು ಕನ್ನಡ ಓದ್ತೀನಿ, ವರ್ಣಮಾಲೆ ಗೊತ್ತಿರುತ್ತಲ್ವ ನನಗೆ. ಈ ಕನ್ನಡ ಬರೀತೀನಿ, ನನಗೆ ಕಾಗುಣಿತ ಗೊತ್ತಿರುತ್ತಲ್ವ, ಕರೆಕ್ಟ್ ಅಲ್ವಾ? ಈಗ ನನಗೆ ಕಲ್ತ್ಕೊಂಡು ಕೂತ್ಕೊಂಡ್ರೆ ಪ್ರೊಫೆಸರ್ ಆಗ್ಬೋದು ಹೇಳ್ಕೊಡೋಕ್ಕೆ. ನಾನು ಪ್ರೊಫೆಸರ್ ಯಾರು ಹೋರಾಟಕ್ಕೆ ಬರಲ್ಲ. ಆ ಥರ ನೀವು ಕನ್ನಡ ಬರೆಯೋಕ್ಕೆ ಬರೋವನೇ ಹೋಗ್ಬಿಟ್ಟು ನೀನು ಹೋರಾಟ ಮಾಡು ಅಂತ ಹೇಳಿದ್ರೆ ಹೋರಾಟಗಾರರೇ ಇರಲ್ಲ. ಎಲ್ಲ ಪ್ರೊಫೆಸರ್ಗಳಿದ್ದಾರೆ, ಲೆಕ್ಚರರ್ಗಳಿದ್ದಾರೆ. ಕನ್ನಡ ಬರಲಿ ಬರದೇ ಇರಲಿ, ನೀನು ನಮ್ಮ ದೇಶದವನಲ್ಲ, ಬೇರೆ ದೇಶದವನಾಗು, ಕನ್ನಡಕ್ಕೆ ಗೌರವ ಕೊಟ್ಟು ಇಲ್ಲಿ ನೆಲಕ್ಕೆ ನೀನು ಹೋರಾಡ್ತೀನಿ, ಇಲ್ಲ ನಿಮ್ಮ ಸಂಸ್ಕೃತಿ, ನಿಮ್ಮ ನೆಲ, ನಿಮ್ಮ ಜಲ ನನಗೆ ಇಷ್ಟ ಆಗಿದೆ, ನಿಮ್ಮ ಪರವಾಗಿ ನಿಲ್ತೀನಿ ಅಂದರೆ ನಾನು ನಿಜವಾಗ್ಲೂ ಹೇಳ್ತೀನಿ, ಬಾಂಗ್ಲಾದೇಶದಿಂದ ಬಂದವನು ನನ್ನವನೇ ಅನ್ಕೊತೀನಿ, ಚೈನಾದಿಂದ ಬಂದವನು ನನ್ನವನೇ ಅನ್ಕೊತೀನಿ, ಅದೇ ರೀತಿ ಅಮೇರಿಕದಾಗ ಬಂದವನು ನನ್ನವನೇ ನಾನು ಅನ್ಕೊಳ್ಳೋದು. ಇದು ನನ್ನ ಒಂದು ಇದು. ನಾವು ನಮ್ಮಲ್ಲಿ ಬರಬೇಕು ಫಸ್ಟು. ನಾನು ಕನ್ನಡಿಗ ಅಂತ ಎಲ್ಲರ ಕಡೆ ಹೇಳ್ಕೋಬೇಕು. ಕೇಳ್ತಿರಲ್ಲ ಯಾಕೆ ಯಾವ ಕನ್ನಡ ಅಂತಾರೆ, ಇದೇ ಕಾರಣ. ಮಡ್ರಾಸಿ ಅಂತಾರಲ್ಲ, ಅದಕ್ಕೆ ನಾವು ಕನ್ನಡ ಅಂತ ಇವಾಗ ನಾವು ಪ್ರೆಸ್ ಮಾಡಿ ಸ್ಟ್ಯಾಂಪ್ ಹೊಡಿತಾ ಇದೀವಿ. ಓಕೆ, ಕಾವೇರಿ ಹೋರಾಟ ಕೂಡ ಮಾಡಿದ್ವಿ. ಹಿಂದೆ ಕೂಡ ನೀವು ಹೇಳಿದ್ರಿ ದುಡ್ಡಿನ ವಿಷಯದಲ್ಲಿ ಕೆಲವೊಬ್ರು ದುಡ್ಡು ಮಾಡ್ತಾರೆ ಅಂತ ಹೇಳಿ. ಇನ್ನು ಕೆಲವೊಬ್ಬರಿಗೆ ಹೇಗೆ ಅಂದ್ರೆ ಕಾವೇರಿ ಹೋರಾಟದ ಬಗ್ಗೆ ಮೊದಲು ಹೋರಾಟ ಮಾಡಿದ್ರು, ದುಡ್ಡು ಅವ್ರ ಮನೆಗೆ ಬಂದು ಸೇರ್ತೇನೋ ಈಗ ಬಾಯಿ ಮುಚ್ಕೊಂಡಿದ್ದಾರೆ. ಈ ವಿಷಯದಲ್ಲಿ ಹೇಗಾಗಿದೆ ಅಂದ್ರೆ ಕನ್ನಡದ ಹೆಸರು ಹಾಗೆ ಕಾವೇರಿಯ ವಿಷಯ ಇಟ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು. ಇದು 100% ಸತ್ಯ. ಒಂದು ನಮ್ಮ ಗೌರ್ಮೆಂಟ್ ಅಂತ ಕೂಡ, ಓಕೆನಾ? ನಮ್ಮ ಗೌರ್ಮೆಂಟ್ ಅವ್ರು ಹೆಂಗೆ ಅಂದ್ರೆ ಅವ್ರು ಕೊಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ತಿನ್ನೋಕ್ಕೆ ದುಡ್ಡಿಲ್ಲ ಇಲ್ಲಿ, ಅಷ್ಟು ದೋಚ್ಬಿಟ್ಟವ್ರೆ. ಇನ್ನು ತಮಿಳ್ನಾಡು ಗೌರ್ಮೆಂಟ್ ಅವ್ರು ಕೊಡೋದು, ಇದೊಂದು ನಿಜವಾಗ್ಲೂ ಸುಳ್ಳಿದು. ಇದು 100% ಸುಳ್ಳು. ಏನಕ್ಕೆ ಕೊಡ್ತಾರೆ ಹೇಳಿ? ಈಗ ಹೋರಾಟ ಮಾಡಿದ್ರೆ ಅದಕ್ಕೂ ಮಾಡೇ ಮಾಡ್ತಾರೆ, ಪೊಲೀಸ್ ಅವ್ರದ್ದು ಎಳ್ಕೊಂಡು ಹೋಗ್ತಾರೆ, ಕೂತ್ಕೊಂತಾರೆ. ಸರ್ಕಾರದವ್ರು ಏನಕ್ಕೆ ದುಡ್ಡು ಕೊಡಬೇಕು? ಸರ್ಕಾರದವ್ರು ಹೋರಾಟ, ಕಾಂಗ್ರೆಸ್ ಸರ್ಕಾರದವರು ಬಾಯಿ ಮುಚ್ಚಿಸಕ್ಕೆ ಕೊಡ್ಬೋದೇನೋ. ಏನಕ್ಕೆ ಬಾಯಿ ಮುಚ್ಚಿಸ್ಬೇಕು? ಅವರೇ ಅಲ್ಲ ತಮಿಳ್ನಾಡಿಗೆ ನೀರು ಬಿಟ್ಟಿದ್ದಾರೆ. ಓ ಆ ಥರನಾ? ಇಲ್ಲ, ಅಷ್ಟೊಂದು ವೀಕ್ ಆಗಿಲ್ಲ ನಮ್ಮ ಗೌರ್ಮೆಂಟು. ನಮ್ಗೆ ಎದುರುಕೊಂಡು ದುಡ್ಡು ಕೊಟ್ಟು ಬಾಯಿ ಮುಚ್ಚೋ ಅಷ್ಟು ವೀಕ್ ಇಲ್ಲ ನಮ್ಮ ಗೌರ್ಮೆಂಟು. ಇಡೀ ಭಾರತದಲ್ಲಿ ತುಂಬ ಬಲಿಷ್ಠವಾದಂಥ ಸರ್ಕಾರ ನಮ್ಮದೇ ಕರ್ನಾಟಕ. ಯಾವ ಮುಖ್ಯಮಂತ್ರಿ ಬಂದ್ರು, ಅದು ಕಾಂಗ್ರೆಸ್ BJP ಅಂತಲ್ಲ, ಆ ಥರ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ, ಬೆಂಬಲ ಕೊಡ್ತೀವಿ, ಗೌರವ ಕೊಡ್ತೀವಿ. ಒಬ್ಬ ಮುಖ್ಯಮಂತ್ರಿಗೆ ಬೇರೆ ಕಡೆ ಕಲ್ಲು ಹೊಡೆದ್ಬಿಡ್ತಾರೆ, ಬೆಂಕಿನ ಹಚ್ಬಿಡ್ತಾರೆ. ಸೀರಿಯಸ್ ಆಗಿ ಹೇಳ್ತಾ ಇರೋದು ಇದು. ನಿಮ್ಗೆ ಗೊತ್ತಿಲ್ಲ, ಬೆಂಕಿ ಹಚ್ಬಿಡ್ತಾರೆ. ಒಂದು ಹೇಳಿಕೆ ಕೆಟ್ಟಬೇಕಾದ್ರೆ ಅವ್ರ ಭಾಷೆ ಅಥವಾ ಅವ್ರ ನೆಲದ ಬಗ್ಗೆ ಕೊಟ್ಟರೆ ಬೆಂಕಿ ಹಚ್ತಾರೆ. ನಾವು ಮಾತ್ರ ತುಂಬ ಹೃದಯವಂತರು, ತುಂಬ ದೊಡ್ಡ ಮನಸ್ಸಿರೋಂಥವ್ರು. ಅದು ತುಂಬ ದೊಡ್ಡ ಮನಸ್ಸಂದ್ರೆ ತುಂಬಾ ದೊಡ್ಡ ಮಾಡ್ಕೊಬಿಟ್ಟಿದ್ದೀವಿ ಮನಸ್ಸನ್ನ. ಅದಕ್ಕೆ ನಾವೇನು ಮಾಡ್ತೀವಿ, ನಮಗೆ ಇದ್ರು ಹೋಗಿಬಿಟ್ಟು ನಮ್ಮನೆಲ್ಲ ಅಂತ ಬಿಟ್ಬಿಡ್ತೀವಿ. ಅದೆಲ್ಲ 100% ಸುಳ್ಳು ಮೇಡಮ್. ಕಾವೇರಿ ಹೋರಾಟದಲ್ಲಿ ದುಡ್ಡು ಕೊಡ್ತಾರೆ ಅಥವಾ ಇನ್ನೊಂದು ಕೊಡ್ತಾರೆ, ಕನ್ನಡ ಪರ ಹೋರಾಟ ಆ ಥರ ಕೊಡಂಗೆ ಇದ್ಬಿಟ್ಟಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಜಾತಿ ಧರ್ಮದ ಹೋರಾಟಗಳಿಗೆ ಅಷ್ಟು ಜನ ಸೇರ್ತಾರಲ್ಲ, ನಮ್ಗೆ ಬರೋರು ಜನ ಏನು ದುಡ್ಡಿಲ್ಲ ಅಂತಲೇ ಬರ್ತಾ ಇಲ್ಲ ಇಲ್ಲಿ. ನೀವು ಲೆಕ್ಕ ಹಾಕೊಂಡೋದ್ರು ಲಕ್ಷಾಂತರ ಗಟ್ಟಲೆ ಅಷ್ಟೇ ಸಿಗೋದು. ಇವತ್ತೊಂದು ಜಾತಿ ವಿಚಾರ ಹೋರಾಟ ಮಾಡಿ ದುಡ್ಡು ಕೊಡ್ತಾರೆ, ಧರ್ಮದ ವಿಚಾರ ಹೋರಾಟ ಮಾಡಿ ನಿಮ್ಗೆ ಫಂಡಿಂಗ್ಸ್ ಬರ್ತದೆ. ಕಾಲೇಜ್ಗಳಲ್ಲಿ ಧರ್ಮದ ವಿಚಾರ ಸಂಘಟನೆಗಳಿದೆಯಲ್ಲ, ಹೇಳಿ ನೀವೇ, ಇದೆಯಾ ಇಲ್ವಾ? ಇದೆ. ಧರ್ಮದ ವಿಚಾರವಾಗಿ ಇದೆ, ಜಾತಿ ವಿಚಾರವಾಗಿ ಸಂಘಟನೆಗಳಿದೆಯಲ್ಲ, ಸ್ಟೂಡೆಂಟ್ಸ್ ಇದಾವೆ ಇಲ್ಲ, ಕನ್ನಡ ಪರ ಸಂಘಟನೆ ಸ್ಟೂಡೆಂಟ್ಸ್ನ ತೋರಿಸಿ ನಾನು. ಹುಡುಗರು ನಿಮ್ಗೊಂದು 500 ಜನ ಸಿಕ್ಕರೆ ಹೆಚ್ಚು,
500 ಜನ ಸಿಕ್ಕರೆ ಹೆಚ್ಚು. ಏನಕ್ಕೆ ಬರ್ತಾ ಇಲ್ಲ? ಅವ್ರು ದುಡ್ಡು ಕೊಡ್ಬೇಕು ವಿದ್ಯಾರ್ಥಿಗಳಿಗೆ. ದುಡ್ಡಾದ್ರೆ ಅವ್ರಿಗೆ ತಿನ್ನಕ್ಕಲ್ಲ, ಅವ್ರು ಬಂದಾಗ ಅವ್ರ ಊಟದ ವ್ಯವಸ್ಥೆ ಮಾಡಬೇಕು, ಪೆಟ್ರೋಲ್ ಹಾಕ್ಸ್ಬೇಕು ಅವ್ರ ಗಾಡಿಗೆ. ಇದೆಲ್ಲ ಹಾಕ್ಸಿ ನಮ್ಮ ಹತ್ರ ದುಡ್ಡಿಲ್ಲ. ನಮ್ಮ ಹತ್ರ ದುಡ್ಡಿದ್ರೆ ಹಂಗೇನೋ ಸಿದ್ದರಾಮಯ್ಯ ಅವ್ರು ಕೊಡಂಗೆ ಡೈಲಿ ಹೋರಾಟ ಮಾಡ್ತಿದ್ದಾನೆ, ಕಾವೇರಿ ಬಿಡ್ತೀವಿ ಬಿಡಲ್ಲ ಅಂತ. ಆ ಥರ ಎಲ್ಲ ಸುಳ್ಳು, ಅದು ತಪ್ಪು ಕಲ್ಪನೆ. ನೋಡಿ ಇದೆಲ್ಲ ಕೇಳ್ಬೇಕು ನೀವು. ಪಾಪ ಏನಾಗುತ್ತೆ, ದೊಡ್ಡ ಹೋರಾಟಗಾರರು ಹೇಳಿದ್ರು ನಂಬಲ್ಲ ಇದನ್ನ. ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದ್ದೀವಿ ನಾವು ತುಂಬ ವರ್ಷ. ನಾನು ಸುಮಾರು ಒಂದು 8 ವರ್ಷ ಆಯಿತು ಸಂಘಟನೆ ಅಂತ ಓಡಾಡ್ಕೊಂಡು, 8 ವರ್ಷ ಆಯಿತು. ಅದ್ರ ಬಗ್ಗೆ ಆಸಕ್ತಿ ತೊಗೊಂಡು ಇನ್ನೂ 8 ವರ್ಷ ಆಯಿತು. 16 ವರ್ಷದಿಂದ ನನ್ನೊಂದು ಗುರಿ ಇರೋದು. 16 ವರ್ಷ ನಾನು ಇದೇ ಯೋಚನೆ ಮಾಡ್ತೀನಿ. ಎಲ್ಲರೂ ಇದೇ ಕೇಳ್ತಾರೆ, ದುಡ್ಡು. ನನ್ನ ಫ್ರೆಂಡ್ಸು ಕೇಳ್ತಾರೆ, ಮಗ ಒಳ್ಳೆ ದುಡ್ಡ ಇವಾಗ ಪರವಾಗಿಲ್ಲ, ಹಿಂಗಿದ್ದು ಕಾಲೇಜಲ್ಲಿ ಹೆಂಗಾಗಿದೆ, ಒಳ್ಳೆ ದುಡ್ಡು ಮಾಡಿದ್ಯಾ ಅಂತ. ನನಗೆ ನಗು ಬರುತ್ತೆ. ಮಾಡಿ ಸಕ್ಕದಾಗಿ ಮಾಡ್ತಾ ಇದ್ದೀನಿ ದುಡ್ಡು, ನೀವು ಬನ್ನಿ ಮಾಡೋದಂತ ಹೇಳ್ತೀನಿ. ಈ ಮಾತಿಗೆ ಹೇಳ್ತೀನಿ ಅಂದ್ರೆ ಇವಾಗ ಜನರ ಮನಸ್ಸಲ್ಲೆಲ್ಲ ಹೇಗೆ ಆಗ್ಬಿಟ್ಟಿದೆ ಅಂದ್ರೆ ತಲೆಯಲ್ಲಿ ಒಂದನ್ನ ಯಾವ್ದಾದ್ರು ಒಂದು ರೈಡ್ ಮಾಡಿದ್ರೆ ಅನ್ಕೊಳ್ಳಿ, ಯಾವ್ದಾದ್ರು ನಾಮಫಲಕ ಹಾಕಿದ್ರ ಅಂತ ಅಲ್ಲಿ ಹೋಗಿ ಜಗಳ ಮಾಡಿರುವಂತದ್ದು ಇರ್ಬೋದು, ಅಲ್ಲಿ ಹೋಗಿ ನೀವು ಲೈಕ್ ಅವ್ರ ಹತ್ರ ಏನಾದ್ರು ಅಮೌಂಟ್ ಕೇಳೋ ಅಂತದ್ದು ಕೂಡ ಇರ್ಬೋದು. ನೀವು ಇಷ್ಟು ಅಮೌಂಟ್ ಕೊಡಿ ನಮಗೆ, ನಾವು ಸುಮ್ಮನೆ ಆಗ್ಬಿಡ್ತೀವಿ, ಇದನ್ನ ಇದ್ ಮಾಡಲ್ಲ, ನಾಮಫಲಕದಾಗಿರ್ಬೋದು, ಬೇರೆ ಯಾವ್ದಾದ್ರು ಆಗಿರ್ಬೋದು. ಅದು ಕರೆಕ್ಟ್ ನೀವು ಹೇಳ್ತಾ ಇರೋದು. ಇವಾಗ ನಿಮ್ಗೇನೆ ನಿಮ್ಮ ಅಂಗಡಿಗೆ ನೀವು ಅಂಗಡಿ ಇಟ್ಟಿರ್ತೀರ, ನಿಮ್ಮ ಅಂಗಡಿಗೆ ಬರ್ತೀನಿ ನಾನು, ನೀವು ಒಂದು ಬೋರ್ಡ್ ಮಾಡ್ಸಿ 2,000 ರೂಪಾಯಿ ಆಗುತ್ತೆ ಅಷ್ಟೇ. ನೀವು ಕನ್ನಡ ಹಾಕಿರಲ್ಲ, ನಾನು ವಿಡಿಯೋ ಮಾಡ್ಕೊಂಡು ವೈರಲ್ ಮಾಡ್ಬಿಡ್ತೀನಿ ಕೊಡ್ತೀನಿ. ನಿಮಗೆ ಬಂದ್ಬಿಟ್ಟು ನಾನು 10,000 ಕೊಡಿ ಮೇಡಮ್, ನಾನು ವಿಡಿಯೋನ ಹಾಕಲ್ಲ ಅಥವಾ ನಾನು ಸುಮ್ಮನೆ ಇದ್ಬಿಡ್ತೀನಿ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ? 10,000 ಕೊಡ್ತೀರಾ? ಕೆಲವೊಬ್ರು ಕೊಡ್ಬೋದೇ, ಅಲ್ಲ ಸುಮ್ಮನೆ ನೀವು 2,000 ಬೋರ್ಡ್ ಹಾಕ್ಸ್ಬೋದಲ್ಲ, ನಾವು ಹಾಕಿಸ್ಬೋದು. ಕೆಲವೊಬ್ರದ್ದು ಹೇಗಾಗುತ್ತೆ ಅಂದ್ರೆ ಜಾಸ್ತಿ ಅಮೌಂಟ್ ಇರತ್ತಲ್ವಾ ಮೇಡಮ್, ಹಂಗಿಲ್ಲ. ಇವಾಗ ನಮಗೆ ಹೊಡಿಯಕ್ಕೆ ಬರ್ತಾರೆ ಅವರು. ಆ ಥರ ದುಡ್ಡು ಕೇಳಕ್ಕೆ ಹೋದ್ರೆ ಇವತ್ತು ಎಲ್ಲರೂ ಆಗಿದ್ದಾರೆ. ಕನ್ನಡದವ್ರು ಇಲ್ಲ ಪಾಪ ಭಯ ಪಡ್ತಾರೆ ಶಾಲೆ ನೋಡಿದ್ರೆ. ಹೊರ ರಾಜ್ಯದವ್ರ ಹತ್ರ ನಾವು ಹೋರಾಟ ಮಾಡೋಕ್ಕೆ ಆಗಲ್ಲ, ನಾವು ಮಂಡು ಬಿದ್ದು ಮಾಡ್ತಾ ಇದೀವಿ ಅಷ್ಟೇ. ಮುಂದಿನ ಪೀಳಿಗೆ ಯಾರೂ ಮಾಡಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅವರು. ಎಷ್ಟು ಸ್ಟ್ರಾಂಗ್ ಅಂದರೆ ಒಬ್ಬ ಮಾರ್ವಾಡಿಗೆ ಇವತ್ತು ನಾಳೆ ಬೆಳಗ್ಗೆ ಹೋಗಿ ಯಾರು ಹೊಡೀಲಿ ಒಬ್ಬಂಗೆ, ಇಡೀ ಬೆಂಗಳೂರು ಪೂರ್ತಿ ಮಾರ್ವಾಡಿಗಳು ಮುಸ್ಲಿಂ ಅಂತ ಕೇಳಿ, ಗುಜರಾತಿಗಳು ಹೊಡೀರಿ, ಅವ್ರು ಗುಜರಾತಿಗಳೆಲ್ಲ ಸ್ಟ್ರೈಕ್ ಮಾಡಲಿಲ್ಲ ಅಂತ ಕೇಳಿ, ತಮಿಳವ್ರು ಹೊಡೀರಿ ನೀವು ಮಾರ್ಕೆಟಲ್ಲಿ, ಇಡೀ ತಮಿಳವರೆಲ್ಲ ಒಂದು ಗ್ರೌಂಡಲ್ಲಿ ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಾರೆ ಕೇಳಿ. ಮೊನ್ನೆ ಅವರು ಓಲಾ ಓಬರ್ ವಿಚಾರದಲ್ಲಿ ಕನ್ನಡದ ಹಿಂದಿಯವ್ರನ್ನ ಹಿಡಿದು ಮಾಡ್ತಿದ್ದಕ್ಕೆ 3,000 ಆಟೋ ಒಂದು ಗ್ರೌಂಡಲ್ಲಿ ನಿಂತ್ಕೊಂಡಿತ್ತು. ಅದು ಅವರ ಒಂದು ಒಗ್ಗಟ್ಟು, ಅವರ ಸ್ವಾಭಿಮಾನ. ನಮ್ಗೆ ಎಲ್ಲಿದೆ ಅದು? ಅದು ದುಡ್ಡು ಮಾಡ್ತೀವಿ ಅನ್ನೋ ಸುಳ್ಳು ಬಿಡಿ, ಅದು 100ಕ್ಕೆ 100 ಸುಳ್ಳು. ನಾನು ಬರ್ಕೊಟ್ಬಿಡ್ತೀನಿ ನಿಮಗೆ. ಕನ್ನಡದ ವಿಚಾರದಲ್ಲಿ ನೀವು ದುಡ್ಡು ಮಾಡೋಕ್ಕಾಗೋದಿಲ್ಲ. ಬೇರೆ ವಿಚಾರ ಮಾಡ್ಕೊಬೋದು, ಕನ್ನಡದ ಒಂದು ಹೋರಾಟ ಮಾಡ್ಕೊಂಡು ಅಲ್ಲಿ ನೀವು ಹೆಸರು ಮಾಡ್ಕೊಂಡು ಯಾವುದೋ ರಿಯಲ್ ಎಸ್ಟೇಟಲ್ಲೋ ಅಥವಾ ಇನ್ನೊಂದು ಮತ್ತೊಂದು ದುಡ್ಡು ಮಾಡ್ಬೋದು. ಅವ್ನು ಇನ್ಫ್ಲೂಯೆನ್ಸ್ ಇಟ್ಕೊಂಡು ಮಂತ್ರಿಗಳು ಅವ್ರದ್ದು ಇಟ್ಕೊಂಡು ಮಾಡ್ಬೋದೇ ಹೊರತು ಕನ್ನಡದ ಹೆಸರು ಹೇಳ್ಕೊಂಡು 1 ರೂಪಾಯಿ ಮಾಡೋಕ್ಕಾಗಲ್ಲ ನೀವು. ನಾನು ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ಇದುವರೆಗೂ 1 ರೂಪಾಯಿ ನಾನು ಎಲ್ಲೂ ಮಾಡಿಲ್ಲ. ಅವಕಾಶನೇ ಇಲ್ಲ ಬಿಡಿ, ಮಾಡೋಕ್ಕೆ. ಮಾಡಿಲ್ಲ ಅಂದರೆ ಅವಕಾಶ ಇಲ್ಲ. ಯಾಕಂದರೆ ನಾವು ಈ 8 ವರ್ಷ ನಾನು ನೋಡಿರೋದು ಫ್ಯಾಕ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮಗೂ ಶಾಕ್ ಆಗ್ಬೋದು, ನೀವು ಅನ್ಕೊಂಡಿರ್ತಾರೆ ನಿಜ ಕನ್ನಡ ಹೋರಾಟದಲ್ಲಿ ದುಡ್ಡು ತೊಗೊಳ್ತಾರೆ ಅಂತ. ಚಾನ್ಸ್ ಇಲ್ಲ. ಇನ್ನು ಮೀಡಿಯಾದಲ್ಲಿ ಇದ್ರೆ ನಾವು ಇದು ಮಾಡ್ಬೋದು, ಒಳ್ಳೆ ಅಡ್ವರ್ಟೈಸ್ಮೆಂಟ್ ಅದು ಇದು ತೊಗೊಂಡು ದುಡ್ಡು ಮಾಡ್ಕೊಡ್ಬೋದಿತ್ತು ಅನ್ಕೊಂತೀನಿ. ಯಾವಾಗ ಮೀಡಿಯಾ ಮಾಡ್ಕೊಡೋಣ, ಸುಮ್ಮನೆ ನಾವು ಒಳ್ಳೆ ಸೆಟ್ಲ್ ಆಗ್ಬೋದು ಜೀವನದಲ್ಲಿ ಅಂತ. ಬಟ್ ಬೇಡ, ಬಂದ್ಬಿಟ್ಟಿದ್ದೀವಿ, ಮಾಡೋಣ. ಯಾವತ್ತು ಬೇಜಾರಾಗಿಲ್ಲ ಹೋರಾಟ. ಕನ್ನಡ ಉಳಿಬೇಕು ಅಂದ್ರೆ ನಿಮ್ಮ ಪ್ರಕಾರ ಏನ್ ಮಾಡಬೇಕು? ಕನ್ನಡ ಉಳಿಬೇಕಂತ ಏನಿಲ್ಲ, ಕನ್ನಡ ಉಳಿಸಕ್ ನಾವು ಯಾರು ಅಲ್ಲ, ನಾವು ಉಳ್ಕೊಬೇಕಷ್ಟೇ. ನಾನು ಯಾವತ್ತು ಕನ್ನಡ ಉಳಿಸಿ ಬೆಳೆಸಿ ಅಂತ ಕೇಳಲ್ಲ. ನಾನು ಆ ಮಾತು ಹೇಳೋದಿಲ್ಲ, ಉಳಿಸಿ ಬೆಳೆಸಿ ಅಂತ. ಯಾಕಂದ್ರೆ ಬೆಳೆಸೋಕ್ಕೆ ಅದು ಶಿಖರದಲ್ಲಿದೆ. ನಾವು ಯಾರು ಬೆಳೆಸೋಕೆ ನಾವು ಹುಡ್ತೀವಿ, 100 ವರ್ಷ ಆಯಸ್ ಸತ್ತೋಗ್ಬಿಡ್ತೀವಿ. ಈಗ 5,000 ವರ್ಷದಿಂದ ಎಷ್ಟೋ ಜನ ಬಂದೋದ್ರು. ಅದ ಇವರು ಹೇಳ್ತಾರಲ್ಲ ಯಾರು ಕವಿ, ಕನ್ನಡದಲ್ಲಿ ಕಾವ್ಯ ಬರೆಯೋಕೆ ಚಂದ ಅಂತ. ಆ ರೀತಿ ನಾವು ಬೆಳೆಸೋಕ್ಕೆ ಯಾರಲ್ಲ, ಉಳ್ಸೋಕ್ಕೆ ಅಂದರೆ ನಾವು ಸತ್ತೋದು ಕನ್ನಡ ಇರುತ್ತೆ. ಈ ನಿಮಗೆ ಇವ್ರು ಕಿಟಲ್ ಅಂತ ಗೊತ್ತಿರ್ಬೋದು, ನಿಘಂಟನ್ನ ಕನ್ನಡದ ನಿಘಂಟು ಮಾಡುವಂಥ ಕಿಟಲ್. ಅವ್ರು ಯಾವುದೋ ದೇಶದಿಂದ ಒಂದು ಇಲ್ಲೇನು ಮಾಡಬೇಕಾಗಿತ್ತು, ಅದ್ರ ಶ್ರೀಮಂತಿಕೆ ನೋಡಿತಾನೆ ಮಾಡಿರೋದು. ಏನು ಮಾತಾಡ್ತೀವಿ ಅದನ್ನೇ ಬರಿತೀವಿ, ಏನು ಬರಿತೀವಿ ಅದನ್ನೇ ಮಾತಾಡ್ತೀವಿ. ಅದು ಕೇವಲ ಕನ್ನಡದಲ್ಲಿ ಮಾತ್ರ ಸಾಧ್ಯ, ಬೇರೆ ಭಾಷೆಗಳೆಲ್ಲ ಹಂಗಾಗಲ್ಲ. ನಿಮಗೆ ಗೊತ್ತು, ಬೇರೆ ಬೇರೆ ಭಾಷೆಗಳು ಸೈಲೆಂಟ್ ಆಗುತ್ತೆ, ಒಂದೊಂದು ಪದಗಳು ಅದು ಇದೆಲ್ಲ ಆಗುತ್ತೆ. ಇಂಗ್ಲೀಷಲ್ಲಾಗಿರೋದು, ಬೇರೆ ಭಾಷೆಲಾಗಿರೋದು, ಹಿಂದಿಲೂ ಅಷ್ಟೇ. ನಿಮಗೆ ಅಣ್ಣ ತಮ್ಮ ಒಂದೇ ಭಾಷೆ ಹೇಳ್ತಾರೆ, ಭಯ್ಯನೇ ಅನ್ನೋದು. ನಾವು ಅಣ್ಣ ತಮ್ಮ ಅಂತೀವಿ, ಅಕ್ಕ ತಂಗಿ ಅಂತೀವಿ, ಅತ್ತೆ ಮಾವ ಅಂತೀವಿ, ಸೊಸೆ ಅಂತೀವಿ, ಮೈದ್ನ ಅಂತೀವಿ. ಅದಕ್ಕೆ ಹಿಂದಿಲ್ಲ ಪದಗಳೇ ಇಲ್ಲ, ಒಂದೇ ಪದನೇ ಎಲ್ರಿಗೂ ಬಳಸ್ತೀವಿ. ನಾವು ಅದರಲ್ಲಿ ನೆನ್ನೆ ಮೊನ್ನೆ ಕಲ್ಲು ಅಂತಾನೆ ಅಂತೀವಿ ನಾವು. ನೆನ್ನೆ ಅಂತೀವಿ, ಮೊನ್ನೆ ಅಂತೀವಿ, ನಾಡಿದ್ದು ಅಂತೀವಿ, ಅದೆಲ್ಲ ಇಲ್ಲ ಅದರಲ್ಲಿ. ಕಲ್ಲು ಪರ್ಸು ಅದೇನೇನೋ ಹೇಳ್ತಾರೆ ಅವರು. ಆ ರೀತಿ ಭಾಷೆಗಳು ಅಷ್ಟು ಚೆನ್ನಾಗಿದೆ. ಬೆಳೆಸೋಕ್ಕೂ ಉಳ್ಸೋಕ್ಕೂ ಏನೂ ಇಲ್ಲ. ನಮ್ಮನ್ನ ಉಳಿಸ್ಕೊಳ್ಳೋಕ್ಕೆ ಅದೊಂದು ಕವಚ ಅಷ್ಟೇ ಕನ್ನಡ. ಆ ಕವಚನ ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ನಾನು ಬದುಕಕ್ಕೆ, ಕನ್ನಡನ ಬದುಕಕ್ಕೆ ಯಾವ ಕೈಲೂ ಸಾಧ್ಯ ಇಲ್ಲ. ಕನ್ನಡನ ಉಳಿಸ್ತೀನಿ ಅನ್ನೋ ದಡ್ಡ, ಬೆಳೆಸ್ತೀನಿ ಅನ್ನೋ ದಡ್ಡ. ನನ್ನನ್ನು ಉಳಿಸ್ಕೊಳ್ಳೋಕೆ ನಾನು ಕನ್ನಡನ ಕವಚವಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇಷ್ಟೇ ನನ್ನ ಪ್ರಕಾರ. ಅದು ಬೇರೆಯವ್ರ ಪ್ರಕಾರ ಹೇಗೋ ಗೊತ್ತಿಲ್ಲ. ಅಲ್ಲಿಗೆ ನಮ್ಮ ನಾಯಕರು ಮಾತಾಡ್ತಾ ಇರ್ತಾರೆ ಕನ್ನಡ ಉಳಿಸೋ ವಿಚಾರಕ್ಕೆ. ನಾವು ನೀವೆಲ್ಲ ಒಂದಲ್ಲ ಒಂದಿನ ಸತ್ತೋಗ್ತೀವಿ. ನಮ್ಮ ಮಧುಕೃಷ್ಣ ಹೇಳೋದ ಮಾತು, ನಾವು ನೀವೆಲ್ಲ ಒಂದಲ್ಲ ಒಂದಿನ ಸತ್ತೋಗ್ತೀವಿ, ನಮ್ಮನ್ನೆಲ್ಲ ಊಟ ಹಾಕ್ಬಿಟ್ಟು ಗೋರಿ ಕಟ್ತಾರಲ್ಲ, ಗೋರಿ ಮೇಲೆ ನಮ್ಮ ಹೆಸರನ್ನ ಕನ್ನಡದಲ್ಲಿ ಬರೀತಾರಂತೆ. ಅದರ ಅರ್ಥ ಕನ್ನಡಿಗ ಸತ್ರು ಕನ್ನಡ ಸಾಯಲ್ಲ ಅಂತ. ಅಲ್ಲಿ ಉಳಿಸೋ ಪ್ರಶ್ನೆ ಏನು ಬಂತು, ಅದನ್ನು ನಮ್ಮ ನಾಯಕರು ಯಾವಾಗಲೂ ಹೇಳ್ತಾ ಇರ್ತಾರೆ. ನೆನಪಾಯ್ತು.
ಓಕೆ, ನಿಮ್ಮ ಪ್ರಕಾರ ಆಗಿನ ಸುವರ್ಣ ಕರ್ನಾಟಕಕ್ಕೂ ಈಗಿನ ಕರ್ನಾಟಕಕ್ಕೂ ಏನು ವ್ಯತ್ಯಾಸ ಇದೆ? ಆಗಿನ ಸುವರ್ಣ ಕರ್ನಾಟಕ ಅಂದ್ರೂ ಕೂಡ ಈಗ ಆಗ್ತಾನೆ ಭಾಷೆಗಳ ಆಧಾರದ ಮೇಲೆ ಯಾವ್ದು ರಾಜ್ಯ ರಚನೆ ಆಯ್ತು. ನೀವು ಅವಾಗಲೇ ಕೇಳಿದ್ರಿ ಮದ್ರಸಿ ಅಂತಾರೆ. ಮುಂಚೆ ಎಲ್ಲ ಮತ್ತೆ ಪ್ರಾಂತ್ಯಗಳು ಏನು ಬ್ರಿಟಿಷರು ಬಿಟ್ಟು ಹೋದಂತ ಸಂದರ್ಭದಲ್ಲಿ ಪ್ರಾಂತ್ಯಗಳ ಉಳಿದಿತ್ತು. ಮದ್ರಾಸಿ ಪ್ರಾಂತ್ಯಗಳು ಅದು ಈ ಭಾಷೆಗಳ ಆಧಾರದ ಮೇಲೆ ಯಾವ ಕರ್ನಾಟಕ ಆಯ್ತು. ಅವಾಗಿಂದನೂ ಹೋರಾಟ ಅವಾಗಿಂದ ನಡ್ಕೊಂಡು ಬರ್ತಾರೆ. ಏನ್ ಕಡಿಮೆ ಆಯ್ತು ಅಂತ ಕೇಳಿದ್ರೆ ಕಿಚ್ಚು ಕಡಿಮೆ ಆಗಿದೆ ಕನ್ನಡಿಗರಲ್ಲಿ. ಭಾಷೆಗೋಸ್ಕರ ಹೋರಾಟ ಮಾಡಬೇಕು ಅಂತ ಕಿಚ್ಚು ಕಡಿಮೆ ಆಗಿದೆ. ಆದ್ಮೇಲೆ ಸ್ವಾಭಿಮಾನ ಕಡಿಮೆ ಆಗಿದೆ. ದೇಶ ಮೊದಲು ಅಂತ ತುಂಬಿ ದೇಶದ ಮುಂದೆ ರಾಜ್ಯನ ನಾಡನ್ನ ತುಂಬಾ ಚಿಕ್ಕದಾಗಿ ನೋಡ್ತಾ ಇದ್ದಾರೆ. ನಾಡಿನ ಮೇಲಿರುವಂತ ಭಾವನಾತ್ಮಕವಾದಂತ ಪ್ರೀತಿ ಕಡಿಮೆ ಆಗಿದೆ, ತುಂಬಾನೇ ಕಡಿಮೆ ಆಗಿದೆ. ಒಕ್ಕೂಟ ಭಾರತಕ್ಕೆ ನಾವು ಭಾರತ ಅನ್ನುವಂಥ ಒಂದು ಒಕ್ಕೂಟ ಭಾರತಕ್ಕೆ ಕರ್ನಾಟಕ ಅನ್ನೋ ರಾಜ್ಯವನ್ನು ನಾವು ಸೇರ್ಪಡೆ ಮಾಡಿ ತುಂಬಾನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಅಸ್ಮಿತೆ, ನಮ್ಮ ಗುರುತು ಈಗ ನೀವು ನೋಡ್ತಾ ಇದ್ದಾರೆ ಏನು ಕಡಿಮೆ ಆಗಿದೆ. ಹೇಗಿತ್ತು ನಮ್ಮ ನಾಡು, ಬೆಂಗಳೂರು ಹೇಗಿತ್ತು, ಸಮೃದ್ಧವಾಗಿತ್ತು. ಈಗೆಲ್ಲ ನಮ್ಮ ನಾಡಲ್ಲಿ ನಾವೇ ತಬ್ಲಿಗಳಾಗಿ ನಾವೇ ಅಲ್ಪಸಂಖ್ಯಾತರ ಆಗುವ ಮಟ್ಟಿಗೆ ಬೆಂಗಳೂರಲ್ಲಿ ಅದರಲ್ಲೂ ಕೂಡ ಕನ್ನಡಿಗರು ತುಂಬ ತೀರಾ ಪರ್ಸೆಂಟೇಜ್ ಮಾಡೋದಾದ್ರೆ ಕಡಿಮೆ ಇದ್ದೀವಿ. ಅಂದರೆ ನಮ್ಮನ್ನೇ ನಾವೇ ಕಳ್ಕೊಳ್ಳೋವಷ್ಟು ಕಡಿಮೆ ಆಗಿದೆ ಆಗಿಂದ ಈಗಿಗೆ. ಮುಖ್ಯವಾಗಿ ಸ್ವಾಭಿಮಾನ ಕಳೆದೋಗಿದೆ, ಭಾಷಾಭಿಮಾನ ಕಳೆದೋಗಿದೆ. ದೇಶದ ಮೇಲಿರೋ ಪ್ರೀತಿಗೆ ನಮ್ಮ ನಾಡಿನ ಮೇಲಿರುವಂಥ ಪ್ರೀತಿ, ಪ್ರಾದೇಶಿಕವಾದಂಥ ಒಂದು ವಿಚಾರ ಅದ್ಯಾವುದೂ ಕೂಡ ನಾವು ತಗೊಳ್ತಾ ಇಲ್ಲ. ಪ್ರಾದೇಶಿಕ ವಾದಗಳನ್ನು ನಾವು ಮುಂದಿಡ್ತಾ ಇಲ್ಲ ದೇಶ ಪ್ರೇಮದ ಅಮಲಿನಲ್ಲಿ. ಅದನ್ನು ಓಕೆ, ಯಾವುದೇ ಸರ್ಕಾರ ಬಂದರೂ ಕೂಡ ಕಾವೇರಿ ವಿಚಾರ ಅನ್ನೋದು ಮುಗಿಯಲ್ಲ. ಖಂಡಿತವಾಗ್ಲೂ ಕಾವೇರಿ ವಿಚಾರ ಅನ್ನೋದು ಮುಗಿಯೋಲ್ಲ. ಏನಕ್ಕೆ ಅಂತಂದ್ರೆ ಕಾವೇರಿ ವಿಚಾರದ ನಿಮಗೂ ಗೊತ್ತಿರ್ಬೋದು, 200 ವರ್ಷಗಳ ಹಳೆ ಪ್ರಕರಣ. ಬ್ರಿಟಿಷ್ ಕಾಲದಿಂದಲೂ ಕೂಡ ಈ ಒಂದು ಹೋರಾಟ ಮತ್ತೆ ನಿರಂತರವಾಗಿ ಇದ್ದೇ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ನೈಸರ್ಗಿಕವಾದಂಥ ಕಾವೇರಿ ನೀರನ್ನು ಕೊಡೋದೇ ಇಲ್ಲ ಅಂತ ಕೂಡ ನಾವು ಹೇಳೋಕ್ಕಾಗಲ್ಲ. ನಮ್ಮ ರಾಜ್ಯದಲ್ಲಿ ಕಾವೇರಿ ನಾವು ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ, ನಾವು ಹೇಳೋದು ಇಲ್ಲ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ನಾವು ಆ ಒಂದು ಸರ್ಕಾರಕ್ಕೆ, ಪಕ್ಕದ ರಾಜ್ಯದ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇರೋದು ನೀರನ್ನ ಕೇಳಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಿಮ್ಗಿದೆಯಾ, ನಮ್ಗಿದ್ರೆ ತಾನೇ ನಾವು ಕೊಡೋದು. ಮಳೆ ಚೆನ್ನಾಗಿ ಬಂತು ಅಂದರೆ ನಿಮ್ಮ ಭಾಗದ ನೀರನ್ನು ಕಾವೇರಿ ಮಂಡಳಿ ಏನು ನಿಗದಿ ಮಾಡಿದೆ, ನಿಮ್ಮ ಭಾಗದ ನೀರನ್ನು ಸರಾಗವಾಗಿ ಹರಿಸೋದಕ್ಕೆ ನಾವೆಲ್ಲರೂ ಕೂಡ ಕನ್ನಡ ಹೋರಾಟಗಾರರು, ಕನ್ನಡಿಗರು, ಸರ್ಕಾರ ಎಲ್ರಿಗೂ ಕೂಡ ಒಪ್ಪಿಗೆ ಇದೆ. ನಮಗೆ ನೀರಿಲ್ಲದವಾಗ, ನಮಗೆ ಬರಗಾಲ ಬಂದಿರುವಾಗ ನಿಮ್ಗೆ ಎಲ್ಲಿಂದ ನೀರು ತಗೊಂಡ್ಬರೋದಷ್ಟೇ ನಮ್ಮ ಪ್ರಶ್ನೆ. ಈಗ ನೋಡಿ, ಇಷ್ಟೊಂದು ಜೋರು ಮಳೆ ಬರ್ತಾ ಇರೋ ಸಂದರ್ಭದಲ್ಲಿ ಈಗ ಬಿಡ್ತೀವಿ. ಮೊನ್ನೆ ಯಾರು ತಮಿಳ್ನಾಡು ಇನ್ಸ್ಟಾಗ್ರಾಮಲ್ಲಿ ತಮಿಳ್ನಾಡು ವಿಡಿಯೋ ಹಾಕಿದ್ದಾರೆ. ನಾವು ಕೇಳಿದ್ರೆ ನೀರು ಕೊಟ್ಟಿಲ್ಲ, ಈಗ ಊರಲ್ಲಿ ಮಳೆ ಜಾಸ್ತಿ, ಈಗ ನೋಡಿ ಎಷ್ಟೊಂದು ಬಿಟ್ಟಿದ್ದಾರೆ ಅಂದ್ಬಿಟ್ಟು ಡ್ಯಾಮ್ ವಿಡಿಯೋ ಮಾಡಿಕೊಂಡು ಕನ್ನಡಿಗರಿಗೆ ಒಂಥರ ಟಾಮ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ತಮಿಳನ್ನು. ಇದೆಲ್ಲ ತರಲೆ ಕೆಲಸಗಳು ಇವೆಲ್ಲ. ನಮ್ಮ ಹತ್ರ ಇದ್ದಾಗ ನಾವು ಕೊಡ್ತೀವಿ, ಹಂಚ್ಕೊಂಡು ತಿನ್ನೋಣ. ಹೌದು, ನೈಸರ್ಗಿಕ ಯಾರ ಸ್ವತ್ತು ಅಲ್ಲ ಇದು. ಎಲ್ಲ ಕಡೆ ಭಾಷೆಗಳ ಆಧಾರದ ಮೇಲೆ ಕರ್ನಾಟಕ ಆದಮೇಲೆ ನಮ್ಮ ಸ್ವತ್ತು, ನಮ್ಮ ಅಪ್ಪನ್ನು ಅಂತ ಹೇಳೋಕ್ಕಾಗಲ್ಲ. ಕಾವೇರಿ ನಮ್ಮದೇ. ಅದು ನಮ್ಮ ಹತ್ರ ಇದ್ರೆ ನಾವು ನಿಮಗೆ ಕೊಡ್ತೀವಿ. ನಮ್ಮ ಹತ್ರನೇ ಇಲ್ಲ ಅಂತಂದ್ರೆ ನಮ್ಮವ್ರನ್ನೆಲ್ಲ ನೀವು ನೀರು ಕುಡಿದಂಗೆ, ಬೆಳೆ ಬೆಳೆದಂಗೆ ಇದು ಬಿಡಿ, ನೀವು ಚೆನ್ನಾಗಿದೆ ಅಂತ ಕೊಡುವಷ್ಟು ಕೊಟ್ಟರೆ ಈಗಾಗಲೇ ಹಾಳಾಗಿದ್ದೀವಿ. ಅಷ್ಟು ಕೊಡುವಷ್ಟು ದೊಡ್ಡರು ನಾವಲ್ಲ. ಓಕೆ, ಪ್ರೈವೇಟ್ ಸ್ಕೂಲ್ ಮಕ್ಕಳಿಗಿಂತ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಸ್ವಲ್ಪ ಟ್ಯಾಲೆಂಟ್ ಆಗೋದು, ಆದರೂ ಕೂಡ ಗೌರ್ಮೆಂಟ್ ಸ್ಕೂಲ್ಗಳು ನಶಿಸಿ ಹೋಗ್ತಾ ಇದಾರಲ್ಲ, ಯಾಕೆ? ಅದೇ ಈಗಾಗಲೇ ನಮ್ಮ ಆದಿಯವ್ರು ಹೇಳ್ದಂಗೆ ರಾಜಕಾರಣಿಗಳ ಅಸಡ್ಡೆ ಜೊತೆಗೆ ಈಗ ಅದನ್ನು ಜಾರಿ ಮಾಡ್ಬೇಕಾಗ್ತದೆ. ಸರ್ಕಾರಿ ಉದ್ಯೋಗಿಗಳು ಅಥವಾ ಸರ್ಕಾರಕ್ಕೆ ಉದ್ಯೋಗಿಗಳಿಗೆ ಯಾರೆಲ್ಲ ಅರ್ಜಿ ಹಾಕ್ತಾರೆ, ತಮ್ಮ ಮನೆಯ ಅವರು ಕೂಡ ಸರ್ಕಾರಿ ಶಾಲೆ ಓದಿರ್ಬೇಕು. ಸರ್ಕಾರಿ ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು ಅನ್ನುವಂಥ ಕಡ್ಡಾಯ ಕಾನೂನು ಜಾರಿ ಆದರೆ ಆ ಬೈಕಲ್ಲ ನಮ್ಮ ಮಕ್ಕಳಲ್ಲಿ ಓದಬೇಕಲ್ಲ ಅನ್ನೋ ಅನಿವಾರ್ಯತೆ ಸೃಷ್ಟಿಯಾದಾಗ ಖಂಡಿತವಾಗ್ಲೂ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಸರ್ಕಾರಿ ಶಾಲೆಗಳು ಇವತ್ತು ಯಾರೊಬ್ಬ ಶಾಸಕರು ಒಂದು ವಿಧಾನಸಭಾ ಕ್ಷೇತ್ರದ ಒಂದು ಅಂಡರಲ್ಲಿ ಮಿನಿಮಮ್ ಒಂದು 15 ಶಾಲೆಗಳಾದ್ರೂ ಬಂದೇ ಬರ್ತಾರೆ, ಅದು ನಗರ ಭಾಗಗಳಲ್ಲಿ. ಆ ಒಬ್ಬ ಶಾಸಕನ ಜವಾಬ್ದಾರಿ ಅದು. ಸರ್ಕಾರಿ ಶಾಲೆಗಳನ್ನ ಉಳಿಸೋದು ಯಾವಾಗ ಶಾಸಕ ತನ್ನ ಜವಾಬ್ದಾರಿ ಅಂತ ಭಾವಿಸ್ತಾನೋ ಅವಾಗ ಸರ್ಕಾರಿ ಶಾಲೆ ಅಭಿವೃದ್ಧಿಗೊಳ್ಳುತ್ತೆ. ಜೊತೆಗೆ ಸರ್ಕಾರಿ ಇಲ್ಲಿ ನಮ್ಮಲ್ಲಿ ಎಲ್ಲವೂ ಉಚಿತ ಇದೆ, ಶಿಕ್ಷಣ ಉಚಿತ ಇದೆ, ಆರೋಗ್ಯ ಉಚಿತ ಇದೆ. ಆದರೆ ಅದು ಎಷ್ಟು ಮಟ್ಟಿಗೆ ಜನರಿಗೆ ರೀಚ್ ಆಗ್ತಾ ಇದೆ? ಇವತ್ತು ಶಿಕ್ಷಣ ಉಚಿತ ಇದೆ ನಿಜ, ಆ ಶಿಕ್ಷಣದ ಕ್ವಾಲಿಟಿಯನ್ನು ನಾವು ನಮ್ಮ ಸರ್ಕಾರ ಅರ್ಥ ಮಾಡ್ಕೊಬೇಕು. ಸರ್ಕಾರಕ್ಕೆ ಗೊತ್ತಿಲ್ಲದಿರೋದು ಏನೂ ಇಲ್ಲ. ಈ ಸದನದ ಒಳಗಡೆ ಚರ್ಚೆ ಆಗಬೇಕಾಗಿರೋ ವಿಚಾರ ಇದು. ಸರ್ಕಾರಿ ಶಾಲೆಗಳ ಗುಣಮಟ್ಟ ಯಾವ ರೀತಿ ಇದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಸಿಗ್ತಾ ಇದೆ, ಏನು ಸಿಗ್ತಾ ಇಲ್ಲ. ಆದರೆ ವಿಧಾನಸೌಧದೊಳಗಡೆ ಚರ್ಚೆ ಆಗ್ತಿರೋದು ರಾತ್ರಿ ಎಲ್ಲ ಹೋರಾಟದ ಹೆಸರಲ್ಲಿ ಮೊನ್ನೆ ವಿರೋಧ ಪಕ್ಷದವರು ಭಜನೆ ಮಾಡುವಂಥದ್ದು, ಇನ್ನೊಂದು ಮತ್ತೊಂದು ಅಂತ ಎಲ್ಲ ಮಾಡಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳನ್ನ ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಹೇಳ್ತೀವಿ. ಅವರು ಪ್ರಜಾಪ್ರಭುತ್ವವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ನಶಿಸಿ ಹೋಗ್ತಿರೋದ್ರ ಬಗ್ಗೆ ಸದನದೊಳಗಡೆ
ಬೆಳಚಲುವಂತ ಕೆಲಸ ಮಾಡಬೇಕು. ಅದಕ್ಕೋಸ್ಕರನೇ ಓಟ್ ಹಾಕ್ಬಿಟ್ಟು ನಾವು ನಿಮ್ಮನ್ನ ಗೆಲ್ಲಿಸಿ ಆ ಒಂದು ಸ್ಥಾನಕ್ಕೆ ಕಳಿಸಿರೋದು. ಸುಮ್ಮನೆ ವೈಟ್ ಅಂಡ್ ವೈಟ್ ಹಾಕೊಂಡು ವಿಧಾನಸೌಧ ಒಳಗಡೆ ಇನ್ನೋವಾ ಕಾರ್ ಒಳಗಡೆ ಓಡಾಡ್ಕೊಂಡಿರಿ ಅಂತ ಅಲ್ಲ. ಇನ್ನೊಂದು ವಿಚಾರ ಏನಂತಂದ್ರೆ ಕನ್ನಡಿಗ ರಾಜಕಾರಣಿಗೂ ಕನ್ನಡ ಪರ ರಾಜಕಾರಣಿಗೂ ತುಂಬಾ ವ್ಯತ್ಯಾಸ ಇದೆ. ನಮ್ಮಲ್ಲಿ ನಮ್ಮ ಎಲ್ಲಾ ರಾಜಕಾರಣಿಗಳು ಕನ್ನಡದವರೇ, ಕನ್ನಡಿಗ ರಾಜಕಾರಣಿಗಳೇ ನಮ್ಮ ಹತ್ರ ಇರೋದು. ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಕನ್ನಡಿಗರೇ. ಸಮಸ್ಯೆ ಏನಪ್ಪಾ ಅಂತಂದ್ರೆ ಕನ್ನಡ ಪರ ನಿಂತ್ಕೊಳ್ಳುವಂತ ಒಬ್ಬನೇ ಒಬ್ಬ ರಾಜಕಾರಣಿ ನಮ್ಮ ರಾಜ್ಯದಲ್ಲಿ ಇಲ್ಲದೆ ಇರುವಂತದ್ದು. ಇದೇ ಪಕ್ಕದ ತಮಿಳುನಾಡು ತಗೊಳ್ಳಿ, ಆಂಧ್ರ ತಗೊಳ್ಳಿ, ಇದೇ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರದ ಅವಧಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿ ಇಂಗ್ಲಿಷ್ ಕಲಿಕೆಯನ್ನ ಎಲ್ಲವನ್ನು ಮಾಡ್ತಾರೆ. ಅಂದ್ರೆ ಇಂಗ್ಲಿಷ್ ಕಲಿತ ಸ್ಟ್ಯಾಂಡರ್ಡ್ ಅಂತ ನಾನು ಹೇಳಲ್ಲ. ಖಾಸಗಿ ಶಾಲೆಯಲ್ಲಿ ಏನ್ ಸಿಗುತ್ತೆ ಅದು ಸರ್ಕಾರಿ ಶಾಲೆಯಲ್ಲೂ ಸಿಗ್ಬೇಕು. ಅವಾಗಲೇ ಸಮಾನತೆ ಅನ್ನುವಂಥದ್ದು ಆಗುತ್ತೆ. ಸಮಾನತೆ ಎಲ್ಲದರಲ್ಲೂ ಸಿಗ್ಬೇಕು. ಬರೀ ಜಾತಿಲಲ್ಲ, ಲಿಂಗದಲ್ಲ, ಗಂಡು ಹೆಣ್ಣಿಗೆ ಸಮಾನತೆ ಮಾತ್ರ ಅಲ್ಲ, ಅಥವಾ ಎಲ್ಲಾ ಜಾತಿಗಳಿಗೆ ಸಮಾನತೆ ಮಾತ್ರ ಅಲ್ಲ. ಪ್ರೈವೇಟ್ ಸ್ಕೂಲ್ ಎಷ್ಟರ ಮಟ್ಟಿಗೆ ಇದೆಯೋ ಸರ್ಕಾರಿ ಶಾಲೆನೂ ಅಷ್ಟರ ಮಟ್ಟಿಗೆ ಇರಬೇಕಾಗ್ತದೆ. ಪ್ರೈವೇಟ್ ಶಾಲೆಗಳಿಗೆ, ಖಾಸಗಿ ಶಾಲೆಗಳಿಗೆ ಸಮನಾಗಿ ಸರ್ಕಾರಿ ಶಾಲೆಗಳಿಗೆ ಶಾಲೆಗಳಲ್ಲಿ ಯಾವಾಗ ಸೌಲಭ್ಯಗಳು ಸಿಗ್ತವೆ ಅವಾಗ ಸಮಾನತೆ ಸಿಗ್ತದೆ. ಆ ಸಮಾನತೆ ಬೇಕಾಗಿದೆ. ಆ ಸಮಾನತೆ ಇಲ್ಲದೇ ಇರೋದೇ ಇವತ್ತು ಸರ್ಕಾರಿ ಶಾಲೆಗಳು ನಶಿಸಿ ಹೋಗ್ತಾ ಇರೋದಕ್ಕೆ ಮುಖ್ಯವಾದಂತ ಕಾರಣ. ಕನ್ನಡ ಪರಾಧಿಕಾರ ಹಾಗೂ ಬೆಂಗಳೂರು ಮಹಾನಗರ ಪಾಲಿಕೆಯವರು 70% ಕನ್ನಡ, 30% ಆಂಗ್ಲ ಭಾಷೆ ಅಂತ ಹೇಳಿಕೆ ಕೊಟ್ಟಿತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ 70% ಆಂಗ್ಲ ಭಾಷೆ, 30% ಕನ್ನಡ ಆಗಿದೆ. ಈ ವಿಚಾರಕ್ಕೆ ಇದೇ ಸರ್ಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಇತ್ತೀಚೆಗಷ್ಟೇ ಕಳೆದ 2 ತಿಂಗಳು ಮುಂಚೆ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ಜಾರಿ ಮಾಡಿದ್ರು. 70% ಕನ್ನಡ ಇರಬೇಕು, 30% ಆಂಗ್ಲ ಇರಬೇಕು ಅಂತ. ಎಷ್ಟೋ ಜನಕ್ಕೆ ವಿಚಾರನೇ ಗೊತ್ತಿಲ್ಲ. ಆ ಹೈಕೋರ್ಟ್ ಅಲ್ಲಿ ಈ ವಲಸಿಗರೆಲ್ಲ ಏನ್ ಮಾಡಿರ್ತಾರೆ, ಅದ್ರ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಲೇರಿರ್ತಾರೆ. ಅಲ್ಲಿ ಕನ್ನಡ ಕಡ್ಡಾಯ ಅನ್ನುವಂಥದ್ದು ಏನೋ ಒಂದು ಕಾಯ್ದೆ ಜಾರಿಯಾಗಿತ್ತು, ಅದು ಈಗ ನಿಂತಿಲ್ಲ, ಸರ್ಕಾರದಲ್ಲಿ ಸೋತು ಹೋಗಿದ್ದಾರೆ ಈಗ. ಸೊ ಈಗ ಮುಂಚೆ ಆ ಒಂದು ಬೈಕ್ಗೆ ಸರ್ಕಾರದವರು ಫೈನ್ ಹಾಕ್ಬಿಡ್ತೀವಿ, ದಂಡ ಹಾಕ್ಬಿಡ್ತಾರೆ ಅನ್ನೋ ಬೈಕ್ಗೆ ಯಾರೆಲ್ಲ ಕನ್ನಡವನ್ನ ಹಾಕಿದ್ರು ಅವರೆಲ್ಲ ಬಿಡು ಸರ್, ಈಗ ಹೆಂಗಿದ್ರು ಆ ಒಂದು ಆರ್ಡರ್ ಕಾಪಿ ಕೋರ್ಟಲ್ಲಿ ಹೋಗಿ ಆ ಒಂದು ಆರ್ಡರ್ ಕಾಪಿನ ಬೀಳಿಸ್ಕೊಂಡ್ ಬಂದಿದ್ದೀವಿ. ಸೊ ಇನ್ನು ನಾವು ಕಡ್ಡಾಯವಾಗಿ ಹಾಕ್ಲೇಬೇಕು ಅನ್ನುವಂಥದ್ದು ಏನು ಇಲ್ಲ ಅನ್ನುವಂತಹ ಒಂದು ಅಸಡ್ಡೆ ಶುರುವಾಗಿದೆ. ಎಲ್ಲೋ ಒಂದ್ ಕಡೆ ಕನ್ನಡ ಕಡ್ಡಾಯವಾಗಿ ಬಳಸಲೇಬೇಕು ಅಂದ್ರೆ ಇರೋದು ಒಂದೇ ದಾರಿ. BBMP ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಭಾರಿ ಮೊತ್ತದ ದಂಡವನ್ನ ಹಾಕ್ಲೇಬೇಕಾಗ್ತದೆ. ಇವತ್ತು ಸರ್ಕಾರವನ್ನ ಆಯ್ಕೆ ಮಾಡೋದು ನಾವು ಕನ್ನಡಿಗರು. ಸರ್ಕಾರ ತೆಗೆದುಕೊಳ್ಳುವಂತ ನಿಯಮಾವಳಿಗಳನ್ನ ಅಂತಿಮವಾಗಿ ನಿರ್ಧಾರ ಮಾಡುವಂಥದ್ದು ವಲಸಿಗರು. ನಾಮಫಲಕದಲ್ಲಿ ಬಹುತೇಕ ಭಾಗವನ್ನು ನಾನು ಸಂಪೂರ್ಣ ಕನ್ನಡ ಹಾಕಿ ಅಂತ ಕೇಳಲ್ಲ. ತಮಿಳುನಾಡು ಮಾದರಿಯಲ್ಲಿ 70% ಕನ್ನಡ ಹಾಕಿ, 30% ಆಂಗ್ಲ ಹಾಕಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಹೈಕೋರ್ಟ್ ಮೆಟ್ಲಿರ್ತಾರೆ ವಲಸಿಗರು. ಕನ್ನಡಿಗರ ಉದ್ಯೋಗಗಳಲ್ಲಿ ಸಂಪೂರ್ಣವಾಗಿ ಕನ್ನಡಿಗರಿಗೆ ಮೀಸಲಾತಿ ಕೊಡಿ ಅಂತ ಕೇಳಲ್ಲ. ಕನಿಷ್ಠ 25 ಭಾಗನಾದ್ರೂ A ಗ್ರೇಡ್, B ಗ್ರೇಡ್, C ಗ್ರೇಡ್, D ಗ್ರೇಡ್ ಇಂಥ ಗ್ರೇಡ್ಗಳ ಆಧಾರದ ಮೇಲೆ 25% ಆದ್ರೂ ಮೀಸಲಾತಿ ಕೊಡಿ ಅಂದ್ರೆ ಅದ್ರ ವಿರುದ್ಧನೂ ಕೂಡ ಅವರು ಆ ಹೈಕೋರ್ಟ್ ನ ಮೆಟ್ಲೇರುವಂತ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ಕಾರನ ಆಯ್ಕೆ ಮಾಡುವಂತದ್ದು ಮಾತ್ರ ಕನ್ನಡಿಗರು, ಸರ್ಕಾರದ ನಿರ್ಧಾರಗಳನ್ನ ನಿರ್ಧರಿಸೋರು ಅಂತಿಮವಾಗಿ ವಲಸಿಗರ ಅನ್ನುವಂತ ಪ್ರಶ್ನೆ ಮತ್ತೆ ನೋವು ನಮ್ದಾಗಿದೆ. ಓಕೆ, ನನಗೆ ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಚರ್ಚ್ ಸ್ಟ್ರೀಟಿಗೆ ನಾನು ಪಬ್ಲಿಕ್ ಬೈಟಿಗೆ ಅಂತ ಹೋಗಿದ್ದೀನಿ. ಅಲ್ಲಿ ಹಿಂದಿ ವಾಲ ಅವರು ಇದ್ರು, 1-2 ಜನ ಇದ್ದಾಗ ಅವ್ರು ಹೇಳಿದ್ರು ಕನ್ನಡ ನಾನು ಇವಾಗ ಕನ್ನಡ ಮಾಧ್ಯಮದಿಂದ ಹೋದಾಗ ನನ್ನ ಹತ್ರ ಕನ್ನಡನೇ ಮಾತಾಡ್ಬೇಕಾಗುತ್ತೆ. ಅವ್ರು ಹೇಳುವಂಥದ್ದು ಕನ್ನಡ ಮಾತಾಡಿ ಅಂತ, ರೌಡಿಸಮ್ ಮಾಡಬೇಡಿ. ಸೊ ಇವಾಗ ಅಂದ್ರೆ ಕನ್ನಡ ಪರ ಹೋರಾಟಗಾರ ಎಲ್ಲೋ ಒಂದ್ ಕಡೆ ರೌಡಿಸಮ್ ಮಾಡ್ತಾ ಇದಾರೆ. ಅವ್ರು ಆ ತರ ಹೇಳ್ಬೇಕಾದ್ರೆ ಇವಾಗ ಬೇರೆಯವ್ರಿಗಾದ್ರೂ ಅನುಮಾನ ಮೂಡುತ್ತಲ್ವಾ. ಸೊ ನೀವು ಕೇಳಿದ ಪ್ರಶ್ನೆ ಅವ್ರು ಹೇಳಿದ್ದೆ. ನಾನು ಕೇಳಿದೆ. ನಾನಂದ್ರೆ ಕನ್ನಡ ಯಾಕೆ ಚರ್ಚಿತಲ್ಲಿ ಜಾಸ್ತಿ ಮಾತಾಡಲ್ಲ, ನಿಮ್ಮ ಅನಿಸಿಕೆ ಅದು. ನಿಮ್ಗೆ ಬೇಕಿತ್ತು ಕನ್ನಡ ಮಾತಾಡಿ ಅಂತ. ಈಗ ನೀವು ಕೇಳಿದಾಗ ಅವ್ರು ಮಾತಾಡಲಿಲ್ಲ ಅಂದಾಗ ರೌಡಿ ಸಮೇತನೇ ಮಾಡ್ಬೇಕು ನಾವು. ಸರ್, ಇವಾಗ ಏನಾಗಿದೆ ಅಂದರೆ ಚರ್ಚ್ನಲ್ಲಿ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕನ್ನಡ ಮಾತಾಡಬೇಕು ಅಂತ ಇತ್ತು. ಆದರೆ ಯಾರೂ ಕೂಡ ಕನ್ನಡವನ್ನು ಮಾತಾಡ್ತಾ ಇಲ್ಲ. ಅದಕ್ಕೇನೆ ಕನ್ನಡ ಮಾತಾಡಬೇಕಾದಷ್ಟೇ ನಾರ್ಮಲ್ ರೂಲ್ ಇದೆ. ಅವರಿಷ್ಟ, ಅವ್ರನ್ನೇನು ಮಾತಾಡಲ್ಲ, ಅವರಿಷ್ಟ. ಫೋರ್ಸ್ ಮಾಡಬೇಡ. ರೌಡಿಸಮ್ ಕನ್ನಡ ಮಾತಾಡಿ, ಕನ್ನಡದಲ್ಲಿದೆ, ಬ್ಯಾಂಗ್ಳೂರಿದೆ, ಆ ಥರ ಮಾತಾಡಬೇಡ. ಟ್ರೀಟ್ ಮಾಡಬೇಕು, ಗುಡ್ಡಲ್ಲೇ ಟ್ರೀಟ್ ಮಾಡಬೇಕು. ವೆನ್ ಐ ಆಮ್ ಕಮಿಂಗ್ ಟು ಯುವರ್ ಹೋಮ್, ಹೌ ಯು ಟ್ರೀಟ್, ವೆಲ್ಕಮ್, ನೀರು ಕೊಡಿ, ಆ ಥರ ಮಾತಾಡಬೇಕು. ಕುತ್ಕೋ, ಇಲ್ಲಿ ಕುತ್ಕೋ, ಅಲ್ಲಿ ಕುತ್ಕೋ, ಆ ಥರ ನಾವು ಟ್ರೀಟ್ ನೈಸ್ಲಿ. ಹಾಂ, ಅಂದರೆ ಇದಿರೋ ಊಟ ಮಾಡಿ ಅಂದರೆ ಹ್ಯಾಡ್ ಯುವರ್ ಲಂಚ್. ಸರ್, ಇವಾಗ ಓಕೆ ನೀವು ಹಿಂಗೆ ಹೇಳ್ತಾ ಇದ್ರೆ, ಒಂದು ನಿಮಿಷ ಸರ್, ಇವಾಗ ನೀವು ಹಿಂಗೆ ಹೇಳ್ತಾ ಇದ್ರೆ ನೈಸ್ಲಿ ಆಗಿ ಟ್ರೀಟ್ ಮಾಡಿ ಅಂತ. ಬಟ್ ಇವಾಗ ಏನಾಗಿದೆ ಅಂದರೆ ಬ್ಯಾಂಗ್ಳೂರಲ್ಲೇ ಇರ್ತಾರೆ, ಓಕೆ, ರೌಡಿಸಮ್ ಇಟ್ಸ್ ಓಕೆ, ಅದು ನೆಸೆಸರಿ ಇಲ್ಲ. ಲೈಕ್ ಇವಾಗ ಬ್ಯಾಂಗ್ಳೂರಲ್ಲೇ ಇದ್ರು ಕೂಡ ಕೆಲವೊಬ್ರು ಕನ್ನಡನೇ ಮಾತಾಡಲ್ವಲ್ಲ, ಅಂಥವ್ರಿಗೆ ಏನು ಹೇಳ್ತೀರಾ? ಅವ್ರಿಗೂ ಕೂಡ ನೈಸ್ಲಿ ಆಗಿ ಟ್ರೀಟ್ ಮಾಡಬೇಕಾ? ಇಲ್ಲ ಕನ್ನಡ ಕಲಿಯಪ್ಪ, ನೀನು ಕಲಿತಾನೆ ಇರ್ತೀಯ ಅಂತ ತಲೆ ಸವರ್ತಾನೆ ಇರಬೇಕಾ 3-4 ವರ್ಷ? ಎಲ್ಲಾದರೂ ಬಯಸ್ಕೊಡಿದ್ರು
ಕನ್ನಡ ಮಾತಾಡಿ ಕನ್ನಡ ಫಸ್ಟ್ ಮಾತಾಡ್ತಾರೆ, ಅವ್ರ ಲ್ಯಾಂಗ್ವೇಜ್ ಅವ್ರು ಮಾತಾಡ್ತಾರೆ, ಹಿಂದಿಯವ್ರು ಹಿಂದಿ ಮಾತಾಡ್ತಾರೋ, ತೆಲುಗು ಮಾತಾಡ್ತಾರೋ, ತಮಿಳ್ ಮಾತಾಡ್ತಾರೋ. ತಮಿಳ್ ಮಾತಾಡೋಕ್ಕೆ ತಮಿಳ್ನಾಡಿದೆ, ತೆಲುಗು ಮಾತಾಡೋಕ್ಕೆ ಆಂಧ್ರ ಇದೆ, ಇದು ಬ್ಯಾಂಗ್ಳೂರು. ಬರಲ್ಲ ಏನು ಮಾಡ್ತಾರೋ, ನಾನು ನಾನು ಬರಲ್ಲ. ಅವ್ರು ಲರ್ನ್ ಮಾಡಬೇಕು, ಈ ಥರ ಮಾತಾಡಿದೆ ಅದಿದೆ ಆ ಥರ ನಾನು ಟೀಚರ್ ಯಾವ್ದಾದ್ರು ಟೀಚಿಂಗ್ ಮಾಡ್ತಾರೋ ಆ ಥರ ಟೀಚ್ ಮಾಡಬೇಕು ಫ್ರೆಂಡ್ಲಿಗ. ನನ್ನ ಫ್ರೆಂಡ್ ಇದೆ, ಅವ್ರು ಮಾತಾಡ್ತಾರೆ, ಅವ್ರು ಕೆಲ್ಸ್ಕೋಬೇಕು, ಇದು ಮಾತಾಡಿ, ಉರ್ದು ಮಾತಾಡ್ತಾರ ಆ ಥರ. ಉರ್ದು ಫಾರ್ ಎಕ್ಸಾಂಪಲ್ ಮುಸ್ಲಿಂ ಫ್ರೆಂಡ್ ಇದೆ, ಅವ್ರು ಈ ಥರ ಆ ಥರ ಫ್ರೆಂಡ್ಲಿ ಕ್ಲೋಸ್ ಮಾಡಿ ಮಾತಾಡಬೇಕು. ನಿಮ್ಗೆ ಇಷ್ಟ ಅಂದರೆ ಆ ಥರ ಮಾತಾಡಬೇಕು. ಇದೇ ಮಾತಾಡಿ ಆ ಥರ ಇಲ್ಲ. ನೀವು ಅವ್ರ ಲ್ಯಾಂಗ್ವೇಜ್ ಕಲ್ಸ್ಕೊಳ್ಬೇಕು, ನೀವು ಇರಬೇಕು. ಚೇಂಜ್ ಈಚ್ ಅದರ್ ಲೈಕ್ ಒನ್ ಸಬ್ಜೆಕ್ಟ್. ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ಕನ್ನಡ ಮಾತಾಡೋಣ, ಕನ್ನಡ ಕಲಿಸ್ಕೊಡ್ಬೇಕು ಅಂತ. ಒನ್ ಸಬ್ಜೆಕ್ಟ್, ಯು ವಿಲ್ ಟೀಚ್ ಒನ್ ಸಬ್ಜೆಕ್ಟ್, ಯು ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್ ಲೈಕ್ ದಟ್ ಓನ್ಲಿ. ಕರೆಕ್ಟ್ ಅಲ್ವಾ? ನೀವು ಪ್ರೀತಿಯಿಂದ ಕೇಳಿದ್ರೆ ಅವ್ರು ಆ ಥರ ಹೇಳ್ತಾ ಇದ್ದಾರೆ, ನೀವು ಇಲ್ಲ ನಾವು ಕಲಿಯಲ್ಲ. ನೀವೇನೋ ನೀವು ಪ್ರೀತಿಯಿಂದ ಹೇಳಿದ ತಕ್ಷಣ ಕಲ್ತ್ಬಿಟ್ರೆ ಅವರು ಬಿಡ ಯಾರು ಹೇಳಿದ್ರು ಹೋಗ್ತಾರ ಅಂತ ರೌಡಿಸಮ್ನೇ ಮಾಡಬೇಕು. ಕನ್ನಡದ ವಿಚಾರವಾಗಿ ಅವಮಾನ ಮಾಡೋದು, ಕನ್ನಡ ಕಲೀಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾವು ರೌಡಿಸಮ್ನೇ ಮಾಡೋದು. ಅದು ಓಪನ್ ಆಗಿ ಹೇಳ್ತೀವಿ. ಯಾರೇನಾದರೂ ಅನ್ಕೊಬೋದು, ಕಾನೂನಿನ ಚೌಕಟ್ಟಿನ ಏನೋ ಹೊರಗಡೆ ಹೇಳ್ತಾ ಇದೆಯಾ, ಕಾನೂನು ವಿರುದ್ಧ ಆಗುತ್ತೆ, ಲಂಚ ತಗೋಬೇಡಿ ಅಂತ ಕಾನೂನಲ್ಲೇ ಇಡೋದು, ತಗೊಳ್ಳೋದಲ್ಲೇ ಬಿಡ್ತಿದ್ದಾರೆ ಎಲ್ಲರೂ. ಭ್ರಷ್ಟಾಚಾರ ಮಾಡಬೇಡಿ ಅಂತ ಕಾನೂನಲ್ಲೇ ಇದೆ, ಮಾಡ್ತಾ ಇದ್ದಾರಾ? ಇಲ್ಲ ಅಲ್ವಾ? ಅದೇ ರೀತಿ ನಾವು ಕನ್ನಡ ಉಳಿಸೋಕ್ಕೆ ರೌಡಿಗಳಾಗಕ್ಕೂ ಸಿದ್ಧ, ಸಾತ್ವಿಕರಾಗಕ್ಕೂ ಸಿದ್ಧ, ಎಲ್ಲವೂ ಸಿದ್ಧ. ಇವಾಗ ಯಾಕಂದರೆ ಅದೇನು ಹೇಳ್ತಾರಲ್ಲ, ಜಾಣಿಗೆ ಮುದ್ದಿನ ಪೆಟ್ಟಾದರೆ ದಡ್ಡಿಗೆ ಅಂತ ನಂಗೆ ಅಷ್ಟು ಬರಲ್ಲ ಗಾದೆ, ಆ ಥರ ಹೇಳ್ತಾರಲ್ಲ, ಹಂಗೆ ಕಲಿತ್ರೆ ಕಲೀರಿ. ನೀವು ಪ್ರೀತಿಯಿಂದ ಹೇಳ್ತೀರಾ, ಕೆಲವ್ರು ಕಲಿತಾರೆ, ಕೆಲವ್ರು ಕಲಿಯಲ್ಲ. ಈ ಕಲಿದಿದ್ದವ್ರಿಗೆ ರ್ಯಾಶಾಗಿ ಹೇಳ್ಬೇಕಲ್ವ ನಾವು ಯಾವತ್ತೂ ನೇರ ಹೋಗಿ ಕೊರಳಿನ ಪಟ್ಟಿ ಹಿಡ್ಕೊಂಡು ಹಿಂಗೆ ಕನ್ನಡ ಮಾತಾಡೋಂತ ಕೇಳೋಲ್ಲ. ನಾವು ಒಂದು ಸತಿ ಹೇಳ್ತೀವಿ, 2 ಸತಿ ಹೇಳ್ತೀವಿ, 3 ಸತಿ ಹೇಳ್ತೀವಿ, ಅವ್ನು ಕಲಿಯೋಲ್ಲ. ಕಲಿದೇ ಇದ್ದಾಗ ಒಂದು ಕೊರಳಿನ ಪಟ್ಟಿ ಹಿಡಿಯುವಂಥ ಸಂದರ್ಭಗಳು ಬರ್ತವೆ. ಯಾಕಂದರೆ ಅವನು ಆಡೋ ಮಾತುಗಳು ಹಿಂಗಿರ್ತದೆ, ನಮ್ಮ ನೆಲದಲ್ಲಿ ನಿಂತ್ಕೊಂಡು ನಮ್ಮ ಕೊರಳಿನ ಪಟ್ಟಿ ಹಿಡಿಯೋ ಥರನೇ ಇರ್ತದೆ. ಅವನು ಡಿಗ್ರೇಡಾಗಿ ಮಾತಾಡಿರ್ತಾನೆ, ಅಥವಾ ನಮ್ಮ ಮರ್ಯಾದೆ ಹೋಗೋ ಥರ ಮಾತಾಡಿರ್ತಾನೆ. ಅದನ್ನು ಸಹಿಸ್ಕೊಂಡು ನಾವು ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಹೇಳಿ ಅಂದ್ಕೊಂಡ್ಬಿಡ್ತಾರೆ ಜನಗಳು, ಹೊರಗಡೆ ಜನಗಳು ಹೇಳಿ ಅಂದ್ಕೊಂಡ್ಬಿಡ್ತಾರೆ, ಇವ್ರು ಏನು ಮಾಡೋಕ್ಕಾಗಲ್ಲ ಲೋಕಲ್ವರು ಅಂತ. ಅವಾಗ ಏನಾಗ್ತದಂದ್ರೆ 100 ಜನಕ್ಕೆ ಎದುರಿಸ್ಬೋದು ನಾರ್ಮಲ್ ಪೀಪಲ್ಗೆ. ಅದೇ ಒಬ್ಬ ಶಾಲೆ ಹಾಕೊಂಡು ಒಬ್ಬ ಕನ್ನಡಿಗ ಹೋದಾಗ ಅವ್ನಿಗೆ ಎದುರಿಸೋಕ್ಕಾಗಲ್ಲ, ಅವ್ನಿಗೊಂದು ನಡಕ ಶುರುವಾಗುತ್ತೆ, ಆ ಥರ ಆಗುತ್ತೆ. ಆ ರೀತಿ ಹೇಳ್ಬೇಕಂದ್ರೆ ನಿಜವಾದ ರೌಡಿಗಳೇ. ನೀವು ಹೇಳ್ದಂಗೆ ರೌಡಿಸಮೇ ಮಾಡ್ತೀವಿ, ಕನ್ನಡ ಮಾತಾಡಿ ನಾವೇ ರೌಡಿಸಮ್ ಮಾಡ್ತೀವಿ. ನೀವು ಮಾತಾಡಿಲ್ಲ ಅಂದ್ರೆ ನಾವು ರೌಡಿಸಮ್ ಮಾಡೋದು ಹಂಗೆ. ಓಕೆ, ಕೊನೆಯದಾಗಿ ಪುನೀತ್ ಕೆರೆಹಳ್ಳಿ ಅವರ ಕೇಸ್ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಮೇಡಮ್ ನೋಡಿ ಏನಾಗುತ್ತೆ ಅಂದರೆ, ನೀವು ಇದು ಒಳ್ಳೆ ಪ್ರಶ್ನೆ ಇದು. ಪುನೀತ್ ಕೆರೆಹಳ್ಳಿ ಅವ್ರ ವಿಚಾರವಾಗಿ ನಾನು ಯಾಕೆ ಮಾತಾಡಬೇಕು? ಅಲ್ಲ, ಈಗ ಕೇಳಿ ನೀವು ಹೇಳಿದ ಕರೆಕ್ಟ್ ಪ್ರಶ್ನೆ. ನಾನು ಯಾಕೆ ಮಾತಾಡಬೇಕು? ನಾನು ಇವಾಗ ಕನ್ನಡದ ವಿಚಾರ ಮಾತಾಡಬೇಕು, ಅದ್ರ ಬಗ್ಗೆ ಆದರೂ ಅದ್ರ ಬಗ್ಗೆ ಹೇಳ್ತೀನಿ. ಈಗ ಪುನೀತ್ ಕೆರೆಹಳ್ಳಿದು ಅಥವಾ ಅಬ್ದುಲ್ ರಜಾಕ್ ಅವ್ರದ್ದು ತಪ್ಪು ಅಂತ ಹೇಳೋಕ್ಕೆ ನಾವು ನ್ಯಾಯಾಧೀಶ ಅಲ್ಲ, ನಾನಂತ ಅಲ್ಲ, ಯಾರು ಹೇಳೋಕ್ಕಾಗಲ್ಲ. ಅಲ್ಲಿ ಮಾಡಬೇಕಾದಂತಹ BBMP ಅಧಿಕಾರಿಗಳು ಏನಿರ್ತಾರಲ್ಲ, ಅಬ್ದುಲ್ ರಜಾಕ್ ಅವ್ರು ಏನೋ ಒಂದು ವಿಚಾರ ತಂದಿದ್ರು, ಆ ವಿಚಾರ ತಂದಾಗ ಆ ಬಾಕ್ಸ್ ಓಪನ್ ಮಾಡ್ದಲೆ, ಅದ್ರ ಬಗ್ಗೆ ವಿಚಾರಗಳನ್ನ ತಿಳಿದಲೆ ಹಂಗೆ ಎತ್ಕೊಂಡು ಹೋಗಿದ್ರು. ಒಂದು ಬಾಕ್ಸ್ ಮಾತ್ರ ಓಪನ್ ಮಾಡಿ ಸ್ಯಾಂಪಲ್ ತೊಗೊಂಡೋದ್ರು. ಯಾಕೆಲ್ಲ ಮಾಡ್ಬೋದಿತ್ತಲ್ವ? ನಾನು ಅವ್ರ ಪರ ಮಾತಾಡಲ್ಲ, ಯಾರ ಪರ ಮಾಡ್ಬೋದಿತ್ತಲ್ವ ಅದನ್ನ? ಅಲ್ಲೇನೋ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾನೆ. ಅಲ್ಲಿ ನಾಯಿ ಬಂದಿದ್ದಿಲ್ಲ ನನಗೆ ಗೊತ್ತಿಲ್ಲ, ಬಟ್ ಆ ವ್ಯಾಪಾರ ಮಾಡೋಕ್ಕೆ ಆ ರಫ್ತು ಏನು ಮಾಡ್ತಾರಲ್ಲ, ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಅದಕ್ಕೂ ಒಂದು ಲೈಸೆನ್ಸ್ಗಳು ಬೇಕಾಗ್ತದೆ, ಕಾನೂನಾತ್ಮಕವಾಗಿರ್ತವೆ. ಅಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ. ಈಗ ಪುನೀತ್ ಕೆರೆಹಳ್ಳಿ ಅವರು ಮಾಡಿದ ಸರಿನಾ ಅಂತ ಕೇಳಿದ್ರೆ ಅವ್ರ ಉದ್ದೇಶ ಸರಿ ಇರ್ಬೋದೇನೋ, ಮಾಡಿರುವಂಥ ಉದ್ದೇಶ ಸರಿನೇ, ಬಟ್ ಅವ್ರು ಏನು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರು ನನಗೆ ಗೊತ್ತಿಲ್ಲ. ಅದು ತಪ್ಪಿರ್ಬೋದು. ಜಾತಿ ಧರ್ಮ ಇದ್ರ ಬಗ್ಗೆ ನಾವು ಮಾತಾಡ್ಬೋದು, ತಪ್ಪು. ಮೊದಲನೇದಾಗಿ ಅಲ್ಲಿ ಏನಾಗಿದೆ, ಒಬ್ಬ ಪುನೀತ್ ಕೆರೆಹಳ್ಳಿ ಅಲ್ಲ, ಅಥವಾ ಒಂದು ಹಿಂದೂ ಮುಸ್ಲಿಂ ಅಲ್ಲ, ಅಲ್ಲಿ ಒಬ್ಬ ವ್ಯಕ್ತಿ ಈ ಥರ ಹಿಡ್ದಿದ್ದ, ಈ ಥರ ಏನೋ ಡೌಟ್ ಬಂತು ಹಿಡ್ದಿದ್ದ. ಅದ್ರ ವಿಚಾರವಾಗಿ ನಾಯಿ ಮಾಂಸ ತಿಂದ್ರೆ ನಾವು ತಿಂತಿರ್ತಾನೆ, ದೊಡ್ಡ ಹೋಟ್ಲಲ್ಲಿ ಚಿಕ್ಕ ಹೋಳಿ ಎಲ್ಲ ಕಡೆ ನಾವು ತಿಂತೀವಿ. ನಮಗೆ ನಾವೇ ತಿಂತಿರೋ ನಾಯಿ ಮಾಂಸ ಅಕಸ್ಮಾತ್ ನಿಜ ಆಗಿದ್ರೆ ನಾವೇ ತಿಂತಿರ್ತೀವಿ, ನಾವು ತಿಂದಿರ್ಬೋದು, ನೀವು ತಿಂದಿರ್ಬೋದು, ಹೇಳೋಕ್ಕಾಗಲ್ಲ. ಆಗಿದ್ದಿದ್ರೆ ನಾವಲ್ಲಿ ಏನು ಯೋಚನೆ ಮಾಡ್ಬೇಕು, ಅಲ್ಲಿ ಬಂದಿರೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಅದು ನಾಯಿ ಮಾಂಸನ ಇಲ್ವಾ ಅಷ್ಟೇ ನಮ್ಮ ತಲೆಯಲ್ಲಿ ಇರ್ಬೇಕು ಜನಗಳಿಗೆ. ಇದಕ್ಕೆ ನ್ಯಾಯ ಕೊಡ್ತಾ ಇದಾರಾ, ಲ್ಯಾಬಕ್ಕೆ ತೊಗೊಂಡೋಗಿದಾರ, ನಿಜವಾಗ್ಲೂ ಚೆಕ್ ಮಾಡಿದ್ರ ಅಂತ. ನಾವೇನು ಮಾಡ್ಬಿಡ್ತೀವಿ, ಡೈವರ್ಟ್ ಆಗ್ಬಿಡ್ತೀವಿ. ನಾಯಿ ಮಾಂಸ ಬಿಟ್ಬಿಟ್ವಿ, ನಾವು ತಿಂದಿರೋದು ಬಿಟ್ಬಿಟ್ವಿ, ಅಲ್ಲಿ ಅಬ್ದುಲ್ ರಜಾಕ ಅಥವಾ ಪುನೀತ್ ಕೆರೆಹಳ್ಳಿನ ನಾವು ಇಲ್ಲಿ ಹಿಡ್ಕೊಂಡ್ಬಿಟ್ವಿ. ಯಾಕಂದ್ರೆ ಅವರಿಬ್ಬರು ವೈಯಕ್ತಿಕ ದ್ವೇಷಗಳಿದೆ, ಧರ್ಮದ ವಿಚಾರಗಳಿದೆ. ಅದರಿಂದ ಯಾವ ಹೋರಾಟಗಾರ ಏನೇ ಮಾಡಿದ್ರು ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿರ್ತಾನೆ. ಅದು ಅಬ್ದುಲ್ ರಜಾಕ್ ಮಾಡಲಿ, ಪುನೀತ್ ಕೆರೆಹಳ್ಳಿ ಮಾಡಲಿ. ಬಟ್ ನಾವೇನು ಮಾಡ್ಬೇಕಂದ್ರೆ ಅವ್ರು ಯಾವ ಕೆಲಸದ ಬಗ್ಗೆ ತೊಗೊಂಡಿರ್ತಾರಲ್ಲ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ನಾವು ಈ ರೀತಿ ನಾಯಿ ಮಾಂಸದ ಬಗ್ಗೆ 3 ದಿನ ಮಾತಾಡ್ಕೊಂಡ್ಬಂದ್ವಿ. ಅದೇ ರೀತಿ ಉದಾಹರಣೆಗೆ ಲೈನಿಗೆ ಹೇಳ್ಕೊಂಬಂದ್ರೆ 1000 ಇದೆ. ಯಾವುದೋ ಪ್ರಜ್ವಲ್ ರೇವಣ್ಣ ಕೇಸ್ ಇದೆ, ಸುರೇಶ್ ರೇವಣ್ಣ ಅವ್ರ ಕೇಸ್ ಇದೆ, ಅದಾದಮೇಲೆ ದರ್ಶನ್ ಅವ್ರ ಕೇಸ್ ಬಂತು. ಇದೆಲ್ಲ ಏನು ಗೊತ್ತಾ, ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ಲಿ. ಈಗ MP ಅನ್ನೋ ಸೆಕೆಂಡ್ರಿ, ಅಥವಾ ಒಬ್ಬ ಪಬ್ಲಿಕ್ ಹೇಳ್ಬೇಕಂದ್ರೆ ಕಾನೂನು ಮುಂಚೆ MP ಏನಿಲ್ಲ, ಪ್ರಧಾನಮಂತ್ರಿನೂ ಇಲ್ಲ, ಅವ್ನು ಒಳಗಡೆ ಹಾಕಿ. ಸುರೇಶ್ ರೇವಣ್ಣ ತಪ್ಪು ಮಾಡಿದ್ದಾನ, ಅದನ್ನು ಒಳಗಡೆ ಹಾಕಿ. ದರ್ಶನ್ ಅವ್ರು ತಪ್ಪು ಮಾಡಿರ್ತಾರ. ಈಗ ದರ್ಶನ್ ಅವರು
ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಶಿಕ್ಷೆ ಇದೆ. ಆ ಶಿಕ್ಷೆ ಕೊಡಿ, ನೀವು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. 3 ತಿಂಗಳು ಅದೇ ವಿಚಾರ ತಗೊಂಡ್ರಿ. ಆ ಕೊಲೆ ಆಗಿ 3 ದಿನಕ್ಕೆ 6 ಕೊಲೆ ಆಯಿತು ಅಷ್ಟೇ. ಬರ್ಬರವಾಗಿ ಅದೇ ಸುತ್ತಮುತ್ತ ತುಂಬ ಹೀನಾಯವಾಗಿ ಕೊಲೆ ಮಾಡಿದ್ರು, ಕತ್ತರಿಸಿದ್ರು, ಚುಚ್ಚಿದ್ರು, ರೋಡಲ್ಲಿ ಎಸರಿಸಿದ್ರು. ಆ 6 ಮುಚ್ಚೋಗ್ಬಿಡ್ತು. ನಿಜವಾಗ್ಲೂ ಮುಚ್ಚೋಯ್ತು. ಎಷ್ಟೋ ಕನ್ನಡ ಸಿನಿಮಾಗಳು ಈ ವಿಚಾರದಿಂದ ಪಾಪ ತೆರೆಗೆ ಬರಲಿಲ್ಲ, ಅಂದರೆ ಗೊತ್ತೇ ಆಗಲಿಲ್ಲ ಜನಗಳಿಗೆ. ಅಂದರೆ ಇವಾಗ ಉದಾಹರಣೆಗೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ. ನ್ಯೂಸ್ ವಿಚಾರವಾಗಿ ನಾವೇನು ಏನಕ್ಕೆ ಅದ್ರ ಬಗ್ಗೆ ಟೆನ್ಷನ್ ತಗೋಬಾರ್ದು. ನಾವು ಬರೀ ನಾಯಿ ಮಾಂಸದ ಬಗ್ಗೆ ಮಾತ್ರ ತಗೋಬೇಕು. ಯಾರು ಹಿಡ್ದ ಯಾರು ಹಿಡಿಸ್ಕೊಂಡು ಅನ್ನೋದು ನಮ್ಗೆ ಬೇಡ. ಅದು ತಪ್ಪಾಗಿದ್ರೆ ತಪ್ಪೇ, ಆ ಥರ ಮಾಡ್ಕೊಬೇಕು ಅನ್ನೋದಕ್ಕೆ. ಎಲೆಕ್ಷನ್ ರಿಸಲ್ಟ್ ಬಂತು ಗೊತ್ತಾ? ಯಾವತ್ತು ಹೇಳಿ ಎಲೆಕ್ಷನ್ ರಿಸಲ್ಟ್ ಬಂದಿದ್ದು? 4ನೇ ತಾರೀಕು ಇರ್ಬೋದು, ಐ ಥಿಂಕ್ 4th. ಇದ್ರದ್ದು ನೀಟ್ ರಿಸಲ್ಟ್ ಬಂದು 10ನೇ ತಾರೀಕು ಬರಬೇಕಾಗಿತ್ತು. ಅದನ್ನೇನು ಮಾಡಿದ್ರು, ಎಲೆಕ್ಷನ್ ರಿಸಲ್ಟ್ ದಿನನೇ ಬಿಟ್ಟರು. ಯಾಕೆ ಬಿಟ್ಟರು? ಏನಕ್ಕೆ ಹೇಳಿ, ಅದು ಸ್ಕ್ಯಾಮ್ ಆಗಿತ್ತು. ನೀಟ್ ಎಕ್ಸಾಮು ವಿಚಾರವಾಗಿ ನಾರ್ತ್ ಇಂಡಿಯಾದಲ್ಲಿ ಸ್ಕ್ಯಾಮ್ ಆಗಿತ್ತು. ಅಂದರೆ ಎಷ್ಟೋ ಜನ ಔಟ್ ಆಫ್ ಔಟ್ ತೆಗೆದ್ಬಿಟ್ಟಿದ್ರಂತೆ. ಅವ್ರಿಗೆ ಔಟ್ ಆಫ್ ಔಟ್ ತೆಗೆದ್ರೆ ಹುಡುಗಿನ ಕೇಳಿದ್ರೆ ಆ ನೀಟಲ್ಲಿ ಏನಂತ ಹೇಳಿದ್ರೆ, ಒಂದು ಕ್ವಶನ್ನ ಟಿಕ್ ಮಾಡಿ ರಾಂಗ್ ಆದರೆ ಡಬಲ್ ಮಾರ್ಕ್ಸ್ ಆಗುತ್ತೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಏನು ಮಾಡ್ತಾರೆ ಮಕ್ಕಳು, ಡಬಲ್ ಮಾರ್ಕ್ಸ್ ಹೋಗ್ಬಾರ್ದು ಬಿಟ್ಬಿಡ್ತಾರೆ, ಅದನ್ನ ಅಟೆಂಡ್ ಮಾಡಲ್ಲ ಕ್ವಶನ್. ಆಕೇನೋ ಒಪ್ಕೊಂಡಿದ್ದಾಳೆ ಒಂದು ಕ್ವಶನ್ ನಾನು ಅಟೆಂಡ್ ಮಾಡಿಲ್ಲ ಅಂತ, ಅದ್ರೊಳಗೆ ಔಟ್ ಆಫ್ ಔಟ್ ಕೊಟ್ಟಿದ್ದಾರೆ. ಇದು ಹೆಂಗೆ ಬಂತು? ಎಷ್ಟೋ ಜನಕ್ಕೆ ಪೇಪರ್ ಲೀಕ್ ಆಗಿದೆ. ಈ ಉತ್ತರ ಭಾರತದ ಕಡೆ ಅವ್ರು ಮಾಡೋದ್ರಿಂದ ನಮ್ಮಲ್ಲಿ ಕಷ್ಟಪಟ್ಟು ಓದಿರುವಂಥ ಮಕ್ಕಳು ಇವತ್ತು ಒಂದು ನೀಟ್ ಅಕಾಡೆಮಿ ಸೇರ್ಕೋಬೇಕಂದ್ರೆ 2.5 ವರ್ಷ ದುಡ್ಡು ಕಟ್ಟಬೇಕು. ಯಾಕಂದ್ರೆ MLAದು ಇದೆ, ಪ್ರದೀಪ್ ಈಶ್ವರ್ ಅವ್ರದ್ದು, ಹಂಗೆ ಬೈಜೂಸ್ ಏನೇನೋ ಇದಾವೆ ಅಕಾಡೆಮಿ. 2.5 ಲಕ್ಷ ದುಡ್ಡು ಕಟ್ಟಿ ಪಾಪ ಕಷ್ಟಪಟ್ಟು ನನ್ನ ಮಗಳು ಡಾಕ್ಟರ್ ಆಗಲಿ ಅಂತ ಓದಿಸ್ತಾ ಇರ್ತಾರೆ. ಅವರ ಆಟಿಕೆಯಿಂದ UP ಬಿಹಾರ್ ಇದೆಯಲ್ಲ, ಅಲ್ಲಿ ಎಲ್ಲ ಜಾಸ್ತಿ IAS IPS ಆಫೀಸರ್ಗಳಿದ್ದಾರೆ. ಬೇಕಾದ್ರೆ ನೀವು ಗಮನಿಸಿ, ಮೋಸ್ಟ್ ಆಫ್ ದೆಮ್ UP ಬಿಹಾರ್ ಅವರೇ. ಬೇರೆ ಯಾವ್ದಾದ್ರು ಮುಂದೆ ಬರೋಕ್ಕಾಗಲ್ಲ. ಅವರು ಸರ್ಕಾರಿ ನೌಕರಿ ಅಂದರೆ ಮುಂದೆ ಇರ್ತಾರೆ, ಯಾಕಂದ್ರೆ ಕಾಪಿ ಹೊಡೆದು ಬರೀಬೋದಲ್ಲ ಅವರು. ಈ ಥರ ಆ ಕಡೆ ಆಗುತ್ತೆ. ಅದನ್ನ ಮಾಡ್ಕೊಂಡು ಸ್ಕ್ಯಾಮ್ ಮಾಡಿಬಿಟ್ರು, ದೊಡ್ಡ ಸ್ಕ್ಯಾಮ್ ಮಾಡಿದ್ರು. ಅದು ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗುವಂಥದ್ದು. ಇದನ್ನೇನು ಮಾಡಿದ್ರು, ಬೇರೆ ದಿನ ಬಿಟ್ಟರೆ ಮಕ್ಕಳೆಲ್ಲ ಹೇಳ್ತಾರೆ ನಾನು ಬರ್ದಿದ್ದೆ, ಏನಕ್ಕೆ ಬರೀ 100-120 ಬಂದಿದೆ. ಅದು 700 ಎಷ್ಟೋ ಮಾರ್ಕ್ಸ್ ಬರಬೇಕು, 6 I think 700 ಎಷ್ಟೋ ಬರಬೇಕು, ಬರೀ 100-120 ಮಾರ್ಕ್ಸ್ ಬಂದಿದೆ. PUಲಿ 98%, 99% ತೆಗೆದಿರೋರು 120 ಮಾರ್ಕ್ಸ್ ತೆಗೆದಿದ್ದಾರೆ ನೀಟಲ್ಲಿ. ಅಷ್ಟು ದಡ್ರ ನಮ್ಮವರು, ನಮ್ಮ ಮಕ್ಕಳುಗಳು ಇಲ್ಲ. ಹಂಗೆ ಒಂದು ವಿಚಾರನ ಮುಚ್ಚಾಕ್ಬೇಕು ಅಂದ್ಬಿಟ್ಟು ಒಂದು ದೊಡ್ಡ ವಿಚಾರದ ಮೇಲೆ ಹಾಕ್ತಾರೆ. ಇವಾಗ ಪ್ರಜ್ವಲ್ ರೇವಣ್ಣನ ಅವ್ರ ಕೇಸ್ ಮುಚ್ಚೋಗ್ಬೇಕಂತ ಹೇಳಿದ್ರೆ ದರ್ಶನ್ ಅವರೇ ಬರಬೇಕಾಯ್ತು. ಈಗ ದರ್ಶನ್ ಅವ್ರ ಕೇಸ್ ಸ್ವಲ್ಪ ಕಮ್ಮಿ ಆಗ್ಬೇಕಂದ್ರೆ ನಮ್ಮ ರಜಾಕ್ ಅವ್ರ ನಾಯಿ ತರಲೇಬೇಕಾಯ್ತು. ಕರೆಕ್ಟ್ ಅಲ್ವಾ? ಈ ನಾಯಿ ಕೇಸ್ ಮುಚ್ಚೋಗ್ಬೇಕಂದ್ರೆ ನಾಳೆ ಯಾರೊಬ್ಬ ರಾಜಕಾರಣಿ ಏನೋ ಒಂದು ಆಗ್ಬೇಕು. ಒಂದು ನಾಯಿ ವಿಚಾರ ಅದಷ್ಟು ದಿನದಿಂದ ಮೂಢ ಪ್ರಕರಣದಲ್ಲಿ ಒಂದಷ್ಟು ಹೋರಾಟಗಳಾಗ್ತಿತ್ತು. ಈ ಒಬ್ಬ ಸಚಿವ, ಮಾಜಿ ಸಚಿವರು ಏನು ಜೈಲಿಗೆ ಹೋಗಿದ್ದಾರೆ. ದರ್ಶನ್ ಎಷ್ಟೋ ಜನ ಬೇಕಾದ್ರೆ ಮೈಕ್ ತೆಗೆದ್ಬಿಟ್ಟು ಎಷ್ಟೋ ಜನ ದರ್ಶನ್ ಅವರ ವಿಚಾರ ಆದಮೇಲೆ ಮೈಕನ್ನು ಇಟ್ಕೊಂಡು ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆ ಕೇಳುವಂಥ ಕೆಲಸವನ್ನು ಮಾಧ್ಯಮದಲ್ಲಿ ಮಾಡಿದ್ರು. ದರ್ಶನ್ ಅವ್ರು ಮಾಡಿ ಸರಿನಾ, ರೇಣುಕಾ ಸ್ವಾಮಿ ಅವ್ರ ಪರನ, ನೀವು ದರ್ಶನ್ ಅವ್ರ ಪರನ ಅನ್ನುವಂಥದ್ದೆಲ್ಲ ಚರ್ಚೆ ಆಯಿತು. ಒಬ್ಬ ಸಚಿವ ಮೊನ್ನೆ ಅದೇ ಒಂದು ಹಿಂದುಳಿದ ಸಮುದಾಯದವರ ಹಣವನ್ನು ಲೂಟಿ ಮಾಡಿ ಎಷ್ಟೋ ಕೋಟಿ, 12,000ಕ್ಕಿಂತ ಅಧಿಕ ಕೋಟ್ಯಾಂತರ ರೂಪಾಯಿಯನ್ನ ಲೂಟಿ ಮಾಡಿ ಇವತ್ತು ಜೈಲ್ಗೆ ಹೋಗಿದ್ದಾರೆ. ಈ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊನ್ನೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವ್ರು. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ 1 ವರ್ಷ ಆಗಿಲ್ಲ, ಅಷ್ಟೆಲ್ಲ ದೊಡ್ಡ ಹಗರಣ ಮಾಡಿ ಜೈಲ್ಗೆ ಹೋಗಿದ್ದಾರೆ. ಇದನ್ನೆಲ್ಲ ಒಂದು ನಾಯಿ ಮಾಂಸ ಇಷ್ಟನ್ನೆಲ್ಲವನ್ನ ಮುಚ್ಚುತ್ತಾ ಇದೆ. ಇವತ್ತು ಮಾಧ್ಯಮದವರು ಅಷ್ಟೇ ತಮ್ಮ ಜವಾಬ್ದಾರಿಯನ್ನ ನಾಯಿ ಮಾಂಸದ ಹತ್ರ ತೋರಿಸಿ, ಬೇಡ ಅಂತ ಹೇಳ್ತಾರೆ, ತಪ್ಪು ಅಂತ ಹೇಳ್ತಾ ಇಲ್ಲ. ತಮ್ಮ ಬಹುತೇಕ ಸಮಯವನ್ನು ಸ್ಪ್ಲಿಟ್ ಮಾಡಿ, ಒಂದಷ್ಟು ಸಮಯ ಬೇಕಾದ್ರೆ ನಾಯಿ ಕೊಡಿ, ಒಂದಷ್ಟು ಸಮಯ ಮೂಢ ಪ್ರಕರಣ ತಗೊಳ್ಳಿ, ಇನ್ನೊಂದಷ್ಟು ಸಮಯ ಈ ಒಂದು ಏನು ಭ್ರಷ್ಟಾಚಾರ ಆಗಿ ಆ ದುಡ್ಡು ಎಲ್ಲೋಯ್ತು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ, ಲೆಕ್ಕ ಇನ್ನೂ ಸಿಗ್ತಾ ಇಲ್ಲ. ಆ ಜೈಲಿಗೆ ಹೋದ್ನ ಅವನ ಕೇಸ್ ಏನಾಯ್ತು, ಯಾವ ರೀತಿ ತನಿಖೆ ನಡೀತಾ ಇದೆ. ಇದೇ ದರ್ಶನ್ ಅವ್ರಿಗೆ ಮನೆ ಊಟ ಬರ್ತಿದೆಯಾ ಅಥವಾ ಯಾವ ಊಟ ಬರ್ತಿದೆ, ದರ್ಶನ್ ಅವ್ರ ಒಳಗಡೆ ಯಾರ ಜೊತೆ ಮಾತಾಡ್ತಿದ್ದಾರೆ, ದರ್ಶನ್ ಅವ್ರ ಒಳಗಡೆ ಜ್ವರ ಇದೆಯಾ, ಜಿಮ್ ಮಾಡಿದ್ರ, ಇದೆಲ್ಲ ಸುದ್ದಿ ಮಾಡುವ ಈ ಮಾಧ್ಯಮಗಳು ಈ ಒಂದು ಸಚಿವ ಹೇಗೆ ಈ ಒಂದು ದುಡ್ಡನ್ನ ಲೂಟಿ ಹೊಡೆದ, ಈ ದುಡ್ಡು ಯಾವ ರಾಜ್ಯದ ಎಲೆಕ್ಷನ್ಗೆ ಯಾವ ಪಕ್ಷ ಬಳಸ್ಕೊಂಡಿದೆ, ನಮ್ಮ ತೆರಿಗೆ ದುಡ್ಡಲ್ಲಿ ಅದ್ರ ಕಡೆ ಕೂಡ ತೋರಿಸ್ಬೇಕಾಗ್ತದೆ. ಸೊ ಹಾಗಾಗಿ ಒಂದು ನಾಯಿ ವಿಚಾರದಲ್ಲಿ ಅಷ್ಟು ನಾವು ಗಮನ ಕೊಡಬೇಕು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ಗೃಹ ಸಚಿವರು ಹೇಳಿದ್ದಾರೆ, ಮತ್ತೆ ಹೈಕೋರ್ಟ್ ಕಾನೂನು ಕೂಡ ಹೇಳಿದೆ, ತಿರುಗಿ ಕೊಟ್ಟಿದೆ. ಇಲ್ಲ, ಇದು ನಾಯಿ ಮಾಂಸ ಅಲ್ಲ, ಮೇಕೆ ಮಾಂಸ ಅಂತ ಹೇಳಿ ಕಾನೂನಲ್ಲೇ ಫಲಿತಾಂಶ ಬಂದಿರೋದ್ರಿಂದ ಹೆಚ್ಚಿನ ಚರ್ಚೆ ಅಗತ್ಯತೆ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬಿಡುವಿನ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ. ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗೆ ಏನಾದರೂ ಹೇಳೋದಾದ್ರೆ? ಪ್ರೇಕ್ಷಕರಿಗೂ ಹಾಗೂ ನಿಮಗೂ ಮೊದಲನೇದಾಗಿ ನಿಮಗೂ ಧನ್ಯವಾದ. ನಿಮ್ಮ ಸಮಯವನ್ನು ನಮ್ಮ ಒಂದು ವಿಚಾರಕ್ಕೆ ತೋರ್ಸೋಕ್ಕೆ ಕೊಟ್ಟಿದ್ದಕ್ಕೆ. ಪ್ರೇಕ್ಷಕರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಯಾವುದೇ ವಿಚಾರ ಆಗಲಿ ಇಷ್ಟೊತ್ತು ಚರ್ಚೆ ಆಗಿದ್ದೇನೆ, ಯಾವುದೋ ಒಂದು ವಿಚಾರವನ್ನು ಅಥವಾ ಒಬ್ಬ ವ್ಯಕ್ತಿ ವಿಚಾರವಾಗಿ ನಾವು ಹಿಡ್ಕೊಂಡು ಕೂತ್ಕೊಳ್ಳೋದು ಬೇಡ. ತುಂಬ ವಿಚಾರಗಳಿಂದ ನಮ್ಮ ಅಕ್ಕಪಕ್ಕ ಅನ್ಯಾಯ ಆಗ್ತಾ ಇರ್ತದೆ, ಅಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ಒಂದು ಏನಂತಾರೆ, ಒಂದು ಜಾತಿಗೋ ಧರ್ಮಕ್ಕೋ
ಅಥವಾ ಯಾವುದೊಬ್ಬ ವ್ಯಕ್ತಿಗೋ ದಾಸನಾಗಿ ಬದುಕೋದಕ್ಕಿಂತ ಸ್ವಾಭಿಮಾನದಿಂದ ನಿಷ್ಠೆಯಿಂದ ಏನು ನಿಜಾಂಶ ಏನಿದೆ ತಿಳ್ಕೊಂಡು ನಾವೆಲ್ಲ ಬದುಕೋಣ. ಮಾಧ್ಯಮದವ್ರಿಗೂ ನಾನು ಹೇಳೋದು ಇಷ್ಟೇ, ನಿಮಗೆ ಅಂತಲ್ಲ ಎಲ್ಲ ಮಾಧ್ಯಮದವ್ರು, ಯಾಕಂದರೆ 3 ಅಂಗಗಳಿದ್ದಾರೆ, ಕಾರ್ಯಾಂಗ, ಶಾಸಕಾಂಗ, ಒಂದು ನ್ಯಾಯಾಂಗ ಅಂತ ಇದೆ. ಈ 4ನೇ ಅಂಗ, 4ನೇ ಸಿಂಹ ಅಂತ ಏನು ಕರಿತೀವಿ, ಅದು ನಿಜವಾಗ್ಲೂ ಹೇಳ್ತೀನಿ, ಯಾರ ಕೈಲಾದ್ರೂ ಸಾಧ್ಯ ಆದರೆ ಅದು ಮಾಧ್ಯಮದವ್ರ ಕೈಲೇ. ಇವಾಗ ನಾವು ಇಲ್ಲಿ 3 ಕಡೆ ಕೆಲಸ ಆಗಿಲ್ಲ, ಮಾಧ್ಯಮ ನೀವೇ ತೋರಿಸೋದು. ನೀವೇನಾದರೂ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾರೆ, ಯಾರೊಬ್ರು ಇರ್ಬೋದು, ಬಟ್ ಎಲ್ಲರೂ ಒಂದಷ್ಟು ಜನ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಎಲ್ಲರೂ ಏನಾದ್ರು ಕೈ ಜೋಡಿಸ್ಬಿಟ್ರೆ ಈ ಸಿಸ್ಟಮ್ನ ಎಷ್ಟು ಚೆನ್ನಾಗಿ ನಮಗೆ ಬರ್ಕೊಟ್ಟಿದ್ದವ್ರು ಹಿರಿಯರು ಸಿಸ್ಟಮ್ನ ನಡೆಸ್ಕೊಂಡು ಹೋಗಿ ಅಂತ, ಅದನ್ನು ತುಂಬ ಚೆನ್ನಾಗಿ ನಡೆಸ್ಬೋದು. ಧನ್ಯವಾದ ತಿಳಿಸ್ಬೇಕಂದ್ರೆ ಮಾಧ್ಯಮದವ್ರು ಇಲ್ಲ ಅಂದರೆ ಇಷ್ಟೊಂದು ಅನ್ಯಾಯಗಳು ಬೆಳಕಿಗೆ ಬರಲ್ಲ. ಆದರೆ ಇನ್ನೂ ಒಂದು ಸ್ವಲ್ಪ ಆಗಬೇಕು ಅಂತ ನನ್ನ ಒಂದು ಅನಿಸಿಕೆ. ಆಗ್ತೀರಾ ಅಂತ ಅನ್ಕೊತೀನಿ, ಎಲ್ಲರೂ, ನೀವಂತಲ್ಲ, ಎಲ್ಲ ಮಾಧ್ಯಮದವ್ರು. ನಾನು ಈ ಮೂಲಕ ಯುವಕರಿಗೆ ಮತ್ತು ನಾಡಿನ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯೌವನ ಅನ್ನೋದು ನಿಜವಾಗ್ಲೂ ಮತ್ತೆ ಬರಲ್ಲ. ಇವತ್ತು 27ನೇ ವಯಸ್ಸಿಂದ ಹಿಡಿದು 25 ಅಥವಾ ಒಂದು 18ರಿಂದ ಮೇಲೆ 30ರ ಒಳಗಡೆ ಇರುವಂಥ ಯುವಕರು ತಮ್ಮ ಸಮಯವನ್ನು ಬೇಡದಂಥ ವಿಚಾರಗಳಿಗೆ ಗಮನ ಕೊಡುವಂಥದ್ದು, ಯಾವುದೋ ನಟರ ಒಂದು ಆರಾಧನೆಗೆ ಸಮಯವನ್ನು ಮೀಸಲು ಇಡುವಂಥದ್ದು ನಿಜವಾಗ್ಲೂ ದುರ್ದೈವ. ಈ ಯೌವನ ಇರೋವಾಗ್ಲೇನೆ ನೊಂದವ್ರ ಪರ ಧ್ವನಿಯಾಗುವಂಥ ಕೆಲಸವನ್ನು ಈ ಯುವಕರು ಮಾಡಬೇಕಾಗ್ತದೆ. ಇವತ್ತಿನ ಯುವಕರೇ ನಾಳಿನ ನಾಯಕರು. ಇವತ್ತು ನೀವು ಧ್ವನಿ ಎತ್ತಿಲ್ಲ ಅಂತಂದ್ರೆ ಮುಂದೆ ಈ ವ್ಯವಸ್ಥೆ ಹೀಗೆ ಇರುತ್ತೆ, ವ್ಯವಸ್ಥೆ ಬದಲಾಗಲ್ಲ. ವ್ಯವಸ್ಥೆ ಸರಿ ಇಲ್ಲ, ರಾಜಕಾರಣಿಗಳು ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ಮುಂಚೆ ಬದಲಾವಣೆ ಮೊದಲು ನಮ್ಮಿಂದ ಆಗಬೇಕು, ಮೊದಲು ನಾವು ಬದಲಾಗಬೇಕು. ದಯಮಾಡಿ ನಿಮ್ಮ ಸುತ್ತಮುತ್ತ ಏನೇ ಅನ್ಯಾಯ ಆಗ್ತಿದ್ರು ಕೂಡ ಜಾತಿಯಿಂದ ಆಚೆಗೆ, ಧರ್ಮದಿಂದ ಆಚೆಗೆ ನಿಂತ್ಕೊಂಡು ಒಬ್ಬ ನಾಯಕ, ನೀವೇ ನಾಯಕ, ನಿಮಗಿಂತ ನಾಯಕ ಯಾರೂ ಇಲ್ಲ. ನಾನು ಪ್ರಶ್ನೆ ಮಾಡ್ತೀನಿ ಅಂದರೆ ನಾನೇ ನಾಯಕನಾಗಿ ನಿಂತ್ಕೊಂಡು ಒಂದು ಅನ್ಯಾಯನ ಖಂಡಿಸಿ ನ್ಯಾಯವನ್ನು ಕೇಳುವಂಥ ಕೆಲಸವನ್ನು ಮಾಡಿ ಮುಂದೆ ಬನ್ನಿ. ಯಾರೋ ಮುಂದೆ ಬರಲಿ ಆಮೇಲೆ ಹೋಗೋಣ ಅಂತ ಹಿಂದುಳಿಬೇಡಿ. ಯಾವುದೋ ಒಂದು KGF ಫಿಲಮ್ ನೋಡಿ ಒಂದು 3 ಅವರ್ ಮಾತ್ರ ರಾಕಿ ಬಾಯಿ ಆಗಿ ಆಚೆ ಬಂದ ಮೇಲೆ ಸಾಮಾನ್ಯನ ಆಗೋದಲ್ಲ. KGF ಫಿಲಮು ಬರೀ ಕಾಲ್ಪನಿಕ ಕಥೆ, ನಿಜ ಜೀವನದಲ್ಲಿ ರಾಕಿ ಬಾಯಿ ಆಗಬೇಕು. ರಾಕಿ ಬಾಯಿ ಬಂದು ಯಾರನ್ನ ಸಾಯಿಸ್ಕೊಂಡು ಶ್ರೀಮಂತ ಆ ರಾಕಿ ಬಾಯಿ ಅಲ್ಲ, ನಿಜ ಜೀವನದಲ್ಲಿ ನೊಂದವ್ರ ಪರ. ಅಲ್ಲೊಂದು ಡೈಲಾಗ್ ಇದೆ KGF ಫಿಲಮಲ್ಲಿ, ಏನೋ ಒಬ್ಬ ಮುಂದೆ ನಿಂತಿದ್ದಾನೆ ಅಂತ ಹೇಳಿದ್ರೆ ಹಿಂದೆ 1000 ಜನಕ್ಕೆ ಧೈರ್ಯ ಬರ್ತದೆ ಅಂತ ಹೇಳಿ, ಆ ಮುಂದೆ ನಿಲ್ಲೋನು ನಾವಾಗಬೇಕು ಅಂತ ಯುವಕರು ಒಂದು ಪಣ ತೊಡಬೇಕಾಗ್ತದೆ, ಒಂದು ದೃಢ ನಿರ್ಧಾರ ಮಾಡಬೇಕಾಗ್ತದೆ, ದೃಢ ಸಂಕಲ್ಪ ತಗೊಬೇಕಾಗ್ತದೆ. ಈಗ ಯಾರೆಲ್ಲ ಕಾಲೇಜಲ್ಲಿ ಇರೋರು ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ, ಯಾರೆಲ್ಲ ಒಂದು 30 ವರ್ಷದ ಒಳಗಡೆ ಇರೋ ಯುವಕರು ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ, ಕನ್ನಡ ಹೋರಾಟ ಆಗಿರ್ಬೋದು ಅಥವಾ ಯಾವುದೇ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನಿಲ್ಲುವಂಥ ಒಂದಷ್ಟು ಕೆಲಸಗಳನ್ನು ಮಾಡಿ, ಸಾಮಾಜಿಕ ಹೋರಾಟವನ್ನು ಮಾಡಿ, ಈ ಒಂದು ಜೀವನ ಮತ್ತೆ ಬರೋಲ್ಲ. ಯೌವನ ಇದ್ದಾಗಲೇ ನಾವು ಸತ್ತ ಮೇಲೂ ಕೂಡ ನಮ್ಮ ಹೆಸರು ಉಳಿಬೇಕು ಅಂತಂದರೆ ಹೋರಾಟ ಮಾಡಬೇಕು. ಅನ್ಯಾಯ ಕಂಡರೂ ಕೂಡ ನಾವು ಖಂಡಿಸ್ದಿರ ಸುಮ್ಮನೆ ಕುತ್ಕೊಂತು ಅಂದರೆ ನಾವು ಹುಟ್ಟಿರೋದು ಕೂಡ ಅದು ಒಂಥರ ಈ ಸ್ವಾರ್ಥದ ಪ್ರಪಂಚದ ಮೇಲೆ ನಾವು ಕೂಡ ಸ್ವಾರ್ಥಿಗಳಾಗಿ ಸಾಯಬೇಕಾಗ್ತದೆ. ದಯಮಾಡಿ ಎಲ್ಲರೂ ಕೂಡ ನಾಯಕರಾಗೋದಕ್ಕೆ ಮುಂದೆ ಬನ್ನಿ, ಹೋರಾಡಿ ಸಹಿಸ್ಕೊಂಡಿರಿ ಅಂತ ಹೇಳ್ತಾ ನನಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡದ ಬಗ್ಗೆ ಹಲವಾರು ವಿಷಯಗಳನ್ನು ತಿಳ್ಕೊಂಡೆ. ನನ್ನ ಮೈಂಡ್ ಸೆಟ್ಟಲ್ಲಿ ಹೇಗಿತ್ತು ಅಂದರೆ ಕನ್ನಡ ಹೋರಾಟಗಾರರು ಅಂದರೆ ಬೇರೆ ಥರನೇ ದುಡ್ಡು ಮಾಡ್ತಾರೆ. ನಿಮ್ಮಿಂದ ಹಲವಾರು ವಿಷಯಗಳನ್ನು ತಿಳ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಿಡುವಿನ ಸಮಯವನ್ನು ನಮಗೆ ಕೊಟ್ಟು ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಜನಧ್ವನಿ ಕನ್ನಡ. ನಾನು ನಿಮ್ಮ ಐಶುಗೌಡ.